ಪ್ರೀತಿ, ವಿಶ್ವಾಸ ಹಾಗೂ ನಂಬಿಕೆಯನ್ನು ಹೆಚ್ಚಿಸುವ ಕೊಂಡಿಯಾಗಲಿ ಎಂಬ ಆಶಯದೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪ್ರಾಂಶುಪಾಲರು, ಸರ್ಕಾರಿ ಪದವಿಪೂರ್ವ ಕಾಲೇಜು ಉಪ್ಪಿನಬೇಡಿಗೆ ಇಬ್ರಾಹಿಂ ಸರ್, ಧರ್ಮದ ಸರ್, ಆಂಗ್ಲ ಭಾಷಾ ಉಪನ್ಯಾಸಕರು, ಸರ್ಕಾರಿ ಪದವಿಪೂರ್ವ ಕಾಲೇಜು ಹೊಂಬೇಟೂರು, ಹಾಗೂ ನಮ್ಮ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರಘುನಾಥ್ ಪಿವಿ ಹಾಗೂ ಪ್ರಾಂಶುಪಾಲರಾದ ಕೆ ನೇಮಲತಾ ಗುರುಕುಮಾರ್, ಏವಿಯೇಷನ್ ಸಂಸ್ಥೆಯ ಆಡಳಿತ ಅಧಿಕಾರಿಯಾಗಿದ್ದ ಸ್ನಿಗ್ಧ ಆಳ್ವ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾರೆ. ಪರೀಕ್ಷಾ ಪೂರ್ವ ಕಾರ್ಯಾಗಾರಕ್ಕೆ ಆಗಮಿಸಿರುವ ಸರ್ವರನ್ನ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಉಳ್ಳೂರು ಶಿವಾಲಯ ಮಾಡುವ ಬಡವನಯ್ಯ ಎನ್ನ ಕಾಲೇ ಕಂಬ ಶಿರವೇ ಎಂಬ ಜಗಜ್ಯೋತಿ ಬಸವಣ್ಣನವರ ಅರ್ಥಪೂರ್ಣ ವಚನದಂತೆ ತಮ್ಮ ವಿದ್ಯಾರ್ಥಿನಿಯರಾದ ಶಾಲಿನಿ, ಹಿತೈಷಿ ಹಾಗೂ ನೀರಲ್ಲಿ ನೀನು ಅಡಿಗೊಟ್ಟರೆ
ವಿದ್ಯಾರ್ಥಿಗಳಿಗೆ 2024-25ನೇ ಸಾಲಿನ ಮುಂಬರುವ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಬೇಕೆಂಬ ಧ್ಯೇಯದಿಂದ ನಡೆಸುವ ಶುದ್ಧಿ ಎಂಬ ಮಾಹಿತಿ ಕಾರ್ಯಾಗಾರಕ್ಕೆ ಆಗಮಿಸಿರುವ ಇಂದಿನ ಈ ಶುದ್ಧಿ ಮಾಹಿತಿಗಾರ ಕಾರ್ಯಾಗಾರಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಉಪ್ಪಿನಂಗಡಿ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಯುತ ಇಬ್ರಾಹಿಂ ಎಂ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಪ್ರೀತಿಯ ಸಂಕೇತವಾದ ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಹರ್ಷಕ ಇವರೊಂದಿಗೆ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಕಾರ್ಯಾಗಾರಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕೊಂಬೆಟ್ಟು ಸರಕಾರಿ ಪದವಿ ಪೂರ್ವ ಕಾಲೇಜಿನ ಆಂಗ್ಲ ಭಾಷಾ ಉಪನ್ಯಾಸಕರಾದಂತಹ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶಾಂತಿಯ ಸಂಕೇತವಾದ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಸುಚಿತ್ರ ಇವರೊಂದಿಗೆ ಕೇಳಿಕೊಳ್ಳುತ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕುಮಾರಿ ಸ್ನಿಗ್ಧಾ ಆಳ್ವ, ಆಡಳಿತ ಅಧಿಕಾರಿ, ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್, ಇವರಿಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ನಮ್ಮ ಶುದ್ಧಿ ಮಾಹಿತಿ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಆಗಮಿಸಿರುವಂತಹ ವಿವಿಧ ಕಾಲೇಜಿನ ಉಪನ್ಯಾಸಕ ಹಾಗೂ ಉಪನ್ಯಾಸಕಿಯರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಈ ಕಾರ್ಯಾಗಾರದ ಕೇಂದ್ರ ಬಿಂದುಗಳಾದಂತಹ ಎಲ್ಲ ವಿದ್ಯಾರ್ಥಿನಿಯರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಶ್ರೀ ಪ್ರಗತಿ ವಿಸ್ತಾರ ಕಾಲೇಜ್ ಫಾರ್ ಏವಿಯೇಷನ್ ಅಂಡ್ ಮ್ಯಾನೇಜ್ಮೆಂಟ್ ಇದರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಂದಿನ ಈ ಕಾರ್ಯಕ್ರಮದ ಸುಂದರ ಕ್ಷಣಗಳನ್ನು ಸೆರೆ ಹಿಡಿದಿರುವ ಸುದ್ದಿಯ ಮಾಧ್ಯಮ ಮಿತ್ರದವರಿಗೂ ಹಾಗೂ ರೈನ್ಬೋ ಹಟ್ ಛಾಯಾಗ್ರಾಹಕರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಧನ್ಯವಾದಗಳು. ತಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮ್ಯಾಮ್. ಹಣತೆ, ಸ್ವಾರ್ಥದ ತಪಸ್ಸಿಗೆ ತ್ಯಾಗದ ಹಣತೆ, ಸ್ವೇಚ್ಛೆಯ ತೀರಕ್ಕೆ ಸಂಸ್ಕಾರದ ಹಣತೆ, ಕಿಚ್ಚಿನ ಅಂಧಕಾರಕ್ಕೆ ಶಾಂತಿಯ ಹಣತೆ, ಅಂಧಕಾರ ಕಳೆದು ಮಮಕಾರ ಮೂಡಿ ಬೆಳಗಲಿ ಎನ್ನುವ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಾಗಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇವರಲ್ಲಿ ವಿನಂತಿಸುತ್ತಿದ್ದೇನೆ. ದೀಪ ಪ್ರಜ್ವಲನೆಗೆ ಕೈಜೋಡಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ಇಬ್ರಾಹಿಂ ಕೆ ಇವರು
ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಡುತ್ತಾ ಇದ್ದೇನೆ. ಪ್ರಗತಿ ಇದರ ಸಹಯೋಗದೊಂದಿಗೆ ಶ್ರುದ್ಧಿ ಎನ್ನುವಂತಹ ಒಂದು ಹೆಸರಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಎನ್ನುವಂತಹ ಒಂದು ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಂಡಂತಹ ಈ ಒಂದು ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಪರೀಕ್ಷೆಯನ್ನು ಎದುರಿಸುತ್ತಿರುವಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನಗೆ ಬಹಳ ಆಶ್ಚರ್ಯವಾಗುವಂಥದ್ದು ಈ ಬುದ್ಧಿಶಕ್ತಿಯ ಕುರಿತು. ವಿದ್ಯಾರ್ಥಿಗಳೇ, ಎಲ್ರಿಗೂ ಎರಡು ಕಣ್ಣುಗಳನ್ನು ದೇವರು ಕೊಟ್ಟಿದ್ದಾರೆ, ಎಲ್ರಿಗೂ ಎರಡು ಕಿವಿಗಳನ್ನು ಕೊಟ್ಟಿದ್ದಾರೆ, ಒಂದು ಬಾಯಿಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಓದ್ತೀರಿ, ಕೇಳ್ತೀರಿ, ಆದರೆ ನಿಮ್ಮೆಲ್ಲರ IQ ಪವರ್, ಬುದ್ಧಿಶಕ್ತಿ ಮಾತ್ರ ಬೇರೆ ಬೇರೆ ಇದೆ. ನನಗೆ ಇದೊಂದು ಬಹಳ ಆಶ್ಚರ್ಯ. ನನ್ನ ಮಕ್ಕಳೇ, ಬುದ್ಧಿಶಕ್ತಿ ಒಬ್ಬೊಬ್ಬರದು ಒಂದೊಂದು ರೀತಿ ಇದೆ. ಇದಕ್ಕೆ ಶಿಕ್ಷಣ ತಜ್ಞರು ಎರಡು ಕಾರಣಗಳನ್ನು ಕೊಡುತ್ತಾರೆ, ಎರಡು ಸಿದ್ಧಾಂತಗಳನ್ನು ಪ್ರತಿಪಾದಿಸ್ತಾರೆ. ಒಂದು ಮಾನವೀಯತೆಯ ಸಂಬಂಧದ ಒಂದು ಸಿದ್ಧಾಂತ. IQ ಪವರ್ ಹೇಗೆ ಬರುತ್ತೆ ಅಂದರೆ ಹುಟ್ಟಿನೊಂದಿಗೆ ಬರುತ್ತೆ. ಹುಟ್ಟಿನೊಂದಿಗೆ ಅಪ್ಪ ಒಳ್ಳೆ ಬ್ರಿಲಿಯಂಟ್ ಇದ್ದಾನೆ, ಅದೇ ತರ ಮಗನೂ ಆಗ್ಬಹುದು. ನೋಡಿ ಸಿದ್ಧಾಂತ. ಎರಡನೇ ಸಿದ್ಧಾಂತ ಮಕ್ಕಳೇ, ಎರಡನೇ ಸಿದ್ಧಾಂತ ಪರಿಸರದ ಸಿದ್ಧಾಂತ. ಒಂದು ಮಗುವಿನ ವ್ಯಕ್ತಿತ್ವದ ಬದಲಾವಣೆಯು ಆ ಪರಿಸರವನ್ನು ಅವಲಂಬಿಸಿ ಇದೆ. ಆ ಪರಿಸರ ಹೇಗಿದೆ? ಒಳ್ಳೆಯ ಪರಿಸರದಲ್ಲಿದೆ ಮಗು, ಒಳ್ಳೆಯ ಪರಿಸರದಲ್ಲಿ ಬೆಳೀತಾ ಇದೆ, ಒಳ್ಳೆಯ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡೀತಾ ಇದೆ, ಆ ಮಗುವಿನ ಬುದ್ಧಿಶಕ್ತಿ ಉತ್ತಮವಾಗುತ್ತೆ. ಪರಿಸರ ಅಂದರೆ ನಿಮ್ಮ ಮನೆ, ನಿಮ್ಮ ನೆರೆಮನೆ, ನಿಮ್ಮ ಕಾಲೇಜಿಗೆ ಬರುವಂತಹ ದಾರಿ, ನಿಮ್ಮ ಕಾಲೇಜು, ನಿಮ್ಮ ಕ್ಲಾಸ್, ನಿಮ್ಮ ಬೆಂಚಿನಲ್ಲಿ ಕೂತ್ಕೊಳ್ಳುವಂತಹ ನಿಮ್ಮ ಫ್ರೆಂಡ್ಗಳು, ನಿನ್ನ ತರಗತಿಯ ವಿದ್ಯಾರ್ಥಿಗಳು, ನಿನ್ನ ಗುರುಗಳು, ಇವರೆಲ್ಲರೂ ಸಹ ನಿನ್ನ ಪರಿಸರದಲ್ಲಿ ಪರಿಣಾಮವನ್ನು ಬೀರುತ್ತೆ. ಪ್ರಾಣಿಗಳು, ಮನೆಯಲ್ಲಿರುವಂತಹ ಸಾಕು ಪ್ರಾಣಿಗಳು, ಹೌದಲ್ವಾ? ಸ್ವಲ್ಪ ಫ್ಯಾನ್ ಆಫ್ ಮಾಡಿದ್ರೆ ಒಳ್ಳೇದಿತ್ತು, ಶಬ್ದ. ಪ್ರಾಣಿಗಳಿಂದ ಪಾಠ ಕಲ್ತಿದ್ದೇವೆ ನಾವೆಲ್ಲ ಸಣ್ಣದಿರುವಾಗ. ಪ್ರಾಣಿಗಳಿಂದ ಪಾಠ, ಬೆಕ್ಕಿನ ಜೊತೆಗೆ ನಮ್ಮ ಒಡನಾಟ, ನಾಯಿ ಜೊತೆಗೆ ನಾವು ಬೆಳೆದಿದ್ದೇವೆ. ಈಗ ಮಕ್ಕಳಿಗೆ ಸಾಕು ಪ್ರಾಣಿಗಳು ಸಿಗುವುದಿಲ್ಲ ಅಲ್ವಾ? ನಾಯಿಗಳ ಜೊತೆಗೆ ನಾವು ಬೆಳೆದಿದ್ದೇವೆ, ಬೆಕ್ಕುಗಳ ಜೊತೆಗೆ ಬೆಳೆದಿದ್ದೇವೆ, ಬೆಕ್ಕಿನಿಂದ ನಾವು ಪಾಠ ಕಲ್ತಿದ್ದೇವೆ, ಕೋಳಿಗಳಿಂದ ನಾವು ಪಾಠ ಕಲ್ತಿದ್ದೇವೆ. ಮಕ್ಕಳೇ,
ಬೆಕ್ಕಿನಿಂದ ಏನು ಪಾಠ ಕಲ್ತಿದ್ದೇವೆ? ಬೆಕ್ಕು ಎಷ್ಟು ಎತ್ತರದಿಂದ ಬೀಳಲಿ, ಬಿದ್ದಾಗ ನೆಲಕ್ಕೆ ತಲುಪುವಾಗ ಅದು 2 ಕೈ 2 ಕಾಲಲ್ಲೇ ನಿಲ್ತದೆ. ಎಲ್ಲರೂ ತಲೆ ಕೆಳಗಾಗಿ ಬೆಕ್ಕು ಬೀಳೋದು ನೋಡಿಲ್ಲ ನೀವು. ಎಷ್ಟು ಎತ್ತರದಿಂದ ಬಿದ್ರೂ ಸಹ ಭೂಮಿಗೆ ತಲುಪುವಾಗ ತನ್ನ ಕೈ ಮೇಲೆನೆ ನಿಲ್ತದೆ. ಮನುಷ್ಯ ನೋಡ ಬೀಳಿ, ಒಂದಿಷ್ಟು ಎತ್ತರದಿಂದ ಬೀಳುವಾಗಲೇ ನಂದು ಮುಗೀತು ಇಲ್ಲಿಗೆ ಅಂತ ಕೈ ಕಾಲು ಬಿಟ್ಟೇ ಬೀಳ್ತಾನೆ. ನಾಯಿಯಿಂದ ಪಾಠ ಬದುಕಿನಲ್ಲಿ, ಕೋಳಿಗಳಿಂದ ಪಾಠ. ಪರಿಸರದ ಸಿದ್ಧಾಂತವು ಬಹಳ ಮುಖ್ಯವಾಗಿರುತ್ತದೆ. ನಾವು ಯಾರ ಜೊತೆಗೆ ನಾವು ಫ್ರೆಂಡ್ಶಿಪ್ ಮಾಡಬೇಕು, ಯಾವ ಸಂಸ್ಥೆಯಲ್ಲಿ ನಾವು ಉದ್ಯೋಗ, ಇಂತಹ ಸಂಸ್ಥೆಗಳಲ್ಲಿ ನೀವು ಶಿಕ್ಷಣವನ್ನು ಪಡೆದರೆ ಖಂಡಿತವಾಗಿಯೂ ಸಹ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಜೀವನವು ರೂಪುಗೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಸಂಸ್ಥೆಯ ಜೊತೆಗೆ ಸಂಬಂಧ ಇದೆ. ಪ್ರಗತಿ ಸಂಸ್ಥೆಯವರು ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಅನೇಕ ಗ್ರಾಮೀಣ ವಿದ್ಯಾರ್ಥಿಗಳಿಗೆ CET ಮತ್ತು NEET ಕೋಚಿಂಗ್ ಅನ್ನು ಪ್ರಗತಿ ಸಂಸ್ಥೆಯ ಸಹಯೋಗದೊಂದಿಗೆ ನಮಗೆ ಒದಗಿಸಿಕೊಡ್ತಾ ಇದೆ. ಬರೀ ಶಿಕ್ಷಣವನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಶಿಕ್ಷಣವನ್ನು ಒಂದು ರೀತಿಯ ವ್ಯವಹಾರದ ದೃಷ್ಟಿಯಲ್ಲಿ ನೋಡುವಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಅನೇಕ ಬಡ ವಿದ್ಯಾರ್ಥಿಗಳಿಗೆ CET ಮತ್ತು NEET ತರಗತಿಗಳನ್ನು ನೀಡ್ತಾ ಇರುವಂತಹ ಪ್ರಗತಿ ಸಂಸ್ಥೆಯವರಿಗೆ ನಾನು ಆಭಾರಿಯಾಗಿದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ವಿದ್ಯಾರ್ಥಿಗಳೇ, ನಾಳೆ ನೀವು ಎಕ್ಸಾಮ್ ಬರೀತಾ ಇದ್ದೀರಿ. ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ನೀವೆಲ್ಲ ಇವತ್ತು ವಿದ್ಯಾರ್ಥಿಗಳಾಗಿದ್ದೀರಿ. ಒಂದು ಆಸೆ ಇರಬೇಕು ನಿಮಗೆ. ಸಮಾಜದಲ್ಲಿ ಒಬ್ಬ ಸಾಧನೆಯನ್ನು ಮಾಡಿದಂಥ ವ್ಯಕ್ತಿಯನ್ನು ನೋಡಿದಾಗ ನನಗೂ ಹಾಗೇ ಆಗಬೇಕು, ನನಗೂ ಇಲ್ಲಿರುವಂತಹ ಈ ಸಂಸ್ಥೆಯನ್ನು ಕಟ್ಟಿದಂತಹ ಸರ್ ಗೋಕುಲ್ ಸರ್ ಮತ್ತು ಹೇಮಲತಾ ಮೇಡಮ್ ಅನ್ನು ನೋಡಿದಾಗ ನನಗೂ ಇದೇ ತರ ಸಂಸ್ಥೆಯನ್ನು ನಡೆಸುವಂತಹ ಒಬ್ಬ ಪ್ರಾಂಶುಪಾಲರಾಗಬೇಕು ಎನ್ನುವಂತಹ ನಿಮಗೂ ಆಸೆ ಆಗಬೇಕು. ನಿಮ್ಮ ತರಗತಿಗೆ ಬರುವಂತಹ ಟೀಚರ್ ಅನ್ನು ಕಂಡಾಗ, ಅತ್ಯುತ್ತಮವಾಗಿ ಪಾಠ ಮಾಡುವಂತಹ ಮ್ಯಾಥ್ಸ್ ಲೆಕ್ಚರ್ ಅನ್ನು ನೋಡಿದಾಗ ನಿಮಗೂ ಸಹ ಆಸೆ ಆಗಬೇಕು, ನನಗೂ ಹಾಗೇ ಒಬ್ಬರು ಲೆಕ್ಚರ್ ಆಗಬೇಕು, ನನಗೂ ಅಡ್ವೊಕೇಟ್ ಆಗಬೇಕು, ನನಗೂ ಜಡ್ಜ್ ಆಗಬೇಕು, ನನಗೂ IAS ಪಾಸ್ ಮಾಡಬೇಕು, ನನಗೂ IPS ಆಗಬೇಕು. ನಿಮ್ಮ ಊರಿನ ಸಬ್ ಇನ್ಸ್ಪೆಕ್ಟರ್ ಬಂದು ಕಳ್ಳರನ್ನು ಹಿಡಿದು ಜೀಪಿನಲ್ಲಿ ಹತ್ತಿಸಿದಾಗ ನಿಮಗೂ ಆಸೆ ಆಗಬೇಕು. ಯಾರಾಗಬೇಕು ಅಂತ? ಕಳ್ಳರಾಗಬೇಕು ಅಂತನಾ? ಯಾರಾಗಬೇಕು? ಆ ಧಿಮಾಕಿ ಅಂತದ್ದು ಪಿಸ್ತೂಲ್ ಇಟ್ಕೊಂಡು ಸೊಂಟದಲ್ಲಿ ಯಾರು ದರೋಡೆ ಮಾಡ್ತಾರೆ ಜೀಪಿನಲ್ಲಿ ಹತ್ತಿಸುವಂತ ಸಮಯದಲ್ಲಿ ನಿಮಗೂ ಆಸೆ ಆಗಬೇಕು. ಮಕ್ಕಳೇ, ಜಡ್ಜ್ ಆಗಬೇಕು, ನನಗೂ ಮುಖ್ಯಮಂತ್ರಿ ಆಗಬೇಕು, ನನಗೂ ಮಂತ್ರಿ ಆಗಬೇಕು, ನನಗೂ ಅಡ್ವೊಕೇಟ್ ಆಗಬೇಕು, ನನಗೂ ಡಾಕ್ಟರ್ ಆಗಬೇಕು. ಒಂದು ಆಸೆ ಇರಬೇಕು. ಆ ಆಸೆಯನ್ನು ಈಡೇರಿಸುವಂತ ಯೋಜನೆಗಳನ್ನು ಹಾಕಿಕೊಳ್ಬೇಕು. ನಾವೆಲ್ಲ ಕೇಳಿದ್ದೇವೆ, ನಮ್ಮ ಫ್ರೆಂಡ್ಗಳೆಲ್ಲ ಹೇಳೋದು ಕೇಳ್ತೇವೆ, ನಮ್ಮ ವಯಸ್ಸಿನವರೆಲ್ಲ ಹೇಳೋದು ಕೇಳ್ತೇವೆ. ನಮಗೆಲ್ಲ ಓದುವಾಗ ಯಾರು ಹೇಳಿಕೊಟ್ಟಿಲ್ಲ ಸೈನ್ಸ್ ಅಂದರೆ ಏನು. ನಮ್ಮ ಕ್ಲಾಸಲ್ಲಿ ನಾನು ಫಸ್ಟ್ PUC ಹೋಗಿ ಆರ್ಟ್ಸಲ್ಲಿ ಕೂತಾಗ ನಮ್ಮಲ್ಲಿ ಕೇಳ್ತಾ ಹೋದ್ರು ಏನಾಗಬೇಕು ಅಂತ. ಆಗ ಆರ್ಟ್ಸ್ ತಗೊಂಡು ನಾವು ಹೇಳೋದು ನಾವು ಡಾಕ್ಟರ್ ಆಗಬೇಕು ಅಂತ. ನಮಗೆ ಗೊತ್ತಿಲ್ಲ ಆರ್ಟ್ಸ್ ತಗೊಂಡ್ರೆ ಡಾಕ್ಟರ್ ಆಗೋದಾ ಅಂದ್ರೆ ಆವಾಗಿನ ಪರಿಸ್ಥಿತಿ ಆಗಿತ್ತು, ಈಗ ಆಗಲ್ಲ. ಮಾರ್ಗದರ್ಶನವನ್ನು ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದಾರೆ. ನೀವು ಹೇಗೆ ಪರೀಕ್ಷೆಯನ್ನು ಎದುರಿಸಬೇಕು, ಪರೀಕ್ಷೆ ಎದುರಿಸಿದ ನಂತರ ಆನಂತರ PUC ಮುಗಿಸಿದ ನಂತರ ಯಾವುದೆಲ್ಲ ಕೋರ್ಸುಗಳಿದೆ ಇವತ್ತೆಲ್ಲವನ್ನು ಹೇಳಿಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಆ ಆಸೆಯ ಜೊತೆಗೆ ಒಂದು ಯೋಜನೆಗಳನ್ನು ಹಾಕಿಕೊಳ್ಬೇಕು. ನಾನು ಏನಾಗಬೇಕು, ನನ್ನ ಗುರಿ ಯಾವುದು, ನಾನು ಆ ಆಸೆಯನ್ನು ಈಡೇರಿಸಬೇಕಾದ್ರೆ ಅದಕ್ಕೆ ಬೇಕಾದ ಯೋಜನೆ ಪ್ಲಾನಿಂಗ್ ಮಾಡಿಕೊಂಡು ನಾನು ಹೇಗೆ ಓದಬೇಕು ಎನ್ನುವ ಯೋಜನೆಗಳನ್ನು ಹಾಕಿಕೊಂಡು ಅದಕ್ಕಾಗಿ ಕಾರ್ಯಚಟುವಟಿಕೆಗೆ ಇಳಿಬೇಕು. ಶ್ರಮ ಪಡಬೇಕಾದದ್ದು ಇಲ್ಲಿ
ಮೂರನೇ ಅಂಶ, ಕಾರ್ಯಚಟುವಟಿಕೆಗೆ ಇಳಿಯುವಾಗ ನಾವು ಜಾರಿ ಬಿಡುತ್ತೇವೆ. ನಾವು ನಮ್ಮ ನಿದ್ದೆಯನ್ನು ಕಡಿಮೆ ಮಾಡಬೇಕಾಗತ್ತೆ, ಸ್ವಲ್ಪ ಓದಬೇಕಾಗತ್ತೆ, ನಮ್ಮ ಇತರ ಚಟುವಟಿಕೆಗಳನ್ನು ಕಡಿಮೆ ಮಾಡಬೇಕಾಗತ್ತೆ. ಎಕ್ಸಾಮ್ ಹತ್ರ ಬೇಕಾಗತ್ತೆ. ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿಕ್ಕಿದ್ದೇವೆ, ಮಕ್ಕಳೇ ನಿಮಗೊಂದು ಕಿವಿ ಮಾತು ಕೊಡ್ತಾ ಇದ್ದೀನಿ. ಇವಾಗ ನಾವು ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಮೊಬೈಲ್ನಲ್ಲಿ. ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹೇಳಿದಾಗ ಒಂದಿಷ್ಟು ವಿದ್ಯಾರ್ಥಿಗಳು ಆ ಮೊಬೈಲ್ ಫೋನನ್ನು ತಂದು ಕೊಟ್ಟಿದ್ದಾರೆ ನಮ್ಮಲ್ಲಿ. ಇಲ್ಲ, ನಮಗೆ ಇನ್ನು ಎಕ್ಸಾಮ್ ಮುಗಿಸಿದ ನಂತರ ನೀವು ಮೊಬೈಲ್ ಕೊಟ್ಟರೆ ಸಾಕು ಸರ್ ಅಂತ. ಯಾಕಂದರೆ ಇಡೀ ಸಮಯವನ್ನು ಅದು ವ್ಯರ್ಥ ಮಾಡುತ್ತೆ. ನೀವು ಅದರಲ್ಲಿ ಗ್ರೂಪುಗಳಿದೆ, ಎಕ್ಸಾಮ್ ಹತ್ರ ಬರುವಾಗ ನಾನು ಹೇಳ್ತಾ ಇದ್ದೀನಿ, ಅದರಲ್ಲಿ ತುಂಬ ಗ್ರೂಪುಗಳಿದೆ ಮಕ್ಕಳೇ. ಆ ಗ್ರೂಪುಗಳಿಂದ ಒಂದಿಷ್ಟು ಸಮಯ ಲೆಫ್ಟ್ ಆಗಿ ಒಂದು ಮೆಸೇಜ್ ಹಾಕಿ, ನನಗೆ ಸೆಕೆಂಡ್ PUC ಪಬ್ಲಿಕ್ ಎಕ್ಸಾಮ್ ಇದೆ, ನನಗೆ ಓದಲಿಕ್ಕಿರುವ ಕಾರಣ ನನಗೆ ಸಮಯವಿಲ್ಲ, ನನ್ನ ಎಕ್ಸಾಮ್ ಮುಗಿಸಿದ ನಂತರ ನಾನು ಜಾಯಿನ್ ಆಗ್ತೇನೆ. ಮೊಬೈಲ್ ಫೋನನ್ನು ಎಷ್ಟು ಅಗತ್ಯ ಇದೆ, ಪರೀಕ್ಷೆಗೆ ಸಂಬಂಧಿಸಿದ ವಿಷಯಗಳಿಗೆ ಮಾತ್ರ ಬಳಕೆ ಮಾಡಿ, ಪರೀಕ್ಷೆ ಆಗುವವರೆಗೆ ಮತ್ತೆ ನಿಮಗೆ ಮೊಬೈಲ್ ಸ್ವಾಗತಿಸಬೇಕು. ಬಹಳ ಈ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳಾಗಿದೆ ಅಲ್ವಾ. ವಾರ್ಷಿಕೋತ್ಸವ ಆಗಿರಬಹುದು, ಬಹಳ ಚೆನ್ನಾಗಿ ನೀವು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನೀವು ಕುಣಿದಾಡಿರಬಹುದು. ಹಾಗೆ ಈ ಪರೀಕ್ಷೆಯನ್ನು ಸಹ ಎದುರಿಸಿ, ಯಾಕಂದ್ರೆ ಪರೀಕ್ಷೆ ಬೇಕು. ಒಂದು ವರ್ಷದ ಬ್ಯಾಚಿಗೆ ಸೆಕೆಂಡ್ PUC ಪರೀಕ್ಷೆ ಇಲ್ಲ, ಅಲ್ಲಿ ಯಾವ ಕಾಲೇಜಿನಲ್ಲಿ ಇಲ್ಲ ಇತ್ತು, ಸೆಕೆಂಡ್ PUC ಪರೀಕ್ಷೆ ಇಲ್ಲ. ಬಹಳ ಖುಷಿ ಆಯಿತು ಮಕ್ಕಳೇ, ಯಾಕಂದ್ರೆ ಕೊರೋನಾ ಬ್ಯಾಚ್. ಬಹಳ ಖುಷಿ ಮಕ್ಕಳಿಗೆ, ಸುಮಾರು 2000 ಮಂದಿಗೆ 600ರಲ್ಲಿ 600 ಅಂಕಗಳು. ಬಹಳ ಖುಷಿ ಆಯಿತು. ನಾವು ನೋಡ್ತಾ ಇದ್ದೇವೆ ಟಿವಿಯಲ್ಲಿ, ಆವಾಗ ಬರ್ತಾ ಇತ್ತು ಒಂದು ಹುಡುಗಿಯ ಸಂದರ್ಶನ, 600ರಲ್ಲಿ 600 ಅಂಕಗಳು ಸಿಕ್ಕಿದವಳಿಗೆ. ಪರೀಕ್ಷೆ ಇಲ್ಲ, ಪರೀಕ್ಷೆ ಎಲ್ಲ ಸೇರಿಸಿ ಇಲ್ಲಿಂದ ನಾವು ಕಾಲೇಜಿಂದ ಕಳಿಸಿದ್ದ ಅಂಕ ಪಬ್ಲಿಕ್ ಪರೀಕ್ಷೆ ಆಗಿಲ್ಲ. ಆವಾಗ ಅವಳು ಹೇಳುವುದು ಮಾತು, ನನಗೆ 600ರಲ್ಲಿ 600 ಅಂಕಗಳು ಸಿಕ್ಕಿದೆ, ಆದರೆ ನನಗೆ ಖುಷಿ ಇಲ್ಲ, ನಾನು ಟಾಪರ್ ಆಗಿದೆ, ನನಗೆ ಖುಷಿ ಇಲ್ಲ. ಪರೀಕ್ಷೆ ಯಾಕೆ ಬೇಕು ಹೇಳ್ತಾ ಇದ್ದೀನಿ ಮಕ್ಕಳೇ. ಆ ನಂತರ ಆ ಬ್ಯಾಚಿನವರಿಗೆ ಎಲ್ಲರೂ ಅದರಿಂದ ಆ ಅಂಕಗಳನ್ನು ಪಡೆಯಿರಿ. ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ. ಬಹುಶಃ ಅತ್ಯುತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ನಾನು ಹೆಚ್ಚು ಮಾತಾಡೋದಿಲ್ಲ. ಇನ್ನು ಮುಂದೆ ಅನೇಕ ವಿಷಯವಾರು, ಸಬ್ಜೆಕ್ಟ್ ವಾರು ನಿಮಗೆ ತರಬೇತಿಗಳು ನಡೀಲಿಕ್ಕಿದೆ. ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆಗೆ ಇಷ್ಟ. ಥ್ಯಾಂಕ್ ಯು. ವಿದ್ಯಾರ್ಥಿಗಳ ಜೀವನದಲ್ಲಿ ಆಸೆಗಳು, ಯೋಜನೆಗಳು, ಉತ್ತಮ ಪರಿಸರ, ಶ್ರಮವಿದ್ದಾಗ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಎಂದು ತಿಳಿಸಿದ ತಮಗೆ ಸಂಸ್ಥೆಯ ವತಿಯಿಂದ ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವ ಧರ್ಮಪ್ಪಗೌಡ, ಆಂಗ್ಲ ಭಾಷಾ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು, ಇವರು ಒಂದೆರಡು ಹಿತನುಡಿಗಳನ್ನಾಡಬೇಕಾಗಿ ಕೇಳಿಕೊಡುತ್ತಿದ್ದೇನೆ. ಸಂಸ್ಥೆಯವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ವೇದಿಕೆಯ ಮೇಲಿರುವಂತಹ ಗೋಕುಲ್ನಾಥ್ ಸರ್ ಅವರೇ, ಪ್ರಾಂಶುಪಾಲರಾಗಿರುವಂತಹ ಹೇಮಲತಾ ಮೇಡಮ್, ಇಬ್ರಾಹಿಂ ಸರ್ ಹಾಗೂ ನಮ್ಮ ಈ ಸಂಸ್ಥೆಯ ಉಪನ್ಯಾಸಕಿಯವರೇ, ನಮ್ಮ ಈ ಸಂಸ್ಥೆಯ ಪ್ರೀತಿಯ ವಿದ್ಯಾರ್ಥಿಗಳೇ, ಒಳ್ಳೆಯ ಸಂದರ್ಭದಲ್ಲಿ ಗೋಕುಲ್ನಾಥ್ ಸರ್ ಮತ್ತು ಹೇಮಲತಾ ಮೇಡಮ್ ಅವರು ನಿಮ್ಮನ್ನು ಸೇರಿಸಿದ್ದಾರೆ. ನಮ್ಗೆ ಬಹಳ ಖುಷಿ ಆಯ್ತು. ಈಗ
ಕಾರ್ಯಕ್ರಮ ನಮ್ಮ ಹೆಚ್ಚು ಹೆಚ್ಚು ಹುಡುಗರು ಜೊತೆಗೆ ಸ್ವಲ್ಪ ಹುಡುಗಿಯರು ನೀವು ಕೂಡ ಪಡ್ಕೊಳ್ತಾ ಇದ್ರಿ. ಅನೇಕ ಪ್ರತಿಷ್ಠಿತ ಸಂಸ್ಥೆಗಳಿಂದ ಉಪನ್ಯಾಸಕರಿಂದ ನಿಮಗೆ ಮಾಹಿತಿಯನ್ನ ಕೊಡಲಿಕ್ಕೆ ಇದ್ದಾರೆ. ಒಳ್ಳೆಯ ಕಾರ್ಯ. ಏನು ನಿಮಗೆ ವರ್ಗಾಯಿಸಬೇಕು ಅಂತ ಆ ಎಲ್ಲ ವಿಚಾರಗಳನ್ನ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಗಳಂತ ಇಬ್ರಾಹಿಂ ಸರ್ ಅವರು ತಲುಪಿಸಿದ್ದಾರೆ ನಿಮಗೆ. ವಿದ್ಯಾರ್ಥಿಗಳೇ ಆ ಮಾತುಗಳನ್ನು ಹೇಳಿದರು. ಈ ಸಂದರ್ಭದಲ್ಲಿ ನನಗೆ ನನ್ನ ಬಾಲ್ಯದ ನೆನಪುಗಳು ಆಗ್ತಾ ಇವೆ. ಹಳ್ಳಿಯಲ್ಲಿ ನಾನು ಕೂಡ ಕಲ್ತವ. ನನ್ನ ತಂದೆ ತಾಯಿಗಳು ಅವಿದ್ಯಾವಂತರು. ನಾನು ರಾಮಕುಂಜೇಶ್ವರ ಅಂತ ಗೊತ್ತಿರಬಹುದು, ಅಲ್ಲಿ SSLC ಅನ್ನು ಮಾಡಿದ್ದೆ. ಈಗಿನ ಮಕ್ಕಳಾಗೆ 99, ಈಗ 95% SSLC ತೆಗೆದ್ರೆ ಮಾರ್ಕ್ ಅಲ್ಲ, 98, 99, 100 ತೆಗೆದ್ರೆ ಒಳ್ಳೆಯ ಮಾರ್ಕು. ಆವಾಗ ಆಗಿನ ಕಾಲಕ್ಕೆ ಒಂದು ಮಾರ್ಕನ್ನು ತೆಗೆದುಕೊಂಡು ಅಲ್ಲಿ ರಾಮಕುಂಜದಲ್ಲಿ ಆರ್ಟ್ಸ್ ಮಾತ್ರ ಇತ್ತು, ಕಾಮರ್ಸ್ ಇರಲಿಲ್ಲ, ಸೈನ್ಸ್ ಅಂತ ಇಲ್ಲ. ಕಾಲೇಜಿಗೆ ನಾನು ಸೇರಿಕೊಂಡೆ. ಆವಾಗ ಆರ್ಟ್ಸ್ಗೆ ಸೇರಿಕೊಂಡೆ. ಆವಾಗ ಅಲ್ಲಿಯ ಕೆಲವರು ಹೇಳಿದರು, ಆರ್ಟ್ಸ್ ತಗೊಂಡ್ರೆ ಏನು ಪ್ರಯೋಜನ ಇಲ್ಲ ಅಂತ, ಏನೋ ಕಾಮರ್ಸ್ ಸೈನ್ಸ್ ಎಲ್ಲ ತಗೊಂಡ್ರೆ ಒಳ್ಳೇದು ಭವಿಷ್ಯ ಅಂತ ಹೇಳಿದ್ರು. ಹಾಗೆ ನಾನು 1 ತಿಂಗಳಾಗಿತ್ತು ಕಾಲೇಜಿಗೆ ಸೇರಿ. ಆಗ ಉಪ್ಪಿನಂಗಡಿಯಲ್ಲಿ ಸೈನ್ಸ್ ಇದೆ, ಆಗ ಅಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಇತ್ತು. ನಾನು ಮತ್ತು ನನ್ನ ಸ್ನೇಹಿತ ಒಬ್ರು ಹೋಗಿ ಅಲ್ಲಿ ಕೇಳಿದೆ, ಸರ್ ನಾವು ಆರ್ಟ್ಸ್ ಅಲ್ಲಿ ತಗೊಂಡು ನಾವು ಕಾಮರ್ಸ್ ಕಲಿಬೇಕಾಗಿದೆ, ಒಂದು ಸೀಟ್ ಕೊಡ್ಬೋದಾ, 2 ಸೀಟ್ ನಮಗೆ ಕೊಡ್ಬೋದಾ ಅಂತ. ಆಗ ಪ್ರಾಂಶುಪಾಲರು, ಯಾರು ಅಂತ ನೆನಪು ಬರ್ತಾ ಇಲ್ಲ, ಅವರು ಹೇಳಿದರು, ನೀವು ಬಂದದ್ದು ಬೇಗ ಆಯಿತು ವಿದ್ಯಾರ್ಥಿಗಳೇ ಅಂತ, ಸ್ವಲ್ಪ ಬೇಗ ಆಯಿತು ಅಂತ ಹೇಳಿದರು. ಅಂತೂ ನಾವು ಆರ್ಟ್ಸನ್ನು ಮುಂದುವರಿಸಿದೆವು. ಯಾಕೆ ಈ ಮಾತನ್ನು ಹೇಳಿದೆ ಅಂತ ಹೇಳಿದರೆ, ಇಬ್ರಾಹಿಂ ಸರ್ ಹೇಳಿದ ಹಾಗೆ ಆಗಿನ ಕಾಲದಲ್ಲಿ ಮಾಧ್ಯಮಗಳಾಗಲಿ, ಗುರುಗಳಾಗಲಿ, ಸಂಸ್ಥೆಗಳಾಗಲಿ, ವಿದ್ಯಾಸಂಸ್ಥೆಗಳಾಗಲಿ ಅಥವಾ ಹೊರಗಿನವರಾಗಲಿ ಯಾವುದೇ ಮಾಹಿತಿಗಳನ್ನು ನಮಗೆ ನೀಡ್ತಾ ಇರಲಿಲ್ಲ. ಯಾವುದೇ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಇಂಥ ಎಡವಟ್ಟುಗಳು ಹಾಗೆ ಆಗ್ತಾ ಇತ್ತು. ನೀವೆಲ್ಲ ತುಂಬ ಅದೃಷ್ಟವಂತರು. ಬೇಕಾದಷ್ಟು ಮಾಧ್ಯಮಗಳು, ಬೇಕಾದಷ್ಟು ಸಂಸ್ಥೆಯವರು, ನಮ್ಮ ಪ್ರಗತಿಯ ಗೋಕುಲ್ನಾಥ್ ಸರ್ ಅಂತ ಒಂದು ಸಹೃದಯ ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿಗಳು ಸಮಾಜದ ತಮ್ಮ ವಿದ್ಯಾರ್ಥಿಗಳ ಪ್ರಗತಿಗಾಗಿ ಪ್ರಯತ್ನವನ್ನು ಮಾಡುವಂತಹ ಒಂದು ಪ್ರಶಂಸನೀಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಪ್ರಗತಿಯ ಬಗ್ಗೆ ಹೇಳೋದಿದ್ರೆ ಬಹಳಷ್ಟು ಅಲ್ಲಿ ವರ್ಷಗಳಿಂದ ಬಹಳ ಶ್ರಮಪಟ್ಟು ಸಂಸ್ಥೆಯನ್ನು ಒಳ್ಳೆಯ ರೀತಿಯಿಂದ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ತಾವು ಸಮಾಜದಿಂದ ಏನನ್ನು ಕೊಡ್ತಾ ಇದ್ದೇವೆ ಅದನ್ನು ಸಮಾಜಕ್ಕೆ ಅರ್ಪಿಸುವಂಥ ಒಂದು ಒಳ್ಳೆಯ ಕೆಲಸಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ಏನು ನಾವು ಸಮಾಜದಿಂದ ಪಡೆಯುತ್ತೇವೆ ಅದನ್ನು ಸಮಾಜಕ್ಕೆ ಹಾಕುವ ಮೂಲಕ ಸಮಾಜಮುಖಿ ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡುವಂಥ ಅವರು ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಸಣ್ಣ ದೃಷ್ಟಾಂತವನ್ನು ಹೇಳ್ತೇನೆ. ಬಹುಶಃ ಇದಕ್ಕೆ ಕೋರಿಲೇಟ್ ಆಗ್ಬೋದು ಅಂತ ಕಾಣುತ್ತದೆ. ನನಗೆ ನೆನಪಾಗುವುದು ವಿದ್ಯಾರ್ಥಿಗಳನ್ನ, ಅವರು ಸರ್ ಇಬ್ರಾಹಿಂ ಸರ್ ಇದರ ಬಗ್ಗೆ ಹೇಳಿದರು. ಆದರೆ ತುಳಸಿದಾಸರ ಬಗ್ಗೆ ಕೇಳಿರ್ಬೋದು ನೀವು. ಮದುವೆ ಆದಂಥ ಹೊಸತು 1 ತಿಂಗಳಾಗಿದೆಯಷ್ಟೇ. ಹೆಂಡತಿ ತವರು ಮನೆಗೆ ಹೋಗಿದ್ದಾಳೆ. ರಾತ್ರಿಯ ಹೊತ್ತು ತುಳಸಿದಾಸರಿಗೆ ಹೆಂಡತಿಯ ನೆನಪಾಗುತ್ತದೆ. ಹೆಂಡತಿಯ ಮನೆಗೆ ಹೋಗಬೇಕು ಅಂತ ಆದ್ರೆ ತುಂಬಿದ ಹರಿಯುವಂತ ನದಿಯನ್ನ ದಾಟಿಕೊಂಡು ಹೋಗಬೇಕು. ರಾತ್ರಿಯ ಹೊತ್ತು ಛಲ ಬಿಡದ ಈ ತುಳಸಿದಾಸರು ಎಲ್ಲ ಧೈರ್ಯ ಮಾಡಿಕೊಂಡು ನದಿಯನ್ನ ದಾಟಿ ತನ್ನ ಪ್ರೀತಿಯ ಹೆಂಡತಿಯ ಮನೆಗೆ ಹೋಗ್ತಾರೆ. ಮನೆಗೆ ಹೋಗುವಾಗ ಮಡದಿ ಅಲ್ಲಿ ಮಾಳಿಗೆಯ ಮೇಲೆ ಮಲಗಿದ್ದಾಳೆ. ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ ಒಂದು ಹಗ್ಗದ ಸಹಾಯದಿಂದ ಅವರು ಮೇಲೆ ಹೋಗಿ ತನ್ನ
ಮಡದಿಯನ್ನು ಅವರು ಮಾತಾಡಿಸ್ತಾರೆ, ಸೇರಿಕೊಳ್ತಾರಂತೆ. ಆವಾಗ ಹೆಂಡತಿಗೆ ಆಶ್ಚರ್ಯ ಆಗ್ತದಂತೆ. ಹೇಗೆ ಬಂದ್ರೆ ಇಷ್ಟು ಈ ರಾತ್ರಿಯಲ್ಲಿ ಯಾವುದೂ ಇಲ್ಲ, ಸ್ಟೆಪ್ ಇಲ್ಲ, ಏನೂ ಇಲ್ಲ, ಮೇಲೆ ಬಂದಿದ್ರೆ ಹೇಗೆ ಅಂತ ಹೇಳಿ ನೋಡುವಾಗ ಮೊಬೈಲ್ ಇಲ್ಲದೆ ನಮ್ಮ ಜೀವನ ಇಲ್ಲ. ನಮ್ಮ ಸರ್ ಹೇಳಿದರು, ಕೆಲವು ವಿದ್ಯಾರ್ಥಿಗಳು ಶಸ್ತ್ರ ತ್ಯಾಗ ಮಾಡಿದ ಹಾಗೆ ಮೊಬೈಲ್ ತ್ಯಾಗವನ್ನು ಮಾಡಿ ಕೆಲವು ಕೊಟ್ಟಿದ್ದಾರೆ ಅಂಥೇಳಿ, ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ನೀವು ವಿದ್ಯಾರ್ಥಿಗಳೇ ಸ್ವಲ್ಪ ಮೊಬೈಲ್ ಮೇಲಿನ ಪ್ರೀತಿಯನ್ನು ಬಿಟ್ಟಾಗ, ಮೊಬೈಲ್ ಮೇಲಿನಂಥ ವ್ಯಾಮೋಹವನ್ನು ಬಿಟ್ಟಾಗ, ಅಟ್ಲೀಸ್ಟ್ ಸರ್ ಹೇಳಿದಾಗೆ ಪರೀಕ್ಷೆಯ ಸಮಯದಲ್ಲಿ ನೀವು ಅದ್ಭುತವಾದಂಥ ಸಾಧನೆಯನ್ನು ಮಾಡ್ಬೋದು, ಅಥವಾ ಒಳ್ಳೆಯ ಸಾಧನೆಯನ್ನು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಕೋರಿಲೇಟ್ ಮಾಡ್ತೇನೆ. ಎಷ್ಟು ಸರಿಯಾಗುತ್ತ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಸಮಯವನ್ನು, ನಮ್ಮ ಅಮೂಲ್ಯವಾದ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕಂತ ಅದ್ಭುತ ಸಮಯವನ್ನ ನಾವು ಮೊಬೈಲ್ನಲ್ಲಿ ಕಾಲಹರಣ ವ್ಯರ್ಥವನ್ನ ಮಾಡುವುದರ ಬದಲು ಒಳ್ಳೆಯ ವಿಚಾರ, ಭವಿಷ್ಯದ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಖಂಡಿತ ಒಳ್ಳೆಯದಾಗ್ಬೋದು ಅಂತ ನಾನು ತಿಳಿಸಿಕೊಂಡು ಹೇಳ್ತಾ, ಯಶಸ್ಸಿಗೆ ಬೇಕಾದಷ್ಟು ನಮ್ಮ ಹೇಳಿದ್ದಾರೆ. ನೀವು ಪರೀಕ್ಷೆಯ ಸಮಯದಲ್ಲಿ ಬೇರೆ ಬೇರೆ ವಿಚಾರಗಳು, ಮನಸ್ಸಿನ ನಿಗ್ರಹ, ಒಳ್ಳೆಯದಾದಂತಹ ನಿದ್ರೆ, ಒಳ್ಳೆಯದಾದಂತಹ ಆಹಾರ, ಇದರ ಬಗ್ಗೆ ಲಕ್ಷ್ಯವನ್ನು ವಹಿಸಿ ಜಾಗೃತೆ ವಹಿಸಿದಾಗ ಯಶಸ್ಸಿಗೆ ನೀವು ಖಂಡಿತ ಯಶಸ್ಸಿನರಿಗೆ ಹೋಗ್ತೀರಾ. ಅಂತಹ ನಮ್ಮ ಗೋಕುಲ್ನಾಥ್ ಸರ್ ಅವರು ಒಬ್ಬ ದಾನಿ ಅನ್ನೋದಕ್ಕೆ ನಮ್ಮಲ್ಲಿ 1100 ಮಕ್ಕಳು ಕಲಿತಾ ಇದ್ದಾರೆ. ನಮ್ಮ ಕೊಂಬಿಟ್ಟು ಅನ್ನುವಂಥ ದೊಡ್ಡ ಸಂಸ್ಥೆ ಇತ್ತೀಚೆಗೆ ಸುಮಾರು 1 ಲಕ್ಷ ರೂಪಾಯಿಯಷ್ಟು ಫರ್ನಿಚರನ್ನು ನಮ್ಮ ಸಂಸ್ಥೆಗೆ ಅವರು ಉದಾರವಾಗಿ ದೇಣಿಗೆಯನ್ನು ನೀಡಿದ್ದಾರೆ. ಅದನ್ನು ನಾವು ಖಂಡಿತ ಇಲ್ಲಿ ನೆನಪು ಮಾಡಬೇಕು. ಅದರೊಟ್ಟಿಗೆ ಇಂತಹ ಶ್ರದ್ಧೆ ದ ಪಾತ್ ಆಫ್ ಸಕ್ಸಸ್, ಶ್ರದ್ಧೆ ದ ಪಾತ್ ಆಫ್ ಸಕ್ಸಸ್, ಯಶಸ್ಸಿನೆಡೆಗೆ ದಾರಿ, ಯಶಸ್ಸಿನ ದಾರಿ ಅನ್ನುವಂತ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಜೊತೆಗೆ ಉಪನ್ಯಾಸಕರನ್ನು ಕರೆಸಿ ಮಾಹಿತಿಯನ್ನ ಕೊಡಲಿಕ್ಕಿದ್ದಾರೆ. ಎಲ್ಲವೂ ಕೂಡ ಉಚಿತ. ಇದು ಅವರ ಒಂದು ಹೃದಯ ವೈಶಾಲ್ಯತೆಗೆ ಒಂದು ಉದಾಹರಣೆ ಅಂತ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದಿಂದ ಒಳ್ಳೆಯದಾಗಲಿ. ನಮ್ಮ ಪ್ರಗತಿ ಸಂಸ್ಥೆಯವರು ಇನ್ನಷ್ಟು ಕಾರ್ಯಗಳನ್ನ, ಕಳೆದ ವರ್ಷ ನಾವೊಂದು CT ಅಂತ ಪ್ರಿನ್ಸಿಪಾಲ್ ಆಗಿರುವಾಗ ಸ್ಟಾರ್ಟ್ ಮಾಡಿದೆ. ಅದು 1 ವರ್ಷ ನಮ್ಮ ಸರ್ ಅವರನ್ನು ಕೂಡ ಆಗಲಿ ಅಂತ ಹೇಳಿ, ಆದ್ರೆ ಅದು 1 ವರ್ಷ ಮಾತ್ರ, ಈ ವರ್ಷ ಆಗಲಿಲ್ಲ. ನಮ್ಮ ಸರ್ ಗೊತ್ತಾಗ ಹೇಳಿತು, ಇವರೇ ನಿಮಗೆ ಅವ್ರಿಗೆ ವಹಿಸಿಕೊಟ್ರೆ ನಿಮ್ಮ ಇಡೀ ವರ್ಷದ CT ಕ್ಲಾಸನ್ನು ಪ್ರಗತಿಯವರೇ ಮಾಡಿಕೊಡ್ತಾರೆ ಅಂತ. ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕೂಡ ಇದನ್ನು ಮಾಡಬಹುದು. ನಾನು ನಮ್ಮ ಈಗಿನ ಪ್ರಾಂಶುಪಾಲಿಗೆ ಇದನ್ನು ವರ್ಗಾಯಿಸ್ತೇನೆ ಅಂತ ಹೇಳುತ್ತಾ, ನಮ್ಮ ಪ್ರಗತಿಯವರ ಇಂಥ ಕಾರ್ಯಗಳು ಇನ್ನಷ್ಟು ಮಕ್ಕಳಿಗೆ ಪ್ರಯೋಜನ ಆಗಲಿ. ಇಲ್ಲಿಗೆ ನಿಲ್ಲದೆ ಮುಂದಿನ ವರ್ಷಗಳಲ್ಲಿ ಕೂಡ ಇಂಥ ದ ಪಾತ್ ಆಫ್ ಸಕ್ಸಸ್ ಅನ್ನುವಂಥ ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ವೈಯಕ್ತಿಕವಾಗಿ ನಾನು ಅವರಿಗೆ ಅಭಿನಂದಿಸುತ್ತಾ, ಕೃತಜ್ಞತೆಯನ್ನು ತಿಳಿಸುತ್ತಾ, ನನಗೊಂದು ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ನನ್ನ ಬಹಳ ಪ್ರೀತಿಯಿಂದ ಅವರ ಆ ಒಂದು ಮಾತು, ಆ ಮಾತಿಗೆ ಯಾರು ಕೂಡ ಬೇಡ ಅಂತ ಹೇಳಿಕಲ್ಲ, ಆ ಒಂದು ವಿನಯದಿಂದ, ಒಂದು ಒಳ್ಳೆಯ ಸೌಜನ್ಯದಿಂದ ನಮ್ಮನ್ನು ಅವರು ಕರೆದರು. ನಾನು ಬೇಡ ಎಂದು ಅವರ ನಡವಳಿಕೆಯಿಂದ ಬೇಡ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬರ್ತೇನೆ ಸಾರ್ ಅಂತ ಹೇಳಿದ್ದೇನೆ, ಬಂದಿದ್ದೇನೆ. ನನಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮಗೆ ವಿಶೇಷವಾದಂಥ ಧನ್ಯವಾದ ಹೇಳ್ತಾ, ಕೇಳಿದ ನಿಮಗೆಲ್ಲರಿಗೂ ಕೂಡ ನಾನು ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಮನಸ್ಸಿನ ನಿಗ್ರಹ ಹಾಗೂ ಲಕ್ಷ್ಯ ಕೊಟ್ಟು ಕಲಿಯುವ ಮೂಲಕ ಯಶಸ್ಸನ್ನು ಕಾಣಬೇಕು ಎನ್ನುತ್ತಾ ಮಕ್ಕಳಿಗೆ ಹಿತವಚನವನ್ನು ನೀಡಿದ ತಮಗೆ ಧನ್ಯವಾದಗಳು ಸರ್.
ಇದೀಗ ಅಧ್ಯಕ್ಷೀಯ ನುಡಿ ನಮ್ಮ ಸಂಸ್ಥೆಯ ಸಂಚಾಲಕರಾದ ಗೋಕುಲ್ನಾಥ್ ಸರ್ ಇವರಿಂದ. ಯಾವುದೋ ಅವನ ನೆಂಟರ ಮನೆಗೆ ಹೋಗಿ ಅವನು ಅದೇ ತರ ಆಯಿತು. ನಾನು ಹೋದಾಗ ಚಾರ್ಜ್ ಪ್ರಿನ್ಸಿಪಲ್ ಆಗಿ ಕಿಣಿ ಮಾಸ್ಟ್ರು ಅಂತ ಇದ್ರು, ಕಿಣಿ ಸರ್, ಮ್ಯಾಥಮೆಟಿಕ್ಸ್ ಕಿಣಿ ಸರ್ ಇದ್ರು. ಅವ್ರ ಹತ್ರ ಹೋದಾಗ ಇಲ್ಲ ಸೀಟ್ ಇಲ್ಲ ಅಂತ ಹೇಳಿದರು. ಅಯ್ಯೋ, ಹೋದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಬಂದೆ. ನಂತರ ಕಿಣಿ ಮಾಸ್ಟ್ರು ನಮ್ಮ ಮನೆ ಹತ್ರನೇ ಇರೋದು. ಹಾಗೆ ತಂದೆಯನ್ನು ಕರ್ಕೊಂಡು ಕಿಣಿ ಮಾಸ್ಟ್ರ ಹತ್ರ ಹೋದಾಗ ಅಲ್ಲಿ ವಿಚಾರ ಏನು ಅಂದರೆ, ಫುಲ್ ಆಗಿದೆ, ಎಲ್ಲ ಸೆಕ್ಷನ್ ಫುಲ್ ಆಗಿದೆ. ಏನು ಮಾಡೋದು. ಆ ಟೈಮಲ್ಲಿ ಸಂಕಪ್ರಾಯಿಗಳು ಅಂತೇಳಿ ಬೆಟರ್ಮೆಂಟ್ ಕಮಿಟಿ ಪ್ರೆಸಿಡೆಂಟ್ ಇದ್ದರು. ಅವ್ರ ಹತ್ರ ನನ್ನ ತಂದೆಯವರು ಹೋಗ್ತಾರೆ, ಮಾತಾಡ್ತಾರೆ. ಆಗ ನೋಡುವಾಗ ಅವ್ರು ಹೇಳಿದ್ರು, ನೋಡೋ ನಾನು ಮಾತಾಡ್ತೇನೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, MN ಕಾಮ್ ಅಂತ ಹೇಳುವ ಒಬ್ಬರು ಸರ್ ಇದ್ದರು. ಅವರು ಹಿಂದಿ ಸಬ್ಜೆಕ್ಟ್ ಅವರದ್ದು, ಇಫ್ ಐ ಆಮ್ ನಾಟ್ ರಾಂಗ್. ಅವರು ರೆಗ್ಯುಲರ್ ಪ್ರಿನ್ಸಿಪಾಲ್ ಆಗಿ ಬರ್ತಾರೆ. ಆಗ ಅವರು ಸಂಕಪ್ರಾಯಿಗಳಿಗೆ ಹೇಳ್ತಾರೆ, ಒಂದು 40-50 ಮಕ್ಕಳಿದ್ದಾರೆ, ಏನು ಮಾಡೋದು ಅಂತೇಳಿ. ಆಗ ಪ್ರಾರಂಭ ಆಗಿದ್ದು ಈ ಜೂನಿಯರ್ ಕಾಲೇಜಲ್ಲಿ ಒಂದು ಹೊಸ ಸೆಕ್ಷನ್ನು, ಡಿ ಸೆಕ್ಷನ್ ಅಂತ. ಡಿ ಸೆಕ್ಷನ್ ಅಂತ ಹೇಳಿದರೆ ಯಾರಿಗೆ ಅಲ್ಲಿ ಲಾಸ್ಟಿಗೆ ಸೀಟು ಸಿಗದವರಿಗೆ ಸೀಟು ಕೊಟ್ಟ ಒಂದು ತರಗತಿ ಅದು. ಸೊ ನಾವು ಅಲ್ಲಿ ಡಿ ಸೆಕ್ಷನಲ್ಲಿ ಓದ್ತಾ ಇದ್ದೀವಿ. ಉಮಾ ಮೇಡಮ್ ಅಂತೇಳಿ ಒಬ್ಬರು ಸೋಷಿಯಾಲಜಿ ಮೇಡಮ್ ಇದ್ದರು. ಅವರು ನಮ್ಮನ್ನು ತುಂಬ ಹುರಿದುಂಬಿಸ್ತಾ ಇದ್ರು. ನೋಡಿ, ನೀವು ಡಿ ಸೆಕ್ಷನ್ ಅಂದರೆ ಅಲ್ಲಿ ಕ್ಲಾಸ್ ಸ್ಟಾಫ್ ರೂಮಲ್ಲಿ ಮಾತಾಡ್ತಾರೆ, ಅವರು ಓದಲಿಕ್ಕೆ ಹುಷಾರಿಲ್ಲ, ಅವರು ಹಿಂದೆ ಇದ್ದಾರೆ, ಸೊ ಅವರನ್ನು ಸ್ವಲ್ಪ ಗಮನಿಸಿ, ಪೋಖ್ರಿಗಳವರು ಹಾಗೆ ಹೀಗೆ ಅಂತ ಹೇಳಿ. ಸೊ ಆ ಟೈಮಲ್ಲಿ ಜೊತೆಪ್ರಾಯಿಗಳು ಪೊಲಿಟಿಕಲ್ ಸೈನ್ಸಿಗೆ ಇದ್ದರು. ಸೊ ಇವರೆಲ್ಲರೂ ಸೇರಿ ನಮ್ಮನ್ನು ಒಂದು ಒಳ್ಳೆಯ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ತಯಾರು ಮಾಡ್ತಾರೆ. ಆ ಫಸ್ಟ್ PUC ಯಲ್ಲಿ ಇಡೀ ಕ್ಲಾಸಿಗೆ ನಾನೇ ಟಾಪರ್ ಫಸ್ಟ್ PUC ಯಲ್ಲಿ, ನನಗೆ ಈಗಲೂ ನೆನಪು ಬರ್ತಾ ಇದೆ. ಸೊ ಅದರ ನಂತರ ನಮ್ಮ ಆ ತರಗತಿಯಲ್ಲಿ ಒಂದು ಹುಡುಗಿ ಮಾತ್ರ ಫೇಲ್. ಅದು ಜೂನಿಯರ್ ಕಾಲೇಜ್ ಪಕ್ಕದಲ್ಲೇ ಒಂದು ಮನೆ ಇದೆ, ಅವಳು ಮಾತ್ರ ಫೇಲ್, ಬಾಕಿ ಎಲ್ಲರೂ ಪಾಸ್ ಆಗಿದ್ದಾರೆ. ಆ ನಂತರ ಸೆಕೆಂಡ್ PUC ಗೆ ಬರುವಾಗ ನನ್ನನ್ನು ಎಲ್ಲರೂ ಸೇರಿ ಇಲೆಕ್ಷನ್ಗೆ ನಿಲ್ಲಬೇಕು ಅಂತ ಹೇಳ್ತಾರೆ. ಯಾವುದು CPL ಇಲೆಕ್ಷನ್ನಿಗೆ. ಆ CPL ಇಲೆಕ್ಷನ್ಗೆ ನಿಲ್ತೇನೆ. ಯಾರು ನಿಲ್ಲಿಸಿದ್ದಾರೋ ಅದನ್ನು ಒಂದು ವಿದ್ಯಾರ್ಥಿ 2 ದಿನ ಕಳಿಬೇಕಾದ್ರೆ ಅವನು C ಸೆಕ್ಷನ್, ನಾನು D ಸೆಕ್ಷನ್. C ಸೆಕ್ಷನ್ ಅಯ್ಯೋ, ನಾನು ಅವನ ಹತ್ರ ಕೇಳ್ತೇನೆ, ನಾವು ಆರ್ಟ್ಸಲ್ಲಿ 2 ಸೋಲ್ತೇವೆ, ಅಲ್ಲಿ ಕಾಮರ್ಸ್ ವಿನ್ ಆಗ್ತದೆ ಅಂತ ಹೇಳುವಾಗ, ಇಲ್ಲ ನನ್ನ ಕ್ಲಾಸ್ನವರೆಲ್ಲ ನಾನು ನಿಲ್ಲಬೇಕು, ಮತ್ತೆ ನನ್ನನ್ನು ಯಾಕೆ ನಿಲ್ಲಿಸಿದ್ಯಾ ಅಂತ ನಾನು ಕೇಳ್ತೇನೆ. ಆದರೆ ಆ ಟೈಮಲ್ಲಿ ಅದನ್ನು ಒಂದು ಚಾಲೆಂಜ್ ಆಗಿ ತಗೊಳ್ತೇವೆ. ಚಾಲೆಂಜ್ ಆಗಿ ತಗೊಂಡು ಆ ಟೈಮಲ್ಲಿ ಜೂನಿಯರ್ ಕಾಲೇಜಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೇವೆ. ಏನಂದರೆ, ಈಗ ಪೊಲಿಟಿಷಿಯನ್ಸ್ ಯಾವ ರೀತಿ ಕ್ಯಾನ್ವಾಸಿಂಗ್ ಮಾಡ್ತಾರೋ ಅದೇ ರೀತಿ ಪ್ರತಿ ವಿದ್ಯಾರ್ಥಿಯ ಮನೆಗೆ ಸಂಜೆ ಹೊತ್ತು ಮತ್ತು ಬೆಳಿಗ್ಗೆ ಬೇಗ ನಾನು ಒಬ್ಬನೇ ಹೋಗಿ ಆ ವಿದ್ಯಾರ್ಥಿಗಳ ಹತ್ರ ಮತವನ್ನು ಯಾಚಿಸಿ ಬರ್ತಾ ಇದ್ದೆ. ಯಾರಿಗೆ ವಿಷಯನೇ ಗೊತ್ತಿಲ್ಲ. ಹಾಗೆ ನಡೀತಾ ಇತ್ತು. ಲಾಸ್ಟಿಗೆ ಕೌಂಟಿಂಗ್ ಸ್ಟಾರ್ಟ್ ಆಯಿತು. ಕೌಂಟಿಂಗ್ ಸ್ಟಾರ್ಟ್ ಆದಾಗ 6 ಓಟಿಗೆ ನಾನು ವಿನ್ ಆಗಿದ್ದೆ. ಆಗ CPL ಆಗಿದ್ದೆ. ಆ ಸಂದರ್ಭದಲ್ಲಿ ನಾನು ಸರ್ಗೆ ಹೋಗಿ ಕೇಳುತ್ತೇನೆ, MN ಕಾಮತ್ ಸರ್ಗೆ, ಪ್ರಿನ್ಸಿಪಾಲ್ರಿಗೆ, ಸರ್ ಒಂದು ಯೂನಿಫಾರ್ಮ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ, ಮತ್ತೊಂದು ಸೈಕಲ್ ಸ್ಟ್ಯಾಂಡ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನಾನು ಕೇಳ್ತೇನೆ. ಆಗ ನನಗೆ ನೆನಪಿದ್ದ ಮಟ್ಟಿಗೆ ಆಗ ಒಂದು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿ ಜೀವರಾಜ್ ಆಳ್ವ ಅವರು ಇದ್ದರು. ಎಜುಕೇಷನ್ ಮಿನಿಸ್ಟರ್ ನನಗೆ ನೆನಪಿಲ್ಲ. ಇವರೆಲ್ಲರಿಗೂ ನಮ್ಮ ಕಾಲೇಜುಗಳಿಗೆ ಏನು ಬೇಕು ಅಂತೇಳಿ ಎಲ್ಲ ಹೈಸ್ಕೂಲ್ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳ ಎಲ್ಲ ಸಹಿ ಸಂಗ್ರಹಿಸಿ ಕೆಲವು ಮನವಿಗಳನ್ನು ಕೊಟ್ಟು ಆಡಲಿಕ್ಕೆ ನಮಗೆ ಅಲ್ಲಿ ಕೆಟ್ಟಿರಲಿಲ್ಲ. ಜೀವರಾಜ್ ಆಳ್ವರು ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಮತಿ ಹೇಮಲತಾ
ಗೋಕುಲ್ನಾಥ್ ಇವರು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಲೋ, ಗುಡ್ ಮಾರ್ನಿಂಗ್. ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಇವಾಗಲೇ ನಮ್ಮ ಪ್ರೋಗ್ರಾಮ್ 10 o'clock ಲೇಟ್ ಆಯಿತು ಸ್ಟಾರ್ಟ್ ಮಾಡುವಾಗ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಹಾಗೆ ಒಂದು ಕಾಲದಲ್ಲಿ ಆರ್ಟ್ಸ್ನವರಿಗೆ ಇಂಥದೇ ಮಾಡ್ಬೋದು, ಕಾಮರ್ಸ್ನವರಿಗೆ ಇಂಥದೇ, ಸೈನ್ಸ್ನವ್ರು ತಗೊಂಡ್ರೆ ಹೀಗೆ ಹೋಗ್ಬೋದು ಅನ್ನೋ ವಿಚಾರ ಇತ್ತು. ಬಟ್ ಈಗ ಅದೆಲ್ಲ ಚೇಂಜ್ ಆಗಿ ಆರ್ಟ್ಸ್ ತಗೊಂಡವರು, ಸೈನ್ಸ್ ತಗೊಂಡವರು, ಕಾಮರ್ಸ್ ತಗೊಂಡವರಿಗೆ ಸಾಕಷ್ಟು ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ನೋಡಿ, ಸೈನ್ಸ್ ತಗೊಂಡವರು ಗ್ರೇಟ್ ಅಲ್ಲ, ಕಾಮರ್ಸ್ ತಗೊಂಡವರು ಕೆಳಗಲ್ಲ, ಆರ್ಟ್ಸ್ ತಗೊಂಡವರು ಸಹ ಕೆಳಮಟ್ಟದಲ್ಲಿ ಇಲ್ಲ. ಸೊ ಈಗ ನೋಡಿ, ನಮ್ಮ ಪುತ್ತೂರು ಬೆಳೀತಾ ಇರುವ ನಮ್ಮ ಈ ಪುತ್ತೂರಿಗೆ ನಾವು ಸಹ ಒಂದು ಹೊಸ ಕೋರ್ಸ್ ಅನ್ನು ಪರಿಚಯ ಮಾಡಿದ್ದೇವೆ. ಈ ಕೋರ್ಸ್ ಕಲೀಲಿಕ್ಕೆ ಅದು ಏವಿಯೇಷನ್. ಈ ಏವಿಯೇಷನ್ ಕೋರ್ಸ್ ಕಲಿಬೇಕಾದ್ರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಅಂತ ವ್ಯತ್ಯಾಸ ಇಲ್ಲ. ಯಾರು ಬೇಕಾದರೂ ಇದನ್ನು ಕಲಿಬಹುದು. ಅದೊಂದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ನೋಡಿ, ಸೈನ್ಸಿನ ಮಕ್ಕಳ ಗಮನದಲ್ಲಿ ಈಗಿನ ಮಕ್ಕಳಲ್ಲಿ ಏನು ಅಂತ ಹೇಳಿದ್ರೆ, ತಗೊಳ್ತಾರೆ ಸಬ್ಜೆಕ್ಟ್. ಯಾಕೆ? ಪೇರೆಂಟ್ಸ್ ಹೇಳಿದ್ದಾರೆ, ಇದು ಪೇರೆಂಟ್ಸ್ ಹೇಳಿದ್ದಾರೆ ಅಂತೇಳಿ. ಈ ಪ್ರೋಗ್ರಾಮ್ ಲೈವ್ ಹೋಗ್ತಾ ಇದ್ದ ಕಾರಣ ಪೇರೆಂಟ್ಸ್ನ ಗಮನದಲ್ಲಿ ಸಹ ನಾನು ಪೇರೆಂಟ್ಸ್ಗೆ ಸಹ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತೇಳಿ, ನಾನು ಮಾಡ್ಲಿಕ್ಕೆ ಆಗೋದನ್ನು ನನ್ನ ಮಗ ಮಾಡಲಿ, ನನ್ನ ಮಗಳು ಮಾಡಲಿ ಅಂತೇಳಿ ನಿಮ್ಮ ಒಂದು ಏನು ಅಭಿಪ್ರಾಯಗಳು ಅದನ್ನು ನಿಮ್ಮ ಮಕ್ಕಳ ಮೇಲೆ ಹೇರಬೇಡಿ. ಫಸ್ಟ್ ನಿಮ್ಮ ಮಕ್ಕಳೊಟ್ಟಿಗೆ ಕುತ್ಕೊಂಡು ಚರ್ಚೆ ಮಾಡಿ, ಅವರ ಕೆಪಾಸಿಟಿ ಏನು ಅಂತ ನೋಡಿ. ಯಾಕಂದ್ರೆ ಈಗ ಕೊರೋನಾ ಬಂದ ನಂತರ ಮಕ್ಕಳಲ್ಲಿ ಓದುವುದು ಕಡಿಮೆ ಆಗಿ ಮೊಬೈಲು ಇದಕ್ಕೆ ಜಾಸ್ತಿ ಅವರು ಅಭ್ಯಾಸ ಆಗಿದ್ದಾರೆ. ಸೊ ಆದ ಕಾರಣ ಅವರ ಕ್ಯಾಲಿಬರ್ ಏನು, ಅವರಿಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಉಂಟು ಅಂತ ಹೇಳಿ ಚರ್ಚೆ ಮಾಡಿ ಆ ಕೋರ್ಸ್ಗಳಿಗೆ ಅವರನ್ನು ಸೇರಿಸಿ. ಅಲ್ಲದೆ ನಾನು ಡಾಕ್ಟರ್ ಆಗಬೇಕು ಅಂತ ಹೇಳಿ ನನ್ನಿಂದ ಆಗಲಿಲ್ಲ, ನನ್ನ ಮಗ ಆಗಲಿ ಅಥವಾ ಮಗ ಆಗಲಿ, ಸಾಧಾರಣ ಆಬ್ವಿಯಸ್ ಅವರ ಮಕ್ಕಳು ಇಂಥದಿಗೆ ಹೋಗ್ಬೇಕಂತಿರ್ತದೆ. ಬಟ್ ಹಾಗೆ ಅಂತ ಹೇಳಿ 50 ಕಿಲೋ ತಲೆಯಲ್ಲಿ 100 ಕಿಲೋ ಭಾರ ಎತ್ತಿದ್ರೆ ಏನಾಗ್ಬೋದು, ಅವ ಕುಸಿತು ಬೀಳ್ತಾನೆ. ಸೊ ನಂತರ ನಾವು ಏನೋ ಕೈ ಸುಟ್ಟ ನಂತರ ಎಲೆ ಹಿಡಿದು ಪ್ರಯೋಜನ ಇಲ್ಲ. ಎಲ್ಲ ಆದ ನಂತರ ಅಯ್ಯೋ ಅಂತೇಳಿ ದುಃಖಪಟ್ಟು ಪ್ರಯೋಜನ ಇಲ್ಲ. ಆದ ಕಾರಣ ಅದು ಆಗೋಕ್ಕಿಂತ ಮೊದಲೇ ಮಕ್ಕಳನ್ನು ಕೂತ್ಕೊಳಿಸಿ, ಎಕ್ಸಾಮ್ ಆದ ನಂತರ ಹೇಗೆ ಬರ್ದಿದ್ದಿ ಮಗನೇ, ಹೇಗೆ ಬರ್ದಿದ್ದಿ ಮಗಳೇ, ನಿನಗೆ ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಉಂಟು, ನೀನು ಯಾವ ಸಬ್ಜೆಕ್ಟ್ಗೆ ಹೋಗ್ತಿ. ಮತ್ತೆ ನೋಡಿ, ನಾವೆಲ್ಲ ಕಲಿತಾ ಇರುವಾಗ ಈಗ ಅವರೆಲ್ಲ ನನ್ನ ಫ್ರೆಂಡ್ ಹೋಗಿದ್ದಾನೆ ನಾನು ಹೋಗ್ತೇನೆ ಅಂತ ಹೇಳಿದ್ರೆ ಆಗುದಿಲ್ಲ. ಫ್ರೆಂಡ್ಗೆ ಇರ್ಬೋದು ಅಥವಾ ನಮಗಿರ್ಬೋದು, ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ನಮ್ಗೆ 1 ಮಾರ್ಕ್ ಬರೋದಿದ್ರೆ ನೋಡಿ, ಈಗ ಗವರ್ನಮೆಂಟ್ 3 ಪ್ರಿಪರೇಟರಿ ಆಪ್ಷನ್ ಕೊಟ್ಟಿದೆ ಅಲ್ವಾ. ಇದ್ರೆ ನೋಡಿ, ಈಗ ಗವರ್ನಮೆಂಟ್ 3 ಪ್ರಿಪರೇಟರಿ ಆಪ್ಷನ್ ಕೊಟ್ಟಿದೆ ಅಲ್ವಾ. ಆಗ ಫಸ್ಟ್ ನಾವು ಸೋತ್ರು. ನೆಕ್ಸ್ಟ್ ಸೆಷನ್ ಸ್ಟಾರ್ಟ್ ಆಗ್ತದೆ. ಎಲ್ಲರಿಗೂ ಆಲ್ ಆಫ್ ಯು ಬೆಸ್ಟ್ ಆಫ್ ಲಕ್. ಧನ್ಯವಾದಗಳು. ಪ್ರಗತಿ ವಿಸ್ತಾರ ಏವಿಯೇಷನ್ ಇದರ ಆಡಳಿತಾಧಿಕಾರಿಯಾಗಿರುವ ಸ್ನಿಗ್ಧ ಆಳ್ವ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. Very good morning to you all. Okay, sir. So you know about aviation. From past 2-3 months we have here in this Manai Arch. So I'll be explaining you about what is aviation. So simple, aviation is just the operation manufacturing of aircrafts and the day-to-day operations of aviation. So that is called as aviation. So what are the courses we are offering in this college are BBA in aviation management, that is 3 years course. So here we normally deal with the normal subjects of
BBA, Bachelor of Business Administration. Along with that, we have aviation subject. So by the end of 3 years, you'll be completing your degree as well as your aviation. So next we have diploma courses. If you don't want to invest your 3 years in degree, and if you don't want to waste your time, we have diplomas. So we have 6 months diploma, 8 months and 1 year. So 6 months diploma is known as International Diploma in Airport Ground Handling. So what is airport ground handling is when you enter the airport from the check-in to the boarding, what is the attractive salary packages. So ನಿಮಗೆ ತುಂಬ ಚೆನ್ನಾಗಿರೋ salary packages ಸಿಗ್ತದೆ. Right when you are entering, you'll be getting 35,000 enhanced salary just with the base as PUC. PUC ನಿಮಗೆ ಬೇಸ್ ಆಗಿದ್ರು ಕೂಡ ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲರಿ 35,000 ಇಂದ ಸ್ಟಾರ್ಟ್ ಆಗುವಂಥದ್ದು. ಜೊತೆಗೆ ಯು ವಿಲ್ ಬಿ ಹ್ಯಾವಿಂಗ್ unlimited flight, free tickets, will be having annual leaves when compared to other bank jobs or any other jobs. You'll be having casual leaves of 13 to 14. So here you'll be having more than 30 leaves weekly, 3 days off, 2 days off. This much of benefits you're having. So this is about aviation. You have wonderful opportunities in this career actually. Within the span of 5 years, you can even become an airport manager. This is the growth you have in aviation industry. So today, we have gathered here for the session, Shruti, the path of success. So this is helping you to focus on the important topics for your final exams. Whether you are working hard for your hard to pass, or you are planning to get a distinction, this is a great opportunity for you. And for those who are thinking about your future, the aviation industry offers amazing career opportunities. Stay focused, work hard, and all the best. Thank you. Thank you for the opportunity. ಸಂಸ್ಥೆಯಲ್ಲಿ ಲಭ್ಯವಿರುವ ವಿವಿಧ ಕೋರ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಸ್ನಿಗ್ಧ ಆಳ್ವ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಇದನ್ನು ನೆರವೇರಿಸಲಿದ್ದಾರೆ ನಮ್ಮ ಸಂಸ್ಥೆಯ ಉಪನ್ಯಾಸಕಿಯಾದ ಶ್ರೀಮತಿ ಮಾಧವಿ ಇವರು. ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಇಂದಿನ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ನಮ್ಮ ಭರವಸೆ ಶ್ರುತಿ ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿಯ ಪ್ರಾಂಶುಪಾಲರಾದ ಶ್ರೀಯುತ ಇಬ್ರಾಹಿಂ ಎಂ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ನಮ್ಮ ಈ ಕಾರ್ಯಾಗಾರಕ್ಕೆ ಆಗಮಿಸಿದ ಶ್ರೀಯುತ ಧರ್ಣಪ್ಪ ಗೌಡ, ಆಂಗ್ಲ ಭಾಷಾ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಂಬೆಟ್ಟು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಾಗಾರದಲ್ಲಿ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಸಂಚಾಲಕರು ಹಾಗೂ ಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಗೋಕುಲ್ನಾಥ್ PV ಇವರಿಗೂ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನ ಪ್ರಾಂಶುಪಾಲರಾದ ಶ್ರೀಮತಿ ಕೆ ಹೇಮಲತಾ ಗೋಕುಲ್ನಾಥ್ ಇವರಿಗೂ ಕಾರ್ಯಾಗಾರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಉತ್ತಮ ಮಾಹಿತಿಯನ್ನು ಸೆರೆ ಹಿಡಿಯಲಿರುವ ಸುದ್ದಿ ಮಾಧ್ಯಮ ಮಿತ್ರರಿಗೂ ಹಾಗೂ ಸುಂದರ ಕ್ಷಣಗಳನ್ನು ಸೆರೆ ಹಿಡಿಯಲಿರುವ ರೈನ್ಬೋ ಹಟ್ಸ್ ಮಿತ್ರರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಉತ್ತಮ ಧ್ವನಿವರ್ಧಕ, ಬೆಳಕು ಹಾಗೂ ಆಸನದ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟ ಆಶೀರ್ವಾದ ಪೆರ್ನೆ ಪುತ್ತೂರು ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ವಿಜ್ಞಾನ, ವಾಣಿಜ್ಯ, ಕಲಾ ವಿಭಾಗವೆಂಬ 3 ಹಂತಗಳಲ್ಲಿ ತರಗತಿಗಳು ನಡೆಯಲಿದ್ದು, ವಿಜ್ಞಾನ ವಿಭಾಗಕ್ಕೆ ಮ್ಯಾಥ್ಸ್, ಕೆಮಿಸ್ಟ್ರಿ ಮೊದಲ ಹಂತದಲ್ಲಿ ಹಾಗೂ 2ನೇ ಹಂತದಲ್ಲಿ ಫಿಸಿಕ್ಸ್, ಬಯಾಲಜಿ, ಇಂಗ್ಲಿಷ್ ತರಗತಿಗಳು ನಡೆಯಲಿದೆ. ವಾಣಿಜ್ಯ ಹಾಗೂ ಕಲಾ ವಿಭಾಗದಲ್ಲಿ ಈಗಿನ ಅವಧಿಯಲ್ಲಿ ಬಿಸಿನೆಸ್ ಸ್ಟಡೀಸ್ ಮೊದಲ ಹಂತದಲ್ಲಿ, ಆಮೇಲೆ ಅಕೌಂಟ್, ಮಧ್ಯಾಹ್ನ ಇಕನಾಮಿಕ್ಸ್, ಕನ್ನಡ, ಇಂಗ್ಲಿಷ್ ತರಗತಿಗಳು, ಜೊತೆಗೆ ಆರ್ಟ್ಸ್ ವಿಭಾಗದಲ್ಲಿ ಕಲಾ ವಿಭಾಗ
ಆಯಿತಾ? ಗುಡ್ ಮಾರ್ನಿಂಗ್ ಎವ್ರಿವನ್. ಇಲ್ಲಿ ಕೆಲವರು ಬೇರೆ ಕಾಲೇಜ್ನವರು ಇದ್ದಾರೆ, ಸೊ ನನ್ನ ಇಂಟ್ರೊಡಕ್ಷನ್ ಫಸ್ಟ್ ಹೇಳ್ತೀನಿ. ನನ್ನ ಹೆಸರು ಹರ್ಷಿತಾ ಅಂತ, ಬಿಸ್ನೆಸ್ ಸ್ಟಡೀಸ್ ಲೆಕ್ಚರ್. ಆಯಿತಾ? ಸಿ, ನೌ ವಿ ಆರ್ ಆಲ್ ಗ್ಯಾದರ್ಡ್ ಹಿಯರ್. ವೈ ವಿ ಆರ್ ಗ್ಯಾದರ್ಡ್ ಹಿಯರ್? ಯಾಕೆ ನಾವು ಇಲ್ಲಿಗೆ ಬಂದಿದ್ದೇವೆ? ಇಲ್ಲಿ ಯಾಕೆ ಇದ್ದೇವೆ ನಾವು ಈಗ ಪ್ರೆಸೆಂಟ್ ಆಗಿ? ಟು ಗೆಟ್ ದ ಪಾಸಿಂಗ್ ಪ್ಯಾಕೇಜ್ ಅಲ್ವಾ, ಟು ಗೆಟ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ದ ಈಚ್ ಸಬ್ಜೆಕ್ಟ್ ಅಲ್ವಾ. ಸೊ ನಾವು ಐ ಆಮ್ ಡೀಲಿಂಗ್ ವಿತ್ ಬಿಸ್ನೆಸ್ ಸ್ಟಡೀಸ್. ಸೊ ನಾನು ಇಲ್ಲಿ ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈ ಸೆಷನಲ್ಲಿ ಏನು ಹೇಳಿ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಸ್ ವೆಲ್ ಆಸ್ ದ ಸ್ಟ್ರಕ್ಚರ್ಸ್ ಹೌ ಯು ಹ್ಯಾವ್ ಟು ರೈಟ್. ನೀವು ಹೇಗೆ ಎಕ್ಸಾಮಲ್ಲಿ ಬಿಸ್ನೆಸ್ ಸ್ಟಡೀಸ್ ಪರ್ಟಿಕ್ಯುಲರ್ ಆ ಸಬ್ಜೆಕ್ಟನ್ನು ಯಾವ ರೀತಿ ಬರಿಬೇಕು, ಆಯ್ತಾ? ಸೊ ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಶನ್ ಅನ್ನು ನಾನಿಲ್ಲಿ ಕೊಡ್ತಿದ್ದೇನೆ. ಸಿ, ನಮ್ಮದೇ ಕೆಲವು ಮಕ್ಕಳಿದ್ದಾರೆ, ಅವರಿಗೆ ನಿನ್ನೆ ಆಲ್ರೆಡಿ ಕ್ಲಾಸಲ್ಲಿ ಹೇಳಿಕೊಟ್ಟಿದ್ದೇನೆ, ಬಟ್ ಪರವಾಗಿಲ್ಲ, ಇನ್ನೊಂದ್ಸಲ ಕೇಳಿದಷ್ಟು ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಅದು ನೆನಪಿನಲ್ಲಿ ಇರ್ತದೆ. ಒಂದೇ ಸಲ ಕೇಳಿದ್ರೆ ಒಂದ್ಸಲ ಕೇಳಿ ಈಚ ಸಲ ಈ ಕಿವಿಯಲ್ಲಿ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಎವ್ರಿವನಿಗೆ ಗೊತ್ತಿರ್ಲಿಕ್ಕಿಲ್ಲ ನಿನ್ನೆ ಏನು ಹೇಳಿದೆ ಅಂತ ಅಲ್ವಾ. ಕೆಲವೊಂದು ಮತ್ತೊಂದು ಸೆಕ್ಷನ್ ಕ್ಲಾಸ್ನವರು ಕೂಡ ಇದ್ದಾರೆ, ಅವರು ಇರಲಿಲ್ಲ, ಓನ್ಲಿ ಎ ಸೆಕ್ಷನ್ ಅವರು ಮಾತ್ರ ಇದ್ದದ್ದು. ಸೊ ಈ ಸೆಷನ್ ಅನ್ನು ಸರಿಯಾಗಿ ಕೇಳಿಕೊಳ್ಳಿ ಆ್ಯಂಡ್ ರಫ್ ಅಲ್ಲಿ ಅಥವಾ ನೋಟ್ಸ್ ಅಲ್ಲಿ ನೋಟ್ ಮಾಡಿಕೊಳ್ಳಿ, ಆಯ್ತಾ? ಸೊ ಹ್ಯಾಂಡ್ ಬುಕ್ ಯಾರೆಲ್ಲ ಇದೆ? ಹ್ಯಾಂಡ್ ಬುಕ್ ಇದ್ರೆ ತಗೊಳ್ಳಿ, ಹ್ಯಾಂಡ್ ಬುಕ್ ಇದ್ರೆ. ನೋಡಿ ಅಲ್ಲಿ ಫ್ರಂಟ್ ಒಂದು ಹ್ಯಾಂಡ್ ಬುಕ್ ಇದ್ರೆ ಅವರಿಗೆ ಕೊಡಿ ನೋಡ. ಅವ್ರ ಹತ್ರ ಇಲ್ಲ, ಬೇರೆ ಕಾಲೇಜ್ನವರು ಒಮ್ಮೆ ಇದ್ರೆ ಕೊಡಿ. ಇಂಗ್ಲಿಷ ಕನ್ನಡವ? ಇಂಗ್ಲಿಷ್ ಅಲ್ಲ. ನೋಡಿ, ಇನ್ ದ ಫಸ್ಟ್ ಪೇಜ್ ಯು ವಿಲ್ ಗೆಟ್ ಒನ್ ಬ್ಲೂ ಪ್ರಿಂಟ್. ತೆಗಿರಿ, ಈ ಪೇಜ್ ತೆಗಿರಿ, ಒಂದು ಬ್ಲೂ ಪ್ರಿಂಟ್ ಇದೆ. ಸೊ ಅದರಲ್ಲಿ ಎಲ್ಲ ಸಬ್ಜೆಕ್ಟ್ ವೈಸ್ ಆಗಿ ಯಾವುದೆಲ್ಲ ಚಾಪ್ಟರ್ ಅಲ್ಲಿ ಎಷ್ಟು ಕ್ವಶನ್ ಬರುತ್ತೆ ಅಂತ ಇದೆ, ಆಯ್ತಾ? ಸೊ ಬ್ಲೂ ಪ್ರಿಂಟ್ ನಮ್ಮ ಹ್ಯಾಂಡ್ ಬುಕ್ ಅಲ್ಲಿ ಫಸ್ಟ್ ಪೇಜ್ ಅಲ್ಲಿ ಸೊ ಯಾವ ಸಬ್ಜೆಕ್ಟ್ ಇಂದ ಎಷ್ಟೆಷ್ಟು ಮಾರ್ಕ್ಸಿಗೆ ಎಷ್ಟೆಷ್ಟು ಯಾವುದೆಲ್ಲ ಬರುತ್ತೆ, 4 ಮಾರ್ಕ್ಸಿಗೆ ಎಷ್ಟು, 8 ಮಾರ್ಕ್ಸಿಗೆ ಎಷ್ಟು ಅಂತ ಕಂಪ್ಲೀಟ್ ಆಗಿ ಅದರಲ್ಲಿ ಇದೆ. ಒಮ್ಮೆ ಅದನ್ನು ತೆಗಿರಿ, ಆಯ್ತಾ? ಟೋಟಲ್ ಎಷ್ಟಿದೆ ಚಾಪ್ಟರ್? ಟೋಟಲ್ 11 ಚಾಪ್ಟರ್ ಅಲ್ವಾ, 11 ಚಾಪ್ಟರ್ಸ್ ಟೋಟಲ್ ಆಗಿ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಇದೆ. ಯಾವುದೆಲ್ಲ? ಫಸ್ಟ್, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನ್ವಿರಾನ್ಮೆಂಟ್, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಆ್ಯಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಆಯ್ತಾ? ಕನ್ನಡದಲ್ಲಿ ಕೂಡ ಎಲ್ಲ ಇನ್ಫಾರ್ಮೇಶನ್ ಇದೆ. ಸೊ ನೋಡಿ, ಸೊ ನಮಗೆ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್? ಟೋಟಲ್ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮ್? ಸೊ ದ 80 ಮಾರ್ಕ್ಸಿಗೆ ಎಕ್ಸಾಮ್. ಸೊ ದ ಪಾಸಿಂಗ್ ಎಷ್ಟು ಮಾರ್ಕ್ಸ್? 28. ಸೊ ನಾವು 28ಗೆ ಫೋಕಸ್ ಮಾಡೋದಲ್ಲ. ಸೊ ಎಷ್ಟು ಮಾರ್ಕ್ಸ್ ನಮಗೆ ಬರಬೇಕು? ಎಷ್ಟು ಬರಬೇಕು? 70 ಎಬವ್ ಅಥವಾ 60 ಎಬವ್. ಯಾರಿಗೆಲ್ಲ ಆಗುತ್ತೆ, ಯಾರಿಗೆಲ್ಲ ಫುಲ್ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡಿ ಮಾರ್ಕ್ಸ್ ತೆಗಿಲಿಕ್ಕೆ ಆಗುತ್ತೆ, ಸೊ ನಿಮಗೆ ಎಷ್ಟು ತೆಗಿಬಹುದು? 70 ಎಬವ್ ತೆಗಿಬಹುದು. ಸೊ ಅಷ್ಟು ಈಸಿ ಇದೆ. ಬಿಸ್ನೆಸ್ ಸ್ಟಡೀಸ್ ಎಂಬುದು ಕಷ್ಟ ಅಲ್ಲ. ಯಾರಿಗೆ ಕಷ್ಟ ಅಂತ ಅನಿಸ್ತದಿದ್ರೆ ಇಲ್ಲಿ ಬಿಸ್ನೆಸ್ ಸ್ಟಡೀಸ್ ಯಾರಿಗೆ ಕಷ್ಟ ಎನ್ನುವ ಸಬ್ಜೆಕ್ಟ್ ಅಲ್ಲ ಅಲ್ವಾ? ನೋಡುವಾಗ ನಮಗೆ ಹೆವಿ ಸಬ್ಜೆಕ್ಟ್ ಅಂತ ಅನಿಸ್ತದೆ. ಯಾಕೆ? ಬಿಕಾಸ್ ಆಫ್ ದ ಫುಲ್ ಎಕ್ಸ್ಪ್ಲನೇಷನ್. ಅಲ್ಲಿ ನಮಗೆ ಪ್ರಾಕ್ಟಿಕಲ್ ಅಂತ ಬರಲ್ಲ. ಎಲ್ಲ ಬರೋದೇನು? ಥಿಯರಿ. ಫುಲ್ ಈಸ್ ಇನ್ವಾಲ್ವ್ಡ್ ಥಿಯರಿ ಮಾತ್ರ. ಬಿಸ್ನೆಸ್ ಅಂದ್ರೆ ಥಿಯರಿ ಮಾತ್ರ, ಅಲ್ಲಿ ಪ್ರಾಕ್ಟಿಕಲ್ ಯಾವ ಕ್ವಶನ್ ಕೂಡ ಇಲ್ಲ. ಈಗ ಅಕೌಂಟ್ ಅಲ್ಲಿ ಇರುವ ಹಾಗೆ, ಎಕನಾಮಿಕ್ಸ್ ಇರುವ ಹಾಗೆ ನಮಗೆ ಅಲ್ಲಿ ಯಾವುದಿಲ್ಲ. ಸೊ ಪ್ರಾಕ್ಟಿಕಲ್ ಕ್ವಶನ್ಸ್ ಇಲ್ಲ. ಸೊ ಅದರ ಒಂದು ಬೇಸಿಸ್ ನಲ್ಲಿ ಕೆಲವರಿಗೆ ಬಿಸ್ನೆಸ್ ಏನಾಗುತ್ತೆ, ಟಫ್ ಸಬ್ಜೆಕ್ಟ್ ಅಂತ ಎಲ್ಲರ ಮೈಂಡ್ ಸೆಟ್ ಅಲ್ಲಿ ಕೂತಿದೆ. ಎಕ್ಸ್ಪ್ಲೇಷನ್ ಕಲಿಬೇಕು, ಎಲ್ಲದಕ್ಕೂ ಎಕ್ಸ್ಪ್ಲೇಷನ್ ಬರಬೇಕು. ಸೊ ಆ ಒಂದು ಭಯದಿಂದ ಏನ್ ಮಾಡ್ತಾರೆ, ಬಿಸ್ನೆಸ್ ಅನ್ನು ಓದುದಿಲ್ಲ. ಓನ್ಲಿ ಆ ಒಂದು ಭಯದಿಂದ. ಯಾಕೆ? ಎಕ್ಸ್ಪ್ಲೇಷನ್ ಬರಬೇಕು. ಎಕ್ಸ್ಪ್ಲೇಷನ್ ಬರೆದಿದ್ರೆ ಏನು ಸಿಗುದಿಲ್ಲ ಅಲ್ಲಿ?
ಮಾರ್ಕ್ಸ್ ಸಿಗುದಿಲ್ಲ. ಜಸ್ಟ್ ಪಾಯಿಂಟ್ಸ್ ಮಾತ್ರ ಬರೆದ್ರೆ ಮಾರ್ಕ್ಸ್ ಸಿಗುದಿಲ್ಲ. ಸೊ ಆ ಒಂದು ಭಯದಿಂದ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪಾಯಿಂಟ್ ಕೂಡ ಕಲಿಯುವುದಿಲ್ಲ, ಎಕ್ಸ್ಪ್ಲನೇಷನ್ ಬಿಡಿ ಪಾಯಿಂಟ್ ಕೂಡ ಕಲಿಯುವುದಿಲ್ಲ. ಸೊ ಆದ್ರಿಂದ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ಫೇಲ್ ಆಗುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಮೇನ್ ಆಗಿ ಒಂದು ಫುಲ್ ಥಿಯರಿ ಸಬ್ಜೆಕ್ಟ್ ಅಂತ ಮೈಂಡ್ ಅಲ್ಲಿರುವ ಕಾರಣ ಅಲ್ವಾ. ಸೊ ನಾನು ಇಲ್ಲಿ ನಿಮಗೆ ಹೇಗೆ ಹೇಳಿಕೊಡ್ತೀನಿ ಅಂತೇಳಿ, ಯಾವ ರೀತಿ ಬರಿಬೇಕು, ಎಕ್ಸ್ಪ್ಲನೇಷನ್ಗೆ ಎದುರುದು ಬೇಡ, ಯಾವ ರೀತಿ ಎಕ್ಸ್ಪ್ಲನೇಷನ್ ಕೊಡ್ಬೋದು, ಕೊಟ್ಟರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗ್ಬೋದು ಅಂತ ಕಂಪ್ಲೀಟ್ ಆಗಿ ಹೇಳಿಕೊಡ್ತೇನೆ, ಆಯ್ತಾ. ಸೊ ಫಸ್ಟ್ ಚಾಪ್ಟರ್ ಇಂದ ಈ ಬುಕ್ಸ್ ಅಲ್ಲಿ ನಮಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಿಟ್ಟು 3 ಮಾಡೆಲ್ ಕ್ವಶನ್ ಪೇಪರ್ ಇದೆ ಅಲ್ವಾ. ಸೊ 3 ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಕ್ವಶನ್ ಪೇಪರ್ ಇದೆ ಅಂತ ಸರಿಯಾಗಿ ಕೊಟ್ಟಿದ್ದಾರೆ, ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಅಕಾರ್ಡಿಂಗ್ಲಿ ದಿಸ್ ಟೈಪ್ ಗೆ ಕ್ವಶನ್ ಪೇಪರ್ ಕೂಡ ನಿಮಗೆ ಸಿಗುವಂತದ್ದು. ಸೊ ನೋಡಿ ಅಲ್ಲಿ ಫಸ್ಟ್ ಪೇಜ್ ನಂಬರ್ 2 ತೆಗಿರಿ. ಸೊ ಫಸ್ಟ್ ನಾವು 1 ಮಾರ್ಕ್ಸ್ಗೆ ಕಾನ್ಸಂಟ್ರೇಟ್ ಮಾಡುವ, ಆಯ್ತಾ. 1 ಮಾರ್ಕ್ಸ್ನ ಕ್ವಶನ್ಸ್ಗೆ ಆಲ್ಮೋಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ 20 ಮಾರ್ಕ್ಸ್ ನಮಗೆ ಎಲ್ಲಿ ಸಿಗುತ್ತೆ, 1 ಮಾರ್ಕ್ಸ್ ಕ್ವಶನ್ ಅಂದ್ರೆ ಪಾರ್ಟ್ ಎ ಅಲ್ವಾ. ಸೊ ಟೋಟಲ್ ಎಷ್ಟು ಪಾರ್ಟ್ಸ್ ಇದೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ. ಪಾರ್ಟ್ ಎ ಅಲ್ಲಿ ಬರುವುದು ಎಷ್ಟು ಮಾರ್ಕ್ಸ್ಗೆ, 1 ಮಾರ್ಕ್ಸ್ಗೆ. ಪಾರ್ಟ್ ಬಿ ಅಲ್ಲಿ ಬರುವುದು 2 ಮಾರ್ಕ್ಸ್ ಅಂಡ್ ಪಾರ್ಟ್ 3 4 ಮಾರ್ಕ್ಸ್ ಅಂಡ್ ಪಾರ್ಟ್ 8 ಅಲ್ಲಿ ನಿಮಗೆ ಯಾವ ಕ್ವಶನ್ ಬರುತ್ತೆ, 8 ಮಾರ್ಕ್ಸ್ನ ಕ್ವಶನ್ ಬರುತ್ತೆ. ಸೊ ಪಾರ್ಟ್ 1 ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ತೆಗಿಲಿಕ್ಕೆ ಆಗುತ್ತೆ, 20 ಮಾರ್ಕ್ಸ್ ತೆಗಿಲಿಕ್ಕೆ ಆಗುತ್ತೆ. ಸೊ ಆ ಒಂದು ಪಾರ್ಟ್ ಅನ್ನು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಬೇಕು. 20 ಪ್ಲಸ್ 2 ಮಾರ್ಕ್ಸ್, 2 ಮಾರ್ಕ್ಸ್ ಎಷ್ಟು ಕ್ವಶನ್ ಅಟೆಂಪ್ಟ್ ಮಾಡ್ಲಿಕ್ಕೆ ಇರುತ್ತೆ, 6 ಕ್ವಶನ್ಸ್ ಅಟೆಂಪ್ಟ್ ಮಾಡ್ಲಿಕ್ಕೆ ಇರುತ್ತೆ. ಸೊ 6 into 12, ಸೊ ಎಷ್ಟಾಗುತ್ತೆ ಟೋಟಲ್, 22. ಓನ್ಲಿ 2 ಮಾರ್ಕ್ಸ್, 2 into 6 12 ಅಲ್ವಾ, ಪ್ಲಸ್ ಆ 1 ಮಾರ್ಕ್ಸ್ 20 ಕ್ವಶನ್ಸ್, ಎಷ್ಟು 32 ಮಾರ್ಕ್ಸ್ ನಿಮಗೆ ಅಲ್ಲಿಂದಾನೇ ಬರುತ್ತೆ, ಆಯ್ತಾ. 32 ಮಾರ್ಕ್ಸ್ ಕವರೇಜ್ ಎಲ್ಲಿಂದ ಸಿಗುತ್ತೆ ನಿಮಗೆ, ಹೈಯೆಸ್ಟ್ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಅನ್ನು ಕಂಪ್ಲೀಟ್ ಆಗಿ ಹೋಗಿದ್ರೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 32 ಮಾರ್ಕ್ಸ್. ನೆಕ್ಸ್ಟ್ ನಮಗೆ 4 ಮಾರ್ಕ್ಸ್, 4 into 6 ಅಲ್ವಾ. ನೆಕ್ಸ್ಟ್ 8 into 3. ಸೊ ಅಲ್ಲಿ ಆಪ್ಷನ್ಸ್ ಕೂಡ ಕೊಡ್ತಾರೆ. ಸೊ ನಾನೀಗ ಫಸ್ಟಿಗೆ ನಿಮಗೆ ಫಸ್ಟ್ ಅಂದ್ರೆ 1 ಮಾರ್ಕ್ಸ್ ಅಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್, ಯಾವ ಚಾಪ್ಟರ್ ಓದಬೇಕು ಅಂತ ಹೇಳ್ತೇನೆ, ಆಯ್ತಾ. ಮೈಕ್ ಇಲ್ಲದಕ್ಕೆ ಇಲ್ವಾ, ಸ್ವಲ್ಪ ಮೇಲೆ ಸೊ ನೋಡಿ ಪಾರ್ಟ್ ಎ, ಆಯ್ತಾ. ಪಾರ್ಟ್ ಎ ದ ಫಸ್ಟ್ ಕ್ವಶನ್ ಚೂಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್ ಅಂತ ಬರುತ್ತೆ ಅಲ್ವಾ. ಚೂಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್. ಸೊ ಫಸ್ಟ್ ಕ್ವಶನ್, ಆ ನಂಬರ್ 1 ಕ್ವಶನ್, ಫಸ್ಟ್ ಕ್ವಶನ್ ಬರೋದು 1 ಮಾರ್ಕ್ಸ್ಗೆ ಯಾವ ಚಾಪ್ಟರಿಂದ, ಫಸ್ಟ್ ಚಾಪ್ಟರ್ ಇಂದಾನೇ ಬರುತ್ತೆ. ಯಾವುದು, ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ಸ್ವರೂಪ ಮತ್ತು ಗುಣಲಕ್ಷಣದಿಂದನೇ ಬರುವಂತಹ ಕ್ವಶನ್. ಯಾವುದು, ನಂಬರ್ 1 ಫಸ್ಟ್ ಕ್ವಶನ್ ವಿಲ್ ಬಿ ಫ್ರಮ್ ದ ಫಸ್ಟ್ ಚಾಪ್ಟರ್. ಅದು ಗೊತ್ತಿರಲಿ. ಫಸ್ಟ್ ಕ್ವಶನ್ ಯಾವುದರಿಂದ ಬರುತ್ತೆ, ಫಸ್ಟ್ ಚಾಪ್ಟರ್ ಇಂದಾನೇ ಬರುತ್ತೆ. ಆ್ಯಂಡ್ ದ ಸೆಕೆಂಡ್ ಕ್ವಶನ್ ಯಾವುದರಿಂದ ಬರುತ್ತೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಯಾವುದು, ನಿರ್ವಹಣೆಯ ತತ್ವಗಳು, ಆಯ್ತಾ. ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಂದ ಒಂದು ಕ್ವಶನ್ ಗ್ಯಾರಂಟಿ ಫಾರ್ ದ ಫಸ್ಟ್ ಪಾರ್ಟ್ ಎ ಅಲ್ಲಿ 1 ಮಾರ್ಕ್ಸ್ನ ಕ್ವಶನ್ಗೆ ಬರುತ್ತೆ. ಫಸ್ಟ್ ಕ್ವಶನ್ ಫ್ರಮ್ ಫಸ್ಟ್ ಚಾಪ್ಟರ್ ಆ್ಯಂಡ್ ದ ಸೆಕೆಂಡ್ ಕ್ವಶನ್ ಫ್ರಮ್ ಸೆಕೆಂಡ್ ಚಾಪ್ಟರ್. ನೆಕ್ಸ್ಟ್ ಥರ್ಡ್ ಕ್ವಶನ್ ಯಾವುದರಿಂದ ಇದೆ ಇದರಲ್ಲಿ, ಬಿಸ್ನೆಸ್ ಎನ್ವಿರಾನ್ಮೆಂಟ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಎಷ್ಟೇ ಚಾಪ್ಟರ್, ನಿರ್ವಹಣೆಯ ಗುಣಲಕ್ಷಣ, ವ್ಯವಹಾರ ಪರಿಸರ, 3ನೇ ಚಾಪ್ಟರ್, ಹೌದಾ. ನೆಕ್ಸ್ಟ್ ಕ್ವಶನ್ ಪ್ಲಾನಿಂಗ್. ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಚಾಪ್ಟರ್ ಯಾವುದು, ಪ್ಲಾನಿಂಗ್. ನೆಕ್ಸ್ಟ್ ಫಿಫ್ತ್ ಕ್ವಶನ್
5th ಚಾಪ್ಟರ್ ಇಂದನೇ ಬರುತ್ತೆ. ಯಾವುದು? ಆರ್ಗನೈಸಿಂಗ್. ಸೊ ಅಕಾರ್ಡಿಂಗ್ಲಿ ಆ ಚಾಪ್ಟರ್ ವೈಸ್ ನಿಮಗೆ 1 ಮಾರ್ಕ್ಸ್ ಇಂದ ಆಲ್ಮೋಸ್ಟ್ ಕ್ವಶನ್ಸ್ ಬರುತ್ತೆ. ಸೊ ಫಸ್ಟ್ ಚಾಪ್ಟರ್ ಇಂದ 1 ಕ್ವಶನ್, ಸೆಕೆಂಡ್ ಚಾಪ್ಟರ್ ಇಂದ 1 ಕ್ವಶನ್, ಥರ್ಡ್ ಚಾಪ್ಟರ್ ಇಂದ 1 ಕ್ವಶನ್, 4th ಚಾಪ್ಟರ್ ಇಂದ 1 ಕ್ವಶನ್ ಮತ್ತು 5ನೇ ಚಾಪ್ಟರ್ ಇಂದ 1 ಕ್ವಶನ್. ಸೊ ಯಾವ ಚಾಪ್ಟರ್ ಅಂತ ಸರಿಯಾಗಿ ಗೊತ್ತಿರಬೇಕು. ಆಯ್ತಾ? ಸೊ ಆ ಕ್ವಶನ್ ನಿಮಗೆ ಡೈರೆಕ್ಟ್ ಆಗಿ 1 ಮಾರ್ಕ್ಸ್ಗೆ ಏನು ಕೊಟ್ಟಿರ್ತಾರೆ ಅದರಿಂದನೇ ಬರುವುದಿಲ್ಲ. ನೀವು ಯಾವುದೆಲ್ಲ 2 ಮಾರ್ಕ್ಸ್ಗೆ ಓದ್ತೀರಾ, ಯಾವೆಲ್ಲ ಕ್ವಶನ್ 4 ಮಾರ್ಕ್ಸ್ಗೆ ಓದ್ತೀರಾ, ಯಾವೆಲ್ಲ ಕ್ವಶನ್ 8 ಮಾರ್ಕ್ಸ್ಗೆ ಓದ್ತಿರಲ್ಲ, ಅದರಿಂದನೇ ನಿಮಗೆ ಮಿಡಲಿಂದ ಏನು ಮಾಡ್ತಾರೆ, ಇಂಡೈರೆಕ್ಟ್ ಆಗಿ ಕ್ವಶನ್ ಕೂಡ ಬರುತ್ತೆ. ಸೊ ಅದು ನೀವು ಕಲ್ತಿರುವಂತನೇ ಕ್ವಶನ್, ಕೆಲವು ಆನ್ಸರ್ ಇರುವಂತ ಕ್ವಶನ್ ಆಗಿ ಕೇಳ್ತಾರೆ. ಆಯ್ತಾ? ಸೊ ಟ್ವಿಸ್ಟ್ ಆಗಿ ಕೂಡ ಬರುತ್ತೆ. ಸೊ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡಿ ನೀವೇನ್ ಮಾಡ್ಬೇಕು, ಅದನ್ನು ಟೈಮ್ ತಗೊಂಡು ಏನು ಮಾಡಬೇಕಾಗ್ತದೆ, ಓದಬೇಕಾಗುತ್ತೆ. ಟೈಮ್ ತಗೊಂಡು ಕ್ಲಿಯರ್ ಆಗಿ ಕಾನ್ಸಂಟ್ರೇಟ್ ಮಾಡಿಕೊಂಡು ಯಾವ ಚಾಪ್ಟರಿಂದ ಗೊತ್ತಿರ್ತದಲ್ಲ, ಸೊ ಯಾವ ಚಾಪ್ಟರಿಂದ ಗೊತ್ತಿರೋ ಕಾರಣ ಆದಷ್ಟು ಟೈಮ್ ತಗೊಂಡು ಯಾವ ಎಲ್ಲ ಪಾಯಿಂಟ್ ನೀವು ಕಲ್ತಿದ್ದೀರಿ. ಸೊ ಅದರಿಂದ ಒಂದು ನಿಮಗೆ ಏನು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅಲ್ಲಿ ಏನು ಕೊಟ್ಟಿರ್ತಾರೆ, ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಅದು ಒಂದು ಅಡ್ವಾಂಟೇಜ್. ಸೊ ಅಂದರೆ 3 ಕ್ವಶನ್ ಒಂದು ಆದರೆ ಆ ಚಾಪ್ಟರಿಂದನೇ ಇರುತ್ತೆ ಪಾಯಿಂಟ್, ಮತ್ತೊಂದು 3 ಬೇರೆ ಚಾಪ್ಟರ್ ಇಂದ ಕೂಡ ಆಗಿರ್ಬೋದು. ಸೊ ಅದನ್ನು ಕರೆಕ್ಟ್ ಆಗಿ ನೋಡಿಕೊಳ್ಳಿ. ಯಾವ ಚಾಪ್ಟರ್ ಇಂದ ಯಾವ ಕಾನ್ಸೆಪ್ಟ್ ಇದೆ ಅಂತ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು. ಆಯ್ತಾ? ಸೊ ನೆಕ್ಸ್ಟ್ ಆ ಫಸ್ಟ್ ಮೈನ್ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು? ಸೆಕೆಂಡ್ ಮೈನ್ ಅಲ್ವಾ? ಸೊ ಸೆಕೆಂಡ್ ಮೈನ್ ಅಲ್ಲಿ ಯಾವ ತರ ಕ್ವಶನ್ ಬರುತ್ತೆ? ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಯಾವ ತರ ಕ್ವಶನ್ ಬರುತ್ತೆ? ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನಿಮಗೆ ಆಲ್ರೆಡಿ ಫಸ್ಟ್ ಪ್ರಿಪರೇಟರಿ, ಸೆಕೆಂಡ್ ಪ್ರಿಪರೇಟರಿ ಆಗಿದಾ ಅಲ್ವಾ? ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ತರ ಬರ್ತದೆ ಅಂತ ಎಲ್ಲರಿಗೂ ಗೊತ್ತುಂಟು ಅಲ್ವಾ? ಸೊ ಫಸ್ಟ್ ಚೂಸ್ ದ ಫಾಲೋವಿಂಗ್, ನೆಕ್ಸ್ಟ್ ನಿಮಗೆ ಯಾವುದು ಬರುವಂತದ್ದು? ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಏನು ಕೊಟ್ಟಿರ್ತಾರೆ? ಮೇಲೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಕೆಳಗೆ ಆಪ್ಷನ್ಸ್ ಕೊಟ್ಟಿರುವುದಿಲ್ಲ. ಹೌದಾ? ಮೇಲೆ ನಿಮಗೆ ಎಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ನೀವೇನ್ ಮಾಡಬೇಕು, ಆ ಮೇಲಿರುವ ಆಪ್ಷನ್ಸ್ ಅನ್ನು ಸರಿಯಾಗಿ ನೋಡಿ ಕೆಳಗಿರುವ ಆ ಕ್ವಶನ್ಸ್ಗೆ ಏನು ಮಾಡಬೇಕಾಗುತ್ತೆ? ಆನ್ಸರ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಕ್ವಶನ್ ಯಾವುದರಿಂದ ಬರುತ್ತೆ ನೋಡಿ ಅದರಲ್ಲಿ? ದ ಫಸ್ಟ್ ಕ್ವಶನ್ ಆಲ್ವೇಸ್ ಕಮ್ಸ್ ಫ್ರಮ್ ದ ಸೆಕೆಂಡ್ ಚಾಪ್ಟರ್. ಯಾವ ಚಾಪ್ಟರ್ ಇಂದ ಬರ್ಬೋದು? ಆಲ್ಮೋಸ್ಟ್ ಯಾವ್ದು ಚಾಪ್ಟರ್ ಇಂದ ಬರುತ್ತೆ? ಸೆಕೆಂಡ್ ಚಾಪ್ಟರ್. ಯಾವ ಸೆಕೆಂಡ್ ಚಾಪ್ಟರ್? ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಆಯ್ತಾ? ನಿರ್ವಹಣೆ ತತ್ವಗಳಿಂದ ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರ್ ಅಲ್ಲಿ ಅದೇ ಚಾಪ್ಟರ್ ಇಂದ ಏನು ಕೊಟ್ಟಿದ್ದಾರೆ? ಕ್ವಶನ್ಸ್ ಕೊಟ್ಟಿರುವಂತದ್ದು. ಸೊ ಯಾವುದರಿಂದ ಫಸ್ಟ್ ಕ್ವಶನ್ ಯಾವುದರಿಂದ ಬರುತ್ತೆ? ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಯಾವುದು? ಇದು ಸೆಕೆಂಡ್ ಮೈನ್. ಆಯ್ತಾ? ಸೆಕೆಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಚೂಸ್ ದ ಫಾಲೋವಿಂಗ್ ಅಲ್ಲ. and the second 7th question, 6th question from the principles of management and the 7th question ನಿಮಗೆ ಆಲ್ಮೋಸ್ಟ್ ಯಾವ ಕ್ವಶನ್ ಇಂದ ಬರುತ್ತೆ ಅಂತ ಹೇಳಿದ್ರೆ ಆರ್ಗನೈಸಿಂಗ್ ಚಾಪ್ಟರ್ ಇಂದ, ಅಂದ್ರೆ ಸಂಘಟಿಸುವಿಕೆಯಿಂದ ನೀವು ಆ ಕ್ವಶನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಯಾವುದರಿಂದ? 7th question ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದ ಆರ್ಗನೈಸಿಂಗ್ ಅಥವಾ ಸಂಘಟಿಸುವಿಕೆಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ದ 8th question ಆಲ್ವೇಸ್ ಫ್ರಮ್ ಯಾವುದರಿಂದ? ಸ್ಟಾಫಿಂಗ್. ನೋಡಿ, ಸ್ಟಾಫಿಂಗ್ ಇದರಲ್ಲಿ ಬರೋದಿಲ್ಲ, ಫಸ್ಟ್ ಮೈನ್ ಅಲ್ಲಿ ಬರೋದಿಲ್ಲ. ಎಲ್ಲಿ ಬರುತ್ತೆ ನಿಮಗೆ ಸ್ಟಾಫಿಂಗ್? ಸೆಕೆಂಡ್ ಮೈನ್ ಅಲ್ಲಿ ಸ್ಟಾಫಿಂಗ್ ನ ಕ್ವಶನ್ ಬರುತ್ತೆ. ಆಯ್ತಾ? ನೆಕ್ಸ್ಟ್ 9th question ಮಾರ್ಕೆಟಿಂಗ್ ಇದರಿಂದ ಮಾರ್ಕೆಟಿಂಗ್ ಚಾಪ್ಟರ್ ಇಂದ ಬರುತ್ತೆ. ಯಾವುದು? ಮಾರ್ಕೆಟಿಂಗ್. 9th question ಯಾವುದರಿಂದ ಬರುತ್ತೆ? ಮಾರ್ಕೆಟಿಂಗ್. ಅಂಡ್ ಲಾಸ್ಟ್ ಕ್ವಶನ್ ಕೆಲವು ಸಲ ಬೇರೆ ಬೇರೆ ಆಗುತ್ತೆ, ಒಂದೇ ಸಲ ಬರೋದಿಲ್ಲ, ಬೇರೆ ಬೇರೆ. ನಾನು 1 ಮಾರ್ಕ್ಸ್ಗೆ ಯಾವುದೆಲ್ಲ ಚಾಪ್ಟರ್ ಬರ್ತದೆ ಅಂತ ಹೇಳ್ತೇನೆ, ಆ ಟೈಮಲ್ಲಿ ಕರೆಕ್ಟಾಗಿ ನೋಡಿಕೊಳ್ಳಿ. ನಾನು ಈ ಡಿಸ್ಟ್ರಿಕ್ಟಲ್ಲಿ ಬಿಟ್ಟಂಥ ಪೇಪರಲ್ಲಿ ತಗೊಂಡು ಹೇಳ್ತಿದ್ದೇನೆ. ಆಯ್ತಾ? ಸೊ 10th question ನಿಮಗೆ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಯ್ತಾ? ಸೊ ಯಾವುದೆಲ್ಲ ಚಾಪ್ಟರ್ಗೆ ಓದಬೇಕು ನಾವಿದಾಗ? ಈಗ ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, 4th, 5th, 6th. ಆಯ್ತಾ? ಸೊ ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್. ನೆಕ್ಸ್ಟ್ ಬರೋದು ಯಾವುದು? ಥರ್ಡ್ ಒನ್ ನಿಮಗೆ ಸಿಗೋದು. ನೆಕ್ಸ್ಟ್ ಯಾವುದು ಬರುತ್ತೆ? ಮ್ಯಾಚ್ ದ ಫಾಲೋವಿಂಗ್ ಅಲ್ವಾ? ಸೊ ಮ್ಯಾಚ್ ದ ಫಾಲೋವಿಂಗ್ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ಆಲ್ಮೋಸ್ಟ್ ಎಲ್ಲರೂ ಮಾರ್ಕ್ಸ್ ಕಲ್ಕೊಳ್ಳೋದು ಎಲ್ಲಿ ಅಂತ ಹೇಳಿದ್ರೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ. ಆಯ್ತಾ? ಸೊ ಅಲ್ಲಿ ನಿಮಗೆ ಏನಾಗುತ್ತೆ? ಫುಲ್ ಕನ್ಫ್ಯೂಷನ್ ಆಗುತ್ತೆ. ಸೊ ಆ ಒಂದು ಪಾರ್ಟ್ ನಿಮಗೆ ಸಪೋಸ್ ಆ ಒಂದು ಮ್ಯಾಚ್ ದ ಫಾಲೋವಿಂಗ್ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಆ ಕ್ವಶನ್ಸ್ ಅನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಯಾವುದೋ ಒಂದು ಆಪ್ಷನ್ ಉಂಟು, ಡೈರೆಕ್ಟ್ ಆಗಿ ಟಿಕ್ ಹಾಕೋದಲ್ಲ, ಕರೆಕ್ಟ್ ಆಗಿ ನೋಡಿಕೊಳ್ಬೇಕು. ಬಿಕಾಸ್ ಇಷ್ಟೊಂದು ಓದುವಾಗ ಯಾವ ಚಾಪ್ಟರ್ ಇಂದ ಯಾವ ಕಾನ್ಸೆಪ್ಟ್ ಇಂದ ಗೊತ್ತಿರ್ತದೆ ಅಲ್ವಾ?
ಯಾವ ಚಾಪ್ಟರಲ್ಲಿ ಯಾವ ಕಾನ್ಸೆಪ್ಟ್ ಅಂತ ಗೊತ್ತಿರ್ತದೆ. ಬೇರೆ ಬೇರೆ ಚಾಪ್ಟರ್ ತೆಗೆದು ಹಾಕೋದಿಲ್ಲ ನಿಮಗೆ, ಬೇರೆ ಬೇರೆ ಕಾನ್ಸೆಪ್ಟ್ ಅನ್ನು ತೆಗೆದು ಹಾಕೋದಿಲ್ಲ ಈ ಇದರಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ. ಏನು ಆ ಚಾಪ್ಟರ್ ಓದಿರ್ತೀರಾ ಅದರಿಂದನೇ ನಿಮಗೆ ಕ್ವಶನ್ ಇರುತ್ತೆ ಅಲ್ವಾ. ಸೊ ಅದನ್ನು ಸರಿಯಾಗಿ ಓದಬೇಕು. ಒಟ್ರಾಸಿ ಟೈಮ್ ಇಲ್ಲ ಅಂತ ನೀವು ಬೇಜವಾಬ್ದಾರಿಯಿಂದ ಒಟ್ರಾಸಿಯಾಗಿ ಅಟೆಂಪ್ಟ್ ಮಾಡಬಾರ್ದು. ಬಿಕಾಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಸಿಗುತ್ತೆ, 5 ಮಾರ್ಕ್ಸ್ ಅದು ಕಂಟೈನ್ ಮಾಡುತ್ತೆ. ಸೊ ಅದಕ್ಕೆ ಸರಿಯಾಗಿ ಕಾನ್ಸಂಟ್ರೇಷನ್ ಮಾಡಿ ಅದನ್ನು ನೀವು ಅಟೆಂಪ್ಟ್ ಮಾಡಬೇಕಾಗುತ್ತೆ. ಅರ್ಜೆಂಟಲ್ಲಿ ಮಾಡಲಿಕ್ಕೆ ಹೋದರೆ ನಿಮಗೆ ಅದು ಲಾಸ್ ಆಯಿತಾ. ಸೊ ನೆಕ್ಸ್ಟ್ 5th ಅಲ್ಲಿ 1 ವರ್ಡ್ ಆ್ಯಂಡ್ 1 ಸೆಂಟೆನ್ಸ್ ಈಚ್ ಕ್ವಶನ್, 1 ವರ್ಡ್ ಮತ್ತು 1 ಸೆಂಟೆನ್ಸ್ ಈಚ್. ಸೊ ಫಸ್ಟ್ ಕ್ವಶನ್ ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಂದು ಬರ್ಬೋದು ಆಯಿತಾ. ಫಸ್ಟ್ ಕ್ವಶನ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಥವಾ ಫಸ್ಟ್ ಚಾಪ್ಟರ್ ಇಂದನೇ ಬರುತ್ತೆ. ವಾಟ್ ಈಸ್ ಎಫಿಷಿಯನ್ಸಿ ಆಯಿತಾ. ವಾಟ್ ಈಸ್ ಎಫಿಷಿಯನ್ಸಿ ಫಸ್ಟ್ ಚಾಪ್ಟರ್ ಅಥವಾ ಸೆಕೆಂಡ್ ಚಾಪ್ಟರ್, ಫಸ್ಟ್ ಚಾಪ್ಟರ್ ಅಥವಾ ಸೆಕೆಂಡ್ ಚಾಪ್ಟರಿಂದ. ನೆಕ್ಸ್ಟ್ ಸ್ಟಾಫಿಂಗ್ ಇಂದ ಒಂದು ಬರುತ್ತೆ ಆಯ್ತಾ, ಸ್ಟಾಫಿಂಗ್. ನೆಕ್ಸ್ಟ್ ಇಂಪಾರ್ಟೆಂಟ್ ಡೈರೆಕ್ಟಿಂಗ್ ಚಾಪ್ಟರ್ ಉಂಟಲ್ಲ, 7th ಚಾಪ್ಟರ್ ಫ್ರಮ್ ದ ಡೈರೆಕ್ಟಿಂಗ್. ಸೊ ಡೈರೆಕ್ಟಿಂಗ್ ಅಂದ ನಮಗೆ ಡೈರೆಕ್ಟ್ ಆಗಿ 1 ಮಾರ್ಕ್ಸಿಗೆ ಡೆಫಿನೆಟ್ ಆಗಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಯಾವುದು ನಿರ್ದೇಶಿಸುವಿಕೆಯಿಂದ ಡೈರೆಕ್ಟಿಂಗ್ ಇಂದ ಒಂದು ಕ್ವಶನ್ ಫಾರ್ 1 ಮಾರ್ಕ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ಅಗೈನ್ ಸೇಮ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಯಿತಾ. ಡೈರೆಕ್ಟಿಂಗ್ ಮತ್ತು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂದ ಕೂಡ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಹಾಗೆ ಮತ್ತೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಇಂದ ಆಯಿತಾ, ಕನ್ಸ್ಯೂಮರ್ ಪ್ರೊಟೆಕ್ಷನ್. ಸೊ ನೋಡಿ ಈ 1 ಮಾರ್ಕ್ಸಿಗೆ ಯಾವುದೆಲ್ಲ ಸರಿಯಾಗಿ ಓದಬೇಕು ಅಂತ ಹೇಳಿದ್ರೆ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಡೈರೆಕ್ಟಿಂಗ್, ಸ್ಟಾಫಿಂಗ್, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್. ಅರ್ಥ ಆಯ್ತಾ? ಎಷ್ಟು ಅರ್ಥ ಆಯ್ತಾ? ಸೊ 1 ಮಾರ್ಕ್ಸ್ ಡೌಟ್ ಉಂಟಾ? ವಾಪಸ್ ನಾನು ನಿಮಗೆ ಚಾಪ್ಟರ್ ವೈಸ್ ಆಗಿ ಹೇಳ್ತೀನಿ, ಆವಾಗ ನಿಮಗೆ ಕ್ಲಿಯರ್ ಆಗುತ್ತೆ ಆಯ್ತಾ. ಚಾಪ್ಟರ್ ವೈಸ್ ಆಗಿ ಹೇಳುವಾಗ ಆವಾಗ ಕ್ಲಿಯರ್ ಆಗುತ್ತೆ. ನಾನೀಗ ಜಸ್ಟ್ ಪೇಪರ್ ವೈಸ್ ನೋಡಿಕೊಂಡು ಹೇಳುವಂಥದ್ದು ಆಯ್ತಾ. ನೆಕ್ಸ್ಟ್ 2 ಮಾರ್ಕ್ಸ್. ನೆಕ್ಸ್ಟ್ ಎಷ್ಟು ಪಾರ್ಟ್ ಬಿ ಎಷ್ಟು ಕಂಟೆಂಟ್ ಮಾರ್ಕ್ಸ್, ಪಾರ್ಟ್ ಬಿ ಯ ಮಾರ್ಕ್ಸ್ ಎಷ್ಟು 2 ಆಯ್ತಾ. ವೈಲ್ ರೈಟಿಂಗ್ ದ ಎಕ್ಸಾಮ್ ನೀವೇನು ಬರಿಬೇಕು, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅನ್ನು ಬರೆಯುವುದನ್ನು ಮಿಸ್ ಮಾಡಬಾರ್ದು ಆಯ್ತಾ. ಸಪೋಸ್ ಈಗ ಫಸ್ಟ್ ನೀವು ಪಾರ್ಟ್ ಎ ಅನ್ನು ಅಟೆಂಪ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇನ್ ದ ಮಿಡಲ್ ಆಫ್ ದ ಪೇಪರ್ ಹೇಗೆ ಬರಬೇಕು, ಪಾರ್ಟ್ ಎ ಅಂತ ಬರ್ದೆ ಏನು ಮಾಡಬೇಕು, ನೀವು ಏನು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ಪಾರ್ಟ್ ಎ ಅಂತ ಬರ್ದು ನೆಕ್ಸ್ಟ್ ಏನು ಕೊಡಬೇಕು, ಔಟ್ಸೈಡ್ ಮಾರ್ಜಿನಲ್ಲಿ ಏನು ಕೊಡಬೇಕು, ರೋಮನ್ ನಂಬರ್ ಹಾಕಲೇಬೇಕು. ಔಟ್ಸೈಡ್ ಮಾರ್ಜಿನ್ ಏನು ಹಾಕಬೇಕು, ಈ ನಂಬರ್ ಹಾಕಬೇಕು. ನೆಕ್ಸ್ಟ್ ನೀವೇನು ಮಾಡಬೇಕು, ಹೌದಾ, ಕ್ವಶನ್ ನಂಬರ್ ಹಾಕ್ತೀರಲ್ವಾ. ಸೊ ಕ್ವಶನ್ ನಂಬರ್ ಹಾಕಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಏನಾಗುತ್ತೆ, ಯು ವಿಲ್ ಲೂಸ್ ಯುವರ್ ಮಾರ್ಕ್ಸ್ ಅಲ್ವಾ. ನೀವೇನು ಕ್ವಶನ್ ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬೈ ರೈಟಿಂಗ್ ದ ಎಕ್ಸಾಮ್. ಸೊ ಕ್ವಶನ್ ನಂಬರ್ ಹಾಕಲೇಬೇಕು. ಕ್ವಶನ್ ನಂಬರ್ ಹಾಕದೇ ಇದ್ದರೆ ನಿಮಗೆ ಏನಾಗುತ್ತೆ, ಅಲ್ಲಿ ಮಾರ್ಕ್ಸ್ ನೀವು ಕಲ್ತ್ಕೊಳ್ತೀರ ಅಲ್ಲ. 1 ಮಾರ್ಕ್ಸ್ ಆಗಲಿ, 4 ಮಾರ್ಕ್ಸ್ ಆಗಲಿ, 8 ಮಾರ್ಕ್ಸ್ ಆಗಲಿ ಅವರನ್ನು ನೋಡೋದಿಲ್ಲ. ಇವನು 8 ಮಾರ್ಕ್ಸ್ ಕಂಪ್ಲೀಟ್ ಆಗಿ ಬರ್ತಿದ್ದಾನೆ, ಬಟ್ ನಂಬರ್ ಹಾಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ 0. ಸೊ ಅವರಿಗೆ ಮಾರ್ಕ್ಸ್ ಹಾಕಿದ್ರು ಕೂಡ ಅಲ್ಲಿ ಏನು ಮಾಡ್ತಿಲ್ಲ, ಮಾರ್ಕ್ಸನ್ನು ಕೌಂಟ್ ಮಾಡೋದಿಲ್ಲ. ಸೊ ಅದು ನಿಮಗೆ ಹ್ಯೂಜ್ ಲಾಸ್ ಆಗುತ್ತೆ ಆಯ್ತಾ. ನೀವು ಬರ್ತಿದ್ದಕ್ಕೆ ಕೂಡ ಏನಾಗೋದಿಲ್ಲ, ಯೂಸ್ ಇಲ್ಲದಾಗೆ ಆಗುತ್ತೆ. ನೆಕ್ಸ್ಟ್ 1 ಮಾರ್ಕ್ಸಿಗೆ ಬರೆಯುವಾಗ ಜಸ್ಟ್ ಆನ್ಸರ್ ಮಾತ್ರ ಬರ್ದಿಲ್ವಲ್ಲ. ಸೊ ಅಲ್ಲಿ ಏನು ಹಾಕಬೇಕು, ವಿತ್ ಆಪ್ಷನ್ ಆಯ್ತಾ. 1 ಮಾರ್ಕ್ಸಿಗೆ ಆನ್ಸರ್ ಬರೆಯುವಾಗ ಚೂಸ್ ದ ಫಾಲೋವಿಂಗ್ ಆನ್ಸರ್ ಬರೆಯುವಾಗ ವಿತ್ ಆಪ್ಷನ್ ಅಲ್ವಾ. ಇಲ್ಲಿ ಕೆಳಗೆ ಆಪ್ಷನ್ ಕೊಟ್ಟಿರ್ತಾರೆ ABCD. ಸೊ ಜಸ್ಟ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರೊಫೆಷನ್ ಅಂತ ಆನ್ಸರ್ ಇದ್ರೆ ಜಸ್ಟ್ ಪ್ರೊಫೆಷನ್ ಅಂತ ಬರ್ದಿರೋದಲ್ಲ ಆಯ್ತಾ. ಸೊ ಅದರ ಎದುರು ಏನು ಬರಿಬೇಕು, ಆಪ್ಷನ್ ಆಯ್ತಾ, ಆಪ್ಷನ್ ಬರಿಬೇಕು. ನೆಕ್ಸ್ಟ್ ಡೈರೆಕ್ಟ್ ಆಗಿ ಈಗ ಹೂ ಸ್ಪೆಷಾಲಿಟಿ ಆ್ಯಪನ್ ಟು ಪರ್ಸನಲ್ ಸ್ಕಿಲ್ ಅಂತ ಕ್ವಶನ್ ಇದೆ. ಡೈರೆಕ್ಟ್ ಆಗಿ ಆನ್ಸರ್ ಮಾತ್ರ ಬರಿಬೇಡಿ ಆಯ್ತಾ. ಡೈರೆಕ್ಟ್ ಆಗಿ ಆನ್ಸರ್ ಮಾತ್ರ ಬರಿಬೇಡಿ. ಆ ಕ್ವಶನ್ ಬರ್ದು ಅದಕ್ಕೆ ಕೆಳಗೆ ಏನು ಮಾಡಿ ಅಥವಾ ಅದರಲ್ಲಿ ಏನು ಮಾಡಿ ಆನ್ಸರ್ ಬರಿಬೇಕು. ನೆಕ್ಸ್ಟ್ ಆ ಆನ್ಸರ್ ಬರ್ದು ಜಸ್ಟ್ ಈ ಥರ ಬರ್ದು ಬಿಡೋದಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಆಪ್ಷನ್ ಬರ್ದು ಮತ್ತೇನು ಹಾಕಬೇಕು, ಅಂಡರ್ಲೈನ್ ಹಾಕಬೇಕು ಆಯ್ತಾ. ಅಂಡರ್ಲೈನ್ ಹಾಕದೇ ಇದ್ರೆ ಅದು ಕ್ವಶನ್ ಆನ್ಸರ್ ಅಂತ ಕೆಲವು ಸಲ ವ್ಯಾಲ್ಯೂಯೇಷನ್ ಮಾಡುವಾಗ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಡೈರೆಕ್ಟ್ ಆಗಿ ಏನು ಹಾಕಬೇಕು, ನೀವು ಒಂದು
ದಿಕ್ಕ ಅದೇನಾಗಬೇಕು, ಅಂಡರ್ಲೈನ್ ಹಾಕಲೇಬೇಕು. ಸೊ ಯಾವಾಗ ಅಲ್ಲಿ ಅಂಡರ್ಲೈನ್ ಹಾಕ್ತೀರಾ ಆಗ ಆನ್ಸರ್ ಏನಾಗುತ್ತೆ, ಅದು ಎದ್ದು ಕಾಣ್ತದೆ ಅಲ್ವಾ. ಆ ಆನ್ಸರ್ ನಿಮಗೆ ಅವರಿಗೆ ಫೋಕಸ್ ಆಗಿ ಕಾಣ್ತದೆ. ಸೊ ಆಗ ಕರೆಕ್ಟ್ ಆನ್ಸರ್ ಇದೆ, ಡೈರೆಕ್ಟ್ ಆಗಿ ಏನು ಮಾಡ್ತಾರೆ ಅವರು, ಮಾರ್ಕ್ಸ್ ಕೊಡ್ಕೊಂಡು ಹೋಗ್ತಾರೆ. ಸಪೋಸ್ ನೀವು ಅಲ್ಲಿ ಆಪ್ಷನ್ ಕೂಡ ಕೊಡಲಿಲ್ಲ, ಅಂಡರ್ಲೈನು ಕೂಡ ಮಾಡಲಿಲ್ಲ ಅಂತ ಹೇಳುವಾಗ ಅದು ಆನ್ಸರ್ ಅಂತ ನಮಗೆ ಏನಾಗುತ್ತೆ, ಸ್ವಲ್ಪ ಗೊತ್ತಾಗೋದಿಲ್ಲ ಅಷ್ಟು ಈಸಿಯಾಗಿ ನೋಡುವ. ಕೆಲವರ ಹ್ಯಾಂಡ್ ರೈಟಿಂಗ್ ಕೆಲವರದೇ ಒಂದೊಂದು ಥರ ಇರುತ್ತಲ್ವಾ. ಸೊ ನೀವು ಏನು ಮಾಡಬೇಕು, ಆಪ್ಷನ್ ಬರೆದು ಅಂಡರ್ಲೈನ್ ಮಾಡಲೇಬೇಕು. ಸೊ ನಿಮ್ಮ ಪೇಪರಿಗೆ ಅದೊಂದು ಲುಕ್ ಬರುತ್ತೆ, ಆಯ್ತಾ. ಸೊ ನಾಟ್ ಓನ್ಲಿ ಫಾರ್ ದ ಫಸ್ಟ್ ಕ್ವಶನ್, ಎಲ್ಲದಕ್ಕೂ ಕೂಡ ಏನು ಮಾಡಬೇಕು, ಆಪ್ಷನ್ ಹಾಕಲೇಬೇಕು, ಆಯ್ತಾ. ನೆಕ್ಸ್ಟ್ ಸೆಕೆಂಡ್ ಮೇನು ಕೂಡ ಬರುವಾಗ ಜಸ್ಟ್ ಆನ್ಸರ್ ಮಾತ್ರ ಬರೆದು ಬಿಡಬೇಡಿ. ಈಗ 6ಗೆ ಡೈರೆಕ್ಟ್ ಈಗ ಆನ್ಸರ್ ಮಾತ್ರ ಬರೆದಿರೋದಲ್ಲ, ಡ್ಯಾಶ್ ಅಂತ ಬರೆದು ಈ ಕ್ವಶನ್ ಬರೆದು ಆ ಡ್ಯಾಶ್ನ ಮೇಲೆ ನೀವೇನು ಮಾಡಬೇಕು, ಆನ್ಸರ್ ಮಾಡಬೇಕು. ಅಲ್ಲಿ ಕೂಡ ಆ ಡ್ಯಾಶ್ ಉಂಟಲ್ಲ, ತಿಕ್ಕಾಗಿ ಆ ಡ್ಯಾಶ್ ಅನ್ನು ಕೊಡಬೇಕು. ಇಲ್ಲಾಂದ್ರೆ ಆನ್ಸರ್ ಮತ್ತು ಕ್ವಶನ್ ಮತ್ತು ಆನ್ಸರ್ ಒಟ್ಟಿಗೆ ಇರುವಾಗ ಓದುವಾಗ ಕೆಲವು ಸಲ ಗೊತ್ತಾಗೋದಿಲ್ಲ. ಸೊ ಆ ಒಂದು ಮಿಸ್ಟೇಕ್ಸ್ ಅನ್ನು ಮಾಡಬಾರ್ದು. ಏನು ಮಾಡಬೇಕು, ಒಂದು ಆಪ್ಷನ್ ಹಾಕಬೇಕು ಮತ್ತು ಆನ್ಸರ್ ಬರೆದ ಮೇಲೆ ಏನು ಹಾಕಬೇಕು, ಅಂಡರ್ಲೈನ್ ಮಾಡಬೇಕು. ನೆಕ್ಸ್ಟ್ ಆಪ್ಷನ್ ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳುವಾಗ ಫಸ್ಟ್ ಅಟೆಂಪ್ಟ್ ಮಾಡ್ತಾರೆ, ಎಲ್ಲ ಕ್ವಶನ್ ಬರೆದಿರ್ತಾರೆ. ಆನ್ಸರ್ ಯಾವಾಗ ಬರೀತೀರಾ, ಲಾಸ್ಟ್ ಅಟೆಂಪ್ಟ್ ಮಾಡೋದು ಅಲ್ವಾ, ಲಾಸ್ಟ್ ಅಟೆಂಪ್ಟ್ ಮಾಡ್ತೀರಾ. ಸೊ ಆ ಲಾಸ್ಟ್ ಅಟೆಂಪ್ಟ್ ಮಾಡುವಾಗ ಕೆಲವು ಸಲ ಈ 4 ಮಾರ್ಕ್ಸ್ 8 ಮಾರ್ಕ್ಸ್ ಬರೆಯುವಾಗ ತುಂಬ ಟೈಮ್ ಬೇಕಾಗುತ್ತೆ. ಬಿಕಾಸ್ ಆ ಥಿಯರಿ ಸಬ್ಜೆಕ್ಟ್ ಆದ ಕಾರಣ ತುಂಬ ಟೈಮ್ ಬೇಕಾಗುತ್ತೆ. ಕೆಲವು ಸಲ ನಮಗೆ ಪಾಯಿಂಟ್ ನೆನಪಾಗಲಿಲ್ಲ, ಆ ಪಾಯಿಂಟಿಗೆ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಥಿಂಕ್ ಮಾಡೋದು ಅಲ್ಲೇ ಕೂತ್ಕೊಂಡು, ಹೌದಾ. ಸೊ ಆಗ ಅಲ್ಲಿ ಏನಾಗುತ್ತೆ, ಟೈಮ್ ನಿಲ್ತದೆ ನಿಮಗೋಸ್ಕರ, ಟೈಮ್ ನಿಲ್ಲೋದಿದೆ, ಟೈಮ್ ಓಡ್ತಾ ಇರುತ್ತೆ. ಸೊ ಆಗ ನೀವು ಇಲ್ಲಿ ಬ್ಲ್ಯಾಂಕ್ ಬಿಟ್ಟಿದ್ದು ಆ ಪಾರ್ಟ್ ಏನು ಬ್ಲ್ಯಾಂಕ್ ಬಿಟ್ಟಿರ್ತೀರಲ್ವಾ, ಸೊ ಅದಲ್ಲಿ ಏನಾಗುತ್ತೆ, ಅಲ್ಲೇ ಇರ್ತದೆ. ನಿಮಗೆ ಲಾಸ್ಟ್ ಟೈಮ್ ಸಿಗುದಿಲ್ಲ, ಏನು ಮಾಡ್ತೀರಾ, ಡೈರೆಕ್ಟ್ ಕ್ವಶನ್ ಓದಲಿಕ್ಕೆ ನೋಡುದಿಲ್ಲ, ಏನೆಲ್ಲ ಆಪ್ಷನ್ ಉಂಟು ಇದಕ್ಕೆ ಇದಾಗ್ಬೋದು ಅಂತ ಡೈರೆಕ್ಟ್ ಬರ್ದು ಬಿಡ್ತೀರಾ ಅಲ್ವಾ. ಸೊ ಆ ಮಿಸ್ಟೇಕ್ಸ್ ಮಾಡ್ಲಿಕ್ಕಿಲ್ಲ. ಸೊ ಬರೆಯುವಂತ ರಭಸದಲ್ಲಿ ಏನು ಮಾಡ್ತೀರಾ ಅಂತ ಹೇಳುವಾಗ ಆಪ್ಷನ್ಸ್ ಕೂಡ ಹಾಕೋದಿಲ್ಲ, ಆಸ್ ವೆಲ್ ಆಸ್ ಅಂಡರ್ಲೈನ್ ಕೂಡ ಹಾಕೋದಿಲ್ಲ. ಸೊ ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಯು ಆರ್ ಮೇಕಿಂಗ್. ಸೊ ತುಂಬ ಟೈಮ್ ತಗೊಂಡು ಅದಕ್ಕೆ ಸರಿಯಾಗಿ ಆ 1 ಮಾರ್ಕ್ಸ್ ಇದಕ್ಕೆ ಕಾನ್ಸಂಟ್ರೇಟ್ ಮಾಡಲೇಬೇಕು, ಆಯ್ತಾ. ಸೊ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಹಾಕೋದನ್ನು ಯಾರು ಕೂಡ ಮರಿಬೇಡಿ. ನಮ್ಮ ಮಕ್ಕಳು ಆಲ್ಮೋಸ್ಟ್ ಹಾಕೋದಿಲ್ಲ, ನಾನು ಪೇಪರ್ ಕರೆಕ್ಷನ್ ಮಾಡುವಾಗ ಗಮನಿಸಿದ್ದೇನೆ. ಸೊ ಕೆಲವು ಮಕ್ಕಳು ಹಾಕ್ತಾರೆ, ಬಟ್ ಎಲ್ಲರೂ ಕೂಡ ಹಾಕಲೇಬೇಕು. ಬಿಕಾಸ್ ಯಾವ ಸೆಷನ್ ಒಟ್ಟಿಗೆ ಬರೆದ್ರೆ ಆಗುತ್ತಾ. ಸೊ ಆ ಕ್ವಶನ್ ಪೇಪರ್ ಯಾಕೆ ಪಾರ್ಟ್ ಎ ಪಾರ್ಟ್ ಬಿ ಅಂತ ಕೊಡ್ತಾರೆ, ಯಾಕೆ, ಬಿಕಾಸ್ ಅದು ಡಿಫ್ರೆಂಟ್ ಸೆಷನ್ ಅಲ್ವಾ. ಸೊ ನಾವು ಅದನ್ನು ಅಟೆಂಪ್ಟ್ ಮಾಡುವಾಗ ನನ್ನ ಪಾರ್ಟ್ ಎ ಆಯಿತು, ನೆಕ್ಸ್ಟ್ ಬರುವಾಗ ಪಾರ್ಟ್ ಬಿ ಇದನ್ನು ಬರಿತಾ ಇದ್ದೇನೆ ಅಂತ ಅದೊಂದು ಇಂಡಿಕೇಟ್ ಮಾಡ್ತದೆ. ಸೊ ಆ ಒಂದು ಮಿಸ್ಟೇಕ್ಸ್ ಮಾಡಬೇಡಿ. ಪಾರ್ಟ್ ಎನ್ನು ಏನು ಸೆಷನ್ ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ನೀವು ಹಾಕಲೇಬೇಕು. ಅರ್ಥ ಆಯ್ತಾ, ಇಷ್ಟ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ಸ್, ಆಯ್ತಾ. 2 ಮಾರ್ಕ್ಸ್ ಅಲ್ಲಿ ಯಾವುದೆಲ್ಲ ಚಾಪ್ಟರ್ ಇಂದ ಬರುತ್ತೆ, ಆಯ್ತಾ. ಸೊ 2 ಮಾರ್ಕ್ಸ್ಗೆ ನಿಮಗೆ 10 ಕ್ವಶನ್ಸ್ ಕೊಡ್ತಾರೆ ಅಲ್ವಾ, 10 ಕ್ವಶನ್ಸ್ ಕೊಡ್ತಾರೆ. ಎಷ್ಟು ಅಟೆಂಪ್ಟ್ ಮಾಡ್ಲಿಕ್ಕೆ, ಅದರಲ್ಲಿ 6 ಕ್ವಶನ್ಸ್ ಅಟೆಂಪ್ಟ್ ಮಾಡ್ಲಿಕ್ಕೆ, ಆಯ್ತಾ. ನೋಡಿ 2 ಮಾರ್ಕ್ಸ್ಗೆ ಯಾವಾಗಲೂ ಫಸ್ಟ್ ಕ್ವಶನ್ ಯಾವ ಚಾಪ್ಟರ್ ಇಂದ ಬರುತ್ತೆ, ಯಾವುದು, ಇಷ್ಟು ಸಲ ಎಕ್ಸಾಮ್ ಬರ್ತಿರಲ್ಲ ನಿಮಗೆ ಗೊತ್ತಿಲ್ವಾ, ಯಾವುದು, ಆರ್ಗನೈಸಿಂಗಾ, ಫಸ್ಟ್ ಚಾಪ್ಟರ್ ಇಂದಾನೇ ಬರುತ್ತೆ ಅಲ್ವಾ. ಸಿ ಆಲ್ಮೋಸ್ಟ್ ಯಾವಾಗೆಲ್ಲ ಪೇಪರ್ ತೆಗೆದಿರಾ ಫಸ್ಟ್ ಕ್ವಶನ್ ಯಾವ್ದು ಇರುತ್ತೆ, ಡಿಫೈನ್ ಮ್ಯಾನೇಜ್ಮೆಂಟ್, ಹೌದಾ. ಡಿಫೈನ್ ಮ್ಯಾನೇಜ್ಮೆಂಟ್ ಆರ್ ಸ್ಟೇಟ್ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ವಾ. ಇದೇ 2 ಕ್ವಶನ್ ಆಲ್ಮೋಸ್ಟ್ ಎಲ್ಲ ಪೇಪರಲ್ಲಿ ರಿಪೀಟ್ ಆಗಿದೆ. ಅಥವಾ ಡಿಫೈನ್ ಕೋಆರ್ಡಿನೇಷನ್. ಸೊ ದ ಫಸ್ಟ್ ಕ್ವಶನ್ ಆಲ್ವೇಸ್ ಕಮ್ಸ್ ಫ್ರಮ್ ವಿಚ್ ಚಾಪ್ಟರ್, ದ ಫಸ್ಟ್ ಚಾಪ್ಟರ್ ಅಲ್ವಾ. ನಿರ್ವಹಣೆ ಸ್ವರೂಪ ಮತ್ತು ಗುಣಲಕ್ಷಣದಿಂದನೇ ನಿಮಗೆ ಏನೇನು ಬರುತ್ತೆ, ದ ಫಸ್ಟ್ ಕ್ವಶನ್ ಅದರಿಂದಾನೇ ಬರುತ್ತೆ, ಆಯ್ತಾ. ಸೊ ಅದರಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತ ನಾನು ನಿಮಗೆ ಮತ್ತೆ ಹೇಳ್ತೇನೆ, ಆಯ್ತಾ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಅಂದ್ರೆ 18ನೇ ಕ್ವಶನ್. ಸೆಕೆಂಡ್ ಕ್ವಶನ್ ಯಾವುದರಿಂದ ಬರುತ್ತೆ, ಸೆಕೆಂಡ್ ಚಾಪ್ಟರ್ ಯಾವುದು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಹೌದಾ. ಯಾವುದು, ವಾಟ್ ಈಸ್ ಕ್ಯಾಲರ್ ಚೈನ್ ಅಲ್ವಾ, ವಾಟ್ ಈಸ್ ಗ್ಯಾಂಗ್ ಪ್ಲಾಂಕ್, ಶ್ರೇಣೀಕೃತ ಸರಪಳಿ ಎಂದರೇನು, ಅಥವಾ ಎಕ್ಸ್ಪ್ಲೈನ್ ದ ಡಿಫರೆನ್ಸ್ ಬಿಟ್ವೀನ್ ದ ಯೂನಿಟಿ ಆಫ್ ಕಮಾಂಡ್, ಯೂನಿಟಿ ಆಫ್ ಡೈರೆಕ್ಷನ್ ಅಲ್ವಾ. ಇದೇ ರೀತಿಯ ಕ್ವಶನ್ ಅಲ್ವಾ, ಇದೇ ರೀತಿ ಇದೇ ಕ್ವಶನ್ಸ್ ನಿಮಗೆ ಯಾವ ಅಂದರೆ ಫಾರ್ ದ
2 ಮಾರ್ಕ್ಸ್ನ ಸೆಕೆಂಡ್ ಚಾಪ್ಟರಿಂದನೇ ಬರುತ್ತೆ. ಸೊ ಫಸ್ಟ್ ಕ್ವಶನ್ ಫಸ್ಟ್ ಚಾಪ್ಟರಿಂದ, ಸೆಕೆಂಡ್ ಕ್ವಶನ್ ಸೆಕೆಂಡ್ ಚಾಪ್ಟರಿಂದ. ಸೊ ಥರ್ಡ್ ಕ್ವಶನ್ ಯಾವುದರಿಂದ ಬರುತ್ತೆ? ಥರ್ಡ್ ಕ್ವಶನ್ ಯಾವುದರಿಂದ ಬರುತ್ತೆ? ಪ್ಲಾನಿಂಗ್. ಯಾವುದು? ಯೋಜಿಸುವಿಕೆ. ಆಯ್ತಾ? ಪ್ಲಾನಿಂಗ್ ಇಂದನೂ ಕೂಡ 2 ಮಾರ್ಕ್ಸಿಗೆ ಕ್ವಶನ್ ಬಂದೇ ಬರುತ್ತೆ. ಫಸ್ಟ್ ಚಾಪ್ಟರ್ ಇಂದ ಬರುತ್ತೆ, ಸೆಕೆಂಡ್ ಚಾಪ್ಟರ್ ಇಂದ ಬರುತ್ತೆ, ಮತ್ತೆ ಯಾವುದರಿಂದ ಬರುತ್ತೆ? ಥರ್ಡ್ ಚಾಪ್ಟರ್ ಇಂದ ಕೂಡ ನಿಮಗೆ 2 ಮಾರ್ಕ್ಸಿಗೆ ಕ್ವಶನ್ ಬರ್ತದೆ. ನೆಕ್ಸ್ಟ್ ನಿಮಗೆ ಆರ್ಗನೈಸಿಂಗ್. ಆಯ್ತಾ? ಆರ್ಗನೈಸಿಂಗ್ ಇಂದ ಕೂಡ 2 ಮಾರ್ಕ್ಸಿಗೆ ಬರುತ್ತೆ. ಯಾವುದೆಲ್ಲ? ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್ ಮತ್ತು ಯಾವುದು? ಸಾರಿ, ಥರ್ಡ್ ಚಾಪ್ಟರ್ ಇಲ್ಲ, ಫೋರ್ತ್ ಚಾಪ್ಟರ್. ಫಸ್ಟ್, ಸೆಕೆಂಡ್, ಫೋರ್ತ್, ಫಿಫ್ತ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂದ 2 ಮಾರ್ಕ್ಸಿಗೆ ಬರಲ್ಲ. ಆಯ್ತಾ? ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂದ 2 ಮಾರ್ಕ್ಸಿಗೆ ಕ್ವಶನ್ ಇಲ್ಲ. 1, 2, 4 and 5. ನೆಕ್ಸ್ಟ್ ನಿಮಗೆ ಬರುವಂಥದ್ದು ಯಾವುದು? ಸ್ಟಾಫಿಂಗ್. ಸ್ಟಾಫಿಂಗ್ ಎಷ್ಟನೇ ಚಾಪ್ಟರ್? 6th ಚಾಪ್ಟರ್. ಸಿಬ್ಬಂದಿ ನಿರ್ವಹಣೆ ಅಲ್ವಾ? ಆ ಸ್ಟಾಫಿಂಗ್ ಚಾಪ್ಟರ್ ಇಂದ ಕೂಡ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಡೈರೆಕ್ಟಿಂಗ್. ಡೈರೆಕ್ಟಿಂಗ್ ಇಂದ ಕೂಡ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ, ನಿರ್ದೇಶಿಸುವಿಕೆಯಿಂದ. ಆಯ್ತಾ? ನೆಕ್ಸ್ಟ್ ನಿಮಗೆ ಕಂಟ್ರೋಲಿಂಗ್. ಆಯ್ತಾ? ಕಂಟ್ರೋಲಿಂಗ್ ಚಾಪ್ಟರ್ ಇಂದ ಕೂಡ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಕ್ವಶನ್ ಯಾವ ಚಾಪ್ಟರ್ ಇಂದ? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್, ಮತ್ತು ನೆಕ್ಸ್ಟ್ ಕನ್ಸ್ಯೂಮರ್ ರೈಟ್ಸ್. ಸೊ ನಿಮಗೆ ಅಲ್ಲಿ ಆರ್ಡರ್ ವೈಸ್ 2 ಮಾರ್ಕ್ಸ್ ಇಂದ ಕೊಡ್ತಾರೆ. ಚಾಪ್ಟರ್ ವೈಸ್ ಇಂದನೇ 2 ಮಾರ್ಕ್ಸ್ ಕೊಡ್ತಾರೆ. ಲಾಸ್ಟ್ ಚಾಪ್ಟರ್ ಫಸ್ಟ್ ಹಾಕೋದಿಲ್ಲ, ಫಸ್ಟ್ ಚಾಪ್ಟರ್ ಲಾಸ್ಟ್ ಹಾಕೋದಿಲ್ಲ. ಆಯ್ತಾ? ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ರೆ ಆರ್ಡರ್ ವೈಸ್ ಏನಿರುತ್ತೆ? ಕ್ವಶನ್ಸ್ ಇರುತ್ತೆ. ಸೊ ನಿಮಗೆ ನೋಡುವಾಗ ಗೊತ್ತಾಗಬೇಕು ಇದು ಆ ಚಾಪ್ಟರ್ ಇಂದ ಅಂತ. ಸೊ ಅಲ್ಲಿ ನಿಮಗೆ ಸ್ಕ್ಯಾಲರ್ ಚೈನ್ ಅಂತ ಬಂದ್ರೆ ಯಾವ ಚಾಪ್ಟರ್? ಸೆಕೆಂಡ್ ಚಾಪ್ಟರ್. ಸೊ ಅದು ಡೈರೆಕ್ಟ್ ಆಗಿ ಗೊತ್ತಿರಬೇಕು ದಿಸ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಯಾವ್ದ್ರಿಂದ ಬರುತ್ತೆ? ಫಸ್ಟ್ ಚಾಪ್ಟರ್. ಸೆಕೆಂಡ್ ಕ್ವಶನ್ ಯಾವ್ದ್ರಿಂದ ಬರುತ್ತೆ? ಸೆಕೆಂಡ್ ಚಾಪ್ಟರ್. ಥರ್ಡ್ ಕ್ವಶನ್ ನಾಟ್ ಫ್ರಮ್ ದ ಥರ್ಡ್ ಚಾಪ್ಟರ್ ಬಟ್ ಫ್ರಮ್ ದ ಫೋರ್ತ್. ಅಂಡ್ ನೆಕ್ಸ್ಟ್ ಫೋರ್ತ್ ಕ್ವಶನ್ ಫಿಫ್ತ್ ಕ್ವಶನ್ ಸಿಕ್ಸ್ತ್ ಕ್ವಶನ್ 7th ಚಾಪ್ಟರ್. ಮತ್ತೆ 7th ಕ್ವಶನ್ 8th ಚಾಪ್ಟರ್. 8th ಕ್ವಶನ್ 9th ಚಾಪ್ಟರ್ ಅಂಡ್ 9th ಕ್ವಶನ್ ಫ್ರಮ್ 10th ಚಾಪ್ಟರ್. ಓನ್ಲಿ ಆ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮಾತ್ರ ಇಲ್ಲ, ಮತ್ತೆಲ್ಲ ಚಾಪ್ಟರ್ ನಿಮಗೆ 2 ಮಾರ್ಕ್ಸಿಗೆ ಕ್ವಶನ್ ಇದೆ. ಆಯ್ತಾ? ನೆಕ್ಸ್ಟ್ 2 ಮಾರ್ಕ್ಸಿಗೆ ಬರೆಯುವಾಗ ಯಾವ ರೀತಿ ಬರಿಬೇಕು ಅಂತ ನಾನು ಹೇಳ್ತೇನೆ. ಆಯ್ತಾ? 2 ಮಾರ್ಕ್ಸಿಗೆ ಬರೆಯುವಾಗ ಯಾವ ರೀತಿ ಬರಿಬೇಕು? ಪಾರ್ಟ್ ಬಿ ನ ಎಲ್ಲಿ ಬರಬೇಕು? ಸೈಡ್ ಅಲ್ಲ, ಇಲ್ಲಿ ಮಾರ್ಜಿನ್ ಇದ್ರೆ ಈ ಸೈಡ್ ಅಲ್ಲಿ ಬರೋದಲ್ಲ. ಎಲ್ಲಿ ಬರಬೇಕು? ದ ಮಿಡಲ್ ಆಫ್ ದ ಪೇಜ್. ಆಯ್ತಾ? ಇನ್ ದ ಮಿಡಲ್ ಆಫ್ ದ ಪೇಜ್ ಬರಬೇಕು. ಪಾರ್ಟ್ ಬಿ ಬರೆದು ಒಂದು ತಿಕ್ಕಾಗಿ ಅಂಡರ್ಲೈನ್ ಕೊಡಬೇಕು. ನೆಕ್ಸ್ಟ್ ನೀವೇನು ಮಾಡಬೇಕು? 2 ಮಾರ್ಕ್ಸ್ ಅನ್ನು ಬರಿಬೇಕು. ಆಯ್ತಾ? ಈಗ 2 ಮಾರ್ಕ್ಸ್ ಎಷ್ಟನೇ ಕ್ವಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ 17th ಕ್ವಶನ್ ಇಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ 2 ಮಾರ್ಕ್ಸ್ 17th ಕ್ವಶನ್ ಇಂದಾನೆ ಸ್ಟಾರ್ಟ್ ಆಗ್ತದೆ. ಆಯ್ತಾ? ಸೊ ಹೀಗೆ ಬರ್ದು 17th ಕ್ವಶನ್ ಬರ್ದು ಫಾರ್ ಎಕ್ಸಾಂಪಲ್ ಈಗ ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಕ್ವಶನ್ ಇರುತ್ತೆ. ಆಯ್ತಾ? ಯಾವ ತರ ಕ್ವಶನ್ ಇರುತ್ತೆ? ಡಿಫೈನ್ ಮ್ಯಾನೇಜ್ಮೆಂಟ್ ಅಂತಾನೆ ಕ್ವಶನ್ ಇರುತ್ತೆ. ಡೈರೆಕ್ಟ್ ಆಗಿ ಬರೆದುಕೊಂಡು ಹೋಗ್ಬೇಡಿ. ಏನ್ ಮಾಡಿರಿ? ಫಸ್ಟ್ ಡೆಫಿನಿಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬರ್ದು ಏನಾಗಬೇಕು? ಒಂದು ಅಂಡರ್ಲೈನ್ ಹಾಕ್ಬೇಕು. ಎಲ್ಲದಕ್ಕೂ ಕೂಡ ಹೆಡ್ಡಿಂಗ್ ಕೊಡ್ಬೇಕು. ಆಯ್ತಾ? ಒಂದು ಅಂಡರ್ಲೈನ್ ಹಾಕ್ಬೇಕು ಇದು ಬರ್ದು. ನೆಕ್ಸ್ಟ್ ಏನು ಮಾಡಬೇಕು? ಅಕಾರ್ಡಿಂಗ್ ಟು ಹರೋಲ್ಡ್ ಕೂನ್ಸ್ ಆ್ಯಂಡ್ ಹೀನ್ಸ್ ವಿರಿಚ್ ಇಂದ ಬರ್ದು ಸ್ಟಾರ್ಟ್ ಮಾಡಬೇಕು. ಆಯ್ತಾ? ಡೈರೆಕ್ಟ್ ಆಗಿ ಕ್ವಶನ್ ಬರ್ದು ಆನ್ಸರ್ ಬರ್ತಾ ಹೋಗಬೇಡಿ. ಎಲ್ಲದಕ್ಕೆ ಏನು ಬರೀರಿ? ಒಂದು ಚಂದ ಏನು ಬರೀ? ಒಂದು ಹೆಡ್ಡಿಂಗ್ ಅನ್ನು ಕೊಡಿ. ಅದು ಒಂದು ನಿಮಗೆ ಪೇಪರ್ಗೆ ಒಂದು ಒಳ್ಳೆಯ ಲುಕ್ ಕೊಡ್ತದೆ. ಆಯ್ತಾ? ನೆಕ್ಸ್ಟ್ ಸಪೋಸ್ ವಾಟ್ ಈಸ್ ಸ್ಕ್ಯಾಲರ್ ಚೈನ್ ಅಂತ ಬಂತು. ವಾಟ್ ಈಸ್ ಸ್ಕ್ಯಾಲರ್ ಚೈನ್? ಶ್ರೇಣೀಕೃತ ಸರಪಳಿ ಎಂದರೇನು ಬಂತು. ಸೊ ನೀವೇನು ಮಾಡಬೇಕು? ಹೇಳ್ತೀನಿ ಅಂತ ಬರ್ದು ಸ್ಕ್ಯಾಲರ್ ಚೈನ್ ಅಂತ ಹೀಗೆ ಬರ್ದು ನೆಕ್ಸ್ಟ್ ಸ್ಕ್ಯಾಲರ್ ಚೈನ್ ಏನು ಅಂತ ಬರಿಬೇಕು. ಆಯ್ತಾ? ಸ್ಕ್ಯಾಲರ್ ಚೈನ್ ಇಂದ ಬರ್ದು ನೆಕ್ಸ್ಟ್ ಏನು ಮಾಡಬೇಕು? ಅದರ ಮೀನಿಂಗ್ ಶ್ರೇಣೀಕೃತ ಸರಪಳಿಯಿಂದ ಬರ್ದು ಒಂದು ಅಂಡರ್ಲೈನ್ ಹಾಕಿ ನೆಕ್ಸ್ಟ್ ಅದರ ಏನು ಬರಬೇಕು? ನೀವು ಮೀನಿಂಗ್ ಅನ್ನು ಆನ್ಸರ್ ಅನ್ನು ಬರೆದುಕೊಂಡು ಹೋಗ್ಬೇಕು. ಆಯ್ತಾ? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಿಮಗೆ ಆಲ್ಮೋಸ್ಟ್ 2 ಮಾರ್ಕ್ಸ್ಗೆ
ಈಗ ಪ್ಲಾನಿಂಗ್ ಇಂದ ಈ ತರ ಕ್ವಶನ್ ಬಂತು, ಏನು ಎಕ್ಸ್ಪ್ಲೈನ್ ಸ್ಟೇಟ್ ಟು ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಂತ ಬಂತು. ಹೇಗೆ ಪ್ಲಾನಿಂಗ್ ಇಂದ ಯಾವ ತರ ಕ್ವಶನ್ ಬರುತ್ತೆ, ಸ್ಟೇಟ್ ಟು ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಸೊ ಆ ಇಂಪಾರ್ಟೆನ್ಸ್ ಯಾವ ರೀತಿ ಇರುತ್ತೆ, ಪಾಯಿಂಟ್ ಟೈಪ್ ಅಲ್ವಾ. ಸೊ ಏನ್ ಮಾಡ್ತೀರಾ, ಕೆಲವು ಡೈರೆಕ್ಟ್ ಆಗಿ ಪಾಯಿಂಟ್ ಬರುವುದಾ, ಇಲ್ಲ ಅದಕ್ಕೆ ಕೂಡ ಏನು ಕೊಡ್ಬೇಕು, ಈ ತರ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಂತ ಬರ್ದು ಏನು ಕೊಡ್ಬೇಕು, ಅಂಡರ್ಲೈನ್ ಕೊಡ್ಬೇಕು. ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಂತ ಬರ್ದು ಏನು ಕೊಡಿ, ಒಂದು ಅಂಡರ್ಲೈನ್ ಕೊಟ್ಟು ನೆಕ್ಸ್ಟ್ ಏನ್ ಮಾಡಬೇಕು, ಡೈರೆಕ್ಟ್ ಆಗಿ ಬರ್ದುಕೊಂಡು ಹೋಗುದಲ್ಲ, ಅದಕ್ಕೆ ಕೂಡ ಏನು ಹಾಕ್ಬೇಕು, ಪಾಯಿಂಟ್. ಫಸ್ಟ್ ಪ್ಲಾನಿಂಗ್ ಈಸ್ ಪ್ರೊವೈಡ್ ಡೈರೆಕ್ಷನ್, ಪ್ಲಾನಿಂಗ್ ರೆಡ್ಯೂಸ್ ರಿಸ್ಕ್ ಆಫ್ ಅನ್ಸರ್ಟೆನಿಟಿ ಅಂತ 2 ಪಾಯಿಂಟ್ ಫಸ್ಟ್ ಬರ್ದು ಅದೇ ರೀತಿ ಬಿಡುದಲ್ಲ, ಆ 2 ಪಾಯಿಂಟ್ ಫಸ್ಟ್ ಬರ್ದು ನೆಕ್ಸ್ಟ್ ಅದಕ್ಕೆ ಏನು ಕೊಡಬೇಕು, ಎಕ್ಸ್ಪ್ಲೇಷನ್ ಕೊಡಬೇಕು. ಆಯ್ತಾ, ಡೈರೆಕ್ಟ್ ಆಗಿ ಜಸ್ಟ್ 2 ಪಾಯಿಂಟ್ ಬರಿಬೇಡಿ, ಫಸ್ಟ್ 2 ಪಾಯಿಂಟ್ ಬರ್ದು ನೆಕ್ಸ್ಟ್ ಏನು ಕೊಡ್ಬೇಕು, ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡಬೇಕು. ಆಯ್ತಾ. ಸೊ ಈ ತರ ಸ್ಟೇಟ್ ಪಾಯಿಂಟ್ಸ್ ಎಲ್ಲ ಬರೆದ್ರೆ ಅದಕ್ಕೆ ಆ ಹೆಡ್ಡಿಂಗ್ ಕೊಟ್ಟು ಮತ್ತೆ ಪಾಯಿಂಟ್ ಬರೆದು ಎಕ್ಸ್ಪ್ಲೇಷನ್ ಅನ್ನು ಕೊಡ್ಬೇಕು. ಅರ್ಥ ಆಯ್ತಲ್ಲ? ಅರ್ಥ ಆಗಿದ್ರೆ ಬರ್ದುಕೊಳ್ಳಿ ಯಾವ ತರ ಹೇಳ್ತಿದ್ದೇನೆ ಅಂತ, ಅದನ್ನೇ ಮೆಥಡನ್ನೇ ಫಾಲೋ ಮಾಡಿ, ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರುತ್ತೆ. ಆಯ್ತಾ, ಗೊತ್ತಾಯ್ತಲ್ಲ? ಡೈರೆಕ್ಟ್ ಆಗಿ ಆನ್ಸರ್ ಬರ್ದುಕೊಂಡು ಹೋಗುದಲ್ಲ, ಅದಕ್ಕೆ ಮೇಲೆ ಏನು ಕೊಡಿ, ಒಂದು ಜಸ್ಟ್ ಹೆಡ್ಡಿಂಗ್ ಕೊಡಿ. ಬಿಕಾಸ್ ಇದು ಥಿಯರಿ ಪೇಪರ್ ಆದ ಕಾರಣ ಎಲ್ಲ ಒಟ್ರಾಸಿ ಬರ್ದುಕೊಂಡು ಹೋದ್ರೆ ಅದಕ್ಕೆ ತಲೆ ಇಲ್ಲ ಬುಡವಿರುವುದಿಲ್ಲ. ಸೊ ಅದಕ್ಕೆ ಒಂದು ಸಣ್ಣ ಎಲ್ಲ ಹೆಡ್ಡಿಂಗ್ ಕೊಟ್ಟು ಒಂದು ಫಾರ್ಮ್ಯಾಟ್ ಅಲ್ಲಿ ಬರ್ದುಕೊಂಡು ಹೋದ್ರೆ ನಿಮ್ಮ ಪೇಪರ್ ತುಂಬಾ ನೀಟಾಗಿ ಕಾಣ್ತದೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಆಯ್ತಾ, ಆನ್ಸರ್ ಕೂಡ ಇರಬೇಕು, ಪೇಪರ್ ನೀಟ್ ಕೂಡ ಇರಬೇಕು. ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಲ್ಲ 2 ಮಾರ್ಕ್ಸ್ ಹೇಗೆ ಬರೋದು ಅಂತ. ಸೊ ಎಲ್ಲದಕ್ಕೆ ಏನು ಕೊಡ್ಬೇಕು, ಫಸ್ಟ್ ಒಂದು ನಂಬರ್ ಹಾಕಿ ಹೆಡ್ಡಿಂಗ್ ಕೊಟ್ಟು ಮತ್ತೆ ಅದರ ಆನ್ಸರ್ ಬರಬೇಕು. ಅರ್ಥ ಆಯ್ತಾ? ಮಾರ್ಕ್ ಮಾಡಿಕೊಂಡ್ರಲ್ಲ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಸಿ. ಎಷ್ಟು, ಯಾವುದು? ಪಾರ್ಟ್ ಸಿ. ಸೊ ಪಾರ್ಟ್ ಸಿ ಇಂದ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತದೆ, 24 ಅಲ್ವಾ. 4 × 6 = 24. 24 ಮಾರ್ಕ್ಸ್ ನಿಮಗೆ ಪಾರ್ಟ್ ಸಿ ಇಂದ ಬರುತ್ತೆ, ಅಂದ್ರೆ 4 ಮಾರ್ಕ್ಸ್ ಕ್ವಶನ್. ಆಯ್ತಾ. ಸೊ 4 ಮಾರ್ಕ್ಸ್ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದು ಯಾವುದು, ಪಾರ್ಟ್ ಸಿ. ಸೊ ಫಸ್ಟ್ ಕ್ವಶನ್ 27. ಯಾವ ಚಾಪ್ಟರ್ ಇರುತ್ತೆ ಫಸ್ಟ್ ಕ್ವಶನ್, ಯಾವ ಚಾಪ್ಟರ್ ಇರುತ್ತೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ನಿರ್ವಹಣೆಯ ತತ್ವಗಳಿಂದನೇ ಇರುತ್ತೆ, ಬದಲಾಗಿ ಬೇರೆ ಯಾವ ಚಾಪ್ಟರ್ ಇಂದನೇ ಬರೋದಿಲ್ಲ. ಅಕಾರ್ಡಿಂಗ್ಲಿ ಚಾಪ್ಟರ್ ವೈಸ್ ನಿಮಗೆಲ್ಲ ಕಡೆಯಿಂದ ಸಿಗುತ್ತೆ. ಸೊ ದ ಫಸ್ಟ್ ಕ್ವಶನ್ ಫ್ರಮ್ ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಂದನೇ ಇರುತ್ತೆ. ಅರ್ಥ ಆಯ್ತಾ? ಆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಅಂತ ಮತ್ತೆ ಹೇಳ್ತೇನೆ. ಸೊ ಫಸ್ಟ್ ಕ್ವಶನ್ ಯಾವ್ದಿರುತ್ತೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇಂದನೇ ಇರುತ್ತೆ. ಎಷ್ಟು ಮಾರ್ಕ್ಸಿಗೆ, 4 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ 28. ಯಾವ ಚಾಪ್ಟರ್ 28? ಬಿಸ್ನೆಸ್ ಎನ್ವಿರಾನ್ಮೆಂಟ್. ಯಾವುದು, ವ್ಯವಹಾರ ಪರಿಸರ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂದಾನೇ ಇರುತ್ತೆ. ಇಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಇಂದ ನಿಮಗೆ 4 ಮಾರ್ಕ್ಸ್ಗೆ ಎಷ್ಟು ಕ್ವಶನ್ ಬರುತ್ತೆ, 2 ಕ್ವಶನ್ಸ್ ಫ್ರಮ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಆಯ್ತಾ, ಒಂದು ಡೈರೆಕ್ಟ್ ಕ್ವಶನ್ ಬರುತ್ತೆ. ಆಯ್ತಾ, ಒಂದು ಡೈರೆಕ್ಟ್ ಕ್ವಶನ್, ಮತ್ತೊಂದು ಯಾವ ತರ ಬರುತ್ತೆ, ಇಂಡೈರೆಕ್ಟ್ ಕ್ವಶನ್. ಅದು ಯಾವುದನ್ನು ಕೇಳ್ತಾರೆ ಅಂತ ಹೇಳಿದ್ರೆ, ಡೈಮೆನ್ಷನ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ವ್ಯವಹಾರ ಪರಿಸರದ ಆಯಾಮಗಳು ಯಾವುದೆಲ್ಲ ಇದೆ, ಇಕನಾಮಿಕ್ ಎನ್ವಿರಾನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್, ಸೋಷಿಯಲ್, ಪೊಲಿಟಿಕಲ್, ಲೀಗಲ್. ಸೊ ಈ 5 ಎನ್ವಿರಾನ್ಮೆಂಟ್ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಆಯ್ತಾ, ಯಾವುದೆಲ್ಲ ಪರಿಸರ, 5 ಪರಿಸರ ಉಂಟು, ಅದರ ಬಗ್ಗೆ ಸರಿಯಾಗಿ ಗೊತ್ತಿರಬೇಕು. ಇದರಿಂದ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಆಯ್ತಾ. ಸೊ ಫ್ರಮ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಫ್ರಮ್ ದ 3rd ಚಾಪ್ಟರ್, ಇದೆಷ್ಟನೇ ಚಾಪ್ಟರ್, 3ನೇ ಚಾಪ್ಟರ್. ಸೊ ಆ 3ನೇ ಚಾಪ್ಟರ್ ಇಂದ ನಿಮಗೆ ಎಷ್ಟು ಕ್ವಶನ್ ಬರುತ್ತೆ, 2 ಕ್ವಶನ್ ಬಂದೇ ಬರುತ್ತೆ. ಐ ವಿನ್. ಸೊ 2 ಕ್ವಶನ್ ಇದರಿಂದ ಬಂದೇ ಬರುತ್ತೆ. ಯಾವ ತರ ಕ್ವಶನ್ ಬರ್ತದೆ ಅಂತ ನಾನು ನಿಮಗೆ ಮತ್ತೆ ಹೇಳ್ತೇನೆ. ಸೊ 3rd ಕ್ವಶನ್ ಆಯ್ತು ಅಲ್ಲಿ, ಅಲ್ವಾ, ಸೆಕೆಂಡ್ ಚಾಪ್ಟರ್ ಇಂದ 1 ಕ್ವಶನ್ ಆಯ್ತು, 3rd ಚಾಪ್ಟರ್ ಇಂದ 2 ಕ್ವಶನ್ ಆಯ್ತು. ಸೊ ಎಷ್ಟು ಕ್ವಶನ್ ಆಯ್ತು ಅಲ್ಲಿ, 3 ಕ್ವಶನ್ ಆಯ್ತು. ನೆಕ್ಸ್ಟ್ ಕ್ವಶನ್ ಯಾವ್ದ್ರಿಂದ, ಫ್ರಮ್ ದ ಪ್ಲಾನಿಂಗ್ ಚಾಪ್ಟರ್. ಯಾವ್ದ್ರಿಂದ ಇರುತ್ತೆ, ಪ್ಲಾನಿಂಗ್ ಅಲ್ಲಿ ಇರುತ್ತೆ. ಪ್ಲಾನಿಂಗ್ ಇಂದ 1 ಕ್ವಶನ್ ಪಕ್ಕ ಬರುತ್ತೆ. ಅಂಡ್ ಒಂದು ಪ್ಲಾನಿಂಗ್ ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿ ಬರೋದಿಲ್ಲ. ಕೆಲವರು ಏನ್ ಮಾಡ್ತಾರೆ, ಒಂದು ಏನ್ ಕೊಡ್ತಾರೆ ಅಲ್ಲಿ ಬರುವಾಗ,
ಒಂದು ಸ್ಟೇಟ್ಮೆಂಟ್ ಕೊಟ್ಟು ನಿಮಗೆ ಅದನ್ನು ಆನ್ಸರ್ ಮಾಡಲಿಕ್ಕೆ. ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಂತ ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಇಷ್ಟೊಳಗೆ ಕ್ವಶನ್ ಪೇಪರ್ ಸರಿಯಾಗಿ ಓದಿದ್ರೆ ಅದನ್ನು ಅಟೆಂಪ್ಟ್ ಮಾಡಿದರೆ ಗೊತ್ತಿರುತ್ತೆ ಅಲ್ವಾ, ಯಾವ ಥರ ಕ್ವಶನ್ ಬರುತ್ತೆ ಅಂತ ನಾನು ನಿಮಗೆ ಮತ್ತೆ ಹೇಳ್ತೇನೆ. ಬಟ್ ಯಾವ ಚಾಪ್ಟರ್ ಬರುತ್ತೆ? ಪ್ಲಾನಿಂಗ್. ನೆಕ್ಸ್ಟ್ ಯಾವುದರಿಂದ ಬರುತ್ತೆ? ಸ್ಟಾಫಿಂಗ್. ನೆಕ್ಸ್ಟ್ ಯಾವುದರಿಂದ ಬರುತ್ತೆ? ಸ್ಟಾಫಿಂಗ್. ಆರ್ಗನೈಸಿಂಗ್ ಇಂದ ಇಲ್ಲ, ಸಂಘಟಿಸುವಿಕೆಯಿಂದ ನಮಗೆ 4 ಮಾರ್ಕ್ಸ್ಗೆ ಬರೋದಿಲ್ಲ. ಸೊ ಬದಲಾಗಿ ಯಾವುದರಿಂದ ಬರುತ್ತೆ? ಸ್ಟಾಫಿಂಗ್ ಇಂದ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಫ್ರಮ್ ದ ಕಂಟ್ರೋಲಿಂಗ್. ನೆಕ್ಸ್ಟ್ ಕ್ವಶನ್ ಯಾವುದರಿಂದ ಬರುತ್ತೆ? ಕಂಟ್ರೋಲಿಂಗ್ ಚಾಪ್ಟರ್ ಇಂದ ಒಂದು ಕ್ವಶನ್ ಬರುತ್ತೆ. ಆ್ಯಂಡ್ ಆಫ್ಟರ್ ಕಂಟ್ರೋಲಿಂಗ್ ಆದಮೇಲೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಯಾವುದರಿಂದ? ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಂದ ಒಂದು ಕ್ವಶನ್ ಗ್ಯಾರಂಟಿ. ಆ್ಯಂಡ್ ನೆಕ್ಸ್ಟ್ ಯಾವುದು? ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಇಂದ 2 ಕ್ವಶನ್ ಬರುತ್ತೆ. ಮಾರ್ಕೆಟಿಂಗ್ ಚಾಪ್ಟರ್ ಇಂದ ಎಷ್ಟು ಕ್ವಶನ್ ಬರುತ್ತೆ? 2 ಚಾಪ್ಟರ್ ಫಾರ್ ದ 4 ಮಾರ್ಕ್ಸ್. ಆಯ್ತಾ? ಆ್ಯಂಡ್ ದ ಲಾಸ್ಟ್ ಕ್ವಶನ್ ವಿ ವಿಲ್ ಬಿ ಗೆಟಿಂಗ್ ಫ್ರಮ್ ದ ಲಾಸ್ಟ್ ಚಾಪ್ಟರ್, ದಟ್ ಈಸ್ ನಥಿಂಗ್ ಬಟ್ ಕನ್ಸ್ಯೂಮರ್ ಪ್ರೊಟೆಕ್ಷನ್, ಗ್ರಾಹಕ ಸಂರಕ್ಷಣೆ. ಸೊ ಅಕಾರ್ಡಿಂಗ್ಲಿ ಆಗಿ ಕೊಡ್ತಾರೆ, ಬೇರೆ ಒಟ್ರಾಸಿ ಲಾಸ್ಟಿಂದ ಫಸ್ಟಿಂದ ಲಾಸ್ಟ್ ಥರ ಮಾಡೋದಿಲ್ಲ. ಚಾಪ್ಟರ್ ವೈಸಿಂದಲೇ ನಿಮಗೇನು ಬರುತ್ತೆ? ನೀವು ಕ್ವಶನ್ ಮೇಲೆ ಬರುತ್ತೆ. ಸೊ ನೋಡುವಾಗ ಗೊತ್ತಾಗುತ್ತೆ ಇದು ಯಾವ ಚಾಪ್ಟರ್ ಅಂತ. ಆಯ್ತಾ? ಇಷ್ಟು ಅರ್ಥ ಆಯ್ತಲ್ಲ? ಸಿ 4 ಮಾರ್ಕ್ಸ್ ಕೂಡ ಬರೆಯುವಾಗ ನೀವು ಫಸ್ಟ್ ಏನು ಮಾಡಬೇಕು? ಈಗ ಎಕ್ಸ್ಪ್ಲೈನ್ ದ ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕ್ವಶನ್ ಉಂಟು. ಸೊ ಏನು ಮಾಡಬೇಕು? ಅದಕ್ಕೆ ಡೈರೆಕ್ಟ್ ಆಗಿ 27 ಅಂತ ಡೈರೆಕ್ಟ್ ಆಗಿ ಬರೆದುಕೊಂಡು ಹೋಗುದಲ್ಲ, ಬದಲಾಗಿ ಏನು ಕೊಡಬೇಕು? ನೇಚರ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಒಂದು ಏನು ಕೊಡಬೇಕು? ಅಂಡರ್ಲೈನ್ ಕೊಡಬೇಕು. ಯಾವ ಥರ? ನೇಚರ್ ಆಫ್ ಯಾವ ಕ್ವಶನ್ಸ್ ಅಟೆಂಪ್ಟ್ ಮಾಡ್ತಾ ಇರೋದು ಅಂತ ಫಸ್ಟ್. ಆಯ್ತಾ? ಈ ಥರ ಅಂಡರ್ಲೈನ್ ಮಾಡಿ ಅದರ ಏನು ಮಾಡಬೇಕು? ನೀವು ಅದರ ಹೆಡ್ಡಿಂಗ್ ಕೊಟ್ಟು ಅಂಡರ್ಲೈನ್ ಮಾಡಿ ಎಷ್ಟು ಪಾಯಿಂಟ್ಸ್ ಬರಲಿಕ್ಕೆ? ಎಷ್ಟು ಪಾಯಿಂಟ್? 4 ಪಾಯಿಂಟ್ ಅಲ್ಲ, ಎಷ್ಟು ಎಕ್ಸ್ಪ್ಲೇನ್ ಮಾಡಲಿಕ್ಕೆ? 4 ಪಾಯಿಂಟ್ಸ್. ಸೊ ಆ 4 ಪಾಯಿಂಟ್ ಫಸ್ಟ್ 1 2 3 4 ಆ ಥರ ಬರೀರಿ. ಆಯ್ತಾ? ಆ ಥರ ಬರೆದು ನೆಕ್ಸ್ಟ್ ಏನು ಮಾಡಿ ಒಂದೊಂದಕ್ಕಾಗಿ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗಿ. ಸೊ ಹೆಡ್ಡಿಂಗ್ ಕೊಡೋದನ್ನು ಮರಿಬೇಡಿ. ಡೈರೆಕ್ಟಾಗಿ ಕ್ವಶನ್ ನಂಬರ್ ಹಾಕಿ ಡೈರೆಕ್ಟಾಗಿ ಬರೆದುಕೊಂಡು ಹೋಗಬೇಡಿ. ಬದಲಾಗಿ ಏನು ಕೊಡಿ? ಒಂದು ಈ ಥರ ಕ್ವಶನ್ ನಂಬರ್ ಹಾಕಿ ಒಂದು ಏನು ಕೊಡಬೇಕು? ಹೆಡ್ಡಿಂಗ್ ಕೊಡೋದನ್ನು ಮರಿಬೇಡಿ. ಆಯ್ತಾ? ಆಗ ನಿಮ್ಮ ಪೇಪರನ್ನು ನೀಟಾಗಿ ಕಾಣುತ್ತೆ. ಅದರ ಒಂದು ಉದ್ದೇಶದಿಂದ ಮಾತ್ರ. ಅರ್ಥ ಆಯ್ತಲ್ಲ? ಹೆಡ್ಡಿಂಗ್ ಕೊಡೋದನ್ನು ಮರಿಬೇಡಿ. ಹೆಡ್ಡಿಂಗ್ ಕೊಟ್ಟು 4 ಪಾಯಿಂಟ್ ಬರೆದು ನೆಕ್ಸ್ಟ್ ಅದಕ್ಕೆ ಏನು ಕೊಡಬೇಕು? ಎಕ್ಸ್ಪ್ಲೇಷನ್ ಕೊಡಲೇಬೇಕು. ಆಯ್ತಾ? ಎಕ್ಸ್ಪ್ಲೇಷನ್ ಬರೆದಿದ್ರೆ ನಿಮಗೆ ಅಲ್ಲಿ ಮಾರ್ಕ್ಸ್ ಸಿಗುವುದಿಲ್ಲ, 4 ಮಾರ್ಕ್ಸ್ ಸಿಗುವುದಿಲ್ಲ. ಎಕ್ಸ್ಪ್ಲೇಷನಿಗೆ ಪಾಯಿಂಟ್ ಬರೆದು ಅದರ ಎಕ್ಸ್ಪ್ಲೇಷನನ್ನು ಕೊಡಲೇಬೇಕು. ಆ್ಯಂಡ್ ವೈಲ್ ರೈಟಿಂಗ್ ಆದಷ್ಟು ನೀಟಾಗಿ ಬರೆದುಕೊಂಡು ಹೋಗಿ. ಒಟ್ರಾಸಿ ಗೀಚ್ ಎಳೆದುಕೊಂಡು ಹೋಗೋದು ಬೇಡ. ನೀಟ್ ಅರ್ಥ ಆಗುವ ರೀತಿ ಏನು ಮಾಡಿ ಬರೀರಿ. ಅರ್ಥ ಆಯ್ತಲ್ಲ? ಸೊ ಫಸ್ಟ್ಗೆ 4 ಮಾರ್ಕ್ಸಿಗೆ ಎಲ್ಲದಕ್ಕೂ ಹೆಡ್ಡಿಂಗ್ ಕೊಡಬೇಕು. ಫಸ್ಟ್ ಚಾಪ್ಟರ್ಗೆ ಮಾತ್ರ ಅಲ್ಲ, ಸೆಕೆಂಡ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಫೀಚರಾ, ಪ್ಲಾನಿಂಗ್ ಇಂಪಾರ್ಟೆನ್ಸಾ, ಸ್ಟಾಫಿಂಗ್ ಪ್ರೊಸೆಸ್ಸಾ, ಕಂಟ್ರೋಲಿಂಗ್ ಲಿಮಿಟೇಷನ್, ಕಂಟ್ರೋಲಿಂಗ್ ಪ್ರೊಸೆಸ್. ಸೊ ಆ ಥರ ಹೆಡ್ಡಿಂಗ್ ಕೊಟ್ಟು ಅದರ ಪಾಯಿಂಟ್ ಬರೆದು ನೆಕ್ಸ್ಟ್ ಅದಕ್ಕೆ ಏನು ಕೊಡಬೇಕು? ಎಕ್ಸ್ಪ್ಲನೇಷನ್ ಕೊಡಬೇಕು. ಅರ್ಥ ಆಯ್ತಾ? ಇಷ್ಟು ಅರ್ಥ ಆಯ್ತಲ್ಲ? 4 ಮಾರ್ಕ್ಸ್ ಹೇಗೆ ಅಂತ ಅರ್ಥ ಆಯ್ತಲ್ಲ? ಆ್ಯಂಡ್ ನೆಕ್ಸ್ಟ್ ಯಾವುದರಿಂದ ಬರುತ್ತೆ? ನೆಕ್ಸ್ಟ್ ಪಾರ್ಟ್ ಡಿ ಯಾವುದು ನಮಗೆ? 8 ಮಾರ್ಕ್ಸ್. ಸೊ 8 ಮಾರ್ಕ್ಸ್ ಎಷ್ಟು ಅಟೆಂಪ್ಟ್ ಮಾಡಲಿಕ್ಕೆ? 3. 8 ಮಾರ್ಕ್ಸ್ ಎಷ್ಟು ಅಟೆಂಪ್ಟ್ ಮಾಡಲಿಕ್ಕೆ? 3 ಕ್ವಶನ್ಸ್ ಅನ್ನು ಅಟೆಂಡ್ ಮಾಡಲಿಕ್ಕೆ. ಸರ್ ಈಗ 4 ಮಾರ್ಕ್ಸ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಕ್ವಶನ್ ಇರುತ್ತೆ. ಆಯ್ತಾ? 4 ಮಾರ್ಕ್ಸ್ ಜಾಸ್ತಿ ನಿಮಗೆ ಎಷ್ಟು ಅಟೆಂಡ್ ಮಾಡಲಿಕ್ಕೆ? 6 ಮಾತ್ರ. ನೀವು ಅಲ್ಲಿ ಎಕ್ಸ್ಟ್ರಾ ಕ್ವಶನ್ ಕೂಡ ನಿಮಗೆ ಇರುತ್ತೆ. ಸೊ ಎಷ್ಟು ಕ್ವಶನ್ ಓದಬೇಕು ಅಂತ ಸರಿಯಾಗಿ ನೋಡಿಕೊಳ್ಳಿ. ನೆಕ್ಸ್ಟ್ ನಿಮಗೆ 8 ಮಾರ್ಕ್ಸ್ ಇಂದ 5 ಕ್ವಶನ್ ಬರುತ್ತೆ. ಆ 5 ಇಂದ ನಿಮಗೆ ಎಷ್ಟು ಅಟೆಂಪ್ಟ್ ಮಾಡಲಿಕ್ಕೆ? 3 ಕ್ವಶನ್ಸ್. ಸೊ ದ ಫಸ್ಟ್ ಕ್ವಶನ್ 37. 8 ಮಾರ್ಕ್ಸ್ಗೆ ಫಸ್ಟ್ ಕ್ವಶನ್ 37. ಆ 37 ಯಾವುದರಿಂದ ಇರುತ್ತೆ? 37 ಕ್ವಶನ್ ಫಸ್ಟ್ ಚಾಪ್ಟರ್ ಇಂದನೇ ಇರುತ್ತೆ. ಯಾವುದು? ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಫ್ರಮ್ ದ ಫಸ್ಟ್ ಚಾಪ್ಟರ್ ಇಂದನೇ ನಿಮಗೆ 8 ಮಾರ್ಕ್ಸ್ಗೆ ಇರುತ್ತೆ. ಆಯ್ತಾ? ಸೊ ಸೆಕೆಂಡ್ ಕ್ವಶನ್ ವಿಲ್ ಬಿ ಕ್ವಶನ್ ಫ್ರಮ್ ದ ಆರ್ಗನೈಸಿಂಗ್. ಯಾವುದರಿಂದ? ಆರ್ಗನೈಸಿಂಗ್ ಚಾಪ್ಟರ್ 5 ಆರ್ಗನೈಸಿಂಗ್, ಸಂಘಟಿಸುವಿಕೆಯಿಂದ ಚಾಪ್ಟರ್ ಇರುತ್ತೆ. ಆ್ಯಂಡ್ ಥರ್ಡ್ ಕ್ವಶನ್ ಫ್ರಮ್ ದ 6th ಚಾಪ್ಟರ್ ಯಾವುದು? ಸ್ಟಾಫಿಂಗ್. ಯಾವುದು? ಥರ್ಡ್ ಕ್ವಶನ್ ಯಾವುದು? ಸ್ಟಾಫಿಂಗ್, ಸಿಬ್ಬಂದಿ ನಿರ್ವಹಣೆ. ಆ್ಯಂಡ್ 4th ಕ್ವಶನ್ ಫ್ರಮ್ ದ
directing, and the last question from the marketing. So 8 marks ಗೆ ಎಷ್ಟು ಚಾಪ್ಟರ್ ಓದಲಿಕ್ಕೆ ಟೋಟಲ್? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಸ್ಟ್ ಚಾಪ್ಟರ್, 5th ಚಾಪ್ಟರ್ ಆರ್ಗನೈಸಿಂಗ್, 6th ಚಾಪ್ಟರ್ ಸ್ಟಾಫಿಂಗ್, 7th ಚಾಪ್ಟರ್ ಡೈರೆಕ್ಟಿಂಗ್ and the 10th ಚಾಪ್ಟರ್ ಮಾರ್ಕೆಟಿಂಗ್. ಸೊ ಈ 5 ಚಾಪ್ಟರ್ ಕರೆಕ್ಟ್ ಆಗಿ ಓದು. ಸೊ 5ರಲ್ಲಿ ನಿಮಗೆ ಎಷ್ಟು ಬರಲಿಕ್ಕೆ? 3 ಮಾತ್ರ. ಸೊ ನಿಮಗೆ ಕರೆಕ್ಟಾಗಿ 3 ಚಾಪ್ಟರನ್ನು ಫುಲ್ ಓದಿದ್ರೆ ಅಷ್ಟೇ ಸಾಕು, ಆಯ್ತಾ? ಯಾವುದು ಆ ಫಸ್ಟ್ 3 ಚಾಪ್ಟರ್ ಅನ್ನು ಕರೆಕ್ಟಾಗಿ ಓದಿದ್ರೆ ಅಲ್ಲೇ ನಿಮಗೆ 8 ಮಾರ್ಕ್ಸಿಗೆ ಆಯಿತು. ನೆಕ್ಸ್ಟ್ 2 ಕ್ವಶನ್ ನಿಮಗೆ ಅದು ಆಪ್ಷನ್ಸ್, ಆಯ್ತಾ? ನೆಕ್ಸ್ಟ್ 2 ಕ್ವಶನ್ ಆಪ್ಷನ್. ಸೊ ಕರೆಕ್ಟಾಗಿ ಒಂದು 4 ಚಾಪ್ಟರ್, ಆ 5ರಲ್ಲಿ 4 ಚಾಪ್ಟರ್ ಕರೆಕ್ಟಾಗಿ ಓದಿ, ಅಲ್ಲಿಗೆ ನಿಮಗೆ 8 × 3 24. ಅಲ್ಲ, ಥಿಯರಿಯಲ್ಲಿ ಪೇಪರಲ್ಲಿ ಔಟ್ ಆಫ್ ಔಟ್ ಸಿಗೋದು ಕಷ್ಟ. ಸೊ ಅಷ್ಟು ನೀಟಾಗಿ ಫುಲ್ ಕರೆಕ್ಟಾಗಿ ಬರೆದ್ರೆ ಮಾತ್ರ ನಿಮಗೇನು ಕೊಡ್ತಾರೆ? ಔಟ್ ಆಫ್ ಔಟ್ ಮಾರ್ಕ್ಸ್. ಇನ್ನೊಂದು ಏನು ನಾನು ಇಂಪಾರ್ಟೆಂಟ್ ಬಿಟ್ಟದ್ದು ನನಗೆ 8 ಮಾರ್ಕ್ಸಿಗೆ ಬರೆಯುವಾಗ, ಯಾವುದು? ವೆರಿ ಗುಡ್. ಯಾವುದು? ವೈಲ್ ರೈಟಿಂಗ್ ಫಾರ್ ದ 8 ಮಾರ್ಕ್ಸ್ ದ ಫಸ್ಟ್ ಏನು ಬರಿಬೇಕು? ನೀವು ಏನು ಬರಿಬೇಕು? ಹೆಡ್ಡಿಂಗ್ ಬರಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೊಟ್ಟಿದ್ರೆ ಏನು ಬರಬೇಕು? ಹೆಡ್ಡಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ನಡುವಲ್ಲಿ ಒಂದು ಹೆಡ್ಡಿಂಗ್ ಹಾಕ್ಬೇಕು, ಆಯ್ತಾ? ಅದಕ್ಕೆ ಅಂಡರ್ಲೈನ್ ಕೊಡಬೇಕು. ನೆಕ್ಸ್ಟ್ ಏನು ಮಾಡಬೇಕು? ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ 8 ಮಾರ್ಕ್ಸ್. ಅದಕ್ಕೆ 2 ಮಾರ್ಕ್ಸ್ ಸಿಗುತ್ತೆ ಇಂಟ್ರೊಡಕ್ಷನ್, ಆಯ್ತಾ? ಸೊ ಆ ಮ್ಯಾನೇಜ್ಮೆಂಟ್ ಬಗ್ಗೆ ಏನು ಬರಬೇಕು ನೀವು? ಇಂಟ್ರೊಡಕ್ಷನ್. ನೆಕ್ಸ್ಟ್ 8 ಪಾಯಿಂಟ್ಸ್, 8 ಮಾರ್ಕ್ಸಿಗೆ ಎಷ್ಟು ಪಾಯಿಂಟ್ ಬರಲಿಕ್ಕಿದೆ? 8 ಪಾಯಿಂಟ್ಸ್ ಬರಬೇಕು. ನೆಕ್ಸ್ಟ್ ಅದು ಬರ್ದ ಆದ್ಮೇಲೆ ನೀವು ಏನು ಬರಬೇಕು? ಲಾಸ್ಟಿಗೆ ಏನು ಬರಬೇಕು? ಕನ್ಕ್ಲೂಷನ್, ಆಯ್ತಾ? ಸೊ ದ ಲಾಸ್ಟ್ ಫಸ್ಟ್ ಇಂಟ್ರೊಡಕ್ಷನ್ ಆ್ಯಂಡ್ ದ ಲಾಸ್ಟ್ ಕನ್ಕ್ಲೂಷನ್ ಬಿಟ್ಟರೆ ನಿಮಗೆ ಥಿಯರಿಯಲ್ಲಿ ಫುಲ್ ಮಾರ್ಕ್ಸ್ ಸಿಗುವುದಿಲ್ಲ, ಆಯ್ತಾ? ಕನ್ನಡದಲ್ಲಿ ಫಸ್ಟಿಗೆ ಪ್ರಸ್ತಾವನೆ ಆ್ಯಂಡ್ ಕೊನೆಗೆ ಏನು ಬರಬೇಕು? ಉಪಸಂಹಾರ, ಆಯ್ತಾ? ಈ ಥರ ಬರೀಲೇಬೇಕು, ಆಯ್ತಾ? 8 ಮಾರ್ಕ್ಸಿಗೆ ಮಿಸ್ ಮಾಡಬೇಡಿ. ಇದನ್ನು ಬರೆದ್ರೆ ನಿಮಗೆ ಆಲ್ಮೋಸ್ಟ್ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದರೆ ನಿಮಗೆ 3 ಮಾರ್ಕ್ಸ್ ಅದರಿಂದ ಕಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇಷ್ಟು ಕ್ವಶನ್ ಪೇಪರ್ ಹೇಗೆ ಬರೋದನ್ನು ಗೊತ್ತಾಯ್ತಲ್ಲ? ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಹಾಕೋದನ್ನು ಮರಿಬೇಡಿ. ಮತ್ತೆಲ್ಲ ಕ್ವಶನ್ಗೆ ಏನು ಕೊಡಿ? ಒಂದು ಅಂಡರ್ಲೈನ್ ಕೊಡೋದನ್ನು ಮರಿಬೇಡಿ, ಆಯ್ತಾ? ಇಷ್ಟು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಿಮಗೆ ಏನಾದರೂ ಡೌಟ್ಸ್ ಇದೆ ಇದರಲ್ಲಿ? ಯಾರಿಗೇನಾದರೂ ಡೌಟ್ಸ್ ಇದ್ದರೆ ಈಗಲೇ ಕ್ಲಾರಿಫೈ ಮಾಡಬೇಕು. ಏನಾದರೂ ಡೌಟ್ಸ್ ಇದೆ ನಿಮಗೆ? ಡೌಟ್ಸ್ ಇದೆಯಾ? 1 ಮಾರ್ಕ್ಸ್ಗೆ ಬರುವಾಗ ಆಪ್ಷನ್ ಹಾಕೋದನ್ನು ಮರಿಬೇಡಿ. ಆ್ಯಂಡ್ ಆಸ್ ವೆಲ್ ಆಸ್ ಫಾರ್ ದ ಮ್ಯಾಚ್ ದ ಫಾಲೋವಿಂಗ್, ಆಯಿತಾ? ಮ್ಯಾಚ್ ದ ಫಾಲೋವಿಂಗ್ ಬರೆಯುವಾಗ ಕೂಡ ಅಲ್ಲಿ ಆಪ್ಷನ್ ಹಾಕಿರ್ಬೇಕು. ಅಲ್ಲಿ ಪಾರ್ಟ್ ಎ, ಅಲ್ಲಿ ಎ ಮತ್ತು ಬಿ ಸೆಕ್ಷನ್ ಕೊಟ್ಟಿರ್ತಾರಲ್ಲ, ಸೊ 1ಗೆ ಅಲ್ಲಿ ಯಾವುದರಿಂದ ABCD, ಆಚೆ ಸೆಕ್ಷನ್ ಬಿ ಅಲ್ಲಿ ABCDE ಉಂಟು. ಡೈರೆಕ್ಟಾಗಿ ಆನ್ಸರ್ ಬರೋದಿಲ್ಲ, ಅದರ ಆಪ್ಷನ್ ವಿತ್ ಆಪ್ಷನ್ ನೀವೇನು ಬರಬೇಕು? ಮ್ಯಾಚ್ ದ ಫಾಲೋವಿಂಗ್ಗೆ ಆನ್ಸರ್ ಬರೀಬೇಕು. ಅರ್ಥ ಆಯ್ತಲ್ಲ? ಎಷ್ಟು ಡೌಟ್ಸ್ ಉಂಟಾ? ಯಾರಿಗಾದರೂ? ಕನ್ಕ್ಲೂಷನ್ ಏನೆಲ್ಲ 8 ಮಾರ್ಕ್ಸ್ಗೆ ಅದರಲ್ಲಿ ಏನೆಲ್ಲ ಬರ್ದಿರ್ತೀರಿ ಅದನ್ನು ನೀವು ಒಂದು ಲಾಸ್ಟಿಗೆ ನೀವು ಅದಕ್ಕೆ ಕನ್ಕ್ಲೂಷನ್ ಕೊಡೋದು. ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ಗೆ ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಲ್ವಾ? ಆ ಒಂದು ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಪಾರ್ಟ್ ಒಂದು 2 ಲೈನ್ ಆರ್ 3 ಲೈನ್ ಬೇಕೇ ಬೇಕು, ಆಯ್ತಾ? ಅದನ್ನೊಂದು ಕೊಡೋದು ಮರಿಬೇಕು. ಅರ್ಥ ಆಯ್ತಲ್ಲ? ಡೌಟ್ಸ್ ಇದೆಯಾ ಏನಾದರೂ ಬಿಸ್ನೆಸ್ ಅಲ್ಲಿ? ನೆಕ್ಸ್ಟ್ ಅಕೌಂಟ್ಸ್ ಕ್ಲಾಸ್ ಇಲ್ಲಿ ಅಲ್ಲ, ಅಲ್ಲಿ ಮೇಲೆ ಹೋಗಬೇಕು ಹಾಲಿಗೆ, ಏವಿಯೇಷನ್ ಕಾಲೇಜಿಗೆ ಹೋಗ್ಬೇಕೀಗ. ಸೈನ್ಸಿನವರು ಇಲ್ಲಿ ಬರ್ತಾರೆ.
improve our marks from 60 or below 60 to 80. That we will discuss in this session. Okay? In the first method, the student, if he want to score out of out, or if he want to improve his 80 marks towards 100, he has to practice all types of questions. So taking one chapter and studying or practicing all types of questions. After practicing, he has to revise the previous 4 or 5 years exam question paper. So what are the different problems which comes in that particular chapter? That is one way of practicing. The student who is feeling very heavy of these types of practice, there is another easy way, shortcut method. I think all of you are wanting that type of method. How we can easily score 80 or more than 80 with the shortcut. So in that, it purely depends upon the question paper. So first of all, you should know what are the different pattern or different blueprints or different parts of the question paper. I think all of you know part A, part B, part C, part D, part E. So first we have to concentrate part E. So there are two types of questions. One is 6 marks question and another one is 4 marks questions. I think all of you know. Is there any extra student from the previous class? ಮೊದಲಿನ ಕ್ಲಾಸಿಂದ ಬೇರೆ ಸ್ಟೂಡೆಂಟ್ ಇದ್ದೀರಾ ಇಲ್ಲಿ? ಲಾಸ್ಟ್ ಕ್ಲಾಸಲ್ಲಿ ನಾವು ರಿವೈಸ್ ಮಾಡಿದ್ದೇವೆ ಯಾವುದಕ್ಕೆ, ಪ್ರಿಪರೇಟರಿ ಎಕ್ಸಾಮಿಗೆ. ಅದಲ್ಲದೆ ಬೇರೆ ಸ್ಟೂಡೆಂಟ್ ಇದ್ದೀರಾ ಇಲ್ಲಿ? ಎಲ್ಲವರೇ ಇದ್ದಾರಲ್ಲ? ಹಾಂ ನಿಮಗೆ ಅದು ಬೇಕಲ್ಲ ಕ್ವಶನ್ಸ್ ಯಾವುದಂತ? ಇವರಿಗೆಲ್ಲ ಪ್ರಾಕ್ಟೀಸ್ ಆಗಿದೆ ಅದು ಆಲ್ರೆಡಿ. ಇಫ್ ಯು ವಾಂಟ್ ವಿ ವಿಲ್ ರಿಕಾಲ್ ದ್ಯಾಟ್ ಕ್ವಶನ್ಸ್ ಅಗೇನ್. ಹೇಳುವ ಅವರಿಗೆ? ಬೇಡ. ಒಂದು ಶಾರ್ಟ್ ಆಗಿ ಹೇಳ್ತೇನೆ. ಪಾರ್ಟ್ ಇ ಅಲ್ಲಿ ಬರುವಂತಹ ಕ್ವಶನ್ಸ್ ಗೊತ್ತಿದೆ ಎಲ್ಲರಿಗೂ? ಪಾರ್ಟ್ ಇ ಅಲ್ಲಿ ಬರುವಂತಹ ಕ್ವಶನ್ಸ್ 6 ಮಾರ್ಕ್ಸಿನ ಕ್ವಶನ್, 100% ಬರುವಂತಹ 6 ಮಾರ್ಕ್ಸ್ ಕ್ವಶನ್ ಯಾವುದು? ಗ್ರಾಫ್. ಸೊ ಯು ಹ್ಯಾವ್ ಟು ಸ್ಟಡಿ ದ್ಯಾಟ್. ಸ್ಟಡಿ ಮಾಡೋದಂದ್ರೆ ಇದು ನಮ್ಗೆ ಗೊತ್ತಿದೆ, ಇದು ಮಾಡಲಿಕ್ಕಿಲ್ಲ ಅಲ್ಲ, ಮಾಡಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಈಗ ನೀವು ಪ್ರಿಪರೇಟರಿಗೆ ಪ್ರಾಕ್ಟೀಸ್ ಮಾಡಿದ್ದೀರಿ, ಆಮೇಲೆ ಪುನಃ ಫೈನಲ್ ಎಕ್ಸಾಮಿನ ಮೊದಲು ಅದನ್ನು ಪ್ರಾಕ್ಟೀಸ್ ಮಾಡಬೇಕಂತ. ಇಲ್ಲಾದರೆ ದೇರ್ ಮೇ ಬಿ ಮಿಸ್ಟೇಕ್ ಇನ್ ದ ಫೈನಲ್ ಎಕ್ಸಾಮ್ ವಿಲ್ ರೈಟಿಂಗ್ ಇನ್ ದ ಕ್ವಶನ್ ಪೇಪರ್. ಓಕೆ, ಆ ಕ್ವಶನ್ಸ್ ಬೇಕಾ? ಒಂದು ಮಾಡೆಲ್ ಕ್ವಶನ್. ಎಸ್, ನೋಡಿ in this short section we cannot solve all the problems, but ಯಾವೆಲ್ಲ ಪ್ರಾಬ್ಲಮ್ ಬರ್ತದೆ ಅಂತ ಡಿಸ್ಕಸ್ ಮಾಡಬಹುದಷ್ಟೇ. ಓಕೆ, 100% ಬರುವಂತಹ ಕ್ವಶನ್ ಅನ್ನು ನೀವು ಸಾಲ್ವ್ ಮಾಡಬೇಕಾ? ಎಲ್ಲರ ಹತ್ರ ಟೆಕ್ಸ್ಟ್ ಬುಕ್ ಇದೆ ಅಲ್ಲ? ಟೆಕ್ಸ್ಟ್ ಬುಕ್ ಇಲ್ಲ ಯಾರ ಹತ್ರ? ಅಲ್ಲ, ಇಲ್ಲಿ ಅಲ್ಲ, ಮನೆಯಲ್ಲಿದೆ ಟೆಕ್ಸ್ಟ್ ಬುಕ್ ಇದೆ. ಈಗ 6 ಮಾರ್ಕ್ಸಿನ ಒಂದು ಕ್ವಶನ್ ನೀವು ಮಾಡಬೇಕಾದ್ದು ಇದು. Solve the following LPP graphically. Minimize Z is equal to 200x plus 500y. Subject to the constraint x plus 2y greater than or equal to 10, 3x plus 4y less than or equal to 24, x is greater than or equal to 0, y is greater than or equal to 0. ನೋಡಿ, 100% ಬರುವಂತಹ 40 ಮಾರ್ಕ್ಸಿನ ಕ್ವಶನ್ ಇದೆ. ಅದರ ನಂತರ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸಲ್ಲಿ ಈಸಿಯಾಗಿ ಸ್ಕೋರ್ ಮಾಡುವಂತಹ ಒಂದು 5 ಕ್ವಶನ್ಸ್ ಹೇಳ್ತೇನೆ.
ನೋಡಿ ಹಾಗೆ ಎಷ್ಟಾಯ್ತು ನೋಡಿ, 5 into 2 10, 5 into 3 15, 25, 25 plus 45, 65 marks easily you can score. With that part A ಇದೆ, part A ಅಲ್ಲಿ you can at least score out of 20 you can at least score 10, isn't it? ಯಾಕಂದರೆ ಅಲ್ಲಿ ನೀವು ಚಾಯ್ಸಲ್ಲಿ ಸಿಲೆಕ್ಟ್ ಮಾಡುವಂಥ ಆನ್ಸರ್ ಇರ್ತದೆ. ಬೈ ಚಾನ್ಸಲ್ಲಿ ಎಲ್ಲವೂ ಕರೆಕ್ಟ್ ಆಗ್ಬೋದು ಅಥವಾ ಕೆಲವು ರಾಂಗ್ ಆಗ್ಬೋದು. ಗೊತ್ತಿಲ್ಲ ಅಂದರೂ ಯು ಹ್ಯಾವ್ ಟು ಆನ್ಸರ್ ಆಲ್, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದೇನೆಂದರೆ ಎಕ್ಸಾಮಲ್ಲಿ ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದೇ ಇರಲಿ ಎಲ್ಲ ಸೆಕ್ಷನಿನ ಪ್ರಾಬ್ಲಮ್ಸನ್ನು ಅಟೆಂಪ್ಟ್ ಮಾಡಬೇಕು. ಒಂದು ವೇಳೆ ನಿಮಗೆ ಪಾರ್ಟ್ ಡಿಯಲ್ಲಿ ಆನ್ಸರ್ ಎನಿ 4 ಅಂತ ಇದೆ ಅಲ್ಲ, ನೀವು 5 ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಆ 5 ಕ್ವಶನ್ಸ್ ಗೊತ್ತಿದ್ದರೆ ಟೈಮ್ ಇದ್ದರೆ ಲಾಸ್ಟಿಗೆ 4 ಕ್ವಶನ್ಸ್ ಬರೆದಾದ ನಂತರ ಒಂದು ಮಾಡಬೇಕು. ಯಾಕಂದರೆ ಇದರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಅದಕ್ಕೆ ಮಾರ್ಕ್ ಸಿಗ್ತದೆ ನಿಮಗೆ. ಟು ದ ಬೆಸ್ಟನ್ನು ಕನ್ಸಿಡರ್ ಮಾಡೋದು ಒಂದು. ಆಮೇಲೆ ಇನ್ನೊಂದು ಟೈಮ್ ಸಾಕಾಗೋದಿಲ್ಲ ಅಂತ ಆದರೆ ಪಾರ್ಟ್ ಎಗೆ 2 ಪ್ಲೇಸ್ ಬಿಡುವುದು, 2 ಪೇಜ್ ಬಿಡುವುದು ಪಾರ್ಟ್ ಎ ಬರೀಲಿಕ್ಕೆ. ಫಸ್ಟ್ ಮತ್ತು ಸೆಕೆಂಡ್ ಪೇಜ್ ಸಾಕಾಗ್ತದೆ. ಆಮೇಲೆ ನೀವು ಡೈರೆಕ್ಟ್ ಪಾರ್ಟ್ ಇಗೆ ಹೋಗೋದು. ಪಾರ್ಟ್ ಇಯಲ್ಲಿ 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಿನ ಕ್ವಶನ್ಸ್ ಬರೆಯೋದು. ಆಮೇಲೆ ಪಾರ್ಟ್ ಡಿಯ 4-5 ಮಾರ್ಕ್ಸಿನ ಕ್ವಶನ್ ಬರೆಯೋದು. ಆಗ ನೋಡಿ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ. ಎಷ್ಟಾಯಿತು? 10 ಮತ್ತು 20 ಪ್ಲಸ್ 10 30 ಮಾರ್ಕ್ಸ್ ಆಯ್ತು ನೋಡಿ. 30 ಮಾರ್ಕ್ಸ್ ಮತ್ತು ಪಾರ್ಟ್ ಎ ಯದ್ದು. ಆಗ ಕಾನ್ಫಿಡೆನ್ಸ್, ಆಗ ಮತ್ತೆ ವಿದೌಟ್ ಎನಿ ಹೆಸಿಟೇಷನ್ ಯು ಕ್ಯಾನ್ ಆನ್ಸರ್ ಪಾರ್ಟ್ ಬಿ ಆ್ಯಂಡ್ ಪಾರ್ಟ್ ಸಿ. ಆಗ ನಿಮಗೆ ಪಾರ್ಟ್ ಸಿ ಮತ್ತು ಪಾರ್ಟ್ ಬಿ ಯಲ್ಲಿ ನೀವು ಸ್ಟಡಿ ಮಾಡಿದ ಕ್ವಶನನ್ನು ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ ಅಂತ. ನೀವು ಫಸ್ಟಿಗೆ ಗೊತ್ತಿಲ್ಲದ ಪ್ರಾಬ್ಲಮಿಗೆ ಸ್ವಲ್ಪ ಸ್ಟ್ರಗಲ್ ಮಾಡಿಕೊಂಡಿದ್ದರೆ ಆಗ 11:30 ಆಗೋದೇ ಗೊತ್ತಾಗೋದಿಲ್ಲ, 1:30 ಗಂಟೆ ಹೋಗೋದೇ ಗೊತ್ತಾಗೋದಿಲ್ಲ. ಆಮೇಲೆ ಉಳಿದ 1:30 ಗಂಟೆಯಲ್ಲಿ ನಿಮಗೆ ಉಳಿದ ಎಲ್ಲ ಗೊತ್ತಿರುವ ಕ್ವಶನ್ ಕೂಡ ಮಿಸ್ಟೇಕ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ. ಈಗ ಉದಾಹರಣೆಗೆ ಮ್ಯಾಟ್ರಿಕ್ಸ್ ಮೆಥಡ್ ನಿಮ್ಗೆ ಗೊತ್ತಿದೆ ಅಲ್ವಾ, ಅಲ್ಲೇ ನೀವು ಅಡ್ಜಾಯಿಂಟ್ ಅನ್ನು ಫೈಂಡ್ ಔಟ್ ಮಾಡುವಾಗ ರಾಂಗ್ ಆಗ್ತದೆ ಅಂತ, ಪ್ಲಸ್ ಮೈನಸ್ ಹಾಕೋದು. ಒಂದು ಕಡೆಯಲ್ಲಿ ಮೈನಸ್ ಪ್ಲಸ್ ಆದರೆ ಅದು ಮತ್ತೆ ಫುಲ್ ರಾಂಗ್ ಆಗ್ತದೆ ಆ ಪ್ರಾಬ್ಲಮ್. ಹಾಗಾಗಿ ನೀವು ಮ್ಯಾಥ್ಸ್ ಕಷ್ಟ ಅಂತ ಹೇಳುವವರು ಅಥವಾ ಕಷ್ಟ ಅಂತ ಭಾವಿಸುವವರು, ಮ್ಯಾಥ್ಸ್ ನನಗೆ ಸ್ವಲ್ಪ ಉಳಿದ ಸಬ್ಜೆಕ್ಟ್ಗಳಿಂದ ಹೆವಿ ಅಂತ ಇರುವವರು ಈ ಮೆಥಡನ್ನು ಖಂಡಿತ ಫಾಲೋ ಮಾಡಬೇಕು. ಇದಕ್ಕಿಂತ ಮೊದಲು ಎಷ್ಟೋ ಬ್ರಿಲಿಯಂಟ್ ಸ್ಟೂಡೆಂಟ್ಗಳು ಅದನ್ನು ಫಾಲೋ ಮಾಡದೆ ಲಾಸ್ ಅದನ್ನು ನಾವು ನೋಡಿದ್ದೇವೆ. ಹಾಗಂತ ಎವರೇಜ್ ಸ್ಟೂಡೆಂಟ್ ಈ ಪ್ರಾಕ್ಟೀಸನ್ನು ಫಾಲೋ ಮಾಡಿ 19-20 ಮಾರ್ಕ್ ಬರ್ತಾ ಇದ್ದವರು ಫೈನಲ್ ಎಕ್ಸಾಮಲ್ಲಿ 65 ಮೇಲೆ ತೆಗೆದು ಎಷ್ಟೋ ಮಕ್ಕಳಿದ್ದಾರೆ. ನಾನು ಅವತ್ತು ಹೇಳಿದ್ದೇನೆ ನಿಮಗೆ, ನೀವು ಮಾಡಬೇಕಾದಿಷ್ಟೇ ಗೊತ್ತಿರುವ 100%ನ 30 ಮಾರ್ಕ್ಸಿನ ಪ್ರಾಬ್ಲಮನ್ನು ನೀಟಾಗಿ ಮಾಡಬೇಕು. ಆಮೇಲೆ ಪಾರ್ಟ್ ಎ ಅನ್ನು ಪಾರ್ಟ್ ಬಿ ಅನ್ನು ನೀವು ಅಟೆಂಪ್ಟ್ ಮಾಡಬಹುದು. ಆಮೇಲೆ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿಗೆ ಬಂದು ಕೂಲಾಗಿ ಅಲ್ಲಿ ನೀವೇನು ಸ್ಟಡಿ ಮಾಡಿದ್ದೀರಿ ಆ ಪ್ರಾಬ್ಲಮ್ಸನ್ನು ಸಿಲೆಕ್ಟ್ ಮಾಡಿ ಮಾಡಬೇಕು. ಆಮೇಲೆ ಲಾಸ್ಟಿಗೆ ಪಾರ್ಟ್ ಬಿಯಲ್ಲಿ 5 ಬರಿಬೇಕು ಅಂತ ಇದೆ, ನೀವು 4 ಬರೆದಿದ್ದೀರಿ ಅಂತ ಇಟ್ಟುಕೊಳ್ಳಿ. ಉಳಿದ ಕ್ವಶನ್ ನಂಬರ್ಸ್ ಎಲ್ಲ ಹಾಕಬೇಕು. ಯಾಕಂದರೆ ಅಲ್ಲಿ ಕ್ವಶನ್ ಮಿಸ್ಟೇಕ್ ಇರುವ ಸಾಧ್ಯತೆ ಇರ್ತದೆ. ಕ್ವಶನ್ ಮಿಸ್ಟೇಕ್ ಇದ್ದರೆ ಆ ಮಿಸ್ಟೇಕ್ ಆದಂತಹ ಕ್ವಶನಿಗೆ ನಿಮಗೆ ಗ್ರೇಸ್ ಮಾರ್ಕ್ ಸಿಗ್ತದೆ. ನೀವು ಆ ಕ್ವಶನ್ ನಂಬರ್ ಬರೀಲಿಲ್ಲ ಅಂತಾದರೆ ನಿಮಗೆ ಆ ಮಾರ್ಕ್ ಸಿಗುವುದಿಲ್ಲ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಈ ರೀತಿ ಮಾಡಿದರೆ ನಿಮಗೆ ಟೈಮ್ ಸಾಕಾಗೋದಿಲ್ಲ ಅಂತ ಹೇಳುವ ಸಮಸ್ಯೆ ಬರುವುದಿಲ್ಲ. ಓಕೆ, ಇದು 6 ಮಾರ್ಕ್ಸಿನ ಕ್ವಶನ್. ಇದರಲ್ಲಿ ಅಟ್ಲೀಸ್ಟ್ 4 ಕ್ವಶನನ್ನು ನೀವು ವರ್ಕೌಟ್ ಮಾಡಿದರೆ ಸಾಕು. 4 ಕ್ವಶನನ್ನು ನೀವು ಸ್ಟಡಿ ಮಾಡಲಿಕ್ಕೆ ನಿಮಗೆ ಹೆಚ್ಚಂದರೆ 2 ಗಂಟೆ ಬೇಕಾದ್ದು. ನೋಡಿ, ಪ್ಲ್ಯಾನಿಂಗ್ ಮಾಡುವಾಗ 2 ಗಂಟೆಯಲ್ಲಿ ನಿಮಗೆ 6 ಮಾರ್ಕ್ ಸಿಗ್ತದೆ. ಪ್ರಾಮಾಣಿಕವಾದ ಪ್ರಯತ್ನ ಬೇಕು, ಸುಮ್ಮಗೆ ಹೀಗೆ ನೋಡಿ ಬಿಡುವುದಲ್ಲ. ಆಯಿತಾ? ಒಂದು ಇದು 6 ಮಾರ್ಕ್ಸಿಂದ. ನೆಕ್ಸ್ಟ್ 4 ಮಾರ್ಕ್ಸಿಂದ. 4 ಮಾರ್ಕ್ಸಿಂದಲ್ಲಿ 2 ಕ್ವಶನ್ಸ್ ಇದೆ. ಇದರಲ್ಲಿ 2 ಇದೆ, ಆದರೆ ಅದು ಇಂಟಗ್ರೇಷನ್ ಮುಟ್ಲಿಕ್ಕೆ ಹೋಗೋದು ಬೇಡ, ಅದು ಕಷ್ಟ ಇದೆ. ಇದರಲ್ಲಿ ಮ್ಯಾಕ್ಸಿಮೈಸ್ ಮತ್ತು ಮಿನಿಮೈಸ್ 2 ಇರೋದು. ಅದು ಮೊನ್ನೆ ಪ್ರಾಕ್ಟೀಸ್ ಮಾಡಿಸಿದ್ದೇನೆ ನಾನು. ಈಗ ಅದೆಲ್ಲ ಪ್ರಾಕ್ಟೀಸ್ ಮಾಡಿಸುವಷ್ಟು ಟೈಮ್ ಇಲ್ಲ, ನಮಗೆ ಗ್ಲಾನ್ಸ್ ಮಾಡಬಹುದಷ್ಟೇ ಈ ರೀತಿ. ಇದೊಂದು 6 ಮಾರ್ಕ್ ಆಯ್ತಲ್ಲ. ಇನ್ನು 4 ಮಾರ್ಕಿಗೆ ಬರುವಂಥದ್ದು, ಒಂದು ಮ್ಯಾಟ್ರಿಕ್ಸಲ್ಲಿ, ಇನ್ನೊಂದು ಕಂಟಿನ್ಯೂಟಿಯಲ್ಲಿ. ಇದರಲ್ಲಿ ಯಾವುದು ನಿಮಗೆ ಈಸಿ ಅದನ್ನು ನೀವು ಸಿಲೆಕ್ಟ್ ಮಾಡಿ ಒಂದು 4 ಪ್ರಾಬ್ಲಮ್ ಸೆಲೆಕ್ಟ್ ಮಾಡಬೇಕು. ಆ ಪ್ರಾಬ್ಲಮ್ಸನ್ನು ಬರೀತೇನೆ, ಆ ಟೈಪಿನ ಪ್ರಾಬ್ಲಮ್. 4 ಮಾರ್ಕ್ಸ್. ಶೋ ದ್ಯಾಟ್
A. A equal to 2, 3, 1. Satisfy the equation. Equation A square minus 4A plus I equal to 0. 0 under 0 matrix is. And using this, ನೋಡ ಕಂಪ್ಲೀಟ್ ಮಾಡಿದನು. ಈ ಕ್ವಶನ್ ಅನ್ನು ಕಂಪ್ಲೀಟ್ ಮಾಡಿ ನೀವೇ ನೋಡ. ಲಾಸ್ಟ್ ಕ್ಲಾಸಲ್ಲಿ ರಿವಿಷನ್ ಮಾಡಿದ್ದ ನೆನಪುಂಟ ನೋಡುವ. ಯೂಸಿಂಗ್ ದಿಸ್, ಎಸ್, ವೆರಿ ಗುಡ್, ಎಸ್, ಫೈಂಡ್ ಎ, ಫೈಂಡ್ ಎ, ಯೂಸಿಂಗ್ ದಿಸ್ ಫೈಂಡ್ ಎ. ಇದು 4 ಮಾರ್ಕ್ಸಿಗೆ ಬರುವಂತ. 6, 4, 10 ಮಾರ್ಕ್ ಆಯಿತು. ಅಥವಾ ಇದರಲ್ಲಿ ನಿಮಗೆ ಇನ್ನೊಂದು ಬೇಕು ಅಂತ ಇದ್ದರೆ ಕಂಟಿನ್ಯೂಟಿಯಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. or find the value of k so that the function f of x equal to k of x divided by pi minus 2x. If x is not equal to pi by 2 and 3, if x equal to pi by 2, ಇದನ್ನು ಕಂಪ್ಲೀಟ್ ಮಾಡಿ. Find the value of k so that the function f of x is continuous at x equal to pi by 2. Is continuous at x equal to pi by 2. ನೋಡಿ, ಜಸ್ಟ್ 100 ಅಲ್ಲಿ ಅಲ್ಲ 80 ಅಲ್ಲಿ 10 ಮಾರ್ಕ್ಸ್ ಸಿಗಲಿಕ್ಕೆ ನೀವು 4 ಗಂಟೆ ವರ್ಕೌಟ್ ಮಾಡಿದ್ರೆ ಸಾಕು. ನೀವು ನೋಡಿ ಎಷ್ಟು ಟೈಮ್, 4 ಗಂಟೆ, ಜಸ್ಟ್ 4 ಗಂಟೆ ವರ್ಕೌಟ್ ಮಾಡಿದರೆ ನಿಮಗೆ 100% 10 ಮಾರ್ಕ್ಸ್. ಇನ್ನೀಗ ಪಾರ್ಟ್ ಡಿಗೆ ಬರುತ್ತೆ. ಓಕೆ, ಎಸ್, ಆಯ್ತಲ್ಲ. ಆಮೇಲೆ ಪಾರ್ಟ್ ಡಿಯಲ್ಲಿ ನಿಮಗೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಕಲಿತ ಚಾಪ್ಟರ್ಸ್ ನೆನಪುಂಟ. ಚಾಪ್ಟರ್ಸಿನ ಹೆಸರು ಗೊತ್ತಿದೆ ಅಲ್ಲ, ನಾನೀಗ ಹೇಳಿದರೆ ನಿಮಗೆ ಯಾವ ಚಾಪ್ಟರ್ಸ್ ಅಂತ ಗೊತ್ತಾಗ್ಬೋದಲ್ಲ. ಈಗ ನೋಡಿ, ಪಾರ್ಟ್ ಡಿಯಲ್ಲಿ ಒಟ್ಟು 6 ಕ್ವಶನ್ಸ್ ಬರ್ತದೆ. 6 ಅಲ್ಲ, 7 ಕ್ವಶನ್ಸ್ ಇದೆ. ಆ 7 ಕ್ವಶನ್ಸಲ್ಲಿ 4 ಕ್ವಶನ್ಸ್ ಬರೀಲಿಕ್ಕೆ, 4 ಕ್ವಶನ್ಸ್. ಆ 4 ಕ್ವಶನ್ಸಲ್ಲಿ ಅದು ಒಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರಿಂದ ಬರ್ತದೆ ಒಂದು, ಇನ್ನೊಂದು ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸಲ್ಲಿ ಬರುವಂಥ ಮ್ಯಾಟ್ರಿಕ್ಸಿಂದ ಒಂದು, ಡಿಟರ್ಮಿನೆಂಟ್ಸಿಂದ ಒಂದು, ಮತ್ತು ಡಿಫರೆನ್ಸಿಯೇಷನಲ್ಲಿ ಲಾಸ್ಟ್ ಎಕ್ಸಸೈಸಿನ ಒಂದು ಕ್ವಶನ್. ಆಮೇಲೆ ಇಂಟಗ್ರೇಷನಿನ ಎಪ್ಲಿಕೇಶನಿನ ಒಂದು ಕ್ವಶನ್ ಬರ್ತದೆ. ಫೈಂಡ್ ದ ಏರಿಯಾ, ಅದರಲ್ಲಿ 2 ಕ್ವಶನ್ ಇರುವುದು. ಫೈಂಡ್ ದ ಏರಿಯಾ ಆಫ್ ದ ಎಲಿಪ್ಸ್, ಅದು ಬೇಡದಿದ್ರೆ ಬಿಡಿ, ತೊಂದರೆ ಇಲ್ಲ. ಏರಿಯಾ ಆಫ್ ದ ಎಲಿಪ್ಸ್ ಅದೇ ಬರುವುದು, ಅಥವಾ ಏರಿಯಾ ಆಫ್ ದ ಸರ್ಕಲ್. 2 ಕ್ವಶನ್ ನೀವು ವರ್ಕ್ ಮಾಡಿದರೆ ಒಂದು 5 ಮಾರ್ಕ್ ಸಿಗ್ತದೆ. ಆಮೇಲೆ 3 ಡೈಮೆನ್ಷನಲ್ ಜಾಮೆಟ್ರಿಯ ಒಂದು ಕ್ವಶನ್ ಬರ್ತದೆ.
ಈಗ ಇದರಲ್ಲಿ ನೀವು ಸಿಲೆಕ್ಟ್ ಮಾಡಬೇಕಾದ್ದು, ನೀವು ಡಿಸೈಡ್ ಮಾಡಬೇಕಾದ್ದು ಯಾವ ಚಾಪ್ಟರಿನ ಕ್ವಶನ್ ನಿಮಗೆ ಯಾವ ಚಾಪ್ಟರ್ ಈಸಿ ಆಗ್ತದೆ ಅಂತ. ಇದರಲ್ಲಿ 5 ಕ್ವಶನಿಗೆ ನೀವು ಪ್ರಿಪೇರ್ ಆಗಬೇಕು. 4 ಬರೀಲಿಕ್ಕೆ ಇರೋದು, 5 ಕ್ವಶನಿಗೆ ಪ್ರಿಪೇರ್ ಆಗಬೇಕು. ಆ 5 ಕ್ವಶನಲ್ಲಿ ಫಸ್ಟ್ ಚಾಪ್ಟರಿನ ಒಂದೇ ಕ್ವಶನ್ ಇರುವುದು, ಅದೇ ಬರುವುದು ಹೆಚ್ಚಾಗಿ. ಆ ಕ್ವಶನನ್ನು ನೀವು ಸ್ಟಡಿ ಮಾಡಿದರೆ 5 ಮಾರ್ಕ್ ಬರ್ತದೆ. ಆದರೆ ಸ್ಟಡಿ ಮಾಡುವಾಗ ಅವನೇನು ಮುಖಕ್ಕೆ ಬುಕ್ ಹಿಡ್ಕೊಂಡು ಕೂತದ್ದು, ಅವನು ಮೊದಲೇ ಕಳೆದ ಕ್ಲಾಸಲ್ಲಿ ಇರಲಿಲ್ಲ ಅಂತಲ್ಲ. ಯಾವ ಕಾಲೇಜು? ಹಾಂ, ಓಕೆ. ಈಗ ಅಲ್ಲಿ ಬರುವ 5 ಕ್ವಶನ್ಸ್ ನಿಮಗೆ ಸುಟೇಬಲ್ ಆಗುವಂತಹ 5 ಕ್ವಶನ್ಸ್ ಬರೀತೇನೆ ನಾನು. ನಿಮಗೆ ಇಂಟಿಗ್ರೇಷನ್ ಕಷ್ಟ ಆಗ್ತದಲ್ಲ, ಇಂಟಿಗ್ರೇಷನಿನ ಚಾಪ್ಟರ್ ಯಾರು ಹೆಚ್ಚಾಗಿ ಸ್ಟಡಿ ಮಾಡೋದಿಲ್ಲ. ನೋಡಿ, ಇಂಟಿಗ್ರೇಷನ್ ಕೆಲವು ಹೆಚ್ಚಾಗಿ ಎಸ್ಪೆಷಲಿ ಗರ್ಲ್ಸ್ ನಾನು ಒಬ್ಸರ್ವ್ ಮಾಡಿದ ಹಾಗೆ ಇಂಟಿಗ್ರೇಷನ್ನು ನನಗೆ ಅರ್ಥ ಆಗೋದಿಲ್ಲ, ಇಂಟಿಗ್ರೇಷನ್ ತಲೆಗೆ ಹೋಗೋದಿಲ್ಲ ಅಂತ ತಲೆಬಿಸಿ ಮಾಡಿ ಉಳಿದೆಲ್ಲ ತಪ್ಪು ಮಾಡಿದವರಿದ್ದಾರೆ. ಇಂಟಿಗ್ರೇಷನ್ ಚಾಪ್ಟರ್ ನೀವು ಕಲಿಯದೇ ಇದ್ದರೂ 80ರಲ್ಲಿ 79 ಮಾರ್ಕ್ ತೆಗಿಲಿಕ್ಕೆ ಆಗ್ತದೆ. ಇಂಟಿಗ್ರೇಷನ್ ಚಾಪ್ಟರ್ ಫುಲ್ ಬಿಟ್ಟರು 80ಯಲ್ಲಿ 79 ಮಾರ್ಕ್ ತೆಗಿಲಿಕ್ಕೆ ಆಗ್ತದೆ. ಅಲ್ಲಿ ಪಾರ್ಟ್ ಎ ಯಲ್ಲಿ ಬರುವಂತಹ ಒಂದು ಕ್ವಶನ್ ಅದಕ್ಕೆ ಅಂದಾಜಿಗೆ ಗುಂಡ ಹಾಕಿದರೆ ಅದು ಸರಿಯಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ 80ಕ್ಕೆ 80 ಮಾರ್ಕು ತೆಗಿಬಹುದು ಇಂಟಿಗ್ರೇಷನ್ ಕಲಿಯದೆ. ಹಾಗಂತ ನೀವು ಹೈಯರ್ ಎಜುಕೇಷನಿಗೆ ಹೋಗುವಾಗ ಇದು ಹೇಳ್ತೇನೆ, ಇಂಟಿಗ್ರೇಷನ್ ಕಲಿಯದಿದ್ದರೆ ತುಂಬ ಕಷ್ಟ ಆಗ್ತದೆ. ಕ್ಯಾಲ್ಕುಲಸ್ ಇಲ್ಲದ ಮ್ಯಾಥ್ಸ್ ಅಥವಾ ಇಂಜಿನಿಯರಿಂಗ್ ಇದೇ ಇಲ್ಲ, ಬ್ರಾಂಚೇ ಇಲ್ಲ. ಆಗ ಬೇಕಾದರೆ ಕಲ್ತುಕೊಳ್ತೇನೆ, ಈಗ ಒಮ್ಮೆ ಬೀಸುವ ದಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾಕು ಅಂತಂದರೆ ಆಗ ಮಾಡಬಹುದು, ತೊಂದರೆ ಇಲ್ಲ, ಆಯಿತಾ. ನೀವು ಹಾಗಾಗಿ ಇಂಟಿಗ್ರೇಷನ್ ಗೊತ್ತಿಲ್ಲದಕ್ಕೆ ಇನ್ನಿರುವ ಟೈಮಲ್ಲಿ ನೋಡಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಫೇಲಿಂಗ್ ಇನ್ ದಿಸ್ ಸೆಕ್ಷನ್. ಇನ್ನು ನೀವು ಗೊತ್ತಾಗದ್ದರ ಬಗ್ಗೆ ತಲೆಬಿಸಿ ಮಾಡುವುದೇ ಬೇಡ, ಗೊತ್ತಾದ್ದನ್ನು ಕರೆಕ್ಟ್ ಕಲ್ತರೆ ಸಾಕು. ಇನ್ನು ನೀವು ನಿಮ್ಮ ಪಾಲಿಸಿ ಅಷ್ಟೇ ಇರಬೇಕಾದ್ದು. ನಿಮಗೆ ಗೊತ್ತಾಗದ್ದನ್ನು ಬಿಡಿ, ಗೊತ್ತಿರುವುದನ್ನು ಸರಿ ಕಲೀಲಿ, ಆಗ ಈಸಿಯಾಗಿ ಮಾರ್ಕ್ ಬರ್ತದೆ. ಓಕೆ, ಈಗ ಪಾರ್ಟ್ ಡಿ ಯಲ್ಲಿರುವಂತಹ 5 ಕ್ವಶನ್ಸ್ ಟೈಪಿನ ಕ್ವಶನ್ಸ್ ಬರೀತೇನೆ. N2Y be a function defined by f of x equal to 4x plus 3. Show that f is invertible. Find f inverse. ಇದೇ ಕ್ವಶನ್ ಬರೋದು. ಇದೇ ಕ್ವಶನ್ ಬರೋದು. ನೋಡಿ, ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಏನು ಚೇಂಜ್ ಆಗಲಿಲ್ಲ ನಾನು ಹೇಳಿದ್ದು. ಮತ್ತು ಈ ವರ್ಷ ನಿಮ್ಮ ಗ್ರಹಚಾರಕ್ಕೆ ಚೇಂಜ್ ಆಗ್ತದೆ ಗೊತ್ತಿಲ್ಲ. ಆದರೆ ಇಷ್ಟು ವರ್ಷದ ಇದರಲ್ಲಿ ನಾ 100% ಅಂತ ಹೇಳಿದ ಕ್ವಶನ್ನು ಬಾರದೆ ಇರಲೇ ಇಲ್ಲ. ಈ ವರ್ಷ ಬರ್ತದೆ, ಆಯಿತಾ. ನೆಕ್ಸ್ಟ್ ಒಂದು ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಇದ್ದು, ಇದರಲ್ಲಿ 2-3 ಕ್ವಶನ್ ಇದೆ. ಇಫ್ ಎ ಈಕ್ವಲ್ ಟು 0x7 -6 0 8 7 -8 0, b equal to 0 1 1 1 0 2 1 2 0, and c equal to then calculate AC, BC and A plus B into C. Also verify that A plus
ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ, ಎ ಇಂಟು ಬಿ ಸಿ ಈಕ್ವಲ್ ಟು ಎ ಬಿ ಇಂಟು ಸಿ ಪ್ರಾಡಕ್ಟ್ ಮಾಡೋದು. ಅದು ನೀವು ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಿಂದ. ನಾನೆಲ್ಲ ಒಂದೊಂದು ಕ್ವಶನ್ ಸ್ಯಾಂಪಲಿಂದ ಮಾತ್ರ ಬರೆಯುವುದಿಲ್ಲ. ಎ ಇಂಟು ಬಿ ಸಿ ಈಕ್ವಲ್ ಟು ಎ ಬಿ ಇಂಟು ಸಿ. ಆದರೆ ದಯವಿಟ್ಟು ಈ ಮೆಥಡನ್ನು ಫಾಲೋ ಮಾಡಬೇಕು ನೀವು. ನಾನು ನಿಮಗೆಲ್ಲ ಹೇಳಿದ್ದೇನೆ, ಇನ್ನೊಮ್ಮೆ ಹೇಳ್ತೇನೆ ಬಾರದವರಿಗೆ, ನನ್ನನ್ನು ಹೊಗಳಿಕೊಳ್ಳಿಕ್ಕೆ ಹೇಳುವುದಲ್ಲ, ನಿಮಗೆ ನಂಬಿಕೆ ಬರಲಿಕ್ಕೆ ಹೇಳುದು. ಒಬ್ಬ ಹುಡುಗ ಮಂಗಳೂರಿಂದ ಎಲ್ಲ ಎಕ್ಸ್ಪರ್ಟ್, ಮಂಗಳೂರಲ್ಲಿರುವ ಎಲ್ಲ ಕೋಚಿಂಗ್ ಸೆಂಟರಿಗೂ ಹೋಗಿ ಅವನ ಮನೆಗೆ ಕೂಡ ಕೋಚಿಂಗ್ ಫ್ಯಾಕಲ್ಟೀಸನ್ನು ತರಿಸಿದ್ದು, ತುಂಬ ರಿಚ್ ಅವರು. ಅವನಿಗೆ 19 ಮಾರ್ಕಿಂದ ಜಾಸ್ತಿ ಬರಲೇ ಇಲ್ಲ. ಶಾರದಾ ಇನ್ಸ್ಟಿಟ್ಯೂಷನಿಗೆ ಹೋಗ್ತಾ ಇದ್ದದ್ದು 4-5 ವರ್ಷಗಳ ಮೊದಲು. 19 ಮಾರ್ಕಿಂದ ಜಾಸ್ತಿ ಬರಲೇ ಇಲ್ಲ. ಅವರು ಯಾರ ನಂಬರ್ ಕೊಟ್ಟು ನಮ್ಮ ಮನೆಗೆ ಅವರ ತಂದೆ ಕರ್ಕೊಂಡು ಬಂದರು. ಮತ್ತೆ ಕೇವಲ ಇದ್ದದ್ದು 15 ಜನ, ಫೈನಲ್ ಎಕ್ಸಾಮಿಗೆ ಇದ್ದದ್ದು 15 ಜನ ಇದ್ದದ್ದು. ಅವನು ಬಂದು ಹೇಳಿದ್ದು, ಸರ್ ನನಗೆ ಇಂಟಗ್ರೇಷನ್ ಒಂದು ಕಷ್ಟ, ಅದನ್ನೊಂದು ಹೇಳಿಕೊಡಿ ಅಂದ. ಅವರು ಏನು ಮಾಡಿದ್ದಾರೆ ಅಂದರೆ 3 ಪ್ರಿಪರೇಟರಿಯ ಆನ್ಸರ್ ಪೇಪರನ್ನು ಜೆರಾಕ್ಸ್ ಮಾಡಿ ನನಗೆ ತಂದು ಕೊಟ್ಟಿದ್ದಾರೆ. ಇವನ ಹಣೆ ಬರ ಹೇಗುಂಟು ನೋಡಲಿಕ್ಕೆ. ಅದನ್ನು ನೋಡಿದಾಗ ನನಗೆ ಅರ್ಥ ಆಯಿತು, ಅವನು ಮಾಡಿದ್ದು ಹೀಗೆ, ಯಾವುದು ಗೊತ್ತಿರುವುದನ್ನು ಯಾವುದನ್ನು ಸರಿ ಕಲೀಲಿಲ್ಲ, ಗೊತ್ತಿಲ್ಲದರ ಬಗ್ಗೆ ತಲೆಬಿಸಿ ಮಾಡ್ತಾ ಇದ್ದದ್ದು. ಅವನಿಗೆ ನಾನು ಕೇವಲ 4-5 ಕ್ಲಾಸ್ ಮಾಡಿದ್ದು, 4-5 ಕ್ಲಾಸ್ ಮಾಡಿದ್ದು, 3 ಗಂಟೆಯದ್ದು. ಅವನಿಗೆ ಲಾಸ್ಟ್ ಫೈನಲ್ ಎಕ್ಸಾಮಲ್ಲಿ 65 ಮಾರ್ಕ್ ಬಂದಿದೆ. ನಾನು ನನ್ನನ್ನು ಹೊಗಳಿಕೊಳ್ಳಿಕ್ಕೆ ದಯವಿಟ್ಟು ಹೇಳಿದ್ದಲ್ಲ, ನೀವು ಈ ರೀತಿ ಇದು ಮಾಡಿದರೆ ಖಂಡಿತ ಸಕ್ಸಸ್ ಆಗ್ತೀರಿ ಅಂತ ಹಾಗೆ ಹೇಳಿದ್ದು. ಯಾಕಂದರೆ ನಿಮಗೆ ಗೊತ್ತಿಲ್ಲದನ್ನು ತಲೆಬಿಸಿ ಮಾಡಿದರೆ ಗೊತ್ತಿರುವುದು ಕೂಡ ತಪ್ಪಾಗ್ತದೆ ಅಂತ. ಈಗ ಇಷ್ಟು ಹೇಳಿದರೂ ಇದೆ ಅಲ್ಲ, ಹೆಚ್ಚಿನ ಮಕ್ಕಳು ಮಾಡೋದಿಲ್ಲ ಅಂತ. ನಾನೀಗ ಇಷ್ಟು ಹೇಳ್ತೇನಲ್ಲ, ಆದರೂ ಹೆಚ್ಚಿನ ಮಕ್ಕಳು ಮಾಡೋದಿಲ್ಲ ಅಂತ ಇದನ್ನು, ಅದು ಬೇಸರ ಆಗುದು. ಅವರು ಮಾಡೋದೇ ಇಲ್ಲ, ಅವರು ಮಾಡೋದೇ ಯಾವುದು ಗೊತ್ತಿಲ್ಲದನ್ನೇ ಟ್ರೈ ಮಾಡೋದು, ಗೊತ್ತಿರೋದನ್ನು ಅದು ಗೊತ್ತುಂಟಂತ ಬಿಡೋದು, ಅದೇ ತಪ್ಪಾಗುದಂತ ಎಕ್ಸಾಮ್ ಅದು. ನೆಕ್ಸ್ಟ್ ಇದು 2 ಆಯಿತು. 3ನೇದು ಸಾಲ್ವ್ ದ ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ by matrix method. 2x minus 3y plus 5z equal to 11. 3x plus 2y minus 4z equal to minus 5. X plus 2y minus x plus y minus 2z equal to minus. ನೋಡಿ, ಮೇಲಿನ ಒಂದೇ ಪ್ರಾಬ್ಲಮ್ ಮಾಡಿದರೆ ಸಾಕು. ಕೆಳಗಿನ 2 ಇದೆ ಅಲ್ಲ, ಅದರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಅಂತಹ ಟೈಪಿನ ಒಂದು 3 ಪ್ರಾಬ್ಲಮ್ ಮಾಡಬೇಕು. ಆ 3ರಲ್ಲೇ ಒಂದು ಬರುವುದು 100%, ಬೇರೆ ಚೇಂಜ್ ಮಾಡೋದೇ ಇಲ್ಲ. ಇದರಲ್ಲಿ 1-2 ಪ್ರಾಬ್ಲಮ್ ಮಾಡಬೇಕು. ಇದರಲ್ಲಿ ಸಾಲ್ವ್ ಬೈ ಮ್ಯಾಟ್ರಿಕ್ಸ್ ಮೆಥಡ್, ಆಗ ನಿಮಗೆ ಹೆಚ್ಚು ಕ್ಲಿಯರ್ ಆಗ್ತದೆ. ಇದು ಮಾಡದೇ ಇದ್ದರೆ, ಪ್ರಾಕ್ಟೀಸ್ ಮಾಡದೆ, ನೀವೀಗ ಮೊನ್ನೆ ಪ್ರಾಕ್ಟೀಸ್ ಮಾಡಿರಬಹುದು ಪ್ರಿಪರೇಟರಿಗೆ, ನಿಮ್ಮದು ಸರಿಯಾಗಿರಬಹುದು. ಆ್ಯನ್ಯುವಲ್ ಎಕ್ಸಾಮಿಗೆ ಇರುವ 2 ದಿವಸದಲ್ಲಿ ನೀವು ಪ್ರಾಕ್ಟೀಸ್ ಮಾಡದಿದ್ದರೆ ನಿಮ್ಮದು ಎಕ್ಸಾಮಲ್ಲಿ ತಪ್ಪಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇದನ್ನು ಮಕ್ಕಳು ಯೋಚಿಸುವುದಿಲ್ಲ. ಆಯ್ತಲ್ಲ? ಎಸ್. ನೆಕ್ಸ್ಟ್ ನಿಮಗೆ ಈಗ ಇವರಿಗೆಲ್ಲ ಹೇಳಿದೆ, ಅದು ಪ್ರಾಕ್ಟೀಸ್ ಮಾಡಿಸುವಾಗಿದೆ. ಈಗ ಮೊನ್ನೆ ಕ್ಲಾಸಿಗೆ ಬಾರದವರಿಗೆ ನಿಮಗೆ ಡಿಫರೆನ್ಸಿಯೇಷನಿನ ಕೆಲವು ರಿಸಲ್ಟ್ಗಳು ಗೊತ್ತಿದೆ ಅಲ್ಲ. ಡಿರೈವೇಟಿವ್ ಆಫ್ ಸೈನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್, ಡಿರೈವೇಟಿವ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ 2x, ಡಿರೈವೇಟಿವ್ ಆಫ್ ಟ್ಯಾನ್ ಎಕ್ಸ್ ಅಂದರೆ 6 ಸ್ಕ್ವೇರ್ ಎಕ್ಸ್, ಡಿರೈವೇಟಿವ್ ಆಫ್ ಲಾಗ್ ಎಕ್ಸ್ ಅಂದರೆ 1/x, ಇದೆಲ್ಲ ಗೊತ್ತಿದೆ ಅಲ್ಲ. ಹಾಗೆ ಅಷ್ಟು ಗೊತ್ತಿದ್ರೆ ಸಾಕು.
ಇದರಲ್ಲಿ ನಾನು ಒಂದು ಪ್ರಾಬ್ಲಮ್ ಈಗ ಸ್ಯಾಂಪಲ್ ಬರೆಯುತ್ತೇನೆ, ಅಂಥದ್ದು ಒಂದು ಎಕ್ಸಸೈಸಲ್ಲಿ 5 ಪ್ರಾಬ್ಲಮ್ ಇದೆ. ಆ 5 ಪ್ರಾಬ್ಲಮನ್ನು ನೀವು ವರ್ಕೌಟ್ ಮಾಡಬೇಕು. If y equal to 3 cos of x plus 4 sin of x, show that x squared y2 plus xy1 plus y equal to. ನೋಡಿ, ಇಲ್ಲಿ ಟೈಮಿನ ಅಭಾವ ಇರುವುದರಿಂದ ನನಗೆ ಆ ಉಳಿದ ಪ್ರಾಬ್ಲಮನ್ನು ಬರೀಲಿಕ್ಕೆ ಆಗ್ತಾ ಇಲ್ಲ. ಆದರೆ ನಿಮ್ಮ ಫ್ರೆಂಡ್ಸಿಗೆ ಗೊತ್ತಿದೆ ಅದು ಯಾವುದಂತ, ಅದನ್ನು ನೀವು ಅವರ ಕೈಯಿಂದ ತಗೊಳ್ಬೋದು. ಈಗ ಇಲ್ಲಿ ನೋಡಿ 4 ಪ್ರಾಬ್ಲಮ್ ಆಯಿತು. ಇನ್ನು ಒಂದು ಪ್ರಾಬ್ಲಮ್ ನಿಮಗೆ ಚಾಯ್ಸ್ ಇದೆ ನೋಡಿ, ಇಲ್ಲಿ ಕೇಳಿ ಸರಿ. ಇನ್ನು ಒಂದು ಪ್ರಾಬ್ಲಮ್ ಬೇಕಾದರೆ ನೀವು ಈ ರೀತಿ ಮಾಡ್ಬೋದು. ಇಂಟಿಗ್ರೇಷನಲ್ಲಿ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನಲ್ಲಿ 2 ಪ್ರಾಬ್ಲಮ್ ಇದೆ. ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್, ಫೈಂಡ್ ದ ಏರಿಯಾ ಆಫ್ ದ ಎಲಿಪ್ಸ್. ಅದೆರಡು ಮಾಡಬೇಕು, ಅದೆರಡರಲ್ಲಿ ಒಂದು ಬರುವುದು. ಅಥವಾ 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ 2 ಡಿರೈವೇಶನ್ ಇದೆ. ಒಂದು, ದ ಈಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಎ ಗಿವನ್ ವೆಕ್ಟರ್ ಬೋತ್ ಇನ್ ಕಾರ್ಟೀಸಿಯನ್ ಫಾರ್ಮ್ ಆಸ್ ವೆಲ್ ಆಸ್ ವೆಕ್ಟರ್ ಫಾರ್ಮ್. ಅಥವಾ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್. 2ನೇ ಡಿರೈವೇಶನ್ ನೋಡಿ. ಈ 4 ಡಿರೈವೇಶನ್ ಅನ್ನು ನೀವು ಕಲ್ತರೆ ಒಂದು ಎಕ್ಸ್ಟ್ರಾ ಕ್ವಶನ್ ಅನ್ನು ಸೇಫ್ ಸೈಡಲ್ಲಿ ಇಟ್ಟುಕೊಂಡಾಗ ಆಗ್ತದೆ. ಬೇಕಾದರೆ ಕಲಿಬಹುದು ನಿಮ್ಮ ಕೆಪಾಸಿಟಿಯನ್ನು ಹೊಂದಿಕೊಂಡು. ಸಾಕು ನನಗೆ ಈ 4 ಪ್ರಾಬ್ಲಮ್ ಸಾಕು, 4 ಮಾಡುವುದಂತ ಇದ್ದರೆ ಅಷ್ಟೇ ಸಾಕು. ಅದರ ಒಟ್ಟಿಗೆ ಎಕ್ಸ್ಟ್ರಾ ಒಂದು ಬೇಕು ಅಂತ ಇದ್ದರೆ ಆ 4 ಪ್ರಾಬ್ಲಮನ್ನು ಕಲಿಬೇಕು. ಯಾವುದಂದರೆ ಫೈಂಡ್ ದ ಏರಿಯಾ ಆಫ್ ಸರ್ಕಲ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್. ಇದರಲ್ಲಿ ಏನು ಚೇಂಜ್ ಆಗಲಿಕ್ಕಿಲ್ಲ, ನೀವು ಬಾಯಿ ಪಾಠ ಕಲ್ತರೂ ಅದೇ, ಏನು ಚೇಂಜ್ ಆಗಲಿಕ್ಕಿಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನು ಹಾಗೆ ಕಲ್ತರೂ ಸಾಕು. ಅರ್ಥ ಆಗದೆ ಕಲ್ತರೂ using integrator or find the area of ellipse x square by a square plus y square by b square equal to 1 using integrator. And or ಇದು ನಿಮ್ಮ ಕೆಪಾಸಿಟಿ ಹೊಂದಿಕೊಂಡು 2 derivations of 3D. 2 derivations of 3D. ಅದು ಯಾವುದಂತ ಬೇಕಾ? ಹಾಂ, ಈಕ್ವೇಷನ್ ಆಫ್ ಲೈನ್, ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಇದು ಯಾಕೆ ಹೇಳ್ತಾ ಇರೋದಂದರೆ, ನಿಮಗೆ ಟೆನ್ಷನಲ್ಲಿ ಮ್ಯಾಟ್ರಿಕ್ಸ್ ಮೆಥಡ್ ರಾಂಗ್ ಆಯ್ತು ಅಂತ ಭಾವಿಸಿ, ಆಗ ಕೈಕಾಲು ನಡಿಗಲಿಕ್ಕೆ ಶುರು ಆಗ್ತದೆ. ಅಂದರೆ ಅಲ್ಲಿ ಟೈಮ್ ಇರುವುದಿಲ್ಲ. ಮತ್ತೆ ನಾನು ಹೇಳಿದ ಮೆಥಡ್ ಮಾಡಿದರೆ ಟೈಮ್ ಇರ್ತದೆ. ನೀವು ಆ ಕಂಟಿನ್ಯೂಸ್ ಮಾಡಿಕೊಂಡು ಬಂದರೆ ನಿಮಗೆ ಒಮ್ಮೆ ತಪ್ಪಾದರೆ ನಿಮಗೆ ಅನುಭವ ಆಗಿರಬಹುದು, ಅದು ಮಧ್ಯಾವಧಿ ಪರೀಕ್ಷೆಯಲ್ಲೆಲ್ಲ ಆಗಿರಬಹುದು. ಅದಕ್ಕೆ ಹೇಳಿದ್ದು ಒಂದು ಸೇಫ್ ಸೈಡ್. ಇದು ಬಂದರೆ ಇದು ಡೈರೆಕ್ಟ್ ಬರೆಯುವುದಲ್ಲ, ಬಾಯ್ಪಾಠ ಕಲ್ತಿದ್ದೀರಿ ನೀವು, ಇಂಗ್ಲೀಷ್ ಸಾಂಗ್ ಬಾಯ್ಪಾಠ ಕಲ್ತಾಗೆ ಅದನ್ನು ಹಾಗೆ ಬರ್ಕೊಂಡು ಹೋದರೆ ಆಯಿತು. ಅಲ್ಲಿ ಯಾರು ಕೇಳುವುದಿಲ್ಲ. ನೀವು ಹೇಗೆ ಬರೋದು? ಈಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಎ ಗಿವನ್ ವೆಕ್ಟರ್. ಇನ್ನೊಂದು ಈಕ್ವೇಷನ್ ಆಫ್ ಎ ಲೈನ್ ಬೋತ್ ಇನ್ ವೆಕ್ಟರ್ ಆ್ಯಂಡ್ ಕಾರ್ಟೀಸಿಯನ್ ಫಾರ್ಮ್. Second one, equation of line passing through
ಇದು ಇಷ್ಟು ಮಾಡಿದರೆ ಈಗ ನೀವು 30 ಮಾರ್ಕಿನ ರೇಂಜಲ್ಲಿ ಇದ್ದೀರಿ. ನೋಡಿ ಇದು ಇಷ್ಟಕ್ಕೆ ಎಷ್ಟು ಟೈಮ್ ಬೇಕು, ನೀವು ಪ್ರಾಂಪ್ಟ್ ಆಗಿ ಟೈಮ್ ಡಿಸ್ಟ್ರಿಬ್ಯೂಷನ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಿದ್ರೆ ಫಸ್ಟಿಂದಕ್ಕೆ ಒಂದು 4-8 ಗಂಟೆ, ಒಂದು ಇದಕ್ಕೆ ಒಂದು 4-8 ಗಂಟೆ, 2 ದಿವಸ ನೀವು ಸ್ಟಡಿ ಮಾಡಿದರೆ 30 ಮಾರ್ಕ್ ಬರ್ತದೆ. ಯಾವುದೇ ಟೆನ್ಷನ್ ಇಲ್ಲದೆ ನಿಮಗೆ 30 ಮಾರ್ಕ್ ಸಿಗ್ತದೆ. ಆಯ್ತಾ? ಇದು ಬರೋದಾಯ್ತಾ? ಇನ್ನು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸಲ್ಲಿ ನಿಮಗೆ ಸುಲಭದಲ್ಲಿ ಸಿಗುವಂಥದ್ದು, ನಿಮಗೆ ವೆಕ್ಟರ್ಸಲ್ಲಿ ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಮಾಡೋದು ಗೊತ್ತುಂಟು ಎಲ್ಲರಿಗೂ. ಎ ಡಾಟ್ ಬಿ ಮತ್ತು ಎ ಕ್ರಾಸ್ ಬಿ ಮಾಡೋದು ಗೊತ್ತಿದೆ. ಅದು ಗೊತ್ತಿದ್ದರೆ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ಎನದರ್ ವೆಕ್ಟರ್ ಆ್ಯಂಡ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಯೂಸಿಂಗ್ ವೆಕ್ಟರ್ ಮೆಥಡ್, ಇದು ಎರಡರಲ್ಲಿ ಒಂದು ಗ್ಯಾರಂಟಿ ಬರ್ತದೆ 2 ಮಾರ್ಕ್ಸಿಗೆ. ಓಕೆ, ಅದು ಕ್ವಶನ್ ಬರೀಬೇಕಾ? ಕ್ವಶನ್ ಬರೀಬೇಕಾ ಅಲ್ಲ ಪಾಯಿಂಟ್ ಬರ್ತದೆ ಸಾಕು 2 ಮಾರ್ಕ್ಸಿಗೆ. ಕ್ವಶನ್ 4 ಮಾರ್ಕ್ಸ್ ಆಯಿತು, 5 ಮಾರ್ಕ್ಸ್ ಆಯಿತು, 6 ಮಾರ್ಕ್ಸ್ ಆಯಿತು. ಈಗ 2 ಮಾರ್ಕ್ಸ್. ಅಲ್ಲ ಫಸ್ಟ್ 3 ಮಾರ್ಕ್ಸ್ ಹೇಳಬೇಕಾ? ನೋಡಿ 3 ಮಾರ್ಕ್ಸಲ್ಲಿ ಅದು 2 ಮಾರ್ಕ್ಸಿಗೂ ಸೇರಿ ಹೇಳ್ತೇನೆ. ಕ್ವಶನ್ ಬರೆಯುವಾಗ ಸಪರೇಟ್ ಬರೆಯುತ್ತೇನೆ. ಚಾಪ್ಟರ್ ಹೇಳುವಾಗ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸಿಗೆ ಬರುವ ಏರಿಯಾವನ್ನು ಹೇಳ್ತೇನೆ ಫಸ್ಟಿಗೆ. ನೋಡಿ ಫಸ್ಟ್ ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಒಂದು ಈಕ್ವಿವ್ಯಾಲೆನ್ಸ್ ರಿಲೇಷನ್ ಕೇಳಬಹುದು 3 ಮಾರ್ಕ್ಸಿಗೆ. ಅದು ನಿಮಗೆ ಸಾಧ್ಯ ಇದ್ದರೆ ಮಾತ್ರ ನಾನು ಹೇಳೋದು, ಈಗ ನಿಮಗೆ ಮಾಡಲೇಬೇಕಂತ ಇಲ್ಲ. 3 ಮಾರ್ಕ್ಸಿಗೆ ಈಕ್ವಿವ್ಯಾಲೆನ್ಸ್ ರಿಲೇಷನ್ ಅಥವಾ ಫಂಕ್ಷನ್ ಈಸ್ 1, 1 ಆ್ಯಂಡ್ 1, 2 ಅದು ಬೇಕಾದರೆ ಮಾಡಬಹುದು ಒಂದು. ಮತ್ತು ನೀವು ಖಂಡಿತವಾಗಿ ಮಾಡಲೇಬೇಕಾದಂತಹ ಇನ್ನೊಂದು ಪಾರ್ಟ್ ಯಾವುದಂದರೆ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್. ಮ್ಯಾಟ್ರಿಕ್ಸಲ್ಲಿ ಎಕ್ಸ್ಪ್ರೆಸ್ ದ ಗಿವನ್ ಮ್ಯಾಟ್ರಿಕ್ಸ್ ಆಟ್ ದ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಒಂದಿದೆ, ಈಸಿ ಇದೆ ಅದು 3 ಮಾರ್ಕ್ಸಿಗೆ ಬರುವುದು, ಅದು ನೀವು ಮಾಡಲೇಬೇಕು. ಆಮೇಲೆ ಯೂಸಿಂಗ್ ಡಿಟರ್ಮಿನೆಂಟ್ ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಆರ್ ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಅಂತ ಬರ್ತದೆ, ಅದು 2 ಮಾರ್ಕ್ಸಿಗೆ. ನೋಡಿ ಅಲ್ಲಿ 5 ಮಾರ್ಕ್ ಸಿಗ್ತದೆ. ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಬರ್ಡನ್ ಏನಿಲ್ಲ ಅಂತ, ನೀವೀಗ ಒಮ್ಮೆ ಮಾಡಿದ್ದನ್ನೇ ಪುನಃ ಸ್ವಲ್ಪ ರಿಕಾಲ್ ಮಾಡಿದರೆ ಆಯಿತು. ಎಕ್ಸ್ಟ್ರಾ ಬರ್ಡನ್ ಏನಿಲ್ಲ ಅದಕ್ಕೆ, ಒಮ್ಮೆ ಮಾಡಿದ್ದನ್ನು ಪುನಃ ರಿಕಾಲ್ ಮಾಡಿದರೆ ಆಯಿತು. ಅದು ಕ್ವಶನ್ ಬೇಕಾದರೆ ಮತ್ತೆ ಬರೀತೇನೆ ಸಪರೇಟಾಗಿ, ಆಯ್ತಲ್ಲ. ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸ್, ಆಮೇಲೆ ನಿಮಗೆ ಡಿಫರೆನ್ಸಿಯೇಷನ್ ಸುಲಭ ಆಗ್ತದೆ ಅಂತ ಇದ್ದರೆ ಡಿಫರೆನ್ಸಿಯೇಷನಲ್ಲಿ 2 ಮಾರ್ಕ್ಸಿನ 2 ಕ್ವಶನ್ಸ್, 3 ಮಾರ್ಕ್ಸಿನ 2 ಕ್ವಶನ್ಸ್ ಎಷ್ಟಾಯಿತು? 3, 3, 6 ಮತ್ತು 4 10 ಮಾರ್ಕ್ಸ್ ಸಿಗ್ತದೆ. ಅದು ಯಾವೆಲ್ಲ ಪ್ರಾಬ್ಲಮ್ಸ್ ಮಾಡಬೇಕಂದ್ರೆ, ಒಂದು ಡಿಫರೆನ್ಸಿಯೇಷನ್ ಬೈ ಯೂಸಿಂಗ್ ಲಾಗರಿದಮ್, ಡಿಫರೆನ್ಸಿಯೇಷನ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್, ಡಿಫರೆನ್ಸಿಯೇಷನ್ ಆಫ್ ಪ್ಯಾರಾಮೆಟ್ರಿಕ್ ಫಂಕ್ಷನ್, ಇದಿಷ್ಟು ಬೇಕು. ಅದನ್ನು ನಾನು ಸಪರೇಟ್ ಆಗಿ ಕ್ವಶನ್ಸ್ ಬರೀತೇನೆ, ಬೇಕಾದರೆ ತುಂಬ ಸುಲಭದಲ್ಲಿ ಮಾಡಬಹುದು. ಡಿಫರೆನ್ಸಿಯೇಷನ್ ಗೊತ್ತಿದೆ ಅಲ್ಲ ಸಾಮಾನ್ಯ ಎಲ್ಲರಿಗೂ, ಇಂಟಗ್ರೇಷನ್ನಷ್ಟು ಟಫ್ ಅಂತ ಆಗೋದಿಲ್ಲಲ್ಲ ಡಿಫರೆನ್ಸಿಯೇಷನ್. ಯಾಕಂದರೆ ಡಿಫರೆನ್ಸಿಯೇಷನಿಗೆ ಕ್ಲಿಯರ್ ಕಟ್ ಫಾರ್ಮುಲಾ ಇದೆ, ಕ್ಲಿಯರ್ ಕಟ್ ಮೆಥಡ್ ಇದೆ. ಹಾಗಾಗಿ ಅದೇ ಮೆಥಡಲ್ಲಿ ಮಾಡಿದರೆ ನಿಮಗೆ ಆನ್ಸರ್ ಬರ್ತದೆ ಸುಲಭದಲ್ಲಿ. ಇಂಟಿಗ್ರೇಷನಿಗೆ ತುಂಬ ಪ್ರಾಕ್ಟೀಸ್ ಬೇಕು. ಮತ್ತು ವೆಕ್ಟರ್ಸಲ್ಲಿ ಪ್ರೊಜೆಕ್ಷನ್ ಆಫ್ ಒನ್ ವೆಕ್ಟರ್ ಆನ್ ಎನದರ್ ವೆಕ್ಟರ್ ಆ್ಯಂಡ್ ಫೈಂಡಿಂಗ್ ದ ಏರಿಯಾ ಆಫ್ ಟ್ರಯಾಂಗಲ್ ಆರ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್. 3 ಡೈಮೆನ್ಷನಲ್ಲಿ ಫಾರ್ಮುಲಾ ನೆನಪಿದ್ದರೆ ಮಾಡ್ಬೋದು. ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್ ಫಾರ್ಮುಲಾ ನೆನಪಿದ್ದರೆ ಮಾಡ್ಬೋದು. ಮತ್ತು ಪ್ರೊಬ್ಯಾಬಿಲಿಟಿಯಲ್ಲಿ ಮಾಡೋದಿದ್ದರೆ LPPಯಲ್ಲಿ ಅದು ಒಂದೇ ಪ್ರಾಬ್ಲಮ್, 6 ಮಾರ್ಕಿಂದ, ಬೇರೆ ಬರುವುದಿಲ್ಲ. ಆಮೇಲೆ 1 ಮಾರ್ಕಿನ 1 ಕ್ವಶನ್ ಬರುವುದು ಪಾರ್ಟ್ ಎಯಲ್ಲಿ. ಪ್ರೊಬ್ಯಾಬಿಲಿಟಿಯಲ್ಲಿ ನೀವು ಬೇಸ್ ಥಿಯರಮನ್ನು ಕಲ್ತರೆ ಮಾಡ್ಬೋದು. ಬೇಸ್ ಥಿಯರಮ್ ಅಂತ ಕೇಳಿದ್ದೀರಾ? A box contains 3 red and 4 white balls
and another bag contains 4 white and 4 red balls. A ball is drawn at random from one of the bag and its color is noted. It is found to be red. What is the probability that it is coming from bag 2 ಅಥವಾ bag 1? ಅದಕ್ಕೂ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಪ್ರಾಬ್ಲಮ್ಸ್ ಒಂದೇ ರೀತಿ ಮಾಡೋದು. ಅದು 3 ಮಾರ್ಕ್ಸ್ಗೆ ಬರ್ತದೆ. ಇಷ್ಟು ನೀವು ಮಾಡಿದರೆ 3 ಮಾರ್ಕ್ಸಿನ ಕನಿಷ್ಠ 5 ಪ್ರಾಬ್ಲಮ್ ಮತ್ತು 2 ಮಾರ್ಕ್ಸಿನ 5 ಪ್ರಾಬ್ಲಮ್ ಮಾಡಲಿಕ್ಕೆ ಆಗ್ತದೆ. ಆಗ ಎಷ್ಟಾಯಿತು ನೋಡಿ, 15 ಮತ್ತು 25 ಮಾರ್ಕ್ ಆಯಿತು. 25 ಮತ್ತು ಇದು 30, 55 ಮಾರ್ಕ್. 100% ಎನಿ ಸ್ಟೂಡೆಂಟ್ ಕ್ಯಾನ್ ಸ್ಕೋರ್ ವಿದಿನ್ ದಿಸ್ ಲಿಮಿಟೆಡ್ ಸ್ಪ್ಯಾನ್ ಆಫ್ ಟೈಮ್. ಇನ್ನು ಉಳಿದ ಟೈಮ್ ಸಾಕು, ರಿಮೈನಿಂಗ್ ಡೇಸೇ ಸಾಕು. ನೀವು ಈಗ ಹಿಂದಿನದನ್ನೆಲ್ಲ ಬಿಡಿ, ಇನ್ನು ಉಳಿದ 10-15 ದಿವಸಗಳಲ್ಲಿ ನೀವು ಸ್ಟಡಿ ಮಾಡಿದರೂ 55 ಮಾರ್ಕ್ ತೆಗಿಬಹುದು. ಆ ಪ್ರಾಬ್ಲಮ್ಸನ್ನು ಈಗ ಬರೀತೇನೆ ಕೆಲವು. ಅಂದರೆ ಇಲ್ಲಿ ಬರೆದ ಪ್ರಾಬ್ಲಮ್ ಮಾತ್ರ ಅಂತಲ್ಲ, ನಾನು ಹೇಳಿದೆ ಈಗಾಗಲೇ ಎಲ್ಲ ಪ್ರಾಬ್ಲಮ್ ಬರೀಲಿಕ್ಕೆ ಟೈಮ್ ಸಾಕಾಗೋದಿಲ್ಲ ಅಂತ. ನೀವು ಆ ಪ್ರಾಬ್ಲಮ್ಮಿನ ಆಧಾರದಲ್ಲಿ ಉಳಿದ ಪ್ರಾಬ್ಲಮ್ಸನ್ನು ಮಾಡಬೇಕು ಅಂತ. ಓಕೆ, ಎಸ್. ಎಕ್ಸ್ಪ್ರೆಸ್ 3 ಮಾರ್ಕ್ಸ್ ಇಂದು ನಾನಿಲ್ಲೇ ನಿಮಗೆ ಸುಲಭ ಆಗುವ ಪ್ರಾಬ್ಲಮ್ ಮಾತ್ರ ಬರೆಯುವುದು, ಎಲ್ಲ ಬರೆಯುವುದಲ್ಲ. ಆಯ್ತು. ಎಕ್ಸ್ಪ್ರೆಸ್ A equal to 3 y 1 minus 1 as the sum of asymmetric and two unit vector perpendicular to each of the vectors don't talk. ಇಲ್ಲಿ ಒಬ್ಬ ಇದ್ದಲ್ಲ, ಇಲ್ಲ. ಆಮೇಲೆ ಇನ್ನೊಂದು a bag contains 4 red and 4 black balls. Another bag contains 2 red and 6 black. One of the 2 bags is selected at random and a ball is drawn. At random from the bag.
ಇದು ಬೇಸ್ ಥಿಯರಮ್. ನಿಮಗೆ ಹಸಿವೆ ಆಗ್ತದೆ ಅಂತ ಆದರೆ ಬೇಕಾದರೆ ಇನ್ನೂ ಯಾವ ಪಾಯಿಂಟ್ ಅಂತ ಹೇಳಿದೆ ಕ್ವಶನ್ ಬರ್ಕೊಳ್ಳಿಕ್ಕೆ ಬೇಸತ್ತು ಇಲ್ಲ ಅಂತ 2 ಮಾರ್ಕ್ಸ್ ಇಲ್ಲ ಅಂತ ಸರಿ. ಈಗ ಉದಾಹರಣೆಗೆ ಪಾಯಿಂಟ್ ಅಂದರೆ ಹೀಗೆ ವೆಕ್ಟರ್ಸ್ ಇಂದ ಪ್ರೊಜೆಕ್ಷನ್ ಆಫ್ 1 ವೆಕ್ಟರ್ ಆನ್ ಎನಿದರ್ ವೆಕ್ಟರ್ 2 ಮಾರ್ಕ್ಸ್. ಆಮೇಲೆ ಡಿಟರ್ಮಿನೆಂಟ್ಸ್ ಇಂದ ಏರಿಯಾ ಆಫ್ ಟ್ರಯಾಂಗಲ್ ಯೂಸಿಂಗ್ ಡಿಟರ್ಮಿನೆಂಟ್ ರಿಲೇಷನ್ ಇಂದ ಈಕ್ವಿವ್ಯಾಲೆನ್ಸ್ ರಿಲೇಷನ್ 1 1 ಆಗ ಆ ಪಾಯಿಂಟ್ ಅಂತಿರುವ ಕ್ವಶನ್ ನೀವು ಸ್ಟಡಿ ಮಾಡ್ತೀವಿ. ಹಾಗೆ ಸಾಕು ಅಂತಾದರೆ ಉಳಿದದ್ದನ್ನೇ ಹೇಳ್ತೇನೆ. ಆದರೆ ಡಿಫರೆನ್ಸಿಯೇಷನ್ ಬರುವ ಪ್ರಾಬ್ಲಮ್ ಬರೀತಾರೆ. ಈಗ ಇದು ಬರ್ಕೊಂಡಾಯ್ತಾ ಆಯ್ತಾ? ಡಿಫರೆನ್ಸಿಯೇಷನ್ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸಿನ ಪ್ರಾಬ್ಲಮ್ ಬರೀತೀವಿ. ಮತ್ತೆ ಉಳಿದದ್ದು ಪಾಯಿಂಟ್ ಬರೀತೀವಿ. ಇದು ಹೇಗೆ ಮಾಡುವುದಂತ ಗೊತ್ತಾಗಬೇಕಾದ್ರೆ ನೀವು ನೆಕ್ಸ್ಟ್ ಸಂಡೇ ಕ್ಲಾಸ್ ರಿವಿಷನ್ ಇರುವಾಗ ಬರಬೇಕು. ಪಾಯಿಂಟ್ ಬರೆಯುತ್ತೇನೆ. ಪ್ರೊಜೆಕ್ಷನ್ ಆಫ್ 1 ವೆಕ್ಟರ್ ಆನ್ ಎನಿದರ್ ವೆಕ್ಟರ್ ಏರಿಯಾ ಆಫ್ ಪ್ಯಾರಲೋಗ್ರಾಮ್ and triangle. ಇದು ಬೇರೆ ಬೇರೆ ಕ್ವಶನ್. ನಾನು ಪಾಯಿಂಟ್ ಬರೋದು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಅಥವಾ ಟ್ರಯಾಂಗಲ್ ಯೂಸಿಂಗ್ ವೆಕ್ಟರ್ ಆಮೇಲೆ find area of triangle using determinant
line using determinant. ಮತ್ತೆ probability-ಯಲ್ಲಿ check whether the given events are independent. Conditional probability ಅದರ ಪ್ರಾಬ್ಲಮ್ ಅನ್ನು ಬೇಕಾದರೆ ಬರೆಯುತ್ತೇವೆ. ಇನ್ನೊಂದು 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ ನಿಮಗೆ ಆ ಫಾರ್ಮುಲಾ ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇದ್ದರೆ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ಪ್ಯಾರ್ ಆಫ್ ಲೈನ್ಸ್ ಬರ್ತದೆ. ಅದಕ್ಕೆ ಕಾಸ್ ಥೀಟಾ ಈಕ್ವಲ್ ಟು a1 a2 ಪ್ಲಸ್ b1 b2 ಪ್ಲಸ್ c1 c2 ಡಿವೈಡೆಡ್ ಬೈ ರೂಟ್ ಆಫ್ a1 ಸ್ಕ್ವೇರ್ ಪ್ಲಸ್ b1 ಸ್ಕ್ವೇರ್ ಪ್ಲಸ್ c1 ಸ್ಕ್ವೇರ್ ಇಂಟು ರೂಟ್ ಆಫ್ a2 ಸ್ಕ್ವೇರ್ ಪ್ಲಸ್ b2 ಸ್ಕ್ವೇರ್ ಪ್ಲಸ್ c2 ಸ್ಕ್ವೇರ್. ಅದು ನಿಜವಾಗಿ ತುಂಬ ಸುಲಭ. a1 b1 c1 a2 b2 c2 ಡೈರೆಕ್ಟ್ ಅಲ್ಲಿ ಪ್ರಾಬ್ಲಮಲ್ಲಿ ಸಿಗ್ತದೆ. ಆ ಫಾರ್ಮುಲಾವನ್ನು ಬರೆದು ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕಾಸ್ ಥೀಟಾದ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿದರೆ ಆಯಿತು. ಅದು ಪಾಯಿಂಟ್ ಬರೆಯುತ್ತೇನೆ ಅಷ್ಟೇ. Modulus of B1 cross B2 dot A2 minus A1 divided by magnitude of B1 cross B2. A formula ನೆನಪಿರಬೇಕು. Formula ನೆನಪಿದ್ರೆ you can easily substitute and find answer. ಇದೆರಡು 100% 2 ಮತ್ತು 3 ಮಾರ್ಕ್ಸ್ ಅಲ್ಲಿ ಬರುವ ಪ್ರಾಬ್ಲಮ್. ಮತ್ತೆ ಅದರಲ್ಲಿ 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ ಬೇರೆ ಕಾನ್ಸೆಪ್ಟ್ ಇಲ್ಲ, ಹಾಗಾಗಿ ಇದೇ ಬರಬೇಕು. ಜಸ್ಟ್ ಆ 3 ಫಾರ್ಮುಲಾ ನೆನಪಿಟ್ಟುಕೊಂಡು ಆ ಡಿರೈವೇಷನ್ ಬಂದರೆ you can score even 5 marks as well as 2 marks on this. Okay, saga 1 marks in the discuss ಮಾಡಲಿಕ್ಕೆ ಟೈಮ್ ಇಲ್ಲ ಈಗ. ಓಕೆ, ಈಗ ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ 65 ಮಾರ್ಕ್ಸ್ ಬರ್ತದೆ. ಅದಕ್ಕಿಂತ ಜಾಸ್ತಿ ನಿಮ್ಮ ಕೆಪಾಸಿಟಿ.
Shall I use mic? Well, good afternoon, everyone. How are you? Have you had your lunch? ಕೇಳ್ತಾ ಉಂಟಾ? ಆಡಿಬಲ್ಲ? Okay. So what is the topic? What is the subject? What is the subject? Economics. Do you know who am I? ಇವಾಗ ಎಕನಾಮಿಕ್ಸ್ ಅಲ್ಲಿ ಪ್ಯಾಟರ್ನ್ ಗೊತ್ತುಂಟಲ್ಲ, ಸೊ ಯಾವ ತರ ಪ್ಯಾಟರ್ನ್ ಬರ್ತದೆ ಅಂತ. ಸೊ ಆಲ್ರೆಡಿ ಗೊತ್ತಿದೆ ನಿಮ್ಗೆ ಅಲ್ವಾ? 1 ಮಾರ್ಕ್ಸ್ಗೆ. ಸೊ ಫಸ್ಟ್ ವಿ ಶುಡ್ ಟೇಕ್ ದ ಅನಾಲಿಸಿಸ್ ಆಫ್ ದ ಪ್ಯಾಟರ್ನ್ ಆಫ್ ದ ಎಕನಾಮಿಕ್ಸ್. ಓಕೆ, ಸೊ 1 ಮಾರ್ಕ್ಸ್ಗೆ ಎಷ್ಟು ಬರುತ್ತೆ, 2 ಮಾರ್ಕ್ಸ್ಗೆ ಎಷ್ಟು ಕ್ವಶನ್ಸ್ ಬರುತ್ತೆ, ನಂತರ ಮ್ಯಾಚ್ ದ ಫಾಲೋವಿಂಗ್ಸ್, ದೆನ್ 1 ವರ್ಡ್ ಕ್ವಶನ್ಸ್, ದೆನ್ 2 marks question, 4 marks question, 5 marks question, as well as 6 marks question. 5 marks means what? 5 marks means what? Practical oriented question. 5 marks ಬರ್ತದಲ್ವಾ? ಇವಾಗ MCQ 5 ones are 5, ಕರೆಕ್ಟಾ? ಈಗ ಆನ್ಯುವಲ್ ಎಕ್ಸಾಮಿಗೆ MCQ ಬರೆಯುವಾಗ how you can write the MCQ question. MCQ ಬರೆಯುವಾಗ ಆನ್ಯುವಲ್ ಎಕ್ಸಾಮ್ ಹೇಗೆ ಬರೀತೀವಿ? Later on I will give importance question, but you should know how to write the annual exam. ಅಲ್ವಾ? ಇಡೀ ದಿನ ಅದೇ ಕೊಡುವಂಥದ್ದಲ್ಲ, ಇಂಪಾರ್ಟೆನ್ಸ್ ಕ್ವಶನ್. ಅಪಾರ್ಟ್ ಫ್ರಮ್ ದ್ಯಾಟ್, ವಾಟ್ ಆರ್ ದ ಟೆಕ್ನಿಕ್ಸ್ ವಿ ಶುಡ್ ಫಾಲೋ? ನಾವು ಯಾವ ಟೆಕ್ನಿಕ್ ಅನ್ನು ಯೂಸ್ ಮಾಡಬೇಕು ವೆಲ್ ರೈಟ್ ಇನ್ ಎಕ್ಸಾಮ್? ಪ್ರೆಸೆಂಟೇಷನ್ ಇಂಪಾರ್ಟೆಂಟ್ ಪ್ಲಸ್ ವಾಟ್ ಯುವರ್ ಪ್ರಿಪ್ರೇಷನ್ ಅಲ್ವಾ? ಪ್ರಿಪ್ರೇಷನ್ ಇದ್ರೆ ಸಾಕಾಗುದಿಲ್ಲ, ಪ್ರೆಸೆಂಟೇಷನ್ ಏನಿರ್ಬೇಕು, ಪ್ಲಸ್ ಪಾಯಿಂಟ್ ಇರಬೇಕು ಅಲ್ವಾ? ಇಡೀ ನಾವು ಚಂದ ಮಾಡಿ ಓದ್ತೇವೆ ಎಕ್ಸಾಮಿಗೆ, ಓದಿ ಲಾಸ್ಟ್ ಆನ್ಸರ್ ಪೇಪರ್ ಅಲ್ಲಿ ಹೇಗೆ ಬರೀಬೇಕಂದ್ರೆ ನಮಗೆ ಗೊತ್ತಿಲ್ಲದಿದ್ರೆ ಪ್ಲಸ್ ಮಾರ್ಕ್ ಸಿಗುದಿಲ್ಲ ಅಲ್ವಾ? ಸೊ ಪ್ರೆಸೆಂಟೇಷನ್ ಇಸ್ ವೆರಿ ಲಿಂಚ್ ಪಾಯಿಂಟ್. ಓಕೆ, ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅರ್ಥ ಆಯ್ತಲ್ಲ? ಈಗ MCQ ಬರೆಯುವಾಗ ಅಂಡ್ ಅಪ್ಕಮಿಂಗ್ ಪ್ರಿಪರೇಟರಿ ಕೂಡ ನೀವು ಇದೇ ತರ ಫಾಲೋ ಮಾಡಬೇಕು. ಗೊತ್ತಾಯ್ತಲ್ಲ? MCQ ಬರೆಯುವಾಗ ವಾಟ್ ಶುಡ್ ವಿ ಡು? ಎಂತ ಮಾಡಬೇಕು? ಕ್ವಶನ್ ಬರಲಿಕ್ಕಿಲ್ಲ. MCQ ಅಲ್ಲಿ ಬರೆಯುವಾಗ ಕ್ವಶನ್ ಬರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇನ್ವಿಜಿಲೇಟರ್ಗೆ ಹೆಲ್ಪ್ ಮಾಡಿದ್ರೆ ಬೇಡ, ನೀವು ಕ್ವಶನ್ ಪೇಪರ್ ಇರುತ್ತೆ ಅಲ್ವಾ? ಸೊ ವಾಟ್ ಶುಡ್ ವಿ ಡು? ಎಂತ ಮಾಡಬೇಕು? ಸೊ ಫಾರ್ ಎಕ್ಸಾಂಪಲ್ ಯಾವುದು ಇದೊಂದು ಕ್ವಶನ್, SMC ಪ್ಲಸ್ AVC ಅಂತ ಒಂದು ಕ್ವಶನ್ ಬಂದಿರುತ್ತೆ. ಆಯ್ತಾ? ದ ಆನ್ಸರ್ ಇಸ್ ಸಮೇಷನ್ SMC ಅಂತ ಬರ್ತದೆ. ಆಯ್ತಾ? ಸೊ ಆನ್ಸರ್ ಈಗ ನೋಡಿ, ಸಮೇಷನ್ SMC, ಸಮೇಷನ್ SDS, ಸಮೇಷನ್ SCS, ಸಮೇಷನ್ MC. ಇದು ಸೆಕೆಂಡ್ ಚಾಪ್ಟರ್ ಇದಲ್ಲ, ACAVC ಆ ಚಾಪ್ಟರ್ ಇದಲ್ಲ ಇದು. ಓಕೆ, ಸೊ ನ್ಯೂ ಕ್ವಶನ್ ಪ್ಯಾಟರ್ನ್ ಬಂದ ಕಾರಣ ನನಗೆ ಹೇಳುವಂಥದ್ದು ಎಕನಾಮಿಕ್ಸ್ ಅಲ್ಲಿ. ಸೊ ಈಗ ಎಕ್ಸಾಂಪಲ್ ಕೊಟ್ಟುವಂತ SMC ಪ್ಲಸ್ AVC is equal to ಸಿಗ್ಮಾ MC. ದ ಆಕ್ಚುಯಲ್ ಆನ್ಸರ್ ಇಸ್ ಸಿಗ್ಮಾ MC. ಓಕೆ, ಈ ಆನ್ಸರ್ ಇಲ್ಲಿ ಬಂದಿರ್ತದಲ್ವಾ? ಸೊ ಯು ಶುಡ್ ಲೈಕ್ ಟೇಕ್ ಪ್ರಾಪರ್ ಆನ್ಸರ್. ಈಗ ಸಿಗ್ಮಾ MC ಅನ್ನು ನೀವು ತಗೊಳ್ತೀರಿ. ಈಗ ವಾಟ್ ಇಸ್ ಆನ್ಸರ್ ಸಿಗ್ಮಾ MC? ಸೊ ಯು ಶುಡ್ ರೈಟ್ ದ ಆಲ್ಫಾಬೆಟ್. ಆಯ್ತಾ? ಯಾವತ್ತೂ ಆನ್ಯುವಲ್ ಎಕ್ಸಾಮಿಗೆ ಅಥವಾ ಬೋರ್ಡ್ ಎಕ್ಸಾಮಿಗೆ ಬರುವಾಗ ನೀವು ಆಲ್ಫಾಬೆಟ್ ಅನ್ನು ಯೂಸ್ ಮಾಡಲೇಬೇಕು. ಅರ್ಥ ಆಯ್ತಲ್ಲ? ಸೊ ಎ ಬರ್ದು ಸಿಗ್ಮಾ SMC. ಗೊತ್ತಾಯ್ತಾ? ಅಂಡ್ ಬರೆಯುವಾಗ ಒಂದೊಂದು ಲೈನ್ ಬಿಟ್ಟು ಬರಿಬೇಕು. ಗೊತ್ತಾಯ್ತಲ್ಲ? 1 marks ಮಲ್ಟಿಪಲ್ ಚಾಯ್ಸ್, ದೆನ್ ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ಸ್, 1 ವರ್ಡ್ ಕ್ವಶನ್. ಇವಾಗ ಸೊ ಇಡೀ ಸ್ಟೇಟ್ ಸ್ಟೂಡೆಂಟ್ಸ್ ಯಾರು ಕಾಮರ್ಸ್ ಅಂಡ್ ಆರ್ಟ್ಸ್ ಇದ್ದಾರೆ, ಎಕನಾಮಿಕ್ಸ್ ತಗೊಂಡವರು ಯಾರು ಇದ್ದಾರೆ, ಅವರಿಗೆ ತುಂಬಾ ಡೈಲಾಮಾಸ್ ಇರುವಂತ ಒಂದು ಸಬ್ಜೆಕ್ಟ್ ಯಾವುದು? ಎಕನಾಮಿಕ್ಸ್. ರೀಸೆಂಟ್. ಯಾಕೆ? ಎಲ್ಲಾ ಸಬ್ಜೆಕ್ಟ್ಗಿಂತ ತೀರಾ ಕಷ್ಟ ಅಂತ ಅಲ್ಲ, ಆಯ್ತಾ? ತುಂಬಾ ಕನ್ಫ್ಯೂಷನ್ ಇರುವ ಸಬ್ಜೆಕ್ಟ್ ಎಕನಾಮಿಕ್ಸ್. ಇಷ್ಟರ ತನಕ ಇರಲಿಲ್ಲ. ರೀಸೆಂಟ್ ಮೀನ್ಸ್ ಒಂದು 4-5 ತಿಂಗಳು ಅಥವಾ 3 ತಿಂಗಳ ಹಿಂದ್ಗಡೆಯಿಂದ ಲೈಕ್ ಇವತ್ತಿನ ತನಕ ಕನ್ಫ್ಯೂಷನ್ ಉಂಟು. ಏನು ಕ್ಲಾರಿಟಿ ಇಲ್ಲ. ಯಾಕೆ? ನ್ಯೂ ಕ್ವಶನ್ ಬ್ಯಾಂಕ್. ಎಕನಾಮಿಕ್ಸ್ ಅಲ್ಲಿ ಇಷ್ಟರ ತನಕ ಏನ್ ಮಾಡಿದ್ರು? ಓಲ್ಡ್ ಕ್ವಶನ್ ಬ್ಯಾಂಕ್ ಅನ್ನು ರೆಫರ್ ಮಾಡ್ತಾ ಇದ್ರು.
ಅಲ್ವಾ? ಸೊ ನಮ್ಗೆ ಈಗ ಜೂನ್ 1 ನಿಮಗೆ ಕಾಲೇಜ್ ಶುರುವಾಗಿದೆ ಅಲ್ವಾ? ಜೂನ್ 1 ಗವರ್ಮೆಂಟ್ ಅವರು ಲೈಕ್ ನ್ಯೂ ಕ್ವಶನ್ ಬ್ಯಾಂಕ್ ಅನ್ನೇ ರೆಫರ್ ಮಾಡಿ ಅಂತ ಹೇಳ್ತಿದ್ರೆ, ಇವತ್ತೇನಾಗ್ತಿತ್ತು, ಎಲ್ಲಾ ಕಾಲೇಜಿನ ಲೆಕ್ಚರ್ಸ್ ಏನ್ ಮಾಡ್ತಾ ಇದ್ರು, ಅಕಾಡೆಮಿಕ್ ಇಯರ್ ನ ಸ್ಟಾರ್ಟಿಂಗ್ ಇಂದ ಎಕನಾಮಿಕ್ಸ್ ಅನ್ನು ನ್ಯೂ ಪ್ಯಾಟರ್ನ್ ವೈಸೇ ಕಲಿಸ್ತಾ ಇದ್ರಲ್ವಾ? ಈಗ ಸಡನ್ ಆಗಿ ಏನಾಯ್ತು, ಮೊನ್ನೆ ಡಿಸೆಂಬರ್ ಅಲ್ಲಿ ಆಯ್ತಾ, ಡಿಸೆಂಬರ್ ಏನ್ ಮಾಡಿದ್ರು ಗವರ್ಮೆಂಟ್, ಲೈಕ್ ನಿಮ್ಮ ಮಲ್ಲೇಶ್ವರಂ ಬ್ಯಾಂಗ್ಳೂರ್ ಬೋರ್ಡ್ ಉಂಟಲ್ವಾ, ಅವ್ರೇನ್ ಮಾಡಿದ್ರು ಎಕನಾಮಿಕ್ಸ್ ಅನ್ನು ನ್ಯೂ ಪ್ಯಾಟರ್ನ್ ಮಾಡಿದ್ದಾರೆ. ಅಂದ್ರೆ ಇನ್ನೂ ಕೆಲವೊಂದು ಟಾಪಿಕ್ ಅನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಪ್ರಾಬ್ಲಮ್ಸ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ತಿದ್ದೇನಲ್ವಾ, ಸೊ ಅದು ರೀಸೆಂಟ್ ಆಗಿ ಬಂದ ಪ್ರಾಬ್ಲಮ್ಸ್ಗಳು, ಅದು ಯಾವತ್ತೂ ಸಾಲ್ವ್ ಮಾಡಬೇಕಾಗಿತ್ತು ಅಲ್ವಾ? ಸೊ ಬಟ್ ಅದು ಇಷ್ಟ ತನಕ ರಿಲೀಸ್ ಆಗಲಿಲ್ಲ, ಮೊನ್ನೆ ರಿಲೀಸ್ ಮಾಡ್ತಾ ಇದ್ರು ಆಯ್ತಾ. ಈಗ ಕ್ವಶನ್ ಏನಂತ ಹೇಳಿದ್ರೆ ನಮಗೆ ತಲೆಗೆ ಬರುವಂತದ್ದು, ಎಲ್ಲಾ ಲೆಕ್ಚರ್ಸರಿಗೂ ಡೌಟ್, ಎಕನಾಮಿಕ್ಸ್ ಲೆಕ್ಚರ್ಸರಿಗೆ ಕ್ಲಾಸಿಗೆ ಹೇಗೆ ಮಾಡುದು, ಯಾಕಂದ್ರೆ ಎಲ್ಲಾ ಕಾಲೇಜಿಗೆ ಕ್ಲಾಸ್ ಮಾಡಿ ರಜೆ ಕೊಟ್ಟು ಆಗಿದೆ ಅಲ್ವಾ? ಈಗ ನ್ಯೂ ಪ್ಯಾಟರ್ನ್ ಎಕ್ಸಾಮಿಗೆ ಉಂಟು ಅಂತ ಹೇಳಿದ್ರೆ ಮಕ್ಕಳಿಗೆ ಮನೆಯಲ್ಲಿ ಓದ್ತಾ ಇಲ್ವಾ, ಲೆಕ್ಚರ್ಸ್ ಅದನ್ನು ಪಾಠ ಮಾಡ್ತಾ ಇಲ್ಲ, ಹಾಗಾದ್ರೆ ಎಕ್ಸಾಮ್ಗೆ ಆ ಕ್ವಶನ್ಸ್ ಬರುವುದಿಲ್ವಾ? ಬರ್ತದೆ. ನಾನು ಇನ್ಕ್ಲೂಡ್ ನಾನು ಅನ್ಕೊಂಡಿದ್ದೆ ಏನು, ಎಕ್ಸಾಮ್ಗೆ ಕ್ವಶನ್ ಬರ್ಲಿಕ್ಕೆ ಇಲ್ಲ, ನ್ಯೂ ಬ್ಯಾಂಕ್ ಅಲ್ವಾ, ಸೊ ನೆಕ್ಸ್ಟ್ ಜೂನ್ ಇಂದ ಹೊಸ ಇನ್ನು ಸೆಕೆಂಡ್ PC ಯಾರು ಜಾಯಿನ್ ಆಗ್ತಾರೆ ಅವರಿಗೆ ಅಲ್ಲಿಂದ ಬರ್ಬೋದು ಅಂತ. ಬಟ್ ಯಾವಾಗ ಮೊನ್ನೆ ಔಟ್ಸೈಡ್ ಅವರಿಗೆ ಪ್ರಿಪರೇಟರಿ ಎಕ್ಸಾಮ್ ಆಯಿತು, ಅದರ ಕ್ವಶನ್ ಪೇಪರ್ ಅಲ್ಲಿ 3-4 ಕ್ವಶನ್ ನ್ಯೂ ಕ್ವಶನ್ ಇನ್ಕ್ಲೂಡ್ ಆಗಿತ್ತು, ಆವಾಗ ನಮಗೆ ಗೊತ್ತಾಯ್ತು ಆನ್ಯುವಲ್ ಎಕ್ಸಾಮ್ಗೆ ಕನ್ಫರ್ಮ್ ಆಗಿ ನ್ಯೂ ಕ್ವಶನ್ ಬ್ಯಾಕ್ ಇಂದ ಕ್ವಶನ್ ಕೇಳ್ತಾರೆ. ನಾಟ್ ಓನ್ಲಿ DKPSC, ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಮಾತ್ರ ಅಲ್ಲ, ಎಲ್ಲಾ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ಹತ್ರ ಇದೆ. ಎಲ್ಲಾ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ನೋಡುವಾಗ ಅದ್ರ ನ್ಯೂ ಪ್ಯಾಟರ್ನ್ ಇತ್ತು. ಸೊ ನಿನ್ನ ಕ್ಲಾಸ್ ಒಂದು ಲೆಕ್ಕ ಸಾಲ್ವ್ ಮಾಡಿದ್ರೆ ಡಯಾಗ್ರಾಮ್, ಆ ಲೆಕ್ಕ ಕೂಡ ಇತ್ತು, ಗೊತ್ತಲ್ವಾ? ಹಾಗಾಗಿ ಆನ್ಯುವಲ್ ಎಕ್ಸಾಮ್ಗೆ ನಾವು ಈ ಎಲ್ಲಾ ಲೆಕ್ಕವನ್ನು ನೆಗ್ಲೆಕ್ಟ್ ಮಾಡುವಾಗೆ ಇಲ್ಲ. ಸೊ ತುಂಬಾನೇ ಡೈಲಾಮಸ್, ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರುವಂತದ್ದು. ಹಾಗಾಗಿ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗೋದು ಆನ್ಯುವಲ್ ಎಕ್ಸಾಮ್ ಅವತ್ತು ಕ್ವಶನ್ ಹೇಗೆ ಬರ್ತದೆ ಅಂತ. ಅದು ಬಿಟ್ಟರೆ ಪ್ಯಾಟರ್ನ್ ಸೇಮ್, 1 ಮಾರ್ಕ್ಸ್ಗೆ ಎಲ್ಲ ಬರೀಬೇಕು, ನೆಕ್ಸ್ಟ್ 2 ಮಾರ್ಕ್ಸ್ 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಏನು ನೀವು ಇಷ್ಟದಿಂದ ಪ್ರಿಪರೇಟರ್ ಬರೋದಲ್ಲ ಅದೇ ಪ್ಯಾಟರ್ನ್, ಬಟ್ ಕೆಲವೊಂದು ಲೆಕ್ಕಗಳು ಆಡ್ ಆಗಿರ್ತದೆ, ಪ್ರಾಬ್ಲಮ್ಸ್ಗಳು, ಅರ್ಥ ಆಯ್ತಾ? ಇವಾಗ ಸೊ 6 ಮಾರ್ಕ್ಸ್ಗೆ ಡೀಲ್ ಮಾಡೋದಾದ್ರೆ, 6 ಮಾರ್ಕ್ಸ್ಗೆ ಡೀಲ್ ಮಾಡೋದಾದ್ರೆ 2 ಕ್ವಶನ್ ಕನ್ಫರ್ಮ್ ಆಗಿ ಹೇಳ್ತಾರೆ. ಐದರ್ ಆಪ್ಷನ್, ಒಂದೇದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, law of diminishing marginal utility, ಕನ್ನಡದಲ್ಲಿ ಎಂತ ಹೇಳ್ತಾರೆ, ಇಳಿಮುಖ ಸೀಮಾಂತ ತುಷ್ಟೀಗುಣದ ನಿಯಮ. ದಿಸ್ ಕ್ವಶನ್ ಆರ್ ಎಕ್ಸ್ಪ್ಲೈನ್ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ವಿವರಿಸಿ. ಈ 2 ಕ್ವಶನ್ ಅಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಕೇಳ್ತಾರೆ ಫಾರ್ 6 ಮಾರ್ಕ್ಸ್, ಗೊತ್ತಾಯ್ತಲ್ವಾ? ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಮೀನ್ಸ್ ವಾಟ್? ಇಳಿಮುಖ ಸೀಮಾಂತ ತುಷ್ಟೀಗುಣ ಅಂತ ಹೇಳಿದ್ರೆ ಏನು? when a consumer consume a particular utility, any particular commodity without any time gap, the marginal utility goes on decreases in every successive unit ಅಲ್ವಾ? ಒಬ್ಬ ಅನುಭೋಗಿ ಒಂದು ವಸ್ತುನ ಆಪಲ್ ಅನ್ನು ತಿಂತಾ ಹೋದಾಗ ಅವನ ಯುಟಿಲಿಟಿ ಏನಾಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಕೀಪ್ ಇಟ್ ಇನ್ ಮೈಂಡ್ ಡಿಯರ್ ಸ್ಟೂಡೆಂಟ್ಸ್. ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಐದರ್ ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್, ಈ 2 ಕ್ವಶನ್ ಆನ್ಯುವಲ್ಗೆ ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ, ಅರ್ಥ ಆಯ್ತಾ? Got it? Next, SMC, AVC, CSC, PVC, TC ಪ್ರಾಬ್ಲಮ್ ಗೊತ್ತಲ್ಲ? SMC, TVC, TC 6 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ಗಳು. ಓಕೆ, ಆ ಪ್ರಾಬ್ಲಮ್ಗಳಿಗೆ ಜಾಸ್ತಿ ಫೋಕಸ್ ಮಾಡ್ತಾರೆ, ಗೊತ್ತಾಯ್ತಲ್ಲ? ಅಂಡ್ ಎಲ್ಲಾ ಡಿಸ್ಟ್ರಿಕ್ಟ್ ಪ್ರಿಪರೇಟರಿ ಕ್ವಶನ್ ಪೇಪರ್ ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟಿ ಕ್ವಶನ್ ರಿಪೀಟ್ ಆಗಿದೆ. ಸೊ ಅದನ್ನು ಕೂಡ ನಾವು 6 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟೆಡ್ ಮಾಡಬಹುದು. ಸಮಗ್ರ ಆರ್ಥಿಕತೆಯ ಅನ್ಯತೆಗಳು ಗೊತ್ತುಂಟಾ? GDP, GNP, ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟಿ ಲೆಕ್ಕ ಅಲ್ಲ, ಥಿಯರಿ ಬರ್ತದೆ ನೋಡಿ. GDP, GNP ಇದು ಥಿಯರಿ ಬರ್ತದೆ. ಮ್ಯಾಕ್ರೋ ಎಕನಾಮಿಕ್ ಐಡೆಂಟಿಟಿ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. 6 ಮಾರ್ಕ್ಸ್ಗೆ ಮ್ಯಾಕ್ರೋ ಎಕನಾಮಿಕ್ಸ್ ಐಡೆಂಟಿಟಿ, ಸಮಗ್ರ ಆರ್ಥಿಕ ಅನನ್ಯತೆಗಳು. ಈ ಕ್ವಶನ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಫಾರ್ ಆನ್ಯುವಲ್ ಎಕ್ಸಾಮ್. 5 ಮಾರ್ಕ್ಸ್ಗೆ ನೆಕ್ಸ್ಟ್ 6 ಮಾರ್ಕ್ಸ್ಗೆ ಬರುವಂತ 6 ಮಾರ್ಕ್ಸ್ ಬಂದು ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಓದ್ಕೊಳ್ಬೇಕು, ಎಕ್ಸ್ಪ್ಲೇನ್ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಓದ್ಬೇಕು. ಇದರಲ್ಲಿ 3 ಇಂಡಿಫರೆನ್ಸ್ ಕರ್ವ್ ಫೀಚರ್ ಬರ್ತದೆ, ಗೊತ್ತುಂಟಲ್ವಾ?
ಹೈಯರ್ ಇಂಡಿಫರೆನ್ಸ್ ಕರ್ವ್ ಗಿವ್ಸ್ ಹೈ ಲೆವೆಲ್ ಆಫ್ ಯುಟಿಲಿಟಿ. ನಂತರ ಯಾವುದು? ಇಂಡಿಫರೆನ್ಸ್ ಕರ್ವ್ ಡೌನ್ವರ್ಡ್ ಸ್ಲೋಪ್ಸ್ ಡೌನ್ವರ್ಡ್ಸ್ ಫ್ರಮ್ ಲೆಫ್ಟ್ ಟು ರೈಟ್. ಕಲಿಯಿಲ್ಲ. ಎತ್ತರದ ಉದಾಸೀನ ವಕ್ರಗಳ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತದೆ. ಕಲಿಬೇಕು. ಓಕೆ, ಸೊ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್, ದೆನ್ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ. ಓಕೆ, ಸೊ ದಿಸ್ ಕ್ವೆಶ್ಚನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸೇಕ್ ಆಫ್ ಆನ್ಯುವಲ್ ಎಕ್ಸಾಮ್, even prepared also. Okay, next, macroeconomic identity. Aina, listen. ಮ್ಯಾಕ್ರೋಇಕನಾಮಿಕ್ ಐಡೆಂಟಿಟಿ ಕ್ವಶನ್ಸ್ ಕೂಡ ಆನ್ಯುವಲ್ ಎಕ್ಸಾಮ್ ಕೇಳ್ತಾರೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್, ಬ್ಯಾಲೆನ್ಸ್ ಆಫ್ ಟ್ರೇಡ್. ಬ್ಯಾಲೆನ್ಸ್ ಆಫ್ ಟ್ರೇಡ್. ಬ್ಯಾಲೆನ್ಸ್ ಆಫ್ ಟ್ರೇಡ್. ಸೊ ಇದು ಕೂಡ ನ್ಯೂ ಕ್ವಶನ್ ಪ್ಯಾಟರ್ನ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಆಯ್ತಾ? ಬ್ಯಾಲೆನ್ಸ್ ಆಫ್ ಟ್ರೇಡ್. ಸೊ ಐ ವಿಲ್ ಎಕ್ಸ್ಪ್ಲೇನ್ ಇನ್ ಅ ಕ್ಲಾಸ್. ಸೊ ಕ್ಲಾಸ್ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಷ್ಟೇ, ಯಾಕಂದ್ರೆ ನ್ಯೂ ಪ್ಯಾಟರ್ನ್ ನಿಮಗೆ ಟಚ್ ಆಗಲಿಲ್ಲ ಅಲ್ವಾ? ಸೊ ಆಗ್ತಾ ಇರೋದಷ್ಟೇ. ಸೊ ಹಾಗಾಗಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅನ್ನು ನೋಡ್ಕೊಳ್ಳಿ. ಅಂಡ್ ಮೋರೋವರ್, ಸೊ ಎಕನಾಮಿಕ್ಸ್ ಗ್ರೂಪ್ ಅಲ್ಲಿ ಹೇಗೆ ಬಂತು ಅಂತ ಹೇಳಿದ್ರೆ, ಡೋಂಟ್ ಬಿ ಟೆನ್ಷನ್. ಸೊ ಏನೇನು ಮಾಡೆಲ್ ಕ್ವಶನ್ ಪೇಪರ್ 3 ಬಿಟ್ಟಿದ್ದಾರಲ್ವಾ, ಅದನ್ನು ನೀವು ಗ್ಲಾನ್ಸ್ ಮಾಡಿದ್ರೆ ಯು ಶುಡ್ ಸ್ಕೋರ್ ಅಬೌವ್ 50 ಅಂತ ಹೇಳಿದ್ರು. ಆಯ್ತಾ? 3 ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನೀವು ತರ ಮಾಡಿದ್ರೆ ನಿಮ್ಗೆ ಎಕನಾಮಿಕ್ಸ್ ಅಲ್ಲಿ ಈಸಿಯಾಗಿ ಪಾಸ್ ಆಗ್ಬಹುದು. ಅಂಡ್ ಯಾರಿಗೆಲ್ಲ ಎಕನಾಮಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಐ ವಾಂಟ್ ಟು ಸ್ಕೋರ್ ಮೋರ್ ಅಂಡ್ ಮೋರ್ ಆರ್ ಐ ವಾಂಟ್ ಟು ಸ್ಕೋರ್ ಡಿಸ್ಟಿಂಕ್ಷನ್ ಲೆವೆಲ್ ಅಂತ ಬಂದಾಗ ಯು ಶುಡ್ ಸ್ಟಡಿ ಎಂಟೈರ್ ಸಿಲೆಬಸ್ ವಿತ್ ನ್ಯೂ ಎಕನಾಮಿಕ್ ಪ್ಯಾಟರ್ನ್. ಆಯ್ತಾ? ಸೊ ಎಲ್ಲ ಕೂಡ ಓದ್ಬೇಕಾಗ್ತದೆ. ನ್ಯೂ ಪ್ಯಾಟರ್ನ್ ಅಲ್ಲಿ 2 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಕೇಳ್ತಾರೆ, 1 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಕೇಳ್ತಾರೆ, 4 ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ತಾರೆ, 6 ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ತಾರೆ, 5 ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ತಾರೆ. ನ್ಯೂ ಪ್ಯಾಟರ್ನ್ ಅಲ್ಲಿ ಬರೋದಲ್ವಾ, ಪ್ರಾಬ್ಲಮ್ಸ್ ಗಳು ಸಾಲ್ವ್ ಮಾಡ್ಲಿಕ್ಕೆ ಇರ್ತದೆ. ಕ್ಲಾಸ್ ಅಲ್ಲಿ ಏನು ವರ್ಕೌಟ್ ಮಾಡಿದ್ದಾನೆ. ಸೊ ಎಲ್ಲ ಕೂಡ ಆಲ್ಮೋಸ್ಟ್ ಒಂದು 75% ನ್ಯೂ ಕ್ವಶನ್ ಬ್ಯಾಂಕ್ ಇಂದ ನಾನು ನಿಮ್ಗೆ ಸಾಲ್ವ್ ಮಾಡಿದ್ದೇನೆ ಕ್ಲಾಸ್ ಅಲ್ಲಿ. ರಿಮೈನಿಂಗ್ 25% ಇದೆ. ಸೊ ಲೇಟರ್ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಸೊ ನೆಕ್ಸ್ಟ್ ಟುಮಾರೋ ಆನ್ವರ್ಡ್ಸ್ ಅಥವಾ ಏನು ಆಫ್ಟರ್ ಫೇರ್ವೆಲ್ ಆದ ನಂತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೇನೆ. ಅರ್ಥ ಆಯ್ತಲ್ಲ? ರಿಮೈನಿಂಗ್ 25% ಇರುವಂತದ್ದು. ಸೊ ಅದನ್ನು ನೀವು ತರ ಮಾಡಿದ್ರೆ ಯು ವಿಲ್ ಬಿ ಪರ್ಫೆಕ್ಟ್, ಐ ಹೋಪ್. ಅರ್ಥ ಆಯ್ತಲ್ಲ? 5 ಮಾರ್ಕ್ಸ್ ಗೆ ಡೀಲ್ ಮಾಡಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಯಾವ್ದಾಗಿರ್ಬೋದು? 5 ಮಾರ್ಕ್ಸ್ ಗೆ ಬಜೆಟ್, ವೆರಿ ಗುಡ್. ದೆನ್ ಮಿಸ್ಸಿಂಗ್ ಪ್ರಾಡಕ್ಟ್, ದೆನ್ come on, next, currency name, then payable, TPM, BAP. Okay, ಅದೆಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಥವಾ ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್. ಸೊ 5 ಮಾರ್ಕ್ಸ್ ಗೆ ಸೊ ಫಸ್ಟ್ ಬರುವಂತದ್ದು ಮಿಸ್ಸಿಂಗ್ ಪ್ರಾಡಕ್ಟ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಓಕೆ, ಮಿಸ್ಸಿಂಗ್ ಪ್ರಾಡಕ್ಟ್ಸ್ ಎಲ್ಲಾ ಪ್ರಿಪರೇಟರಿಗೆ ಇದು ನಿಮಗೆ ರಿಪೀಟ್ ಆಗಿದೆ. ಸೆಕೆಂಡ್ ಒನ್ TRMRAR. ಸೊ ದಿಸ್ ಕ್ವಶನ್. ಥರ್ಡ್ ಒನ್ ಯಾವುದು? ಬಜೆಟ್. ದೇರ್ ಆರ್ 3 ಟೈಪ್ ಆಫ್ ಬಜೆಟ್. ವಾಟ್ ಆರ್ ದ 3 ಟೈಪ್ ಆಫ್ ಬಜೆಟ್? 3 ತರದ ಬಜೆಟ್ ಇದೆ. ಸರ್ಪ್ಲಸ್ ಬಜೆಟ್, ಡೆಫಿಸಿಟ್ ಬಜೆಟ್, ಬ್ಯಾಲೆನ್ಸ್ ಬಜೆಟ್ ಅಲ್ಲ. ದೇರ್ ಆರ್ 3 ಟೈಪ್ ಆಫ್ ಬಜೆಟ್. ಸೊ ವಾಟ್ ಯು ಮೀನ್ ಬೈ ಸರ್ಪ್ಲಸ್ ಬಜೆಟ್? ವಾಟ್ ಯು ಮೀನ್ ಬೈ ಸರ್ಪ್ಲಸ್ ಬಜೆಟ್? After it was very boring, right? So because we will be like sleepy mood, right? No? Okay. So balance budget. There are 3 types of balance budget: surplus budget, deficit budget, then balanced budget. What do you mean by balanced budget? Both the sides are equal. Got it, my point? Yes. So both the sides are equal. So for example, ಇಲ್ಲಿ 50,000 ಬಂದ್ರೆ ಇಲ್ಲಿ ಕೂಡ 50,000 ರೂಪಾಯಿ ಬರಬೇಕು. So that is balance budget. ಸಮತೋಲನ ಮುಂಗಡ ಪತ್ರ. Next, surplus budget means what? Income is more than expenditure ಅಲ್ವಾ? ಸೊ ಇನ್ಕಮ್ ಸೈಡ್ ಜಾಸ್ತಿ ಬರಬೇಕು, ಎಕ್ಸ್ಪೆನ್ಸಸ್ ಕಡಿಮೆ ಬರಬೇಕು. ಸೊ ದಟ್ ಇಸ್ ಸರ್ಪ್ಲಸ್ ಬಜೆಟ್. ಒನ್ ಮೋರ್ ಬಜೆಟ್, ಡೆಫಿಸಿಟ್ ಬಜೆಟ್. ವೈಸ್ ವರ್ಸಾ, ಇದರ ಉಲ್ಟ ಏನು? ಇನ್ಕಮ್ ಲೆಸ್ ಬರಬೇಕು ಅಂಡ್ ಎಕ್ಸ್ಪೆಂಡಿಚರ್ ಮೋರ್ ಬರಬೇಕು. ಓಕೆ, ನೆಕ್ಸ್ಟ್ ಬಜೆಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ದೆನ್ ಕರೆನ್ಸಿ. ವಾಟ್ ಇಸ್ ದ ಕರೆನ್ಸಿ ಆಫ್ ಅಮೆರಿಕಾ? USA means USA dollar. Next, Japan. Yen spelling. English ಅಲ್ಲಿ ಬರೆಯೋರು yen spelling. Y
EN or YUN? ಹಾ, ಅಲ್ಲಿ YUN ಯಾವುದಕ್ಕೆ? ಚೈನಾ ಆರ್ ಚೀನಾ. ಓಕೆ, ಸೊ ಕನ್ಫ್ಯೂಸ್ ಸ್ಪೆಲ್ಲಿಂಗ್ ಹಾಚಿದ್ರೆ ಕನ್ನಡದಲ್ಲಿ ಬರೆಯೋದು ಪ್ರಾಬ್ಲಮ್ ಇಲ್ಲ, ಇಂಗ್ಲಿಷ್ ಬರೆಯೋದು ಸ್ಪೆಲ್ಲಿಂಗ್ ಹಾಚಿಚಾದ್ರೆ ಅದು ಕರೆನ್ಸಿ ನೇಮ್ ಕೂಡ ಚೇಂಜ್ ಆಗ್ತದೆ ಕಾರ್ಯಪ್ಪ. ಓಕೆ, ಸೊ ಕರೆನ್ಸಿ ನೇಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಒನ್ ಮೋರ್, ಯಾವುದು? ಒನ್ ಮೋರ್, TPM PAP ಮಿಸ್ಸಿಂಗ್ ಪ್ರಾಡಕ್ಟ್ ಅಲ್ಲ, ಅದಾಯ್ತು. ಇನ್ನೇನು ಬರ್ಬೇಕು ಮಕ್ಕಳು? ಎಲ್ಲಾ ಪ್ರಿಪರೇಟರ್ಗೆ ಬರ್ತದೆ ಅದು. ಹೌದು, ಯಾವುದು? ಅದೇ ಮೀನ್ಸ್ ಯಾವುದು? Do you know mango and apple? A consumer consume two goods, each price mango of each price ₹5. ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭವಿಸ್ತಾನೆ. ಪ್ರತಿ ಮಾವಿನನಿಗೆ ₹5, ಪ್ರತಿ ಬಾಳೆಹಣ್ಣಿಗೂ ಅಷ್ಟು ₹10. ಕನ್ಸ್ಯೂಮರ್ ಆಸ್ ಇನ್ಕಮ್ ಲೈಕ್ ₹40. ಗೊತ್ತಾ? ಸೊ ದಟ್ ಇಸ್ ಇಂಪಾರ್ಟೆಂಟ್. ಓಕೆ, ದಟ್ ಇಸ್ ಮ್ಯಾಂಗೋ ಅಂಡ್ ಬನಾನಾ. ಅಂಡ್ ಒನ್ ಮೋರ್, ಮತ್ತೊಂದು ಬೇಕು. ನ್ಯೂ ಕ್ವಶನ್ ಬ್ಯಾಂಕ್ ಇಂದ ಬಂದದ್ದು. ನ್ಯೂ ಕ್ವಶನ್ ಬ್ಯಾಂಕ್ ಬಾಕ್ಸ್ ಮಾಡಿ ಪ್ಲಸ್ ಮೈನಸ್, ಸಾರಿ ಪ್ಲಸ್ ಲಾಸ್ಟ್ ಟೋಟಲ್ ಈಕ್ವಲ್ ಬರಬೇಕು. ಪ್ಲಸ್ ಮೈನಸ್ ಅಲ್ವಾ? ಸೊ ಲಾಸ್ಟ್ ಈಕ್ವಲ್ ಬರಬೇಕು. ಸೊ ಅದು ನ್ಯೂ ಕ್ವಶನ್ ಬ್ಯಾಂಕ್ ಇಂದ. ನಿನ್ನೆ ನಾನು ಕ್ಲಾಸಲ್ಲಿ ಮಾಡಿದ್ದೇನೆ. ಅಗೇನ್ ಯಾವುದು? ಸೆಕ್ಷನ್ ಬಿ ಅಲ್ಲಿ ಇದ್ದವರಿಗೆ ಮಾಡಿದ್ದಾನೆ. ಆಕ್ಚುಲಿ ನಿನ್ನೊಂದು ಮಾಡಿದ್ದಾನೆ 5 ಮಾರ್ಕ್ಸ್ಗೆ. ಕ್ವಾಂಟಿಟಿ ಡಿಮ್ಯಾಂಡ್ ಮತ್ತು ಕ್ವಾಂಟಿಟಿ ಸಪ್ಲೈ ಇಂಟರ್ಸೆಕ್ಟ್ ಆಗೋ ಒಂದು ಡಯಾಗ್ರಾಮ್. ಯು ಶುಡ್ ಲೈಕ್ ಪ್ಲೋಟ್. 5 ಮಾರ್ಕ್ಸ್ಗೆ ಇದರಲ್ಲಿ 3 ಬರ್ತದೆ. ಲಿಸನ್ 5 ಮಾರ್ಕ್ಸ್ಗೆ ಇದರಲ್ಲಿ 3 ಬರುತ್ತೆ, 3ರಲ್ಲಿ 2 ಬರಲಿಕ್ಕೆ. ಇಷ್ಟೇ ನೋಡಿ ಮಕ್ಕಳು, ಇದ್ರಲ್ಲೇ ಬರುವುದು 5 ಮಾರ್ಕ್ಸ್ಗೆ, ಬೇರೆ ಏನು ಕೇಳುವುದಿಲ್ಲ. ಎಕ್ಸ್ಪೆಕ್ಟೆಡ್ ಫಸ್ಟ್ ಒನ್ ಮಿಸ್ಸಿಂಗ್ ಪ್ರಾಡಕ್ಟ್, ದೆನ್ TR MR AR, ನಂತರ ಬಜೆಟ್. 3 ಬಜೆಟ್ ಅಲ್ಲಿ ಯಾವ್ದಾದ್ರೂ ಒಂದು ಬಜೆಟ್ಗೆ ಇರ್ತಾರೆ. ಓಕೆ, ಇನ್ ಕೇಸ್ ಎಕ್ಸಾಮ್ ಯಾವುದೇ ಬಜೆಟ್ ಕೇಳಿದ್ರೆ ಎಕ್ಸಾಮಿಗೆ ಪ್ರಿಪೇರ್ ಬ್ಯಾಲೆನ್ಸ್ ಬಜೆಟ್ ಅಂತ ಕೇಳಿದ್ರೆ ನೀವು ಬ್ಯಾಲೆನ್ಸ್ ಬಜೆಟ್ ಮಾಡಬೇಕು. ಪ್ರಿಪೇರ್ ಸರ್ಪ್ಲಸ್ ಬಜೆಟ್ ಅಂತ ಕೇಳಿದ್ರೆ ಸರ್ಪ್ಲಸ್ ಬಜೆಟ್ ಮಾಡಬೇಕು. ಪ್ರಿಪೇರ್ ಡೆಫಿಸಿಟ್ ಬಜೆಟ್ ಅಂತ ಕೇಳಿದ್ರೆ ಡೆಫಿಸಿಟ್ ಬಜೆಟ್ ಅನ್ನು ಪ್ರಿಪೇರ್ ಮಾಡಬೇಕು. 5 ಇನ್ ಕೇಸ್ ಎಕ್ಸಾಮ್ ಯಾವುದೇ ಬಜೆಟ್ ಕೊಡ್ಲಿಲ್ಲ, ಲೈಕ್ ಪ್ರಿಪೇರ್ ಬಜೆಟ್ ಅಂತ ಕೊಟ್ಟರೆ ವಾಟ್ ಶುಡ್ ಯು ಡೂ? ಯು ಶುಡ್ ಅಕಾರ್ಡಿಂಗ್ ಟು ಯುವರ್ ಪಾಯಿಂಟ್ ಆಫ್ ವ್ಯೂ ಯು ಕ್ಯಾನ್ ಡ್ರಾ ದ ಎನಿ ಬಜೆಟ್. ಆಯ್ತಾ? ನೀವೇನ್ ಮಾಡೋದು? ಯಾವುದೇ ಬಜೆಟ್ ಅನ್ನು ಪ್ರಿಪೇರ್ ಮಾಡಬಹುದು. ಇಫ್ ಯಾವಾಗ ಎಕ್ಸಾಮ್ ಅಲ್ಲಿ ಏನು ಕೊಡದಿದ್ದಾಗ. ಆಯ್ತಾ? ಬ್ಯಾಲೆನ್ಸ್ ಬಜೆಟ್ ಮಾಡಿ ಅಂತ ಏನು ಸರ್ಪ್ಲಸ್ ಬಜೆಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ಎಕ್ಸಾಮ್ ಅಲ್ಲಿ ಬ್ಯಾಲೆನ್ಸ್ ಬಜೆಟ್ ಕೊಟ್ಟರೆ ನೀವು ಬ್ಯಾಲೆನ್ಸ್ ಬಜೆಟ್ ಅನ್ನೇ ಮಾಡಬೇಕು, ಸರ್ಪ್ಲಸ್ ಬಜೆಟ್ ಕೊಟ್ಟರೆ ಸರ್ಪ್ಲಸ್ ಬಜೆಟ್ ಅನ್ನೇ ಮಾಡಬೇಕು, ಡೆಫಿಸಿಟ್ ಬಜೆಟ್ ಕೊಟ್ಟರೆ ಡೆಫಿಸಿಟ್ ಬಜೆಟ್ ಅನ್ನೇ ಮಾಡಬೇಕು. ಇನ್ ಕೇಸ್ ಯಾವ ಬಜೆಟ್ ಕೊಡ್ಲಿಲ್ಲ, ಪ್ರಿಪೇರ್ ಬಜೆಟ್ ಅಂತ ಕೊಟ್ಟಿದ್ರೆ ಮಾತ್ರ ಯು ಶುಡ್ ಡ್ರಾ ಎನಿ ಬಜೆಟ್ ಅಕಾರ್ಡಿಂಗ್ ಟು ಯುವರ್ ಕನ್ವೀನಿಯನ್ಸ್. ಓಕೆ, ನೆಕ್ಸ್ಟ್ ಕರೆನ್ಸಿ ನೇಮ್. ಎಷ್ಟು ಕಂಟ್ರೀಸ್ ಉಂಟು? 10 ಕಂಟ್ರೀಸ್ ಕರೆನ್ಸಿ ನೇಮ್ ಉಂಟು. ಅದ್ರಲ್ಲಿ ಎಕ್ಸಾಮ್ಗೆ 10 ಕೂಡ ಬರ್ತದೆ, ಬಟ್ ಯು ಶುಡ್ ಸೆಲೆಕ್ಟ್ ಇಟ್. ಎನಿ 5 ಫಾರ್ ಈಚ್ ಕರೆನ್ಸಿ ಕ್ಯಾರಿ 1 ಮಾರ್ಕ್. ಸೊ 5 ಮಾರ್ಕ್ಸ್ ಪೋಟ್ ಆಗುತ್ತೆ. ನೆಕ್ಸ್ಟ್ ಮ್ಯಾಂಗೋ ಅಂಡ್ ಬನಾನಾ ಗೊತ್ತುಂಟಲ್ಲ. ನೆಕ್ಸ್ಟ್ ವಿಚ್ ಏನು? ಇಂಟರ್ಸೆಕ್ಟ್ ಪಾಯಿಂಟ್, ದೆನ್ ಪ್ಲಸ್ ಮೈನಸ್ ಪ್ಲಸ್. ಓಕೆ, ಸೊ ದಟ್ಸ್ ಕಾನ್ಸೆಪ್ಟ್. ಸೊ ಇಷ್ಟರಲ್ಲಿ ಯಾವುದಾದ್ರೂ 3 ಎಕ್ಸಾಮ್ಗೆ ಕನ್ಫರ್ಮ್ ಆಗಿ ಬಂದೇ ಬರ್ತದೆ. ಓಕೆ, 3ರಲ್ಲಿ ನೀವು 2 ಬರೀಬೇಕು. ಯು ವಿಲ್ ಸ್ಕೋರ್ ಲೈಕ್ 10 ಮಾರ್ಕ್ಸ್. 10 ಮಾರ್ಕ್ಸ್ ನಿಮಗೆ ಯಾರು ಇದನ್ನು ಮಿಸ್ ಮಾಡೋಗಿಲ್ಲ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ತುಂಬಾ ಈಸಿ ಇರುವಂಥದ್ದು. ಆಯ್ತಾ? ಇಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಆಗುವಂಥದ್ದು. ಗೊತ್ತಲ್ಲ? ನೆಕ್ಸ್ಟ್ 6 ಮಾರ್ಕ್ಸ್ಗೆ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ 4 ಮಾರ್ಕ್ಸ್ಗೆ ಕ್ಯಾಟಗರಿಗೆ ಬಂದಾಗ, ಸೊ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕನ್ಸಂಪ್ಷನ್ ಫಂಕ್ಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಕೇಳಿದಿರಾ? ಅನುಭೋಗದ ಬಿಂಬಕ ಮತ್ತು ಹೂಡಿಕೆ ಬಿಂಬಕ. Consumption function and investment function, like this type of diagram. ಈ ತರ ಪ್ಲೋಟ್ ಆಗ್ತದೆ ನೋಡಿ. and one more, ಇದರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರ್ತದೆ ಆನ್ಯುವಲ್ ಎಕ್ಸಾಮಿಗೆ. ಕನ್ಸಂಪ್ಷನ್ ಫಂಕ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಗೊತ್ತುಂಟಾ?
ಗೊತ್ತುಂಟಾ ಇಲ್ವಾ? ಸೊ ಕನ್ಸಂಪ್ಷನ್ ಫಂಕ್ಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಎರಡರಲ್ಲಿ ಯಾವ್ದಾದ್ರು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಲ್ಲಾ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ನೋಡುವಾಗ ಇತ್ತು, ಆಯ್ತಾ? ಲಾಸ್ಟ್ ಇಯರ್ ಕನ್ಸಂಪ್ಷನ್ ಫಂಕ್ಷನ್ ಕೇಳಿದ್ರೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಕೇಳ್ತಾರೆ, ಆಯ್ತಾ? ನೆಕ್ಸ್ಟ್ ದಿಸ್ ಇಯರ್ ಇನ್ವೆಸ್ಟ್ಮೆಂಟ್ ಕೇಳಿದ್ರೆ ಲೈಕ್ ನೆಕ್ಸ್ಟ್ ಬರುವಂತ ಇಯರ್ಗೆ ಯಾವುದು ಕನ್ಸಂಪ್ಷನ್ ಫಂಕ್ಷನ್. ಒಟ್ಟಾರೆ ಟ್ವೈಸ್, ಆಯ್ತಾ? ಒಂದಾದ್ದು ಅಥವಾ ಇದು, ಆಯ್ತಾ? ಕನ್ಸಂಪ್ಷನ್ ಫಂಕ್ಷನ್ ಅಥವಾ ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಎರಡರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ. ಅನುಭೋಗದ ಬಿಂಬಕ ಮತ್ತು ಹೂಡಿಕೆಯ ಬಿಂಬಕ ಫಾರ್ 4 marks. ದೆನ್ ಪ್ರೈಸ್ ಸೀಲಿಂಗ್ ಅಂಡ್ ಪ್ರೈಸ್ ಫ್ಲೋರ್, ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತು. Do you know diagram? So economics means what? Diagram. Okay. This is what? Price floor, price ceiling. Price ceiling, because when the price increases, demand decreases. When the price increases, demand decreases, supply increases. So this is price ceiling. So ಇದರ ಉಲ್ಟ ಪ್ರೈಸ್ ಫ್ಲೋರ್ ಹೇಗೆ ಈ ತರ ಬರ್ತದೆ. ಓಕೆ, ಸೊ ಇಲ್ಲಿ ಪಿ ಇತ್ತು, ಇಲ್ಲಿ P1 ಆಯ್ತು. when the price decrease, demand increase, supply decrease. ಬೆಲೆ ಮಿತಿ ಮತ್ತು ಬೆಲೆ ಅಂತಸ್ತು ಎರಡರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ಕೇಳ್ತಾರೆ. ಮತ್ತೆ ಅದನ್ನು ನೋಡಿ, ಎರಡು ನಿಮ್ಗೆ ಐಡೆಂಟಿಫೈ ಆಯ್ತು. ಒಂದು ಯಾವುದು ಕನ್ಸಂಪ್ಷನ್ ಫಂಕ್ಷನ್ ಮತ್ತು ಇನ್ವೆಸ್ಟ್ಮೆಂಟ್ ಫಂಕ್ಷನ್. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಎಕ್ಸಾಮ್ ಕನ್ಫರ್ಮ್ ಆಗಿ ಕೇಳ್ತಾರೆ 4 marksಗೆ. ಇನ್ನೊಂದು ಯಾವುದು ಪ್ರೈಸ್ ಫ್ಲೋರ್ ಮತ್ತು ಪ್ರೈಸ್ ಸೀಲಿಂಗ್. ಈ ಎರಡರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ 4 marksಗೆ, 2 ಕನ್ಫರ್ಮ್ ಆಯ್ತಾ? ನಂತರ ಚಾರ್ಟ್ ಗೊತ್ತುಂಟಾ? ಕ್ಯಾಪಿಟಲ್ ಚಾರ್ಟ್ ಮತ್ತು ಕರೆಂಟ್ ಚಾರ್ಟ್, ಬಂಡವಾಳ ಖಾತೆಯ ಪಥ ಮತ್ತು ಸೊ ಈ ತರ ಬರ್ತದೆ. ಲೈಕ್ ಸೊ ಚಾರ್ಟ್ ಮಾಡ್ಲಿಕ್ಕೆ ಬರ್ತದೆ. ಓಕೆ, ಈ ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಯಾವ್ದಾದ್ರು ಒಂದು ಅಕೌಂಟ್ ಚಾರ್ಟ್ ಎಕ್ಸಾಮಿಗೆ ಕೇಳ್ತಾರೆ, ಗೊತ್ತಲ್ವಾ? ಸೊ ಎಲ್ಲಾ ಪ್ರಿಪರೇಟರ್ಗೆ ನಾನು ನಿಮಗೆ ಕೇಳಿದ್ದೇನೆ ಅಲ್ವಾ? ಸೊ ಒಂದು ಪ್ರಿಪರೇಟರ್ ಕರೆಂಟ್ ಅಕೌಂಟ್ ಡ್ರಾ ಮಾಡಿ ಅಂತ ಹೇಳಿದ್ರೆ, ಇನ್ನೊಂದು ಪ್ರಿಪರೇಟರ್ ಕ್ಯಾಪಿಟಲ್ ಮಾಡಿ ಅಂತ ಹೇಳಿದ್ದೇನೆ, ಇನ್ನೊಂದು ಪ್ರಿಪರೇಟರ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಈ ನೆಕ್ಸ್ಟ್ ಪ್ರಿಪರೇಟರ್ಗೆ ಕೇಳ್ತಾನೆ. ಓಕೆ, ಸೊ ಹಾಗಾಗಿ ಯಾವ್ದಾದ್ರು ಎರಡರಲ್ಲಿ ಒಂದು ಚಾರ್ಟ್ ಬರ್ತದೆ. ಬಟ್ ವಿ ಶುಡ್ ನೋ ಬೋತ್, ನಮಗೆ ಎರಡು ಕೂಡ ಗೊತ್ತಿರಬೇಕು, ಗೊತ್ತಲ್ವಾ? ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಕನ್ಸಂಪ್ಷನ್ ಫಂಕ್ಷನ್ ಕೇಳ್ತಾರೆ, ಅದ್ರಲ್ಲಿ ಯಾವ್ದಾದ್ರು ಒಂದು. ಸೊ ನೆಕ್ಸ್ಟ್ ಪ್ರೈಸ್ ಸೀಲಿಂಗ್, ಪ್ರೈಸ್ ಫ್ಲೋರ್ ಯಾವ್ದಾದ್ರು ಒಂದು. ದೆನ್ ಚಾರ್ಟ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ನ್ಯೂ ಕ್ವಶನ್ ಬ್ಯಾಂಕ್ಗೆ ಬಂದಾಗ 4 marksಗೆ ಯಾವ್ದಾದ್ರು ಒಂದು ಲೆಕ್ಕ ಕೇಳುವ ಚಾನ್ಸ್ ಇದೆ. ಮಾರ್ಕೆಟ್ ಡಿಮ್ಯಾಂಡ್ ಪ್ರಾಬ್ಲಮ್ ಗೊತ್ತುಂಟಾ? D1 + D2 ಆಚೆ ಈಚೆಗೆ ಪ್ಲಸ್ ಮಾಡುದು. Like this, okay? P is already given in the question paper, 1, 2, 3, 4, 5. D1, D2 already given. So market demand, ಮಾರುಕಟ್ಟೆ ಬೇಡಿಕೆಯನ್ನು ಫೈಂಡ್ ಮಾಡಿ. What should we do? ಇಲ್ಲಿಂದ ಮಾಡಬೇಕು. So D1 + D2. D1 means 6, D2 means 5. 6 + 5 11. So answer is 11. So dear students, please be noted here. ನೀವು ಏನ್ ಮಾಡ್ತೀರಿ, ಇಲ್ಲಿ ಕೇವಲ 11 ಅಂತ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ. ಹೌ ಯು ಕ್ಯಾನ್ ಗಾಟ್ ಇಟ್ ಲೈಕ್ 11? ಹೇಗೆ ಬಂತು ಅಂತ ನಿಮಗೆ ಗೊತ್ತಿರಬೇಕು. ಸೊ 6 + 5 ಯು ಶುಡ್ ಅದನ್ನು ನೀವು ಶೋ ಮಾಡಬೇಕು. ಓಕೆ, 6 + 5 = 11. ಸೊ ಈ ತರ ನೀವು ಬರೆದ್ರೆ ಮಾತ್ರ ನಿಮ್ಗೆ ಎಕ್ಸಾಮ್ಗೆ ಮಾರ್ಕ್ಸ್ ಸಿಗುವಂಥದ್ದು. ಇನ್ ಕೇಸ್ ನೀವು ಎಲ್ಲಾದ್ರೂ ಕ್ಯಾಲ್ಕುಲೇಷನ್ ಶೋ ಮಾಡಲಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಓನ್ಲಿ 2 marks out of 4. ಎಕನಾಮಿಕ್ಸ್ ಅಲ್ಲಿ ಯಾವುದೇ ಲೆಕ್ಕ ಕೊಟ್ಟರೆ ನೀವು ಅದಕ್ಕೆ ಕ್ಯಾಲ್ಕುಲೇಷನ್ ಅನ್ನು ತೋರಿಸಬೇಕು. ಲೈಕ್ ಅಕೌಂಟೆನ್ಸಿ ವರ್ಕಿಂಗ್ ನೋಟ್ ತೋರಿಸ್ತೀರಲ್ಲ, ಹಾಗೇನೆ ಎಕನಾಮಿಕ್ಸ್ ಅಲ್ಲಿ ಯಾವುದೇ ಲೆಕ್ಕ ಕೊಟ್ಟರು ಸೊ ಯು ಶುಡ್ ರೈಟ್ ಒನ್ ಫಾರ್ಮುಲಾ ಆರ್ ಹೌ ಯು ಕ್ಯಾನ್ ಗೆಟ್ ದ ಆನ್ಸರ್. ಅರ್ಥದಾ? ಓಕೆ, ಇಫ್ ಯು ಹ್ಯಾವ್ ಎನಿ ಡೌಟ್, ಕಂಪ್ಲೀಟ್ ಆಗಲಿಲ್ಲ, ಬಟ್ ಇಫ್ ಯು ಹ್ಯಾವ್ ಎನಿ ಡೌಟ್ ಕ್ಲಾರಿಫೈ ಮಾಡ್ಬೋದು. ಹಾಗಂತಲೂ ಬಿಡುದಿಲ್ಲ. ಓಕೆ, ಹಾಗಂತಲೂ ಬಿಡುದಿಲ್ಲ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಅಲ್ಲಿ ಕೇಳ್ಬೋದು 4 marksಗೆ. ನೆಕ್ಸ್ಟ್ ಬಜೆಟ್ ಸೆಟ್, ಬಜೆಟ್ ಲೈನ್ ಗೊತ್ತುಂಟಾ? ಬಜೆಟ್ ಸೆಟ್ ಅಂಡ್ ಬಜೆಟ್ ಲೈನ್, ಅದ್ರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ, ಆಯ್ತಾ? ಸೊ ಬಜೆಟ್ ಸೆಟ್ ಅಂಡ್ ಬಜೆಟ್ ಲೈನ್ ಪಾಯಿಂಟೆಡ್ ಮಾಡ್ಕೊಳ್ಳಿ 4 marksಗೆ. ಬಜೆಟ್ ಸೆಟ್ ಆರ್ ಬಜೆಟ್ ಲೈನ್
ಕನ್ನಡದಲ್ಲಿ ಕೂಡ ಹಾಗೆ ಆಯ್ತಾ. ಬಜೆಟ್ ಸೆಟ್ ಮತ್ತು ಬಜೆಟ್ ರೇಖೆ, ಸರಿ, ಬಜೆಟ್ ಘನ ಮತ್ತು ಬಜೆಟ್ ರೇಖೆ. ಬಜೆಟ್ ಘನ ಮತ್ತು ಬಜೆಟ್ ರೇಖೆ 4 ಮಾರ್ಕ್ಸ್. ಅರ್ಥ ಆಯ್ತಾ? ಬಜೆಟ್ ಲೈನ್ ಆರ್ ಬಜೆಟ್ ಸೆಟ್. ಓಕೆ, ಸೊ ಇದ್ರಲ್ಲಿ ಯಾವ್ದಾದ್ರು ಒಂದು ಕೇಳ್ತಾರೆ ಫಾರ್ 4 ಮಾರ್ಕ್ಸ್. ದೆನ್ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಇಕಾನಮಿ. ವಾಟ್ ಆರ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಇಕಾನಮಿ? ವಾಟ್ ಇಸ್ ದ ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಇಕಾನಮಿ? ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳು ಯಾವುದಲ್ಲ? ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್. ಯಾರಿಗೆ ಉತ್ಪಾದಿಸಬೇಕು, ಯಾಕೆ ಉತ್ಪಾದಿಸಬೇಕು, ಯಾರಿಗಾಗಿ, ಅದು ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಬರ್ಕೊಳ್ಳಿ, ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಇಕಾನಮಿ. ಸೊ ಇದೆಲ್ಲ ಮಾಡಲ್ ಕ್ವಶನ್ ಪೇಪರ್ ರಿಪೀಟ್ ಆಗುತ್ತೆ. ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಇಕಾನಮಿ. ನೆಕ್ಸ್ಟ್, ಡು ಯು ನೋ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್? ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್, ಉತ್ಪಾದನಾ ಸಾಧ್ಯತಾ, ಲೈಕ್ ಕಾರ್ನ್ ಅಂಡ್ ಕಾಟನ್, ಜೋಳ ಮತ್ತು ಇದು. We can use like more production of cotton, we can reduce something. Which one? Corn. Production possibility frontier ಕೂಡ ಎಕ್ಸಾಮ್ಗೆ ಕೇಳ್ತಾರೆ. ಉತ್ಪಾದನಾ ಸಾಧ್ಯತಾ ಗಡಿ 4 ಮಾರ್ಕ್ಸ್ ಗೆ. ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್. ಸೊ ಇದು ಕೂಡ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ನೆಕ್ಸ್ಟ್ 4 ಮಾರ್ಕ್ಸ್ ನೆಕ್ಸ್ಟ್ ಯಾವ್ದಾಗಿರ್ಬೋದು? ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಇಕಾನಮಿ, ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್, ಆಯ್ತಾ. ನಂತರ ಕನ್ಸಂಪ್ಷನ್ ಫಂಕ್ಷನ್, ಇನ್ವೆಸ್ಟ್ಮೆಂಟ್ ಫಂಕ್ಷನ್, ಕ್ಯಾಪಿಟಲ್ ಚಾರ್ಟ್, ಕರೆಂಟ್ ಚಾರ್ಟ್. ದೆನ್ ಮತ್ತೊಂದು ಯಾವುದು? ಪ್ರೈಸ್ ಸೀಲ್, ಪ್ರೈಸ್ ಫ್ಲೋರ್. ಮೋಸ್ಟ್ ರಿಪೀಟೆಡ್ ಅಂಡ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಫಾರ್ ಎವ್ರಿ ಪ್ರಿಪರೇಟರಿ ಆಸ್ ವೆಲ್ ಆಸ್ ಆನ್ಯುವಲ್ ಎಕ್ಸಾಮ್. ಇದನ್ನೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ದೆನ್ ವೆರಿ ಗುಡ್, ಐ ಎಕ್ಸ್ಪೆಕ್ಟೆಡ್ ದಿಸ್ ಕ್ವಶನ್. ಸೊ ಫಂಕ್ಷನ್ ಆಫ್ RBI. ಓಕೆ, ಫಂಕ್ಷನ್ ಆಫ್ RBI, RBI ನ ಕಾರ್ಯವನ್ನು ವಿವರಿಸಿ. ಓಕೆ, ಫಂಕ್ಷನ್ ಆಫ್ RBI ತುಂಬಾನೇ ಲೈಕ್ ವೇಟೇಜ್ ಇರುವಂತ ಕ್ವಶನ್. ಓಕೆ, ಫಂಕ್ಷನ್ಸ್ ಆಫ್ RBI. ವಿಚ್ ಒನ್ ಫಂಕ್ಷನ್ ಆಫ್ RBI? ವಾಟ್ ಆರ್ ದ ಫಂಕ್ಷನ್ಸ್ ಆಫ್ RBI? ಜಸ್ಟ್ ಪಿಂಚ್ ಔಟ್ ದ ಪಾಯಿಂಟ್ ಓನ್ಲಿ. ವೆರಿ ಗುಡ್. ಸೊ issuing the currency notes, printing and issuing the currency notes. Then bankers bank. What do you mean by bankers bank? What do you mean by bankers bank? Head of all the commercial bank. ಎಲ್ಲ ಸಣ್ಣ ಬ್ಯಾಂಕ್, ಎಲ್ಲ ಮೈನ್ ಬ್ಯಾಂಕ್ ಯಾರು? RBI, bankers bank. Then lenders of last resort, ಅಂತಿಮ ಋಣದಾತ ಅಲ್ಲ. ಸೊ ಅದು 2 ಮಾರ್ಕ್ಸ್ಗೂ ಕೇಳ್ತಾರೆ. 2 ಮಾರ್ಕ್ಸ್ಗೂ ಕೇಳ್ತಾರೆ, ಗೊತ್ತುಂಟಾ? what is known of RBI like lender of last resort? 2 ಮಾರ್ಕ್ಸ್ಗೂ ಕೇಳ್ತಾರೆ. ನೆಕ್ಸ್ಟ್, credit control, this bankers of the government. So function of RBI is the most important question. Function of RBI. Next 4 marks ಯಾರು ಎಕ್ಸ್ಪ್ಲೇನ್ ಮಾಡ್ಬೋದು? 4 marks next question. Function of RBI ಬೇನೆ ಯಾವುದು? ವೆರಿ ಗುಡ್. ಸೈಮಲ್ಟೇನಿಯಸ್ ಟೇಬಲ್ ಗೊತ್ತುಂಟಾ? ಲೆಫ್ಟ್ ವರ್ಡ್, ರೈಟ್ ವರ್ಡ್, ರೈಟ್ ವರ್ಡ್, ಲೆಫ್ಟ್ ವರ್ಡ್, ಇನ್ಕ್ರೀಸ್, ಡಿಕ್ರೀಸ್, ರಿಮೂವಿಂಗ್ ಕಾನ್ಸ್ಟೆಂಟ್. ಎಡಗಡೆಗೆ ಬಲಗಡೆಗೆ, ಬಲಗಡೆಗೆ ಎಡಗಡೆಗೆ ಏರಿಕೆ ಆಗಬಹುದು, ಇಳಿಕೆ ಆಗಬಹುದು. ಓಕೆ, ಸೊ ಬರ್ಕೊಳ್ಳಿ 4 ಮಾರ್ಕ್ಸ್ ಗೆ. ಸೈಮಲ್ಟೇನಿಯಸ್. ಓಕೆ, ಸೈಮಲ್ಟೇನಿಯಸ್ ಶಿಫ್ಟ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ. So this is for 4 marks. ಇದೇ ಕ್ವಶನ್ 6 marks ಗೂ ಕೇಳ್ತಾರೆ. But you should explain it and you have to draw the diagram for 6 marks. Already explained the classroom, right? 4 marks ಗೂ ಕೇಳ್ತಾರೆ ಮಕ್ಕಳು. ಇದು 4 marks ಗೆ ಕೇಳಿದ್ರೆ ನೀವು ಟೇಬಲ್ ಮಾತ್ರ ಮಾಡಬೇಕು. ಇನ್ ಕೇಸ್ 6 marks ಕೇಳಿದ್ರೆ you should draw the table, write the meaning and explanation about the table. Then you have to draw the diagram and you have to explain the diagram. For 6 marks, already explained in the classroom why it look like that, Shiba, in a dilemma mind. Next, sorry, legal definition of money. M1, M2, M3, M4. M1 means what?
ಯಾರಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಅಕೌಂಟ್ ಪ್ರಿಪೇರ್ ಮಾಡ್ತಿರಲ್ಲ, ಯಾರಲ್ಲಿ ಕೈಯಲ್ಲಿ ಹಣ ಇರ್ತದೆ ಮತ್ತು ಬ್ಯಾಂಕಲ್ಲಿ ಹಣ ಇರ್ತದೋ ಅವರನ್ನು M1 ಅಂತೇಳಿ ಕರೀತಾರೆ ಅಲ್ವಾ. ನಂತರ M2 ಮೀನ್ಸ್ ವಾಟ್? ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ದೆನ್ ಕ್ಯಾಶ್ ಅಟ್ post office. Okay, so legal definition of money. Next question, 4 marks. Legal definition of money. So this question is very important. Okay, legal definition of money. And one more you people forgot, I think. 4 marks ಗೆ 6 marks ಗೆ ಇದು ಫಂಕ್ಷನ್ ಆಫ್ ಮನಿ. 4 marks ಇನ್ನು 4 marks ಅದೇ ಲೆಕ್ಕ ಉಂಟು. ಯಾವುದು? ಮಾರ್ಕೆಟ್ ಡಿಮ್ಯಾಂಡ್, ಮತ್ತೆ ಒಂದು ಕರು ಮಾಡ್ಲಿಕ್ಕೆ ಲೈಕ್ ಏನು ದಿಸ್ ಕರು SMC and SAC ಕರು. ಓಕೆ, ಲಾಸ್ಟ್ ಟೈಮ್ DKPS ಪ್ರಿಪೇರ್ಡ್ ಕೇಳಿದ್ದಾರೆ. ಓಕೆ, ಸೊ ಏನು SMC ಕರು ಮತ್ತೆ SAC ಕರು ಜಸ್ಟ್ ಡ್ರಾ ಮಾಡ್ಲಿಕ್ಕೆ 4 marks ಕೇಳ್ತಾರೆ ಅಕಾರ್ಡಿಂಗ್ ಟು ದ ನ್ಯೂ ಕ್ವಶನ್ ಬ್ಯಾಂಕ್. ಓಕೆ, ನೆಕ್ಸ್ಟ್ ಇನ್ನೊಂದು ಬಿಡಿದಿರಿ ನೀವು. ಸಾರಿ, ಡಿಮಾನಿಸ್ಟ್ರೇಷನ್ ಫಾರ್ ಪ್ರಾಕ್ಟಿಕಲ್ ಸೆಷನ್. 5 marks ಗೆ ಡಿಮಾನಿಸ್ಟ್ರೇಷನ್. ಓಕೆ, ಬಟ್ ಅದು ಬರೆಯುವುದು ಬೇಡ, ಬಿಕಾಸ್ ಡಿಮಾನಿಸ್ಟ್ರೇಷನ್ ಬರೆದ್ರೆ ಎಂತ ಗೊತ್ತಾಗುತ್ತೆ ಗೊತ್ತಾ, ಅದ್ರಲ್ಲಿ 5 marks ಸ್ಕೋರ್ ಆಗುದಿಲ್ಲ, ಒಂದು ಕಟ್ ಮಾಡಿ ಮಾಡ್ತಾರೆ. ಸೊ ಇನ್ ಕೇಸ್ ಡಿಮಾನಿಸ್ಟ್ರೇಷನ್ ಅಂತ ಬಂದ್ರೆ ಲೈಕ್ ಯು ಹ್ಯಾವ್ ಅದರ್ ಆಪ್ಷನ್ ರೈಟ್, TP, MP, TRMR, ದೆನ್ ಬನಾನಾಸ್ ಲೈಕ್ ದಟ್. ಓಕೆ, ಸೊ ಯು ಶುಡ್ ಗೋ ಟು ವಿತ್ ದಟ್. ಡಿಮಾನಿಸ್ಟ್ರೇಷನ್ ಬೇಡ, ಅದನ್ನ ಬಿಟ್ಬಿಡಿ. ದೆನ್ 6 marks ನನಗೀಗ 4 marks ಬೇಕು. 4 marks ಡೀಲ್ ಮಾಡ್ತಾ ಇದ್ದೆ. 4 marks ಒಂದು ನೀವು ಬಿಟ್ಟಿದ್ದೀರಿ, ಮರ್ತೋಗಿದೆ ನಿಮಗೆ, ಬಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಾಲಾ ಸ್ಟೋರಿ ಫಾರ್ 6 marks. ಓಕೆ, ಲಾಲಾ ಸ್ಟೋರಿ 6 marks ಅಂಡ್ ಫಂಕ್ಷನ್ ಆಫ್ ಮನಿ ಹಣದ ಕಾರ್ಯ ಕೂಡ 6 marks ಗೆ 4 marks ಗಂದಾಗಬೇಕು. ಅಮ್ರಿ 4 marks. ಮನಿ ಆಸ್ ಎ ಕನ್ವೀನಿಯಂಟ್ ಯೂನಿಟ್ ಆಫ್ ಜಸ್ಟ್ ಪಾಯಿಂಟ್ ಮಾತ್ರ ಬರೀಲಿಕ್ಕೆ. ಹಣವು ಅತ್ಯಂತ ಅನುಕೂಲಕರವಾದ ಕಾರ್ಯನಿರ್ವಹಿಸುತ್ತದೆ. ಓಕೆ, ಮನಿ ಆಸ್ ಎ ಬರ್ಕೊಳ್ಳಿ ಕ್ವಶನ್. ಮನಿ ಆಸ್ ಎ ಕನ್ವೀನಿಯಂಟ್ ಯೂನಿಟ್ ಆಫ್ ಅಕೌಂಟ್. ಮನಿ ಆಸ್ ಅ ಕನ್ವೀನಿಯಂಟ್ ಯೂನಿಟ್ ಆಫ್ ಅಕೌಂಟ್. ಎಕ್ಸ್ಪ್ಲೇನ್ ಅಥವಾ ಎಕ್ಸ್ಪ್ಲೇನ್. ಓಕೆ, so just you should write points only, but if you want to write the explaining you can. Okay, so explain ಬಡಿಬಹುದು, ಬಟ್ ಆನ್ಯುವಲ್ ಎಕ್ಸಾಮ್ ಪ್ಯಾಟರ್ನ್ ಪ್ರಕಾರ ಇಲ್ಲಿ ಜಸ್ಟ್ ಪಾಯಿಂಟ್ ಬರೆದ್ರೆ ಮಾತ್ರ ಸಾಕು. ಓಕೆ, ಇದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆನ್ಯುವಲ್, ಇದನ್ನು ನೆಗ್ಲೆಕ್ಟ್ ಮಾಡುವಾಗಿಲ್ಲ, ಬರುತ್ತಲ್ಲ. ಸೊ ಮನಿ ಆಸ್ ಎ ಕನ್ವೀನಿಯಂಟ್ ಯೂನಿಟ್ ಆಫ್ ಅಕೌಂಟ್, ಎಕ್ಸ್ಪ್ಲೇನ್ ಅಂತ. ದೆನ್ ಮತ್ತೆ ಸೊ ಒನ್ ಮೋರ್ like circular flow of an income ಗೊತ್ತುಂಟಾ? circular flow of income of an economy. ಹಣದ ವರಮಾನದ ವೃತ್ತಾಕಾರದ ಪರಿಚಲನೆ. ಈ ತರ ಒಂದು ಡಯಾಗ್ರಾಮ್ ಬರ್ತದೆ ನೋಡಿ. So this is a firm, this is a household already given in the first preparatory and ಮಿಡ್ ಟರ್ಮಿಗೂ ಫಸ್ಟ್ ಪೇಪರ್ಗೆ ನಾನು ಕೊಟ್ಟಿದ್ದೇನಲ್ವಾ. ಸೊ ಇದು ವರಮಾನದ ವೃತ್ತಾಕಾರದ ಪರಿಚಲನೆ. ಪ್ಲೀಸ್ ಬಿ ನೋಟ್ ದಿಸ್ ಕ್ವಶನ್ ಮೇ ಆರ್ ಮೇ ನಾಟ್ ಬಿ ಆಸ್ಕ್ ಫಾರ್ ದ ಫರ್ದರ್ ಪ್ರಿಪರೇಟರಿ. ಕೇಳಬಹುದು, ನಾನು ಯಾವ್ದು ಇಂಪಾರ್ಟೆಂಟ್ ಕೊಡಲ್ಲ ಫರ್ದರ್ ಪ್ರಿಪರೇಟರಿಗೆ ಅಲ್ವಾ. ಸೊ ಈಗ ಹೇಳಿದ್ರೆ ನಿಮಗೆ ಬರ್ಬೋದು. ಓಕೆ, ಸೊ ಯು ಶುಡ್ ಲೈಕ್ ಸ್ಟಡಿ ದಿಸ್ ಕಂಪಲ್. ಇದನ್ನು ಕಲಿಯಬೇಕು, ವರಮಾನದ ವೃತ್ತಾಕಾರದ ಪರಿಚಲನೆ. ಬಟ್ ಇಫ್ ಯು ಹ್ಯಾವ್ ಎನಿ ಡೌಟ್ ಲೆಟ್ ಮೀ ನೋ. ಓಕೆ, ಸೊ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಸೊ ದಿಸ್ briefly explain the circular flow of income of an economy. Briefly explain the circular flow of income of an economy. ಒಂದು ಆರ್ಥಿಕತೆಯ ವರಮಾನದ ವೃತ್ತಾಕಾರದ ಪರಿಚಲನೆ. ಓಕೆ, ಸೊ ನೆಕ್ಸ್ಟ್ 6 marks ಬಂದಾಗ ನಾನು ಜಸ್ಟ್ ಹೇಳ್ತಾ ಹೋಗ್ತೇನೆ, ನಿಮಗೆ ಗೊತ್ತಿದೆ. ಸೊ ಬಟ್ ಒಂಥರ ಹೇಳುವಂಥದ್ದು ಲೈಕ್ ಲಾಲಾ ಸ್ಟೋರಿ 4 marks ಗೆ ನೀವು ಇಷ್ಟು ನೋಡಿದ್ರೆ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್. ಓಕೆ, ಸೊ ಪರ್ಫೆಕ್ಟ್ ಆಗ್ತೀರಿ, ಬಟ್ ಯು ಶುಡ್ ಸ್ಟಡಿ ಇಲಾಬರೇಟ್ಲಿ, ಕರೆಕ್ಟ್ ಆಗಿ ಕಲ್ತ್ರೆ ಮಾತ್ರ, ಗೊತ್ತದಲ್ಲ. ನೆಕ್ಸ್ಟ್ 6 marks ಗೆ ಲಾಲಾ ಸ್ಟೋರಿ, ದೆನ್ ಫಂಕ್ಷನ್ ಆಫ್ ಮನಿ, ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, then features of indifference karu. Okay, then market supply karu,
like a tower. Market supply curve. Okay, so if the price between 0 and P1, firm A will not produce anything, firm B also will not produce anything, so market is something, you know, okay, for 6 months. Then, Lala story for 6 months already told, right? Lala story, function of money, law of diminishing marginal utility, then features of indifference curve, ಅವದಾಸನ ವಕ್ರರೇಖೆದು. ನಂತರ ಫಂಕ್ಷನ್ ಆಫ್ ಮನಿ ಇತ್ತು. ನಂತರ ಯಾವುದು TFC, TVC. ಓಕೆ, ಆ ಪ್ರಾಬ್ಲಮ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಪ್ರಾಬ್ಲಮ್ ನ ಬದಲು ಇನ್ಸ್ಟೆಡ್ ಆಫ್ ದಟ್ ಪ್ರಾಬ್ಲಮ್ ಒನ್ ಪ್ರಾಬ್ಲಮ್ ಕೇಳ್ಬೋದು ನ್ಯೂ ಕ್ವಶನ್ ಪ್ಯಾಟರ್ನ್ ಇಂದ. ಯಾವುದು ನೋಡಿ, 6 ಮಾರ್ಕ್ಸ್ಗೆ TFC, TC ಪ್ರಾಬ್ಲಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದಾ? 6 ಮಾರ್ಕ್ಸ್ಗೆ TVC, TC, AVC, AC ಈ ಪ್ರಾಬ್ಲಮ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇನ್ ಕೇಸ್ ನಾಡಿದ ಆನ್ಯುವಲ್ಗೆ ಈ ಪ್ರಾಬ್ಲಮ್ ನ ಬದಲು ಇನ್ಸ್ಟೆಡ್ ಆಫ್ ದಿಸ್ ಪ್ರಾಬ್ಲಮ್ ದೇ ವಿಲ್ ಆಸ್ಕ್ ಅನದರ್ ಪ್ರಾಬ್ಲಮ್. ಸೊ ವಾಟ್ ಇಸ್ ದಟ್ ಅನದರ್ ಪ್ರಾಬ್ಲಮ್? ನೋ ಪ್ರಾಬ್ಲಮ್ ಲೆಕ್ಕ ಕೇಳ್ಬೋದು. ವೆರಿ ಗುಡ್. GDP, GNP, GNPFC ಕ್ಲಾಸ್ ಅಲ್ಲಿ ಮಾಡಿಸಿದನಲ್ಲ. ಸೊ GNP, GDP ಆ ಪ್ರಾಬ್ಲಮ್ ಇಲ್ಲಿ ಕೇಳ್ಬೋದು. ಮೆಜಾರಿಟಿ ಡಿಸ್ಟ್ರಿಕ್ಟ್ ಪ್ರಿಪೇರ್ಡ್ ಕ್ವಶನ್ ಪೇಪರ್ ನೋಡಿದಾಗ ಆ ಕ್ವಶನ್ ಇಲ್ಲಿತ್ತು. ಗೊತ್ತಾಗಲ್ಲ? GDP, NP ಜಸ್ಟ್ ಏನಿಲ್ಲ, ಯು ಶುಡ್ ಸ್ಟಡಿ ದ ಫಾರ್ಮುಲಾ ಓನ್ಲಿ, ದೆನ್ ಯು ಹ್ಯಾವ್ ಟು ಅಪ್ಲೈ. ನ್ಯೂ ಕ್ವಶನ್ ಪ್ಯಾಟರ್ನ್ ಅದು. GDP, GNP, GNPFC, GDP, NP ಬರ್ತದೆ. ಮತ್ತೆ ವಿಚ್ ಒನ್ ಇಸ್ ಕಾಲ್ಡ್ ನ್ಯಾಷನಲ್ ಇನ್ಕಮ್. ಮತ್ತೆ ಈಸ್ GNP is always greater than the national income. ಸೊ 6 ಕ್ವಶನ್ ಬರ್ತದಲ್ವಾ, ಒಂದು ಕ್ವಶನ್ಗೆ ಒಂದೊಂದು ಮಾರ್ಕ್ಸ್ ಸಿಗ್ತದೆ. ಆಯ್ತಾ? ಸೊ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ನಾವು. ಒಂದೇ SMC, TVC ಪ್ರಾಬ್ಲಮ್ ಬರ್ಬೋದು. ಇನ್ಸ್ಟೆಡ್ ಆಫ್ ದಿಸ್ ಪ್ರಾಬ್ಲಮ್ ದೇ ವಿಲ್ ಆಸ್ಕ್ ರೈಟ್ ವಿಚ್ ಒನ್ ಲೈಕ್ GDP, GNP ಆ ಪ್ರಾಬ್ಲಮ್ ಕೇಳ್ತಾರೆ ಎಕ್ಸಾಮ್. ಗೊತ್ತಾಯ್ತಲ್ಲ? ದ ಮ್ಯಾಕ್ರೋ ಇಕನಾಮಿಕ್ ಐಡೆಂಟಿಟಿ ಪ್ಲೀಸ್ ಬಿ ನೋಟೆಡ್, ಯು ಶುಡ್ ಸ್ಟಡಿ. ಓಕೆ, ಸಮಗ್ರ ಆರ್ಥಿಕತೆ ಅನನ್ಯತೆ ಒಂದು ಕಲ್ತಿಡ್ಲಿ ಮಕ್ಕಳೇ. ಓಕೆ, ಸೊ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೇಕು. ಅದರ ಧೈರ್ಯಕ್ಕೆ ಅಂತ ನಾವು ಕಲ್ತಿಡ್ಲೇಬೇಕು. ಮ್ಯಾಕ್ರೋ ಇಕನಾಮಿಕ್ ಐಡೆಂಟಿಟಿ ಎಲ್ಲಾ ಪ್ರಿಪರೇಟ್ಗೆ ಕೇಳಿದ್ದೇನೆ, ಬಟ್ ಯಾರು ಅದನ್ನ ಅಟೆಂಪ್ಟ್ ಮಾಡ್ತಾ ಇಲ್ಲ. ಬಟ್ ಯು ಶುಡ್ ಅಟೆಂಡ್. ಓಕೆ, ನೀವು ಅಟೆಂಡ್ ಮಾಡಲೇಬೇಕು. ಎಕ್ಸ್ಟ್ರಾ ಆಗಿ ಆದ್ರೂ ಬರೀಬೇಕು. ಬಿಕಾಸ್ ಆನ್ಯುವಲ್ ಎಕ್ಸಾಮ್ ನಿಮಗೆ ತುಂಬಾ ಕಷ್ಟ ಅಂತ ಬಂದ್ರೆ ಮ್ಯಾಕ್ರೋ ಇಕನಾಮಿಕ್ಸ್ ಐಡೆಂಟಿಟಿ ಕನ್ಫರ್ಮ್ ಆಗಿ ಬರ್ತದಲ್ಲ, ಸೊ ಅದನ್ನು ನೀವು ಓದಲೇಬೇಕಾಗ್ತದೆ. ಮ್ಯಾಕ್ರೋ ಇಕನಾಮಿಕ್ ಐಡೆಂಟಿಟೀಸ್ ಸೇಮ್ ರಿಲೇಟೆಡ್ ಟು GDP ಗೆ ರಿಲೇಟ್ ಆದದ್ದು. ದೆನ್ 2 ಮಾರ್ಕ್ಸ್ಗೆ ಬಂದಾಗ, ಅಂಡ್ 2 ಮಾರ್ಕ್ಸ್ ಮತ್ತು 1 ಮಾರ್ಕ್ಸ್ ಮಾತ್ರ ಇರುವಂಥದ್ದು, ಅಲ್ಲಿಗೆ ರಾಪ್ ಅಪ್ ಮಾಡ್ತಾನೆ. 2 ಮಾರ್ಕ್ಸ್ಗೆ ಬಂದಾಗ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಸೊ ನಂತರ 3 ಮೆಥಡ್ಸ್ ಮೆಷರಿಂಗ್ GDP. ಒಂದು ರಾಷ್ಟ್ರವನ್ನು ಮಾಪನ ಮಾಡುವ GDP 3 ವಿಧಗಳು. ಎಕ್ಸ್ಪೆಂಡಿಚರ್ ಮೆಥಡ್, ಇನ್ಕಮ್ ಮೆಥಡ್, ಪ್ರಾಡಕ್ಟ್ ಮೆಥಡ್ ಅಲ್ವಾ? ಏನೋ ಲೈಕ್ ಕನ್ನಡದಲ್ಲಿ ಹೇಳ್ತಾರೆ ವೆಚ್ಚದ ವಿಧಾನ, ಉತ್ಪನ್ನದ ವಿಧಾನ, ವರಮಾನದ ವಿಧಾನ ಅಲ್ವಾ? 3 ವಿಧಾನ ಜಸ್ಟ್ ಮೆನ್ಷನ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ 2 ಮಾರ್ಕ್ಸ್ಗೆ? 2 ಮಾರ್ಕ್ಸ್ ನೆಕ್ಸ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ವೆರಿ ಗುಡ್. ವಾಟ್ ಐ ಮೀನ್ ಬೈ ಐಸೋಕ್ವಾಂಟ್? ಓಕೆ, ಐಸೋಕ್ವಾಂಟ್ ಸಮ ಉತ್ಪನ್ನ ರೇಖೆ ಎಂದರೇನು? ಐ ಮೀನ್ ಏನು ಕಾಂಬಿನೇಷನ್ ಸೇಮ್ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಆನ್ಸರ್ ಐಸೋಕ್ವಾಂಟ್. ಸೊ ನೆಕ್ಸ್ಟ್ ರಿಟರ್ನ್ಸ್ ಟು ಸ್ಕೇಲ್. 3 type of returns to scale: increasing returns to scale, decreasing returns to scale, constant returns to scale ಅಲ್ವಾ? ಏರಿಕೆ ಪ್ರತಿಫಲಗಳ ದರ, ಇಳಿಕೆ ಪ್ರತಿಫಲಗಳ ದರ ಮತ್ತು ಸ್ಥಿರ ಪ್ರತಿಫಲ ದರ. ದೆನ್ ಮತ್ತೆ ಕ್ವಶನ್ ಪೇಪರ್ ಏನಿದೆ ಅದನ್ನ ಜಸ್ಟ್ ಬೈವರ್ಸಿಫಿಕೇಶನ್ ಮಾಡಿದ್ರೆ ಆಯ್ತಾ, ಅದರಿಂದಲೇ ಕೊಡುವಂಥದ್ದು ಐತೆ, ಅದೇ ರಿಪೀಟೆಡ್ ಬರುವಂಥದ್ದು. ಏನಿಲ್ಲ, ಫಸ್ಟ್ ಇಂಟರ್ನಲ್ ಎಕ್ಸಾಮ್ ಇಂದ ನೆಕ್ಸ್ಟ್ ನಿಮ್ಮ ಪ್ರಿಪೇರ್ಡ್ ತನಕ ನೀವೇನೆಲ್ಲ ಎಕ್ಸಾಮ್ ಬರೆದಿದ್ದೀರಿ ಕ್ವಶನ್ ಪೇಪರ್ ಅದನ್ನ ಗ್ಲಾನ್ಸ್ ಮಾಡಿದ್ರೆ ಬೆಟರ್. ನೆಕ್ಸ್ಟ್ 2 ಮಾರ್ಕ್ಸ್ಗೆ ಯಾವ್ದು ಎಕ್ಸ್ಪೆಕ್ಟ್ ಮಾಡ್ಬೋದು? ಸಾರಿ, 2 ಮಾರ್ಕ್ಸ್ಗೆ ಝಾರಾ 2 ಮಾರ್ಕ್ಸ್ಗೆ ಆಡಿಟೆಡ್ ರೈಟ್, ಅದೇ ಹೇಳಿದ್ದು. ರಿಟರ್ನ್ ಟು ಸ್ಕೇಲ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಆಪರ್ಚುನಿಟಿ ಕಾಸ್ಟ್, ಓಕೆ, ಮೇ ಆರ್ ಮೇ ನಾಟ್ ಬಿ. ಮತ್ತೆ ವೆರಿ ಗುಡ್. ಕ್ಯಾಪಿಟಲ್ ಗೂಡ್ಸ್ ಅಂಡ್ ನೋಡಿ, ಇದನ್ನು ನಮ್ಮ ನೋಟ್ ಮಾಡ್ಕೊಳ್ಳಿ ಮಕ್ಕಳು ಆಯ್ತಾ. ಕ್ಯಾಪಿಟಲ್ ಗೂಡ್ಸ್ ಮತ್ತು ಕನ್ಸ್ಯೂಮರ್ ಗೂಡ್ಸ್
ಡಿಫರೆನ್ಸ್ ಬರಲಿಕ್ಕೆ ಕೇಳ್ತಾರೆ. ಕ್ಯಾಪಿಟಲ್ ಗೂಡ್ಸ್, 5 ಕನ್ಸಂಪ್ಷನ್ ಗೂಡ್ಸ್, ಕನ್ಸ್ಯೂಮರ್ ಗೂಡ್ಸ್, ಬಂಡವಾಳ ಸರಕು ಮತ್ತು ಅನುಭೋಗದ ಸರಕು. ಆರ್ ಮತ್ತೊಂದು ಯಾವುದು, ಏನೋ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್. ಸಬ್ಸ್ಟಿಟ್ಯೂಟ್ಸ್ ಗೂಡ್ಸ್ ಅಂಡ್ ಮತ್ತೆ ಯಾವುದು ಕಾಂಪ್ಲಿಮೆಂಟರಿ ಗುಡ್ಸ್. ಈ 2ರಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮಿಗೆ ಕೇಳ್ತಾರೆ ಫಾರ್ 2 marks. ಆಯ್ತಾ? ಹೇಗೆ ಎಕ್ಸಾಮ್ ಕ್ವಶನ್ ಬರ್ತದೆ, ಮೆನ್ಷನ್ ಅಥವಾ ಎಕ್ಸ್ಪ್ಲೇನ್ ಡಿಫರೆನ್ಸ್ ಬಿಟ್ವೀನ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕ್ಯಾಪಿಟಲ್ ಗೂಡ್ಸ್ ಅಂಡ್ ಕನ್ಸಂಪ್ಷನ್ ಗೂಡ್ಸ್, ಅಥವಾ ಈ ಕ್ವಶನ್ ಕೂಡ ಕೇಳ್ಬೋದು, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಆರ್ ಡಿಫರೆನ್ಸ್ ಬಿಟ್ವೀನ್ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂಡ್ ಕಾಂಪ್ಲಿಮೆಂಟರಿ ಗೂಡ್ಸ್. ಒಂದು ಇದು ಕೇಳೋರು ಅಥವಾ ಇದು ಕೇಳೋರು, ಬಟ್ ಈ ಇಷ್ಟರಲ್ಲಿ ಕೇಳ್ತಾರೆ ಯಾವುದಾದ್ರೂ ಒಂದು. ಹೌದಾ? ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಿಕಾಸ್ ಅದು ಬಜೆಟ್ ಅಲ್ಲಿ ಬರ್ತದೆ ನೋಡಿ, 5 ಮಾರ್ಕಿನ ಬಜೆಟ್ ಅಲ್ಲಿ ಬರ್ತದಲ್ಲ, ಆಗ ನಮಗೆ 2 marks ಆ ಕ್ವಶನ್ ಕೇಳುವುದಿಲ್ಲ. ಸ್ಟಾಕ್ ಅಂಡ್ ಫ್ಲೋ ಅದು ಕೂಡ ಬರೀ, ಸ್ಟಾಕ್ ಡಿಫರೆನ್ಸ್ ಬಿಟ್ವೀನ್ ಸ್ಟಾಕ್ ಅಂಡ್ ಫ್ಲೋ. ಸ್ಟಾಕ್ ಅಂಡ್ ಫ್ಲೋ, ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬಹುದು. ದೆನ್ ಸರಿ, ಹಣದ ಬೇಡಿಕೆಯ ಉದ್ದೇಶ, ಸತ್ಯ ವ್ಯಾಪಾರದ ಉದ್ದೇಶದಲ್ವಾ, ಹಣದ ಮೋಟಿವ್ ಆಫ್ ಮನಿ ಮೇ ಬಿ ಆರ್ ಮೆ ನಾಟ್ ಬಿ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮೊನೋಟಾನಿಕ್ ಪ್ರಿಫರೆನ್ಸ್, ಮೊನೋಟಾನಿಕ್ ಪ್ರಿಫರೆನ್ಸ್. ಓಕೆ, ಇದನ್ನು ಮೆನ್ಷನ್ ಮಾಡಿ. ಮೊನೋಟಾನಿಕ್, ವಾಟ್ ಯು ಮೀನ್ ಬೈ ಮೊನೋಟಾನಿಕ್ ಪ್ರಿಫರೆನ್ಸ್ ಅಂತ ಎಕ್ಸಾಮ್ ಕೇಳ್ತಾರೆ. ಏಕತನಾತ್ಮಕವೆಂದರೇನು? ಕೇಳ್ತಾರೆ. ನೆಕ್ಸ್ಟ್, 3 linkages ಆಫ್ ಓಪನ್ ಇಕಾನಮಿ, ಮುಕ್ತ ಆರ್ಥಿಕತೆಯ 3 ವಿಧಗಳು. 3 linkages ಆಫ್ ಓಪನ್ ಇಕಾನಮಿ, 2 marksಗೆ. 3 linkages ಆಫ್ ಓಪನ್ ಇಕಾನಮಿ. ಸೊ ವಿ ಎಕ್ಸ್ಪೆಕ್ಟ್ ದಿಸ್ ಕ್ವಶನ್. ಮೆಜರಿಂಗ್ GDP ಆಯ್ತು, ಆಯ್ತಾ? ಅದು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸ್ ಇಲಾಸ್ಟಿಸಿಟಿಯಲ್ಲಿ ಪ್ರಾಬ್ಲಮ್ ಕೇಳ್ತಾರೆ. ನ್ಯೂ ಕ್ವಶನ್ ಪ್ಯಾಟರ್ನ್ ಇಂದ ಪ್ರಾಬ್ಲಮ್ ಕೇಳ್ತಾರೆ, ಪ್ರೈಸ್ ಇಲಾಸ್ಟಿಸಿಟಿ. ಆಯ್ತಾ? ಆ ಪ್ರಾಬ್ಲಮ್ ಅನ್ನು we will what to discuss. Okay, ಆ ಪ್ರಾಬ್ಲಮ್ ಪ್ರೈಸ್ ಇಲಾಸ್ಟಿಸಿಟಿ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಬಟ್ ನಮಗೆ ಆ ಪ್ರಾಬ್ಲಮ್ ಕೇಳಿದ್ರು ಆಪ್ಷನ್ ಉಂಟು. 2 marks ಎಲ್ಲ ಬರಲಿಕ್ಕೆ ಇಲ್ಲ ಅಲ್ಲ. ಸೊ 2 marks ಎಷ್ಟು ಬರಲಿಕ್ಕೆ, 2 marks ಎಷ್ಟು ಬರಲಿಕ್ಕೆ, 2 marks ಎಷ್ಟು ಕ್ವಶನ್ಗೆ ಆನ್ಸರ್ ಬೇಕು? 6. ಎಷ್ಟು ಬರ್ತದೆ? ಎಷ್ಟು ಕ್ವಶನ್ 2 marksಗೆ ಬರ್ತದೆ? 6 ಬರೀಬೇಕು. ಎಷ್ಟು ಬರ್ತದೆ? 10 ಕ್ವಶನ್ ಬರ್ತದೆ, 6 ಬರೀಲಿಕ್ಕೆ. Remaining 4 option, right? Externalities. Externalities. 2 marks here. What are the 2 type of externalities? Positive externalities and negative externality. Pollution is a dash externality. Negative externality. GDP is dash externality. Positive. GDP. I mean, increasing the GDP is a positive externality. What is the expandation form of GDP? 1 marks ಹೇಳ್ತಾರೆ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ಒಟ್ಟು ದೇಶೀಯ ಉತ್ಪನ್ನ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ CPI? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕರ ಬೆಲೆ ಸೂಚ್ಯಂಕ. ಓಕೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಇನ್ನೊಂದು ಎಕ್ಸ್ಪಾಂಡೇಷನ್ ಫಾರ್ಮೆಟ್ ಯಾವುದು? MRS, ನಾಟ್ ORS. ಆಯ್ತಾ? MRS ಏನು ಫುಲ್ ಫಾರ್ಮ್? ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಎಕ್ಸ್ಪೆಕ್ಟ್ ಮಾಡ್ಬೋದು. ಸೀಮಂತ ಬದಲಿಕೆಯ ದರ, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್, MRS. 1 marks ಬೇರೆ ಏನು ಕೇಳ್ತಾರೆ? 1 marksಗೆ ವಾಟ್ ಯು ಮೀನ್ ಬೈ ಓಪನ್ ಇಕಾನಮಿ. ಆಯ್ತಾ? ಮುಕ್ತ ಆರ್ಥಿಕತೆ ಎಂದರೇನು? ವಾಟ್ ಯು ಮೀನ್ ಬೈ ಓಪನ್ ಇಕಾನಮಿ. ದೆನ್ ವೆರಿ ಗುಡ್. ವಾಟ್ ಈಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್? ಒಟ್ಟು ಸ್ಥಿರ ವೆಚ್ಚ ಎಂದರೇನು? ದೆನ್ meaning of import. Lender of RB is called like 2 marks. ಆಯ್ತಾ? ನಾನು ಹೇಳಿದ 1 marks ಅಷ್ಟೇ.
ವಾಟ್ ಈಸ್ ಫಿಕ್ಸ್ಡ್ ಕಾಸ್ಟ್? ಓಕೆ, ಎಕ್ಸ್ಪ್ಲೇನ್ ವಾಟ್ ಈಸ್ ಫಿಕ್ಸ್ಡ್ ಕಾಸ್ಟ್ ಆರ್ ವೇರಿಯಬಲ್ ಕಾಸ್ಟ್ ಆದ್ರೆ ಯಾವುದು ಕ್ವಶನ್ ಎಕ್ಸಾಮ್ ಕೇಳುವಂತ ಪಾಸಿಬಿಲಿಟಿ ಉಂಟು. Then utility, rare question. Okay, utility is nothing but satisfaction. Okay, so rare. Then open economy told ಮತ್ತೆ official reserve, very important. What is official reserve sale? What is official reserve sale? ಆಯ್ತಾ? Scale not sale, SALE. ಅಧಿಕೃತ ಮೀಸಲು ಮಾರಾಟದ ಅರ್ಥ ಬರೇ. ಓಕೆ, ಅಧಿಕೃತ ಮೀಸಲು ಮಾರಾಟ ಅರ್ಥ. ಮತ್ತೆ ವಾಟ್ ಈಸ್ ಡಿಮ್ಯಾಂಡ್? ಎಕ್ಸ್ಪೆಕ್ಟ್ ಮಾಡ್ಬೋದು. ನೋ ನೋ ನೋ, ಸಪ್ಲೈನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆಯ್ತಾ. ವಾಟ್ ಈಸ್ ಡಿಮ್ಯಾಂಡ್ ಓನ್ಲಿ? ಫಿಸಿಕಲ್ ವೇರಿಯಬಲ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಒನ್ ಮಾರ್ಕ್ಸ್ ಬೇರೆ ಎಕ್ಸ್ಪ್ಲೇನ್ ಮಾಡಿ. ಒಂದು ನೀವು ಮಿಸ್ ಮಾಡ್ಕೊಂಡ್ರಿ. ವೆರಿ ಗುಡ್. ಪ್ರಾಬ್ಲಮ್ ಕೇಳ್ತಾರೆ 1 ಮಾರ್ಕ್ ನ್ಯೂ ಪ್ಯಾಟರ್ನ್ ಇಂದ. ಯಾವುದು? ಇಫ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಈಸ್ 500, ಟೋಟಲ್ ವೇರಿಯಬಲ್ ಕಾಸ್ಟ್ ಈಸ್ 200, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟೋಟಲ್ ಕಾಸ್ಟ್? TFC. For 1 marks problems like this, okay, TFC is 100, TVC is 200, what is TC? So what is the formula for TC? TFC is 100, TVC is 200. What is the value of TC? TFC means total fixed cost, TVC means total variable cost. We will find like a TC. We should find the TC. What is the formula TC? Yes, TFC plus TVC. Okay, plus ಮಾಡಿದ್ರೆ ಆಯ್ತು. So TC is equal to TFC means 100, TVC means 200. So TC is equal to 100 plus 200, 300. So we will get 1 marks. New question bank ಇಂದ ಈ ತರ ಬಂದಿದೆ. ಬಟ್ ಏನಿಲ್ಲ, ಫಾರ್ಮುಲಾ ಗೊತ್ತಾದ್ರೆ ಆಯ್ತು. ಓಕೆ, ಸೊ TC ಫಾರ್ಮುಲಾ TFC plus TVC. ನೆಕ್ಸ್ಟ್, ಸೊ ಲಾಸ್ಟ್ 10 minutes is there now. ಸೊ ನಿಮ್ಗೆ ಏನಾದ್ರೂ ಕೇಳಲಿಕ್ಕಿದ್ರೆ, ಓಕೆ, ಯು ಶುಡ್ ಫೀಲ್ ಟು ಫ್ರೀ ಆಸ್ಕ್. ಓಕೆ, ಏನಾದ್ರೂ ಕೇಳಲಿಕ್ಕಿದ್ರೆ ಕೇಳ್ಬೋದು. Or if you have any doubt, please let me ask without any hesitation. ಯಾರಿಗಾದ್ರೂ ಡೌಟ್ ಉಂಟು? ಡೌಟ್ ಇರಲೇಬೇಕು, ಬಿಕಾಸ್ ಎಕನಾಮಿಕ್ಸ್ ಇಸ್ ನ್ಯೂ ಕ್ವಶನ್ ಪ್ಯಾಟರ್ನ್ ಅಲ್ವಾ. ಡೌಟ್ ಇರಲೇಬೇಕು. Simultaneous. Write the table to show the simultaneous impact of demand on the supply. Next, if you have to both it. ಸರ್ ಈ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದಲ್ಲ? ಸರ್ ಈ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ವಾ? ಸೊ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಇದೆ ಕೇಳ್ಬೋದು. ಫಂಕ್ಷನ್ ಆಫ್ ಮನಿ, ಬಾರ್ಟರ್ ಸಿಸ್ಟಮ್ ಅಲ್ಲಿ ಮನಿ ಇದು ಚಾಪ್ಟರ್ ಅಲ್ಲಿ ಫಂಕ್ಷನ್ ಆಫ್ ಮನಿ ಬರಿಬೇಕು. ಪ್ರೈಮರಿ ಫಂಕ್ಷನ್, ಸೆಕೆಂಡರಿ ಫಂಕ್ಷನ್, ಪ್ರಾಥಮಿಕ ಕಾರ್ಯಗಳು, ಮಾಧ್ಯಮಿಕ ಕಾರ್ಯಗಳು. ಪ್ರೈಮರಿ ಫಂಕ್ಷನ್, ಸೆಕೆಂಡರಿ ಫಂಕ್ಷನ್, ಮೀಡಿಯಂ ಆಫ್ ಎಕ್ಸ್ಚೇಂಜ್, measurement, function of money for 6 months. Okay, I will ask one question. Okay, what is the formula for TP? TP MPAP untalla. What is the formula for TP? Sigma SMC. ನಾನು 6 marks ಇದಕ್ಕೆ ನೋಡಿ, ಎಕನಾಮಿಕ್ಸ್ ಅಲ್ಲಿ ಪ್ರಾಬ್ಲಮ್ ಕನ್ಫ್ಯೂಷನ್ ಹೀಗೆ 5 ಮಾರ್ಕ್ ಇದಕ್ಕೆ ಇರೋದು, ಮಿಸ್ಸಿಂಗ್ ಪ್ರಾಡಕ್ಟ್ ಗೆ ಇರೋದು. ಟಿಪಿದು ಫಾರ್ಮುಲಾ ಎಂತ ಬರ್ತಾ ಬರ್ತಾ ರಾಯರ ಕುದ್ರೆ ಸಿಗ್ಮಾ ಎಂಪಿ. ವಾಟ್ ಈಸ್ ಫಾರ್ಮುಲಾ ಫಾರ್ TR? P into Q. Okay, P and Q into Q into ಮಾಡಿದ್ರೆ ಆಯ್ತು. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ SMC? SMC ಕ್ವಶನ್ ಒಬ್ಬರೇ ಗೊತ್ತಿರ್ತಾರೆ ಆಯ್ತಾ. ಇನ್ಕಮ್ ಜಾಸ್ತಿ ಉಂಟು, ಖರ್ಚು ಕಡಿಮೆ ಉಂಟು. ಐ ಮೀನ್ ಇನ್ಕಮ್ ಇಸ್ ಮೋರ್, ಎಕ್ಸ್ಪೆಂಡಿಚರ್ ಇಸ್ ಲೆಸ್. ವಿಚ್ ಟೈಪ್ ಆಫ್ ಬಜೆಟ್? ಓಕೆ, ರೂಪೆ
ರುಪೆ ಯಾವುದು? ರಷ್ಯಾ. ಟಾಕಾ ಟಾಕಾ ಬಾಂಗ್ಲಾದೇಶ್. ನೆನಪಿಟ್ಕೊಳ್ಬೇಕು. ರುಪಿ ಇಂಡಿಯಾ. ದುಬಾಯ್ ಅಂತ ಅದು ಹೇಗೆ ಹೇಳ್ತೇವೆ ನೀವು? UAE, ಯುನೈಟೆಡ್ ಅರೇಬಿಯನ್ ಬರ್ತದೆ. ಓಕೆ, ಸೊ UAE ಡಾಲರ್. ಸೊ ಅದು ಬರೆಯುವಾಗ ಎಕ್ಸಾಮ್ಗೆ ಹೇಗೆ ಬರೀತೀರಿ? ಯಾವತ್ತು ಬಾಕ್ಸ್ ಮಾಡಿ ಬರಿಬೇಕು, ಗೊತ್ತಾಯ್ತಲ್ವಾ? ಉದ್ದಕ್ಕೆ ಬರ್ತದೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಯು ಶುಡ್ ಮೇಕ್ ಅ 2 column, then you have to write first writing on the currency and another one is country name, or first column should write country and another name is currency. Okay, so ಸಿಸ್ಟಮ್ಯಾಟಿಕ್ ಆಗಿ ಬರೆದ್ರೆ ಮಾತ್ರ 5 ಮಾರ್ಕ್ಸ್ ಸಿಗುದು. ದೆನ್ ಡೌಟ್ಸ್ ಉಂಟಾ? ಏನಾದ್ರೂ ಡೌಟ್ ಉಂಟಾ? ಏನಾದ್ರೂ ಡೌಟ್ ಉಂಟಾ? ನೋ ನೋ ನೋ, ಐ ಆಮ್ ನಾಟ್ ವೈಂಡ್ ಅಪ್. ಓಕೆ, ಹಾ, ಏನಾದ್ರೂ ಡೌಟ್ ಉಂಟಾ?
ಅಲ್ಲಿ ಕೇಳಕ್ಕಾಗಲ್ಲ, ಅಲ್ಲಿ ಮೀಟಿಂಗ್ ಆಗ್ತದೆ, ನಾನು ಅಲ್ಲಿಂದನೇ ಬಂದದ್ದು. ಹಾಂ ಅಲ್ಲಿ ಲಾಸ್ಟ್. ಎಲ್ಲರಿಗೂ ನಮಸ್ಕಾರ. ಮಧ್ಯಾಹ್ನದ ನಮನ. ಎಲ್ಲರಿಗೂ ನಮಸ್ಕಾರ. ಯಾಕಂತೇಳಿದರೆ ಈಗ ಕಾರ್ಯಕ್ರಮದ ಕೊನೆಯ ಒಂದು ಹಂತ ಇದು ಈಗ ನಮ್ಮದು ಸೆಷನಲ್ಲಿ. ಅದರಲ್ಲಿ 2 ಹಂತಗಳು ನಡೀತದೆ. ಒಂದು ಕನ್ನಡ ವಿಭಾಗ, ಇನ್ನೊಂದು ಇಂಗ್ಲೀಷು. ಕನ್ನಡ ಆದರೆ ಕನ್ನಡವನ್ನೇ ಕಂಟಿನ್ಯೂ ಮಾಡ್ತೇನೆ, ಇಂಗ್ಲೀಷ್ನವರು ಅವೈಲಬಲ್ ಇದ್ದರೆ ಕಂಟಿನ್ಯೂ ಮಾಡ್ತಾರೆ. ನಿಮಗೆ ಗೊತ್ತಿದೆ, ಕನ್ನಡ ಸಬ್ಜೆಕ್ಟಲ್ಲಿ ನಾವು ಪಾಠ ಮಾಡ್ತಾ ಇರುವಾಗ ಸಾಮಾನ್ಯವಾಗಿ ನಾವು 3 ಹಂತಗಳನ್ನು ವರ್ಗೀಕರಣ ಮಾಡ್ತೇವೆ ಕನ್ನಡದಲ್ಲಿ. 3 ಹಂತಗಳಲ್ಲಿ ಕ್ವಶನ್ ಆನ್ಸರ್ಸ್ಗಳನ್ನು ನಾವು ವಿಭಾಗ ಕೂಡ ಮಾಡ್ತೇವೆ. ಯಾವ ವಿಭಾಗವನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು, ಯಾವುದರಲ್ಲಿ ಹೆಚ್ಚು ಅಂಕಗಳನ್ನು ಗಳಿಕೆ ಮಾಡ್ಬೋದು ಅನ್ನುವ ಕಾರಣಕ್ಕೆ ಒಂದು ಬ್ಲೂ ಪ್ರಿಂಟ್ ಆಧಾರಿತವಾಗಿ ಅತಿ ಹೆಚ್ಚು ಅಂಕ ಗಳಿಸುವುದಕ್ಕೆ ಸೂಕ್ತವಾದಂತಹ ಒಂದು ವ್ಯವಸ್ಥೆಯನ್ನೇ ನಿಮಗೆ ರೆಡಿ ಮಾಡಿ ತಂದಿದ್ದೇನೆ ನಾನು. ಹೇಗೆ ಕಲಿಬಹುದು, ಒಬ್ಬ ದಡ್ಡನಿಗೂ ಅದನ್ನು ಓದಿದ್ರೂ ಕೂಡ ಅಂಕಗಳನ್ನು ಗಳಿಸಬಹುದು. ಅದೇ ರೀತಿಯಲ್ಲಿ ಒಬ್ಬ ಅಂಕ ಗಳಿಸುವಂತಹ ವಿದ್ಯಾರ್ಥಿಗೆ ಅಂಕವನ್ನು ಪಡೆಯುವುದಕ್ಕೂ ಕೂಡ ಅದೊಂದು ಸೂಕ್ತವಾದ ವಿಧಾನ. ಯಾವ ಪಾಠವನ್ನು, ಈಗ ಸಾಮಾನ್ಯವಾಗಿ ತುಂಬ ಪಾಠಗಳಿದೆ ಕನ್ನಡದಲ್ಲಿ, ಅದರಲ್ಲಿ ಎಲ್ಲ ಪಾಠಗಳಿಗೂ ಒಂದೇ ಥರದ ವೆಯ್ಟೇಜ್ ಅಂತ ಇಲ್ಲ. ಯಾವ ಪಾಠದಿಂದ ಹೆಚ್ಚು, ಯಾವ ಪಾಠಗಳಿಂದ ಕ್ವಶನ್ಸ್ಗಳು ಹೆಚ್ಚು ಬರುತ್ತೆ, ಯಾವ ವಿಭಾಗವನ್ನು ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ. ಇವತ್ತು ನಾವು ಕನ್ನಡ ವಿಭಾಗದಲ್ಲಿ 3 ಹಂತಗಳಲ್ಲಿ ನಾವು ವರ್ಗೀಕರಣವನ್ನು ಮಾಡ್ತೇವೆ. ಯಾವುದೆಲ್ಲ? ಒಂದು ಪದ್ಯ ಭಾಗ, ಇನ್ನೊಂದು ಗದ್ಯ ಭಾಗ, ದೀರ್ಘ ಗದ್ಯ ಭಾಗ. ನೋಡಿ, ಪದ್ಯ ಭಾಗದಲ್ಲಿ ನಮಗೆ ಒಟ್ಟು 27 ಕ್ವಶನ್ಗಳು, 27 ಅಂಕದ ಪ್ರಶ್ನೆಗಳು ಪದ್ಯ ಭಾಗದಿಂದ ಬರ್ತದೆ. 27 ಅಂಕಗಳು ನಮಗೆ ಅದರಲ್ಲಿ ಗಳಿಕೆ ಮಾಡಬಹುದು. ಅಷ್ಟೇ ಕ್ವಶನ್ಸ್ ಬರೋದು, 27 ಮಾರ್ಕ್ಸ್ ಇದು. ಗದ್ಯ ಭಾಗದಲ್ಲಿ 21 ಮಾರ್ಕ್ಸಿನ ಕ್ವಶನ್ಸ್ ಬರ್ತದೆ. ಅದೇ ದೀರ್ಘ ಗದ್ಯ ಒಂದೇ ಒಂದು ಭಾಗ ಇರೋದು, ದೀರ್ಘ ಗದ್ಯ, ಅದು ಕೃಷ್ಣೇಗೌಡನ ಆನೆ ಪಾಠ. ಅದರಲ್ಲಿ 1ರಲ್ಲಿ 16 ಅಂಕದ ಪ್ರಶ್ನೆಗಳು ಬರುತ್ತದೆ. ಈಗ ಯಾರಿಗೆಲ್ಲ ಕನ್ನಡ ತುಂಬ ಡಿಫಿಕಲ್ಟ್, ಯಾರಿಗೆಲ್ಲ ತುಂಬ ಕಷ್ಟ, ನಾನು ಪಾಸೇ ಆಗುವುದಿಲ್ಲ ಅನ್ನೋವನು ಈ ದೀರ್ಘ ಗದ್ಯವನ್ನು ಒಂದನ್ನು ಕಾನ್ಸಂಟ್ರೇಷನ್ ಮಾಡೋದ್ರ ಜೊತೆಗೆ, ಗಮನ ಕೊಡುವುದರ ಜೊತೆಗೆ ವ್ಯಾಕರಣ ಭಾಗ, ವ್ಯಾಕರಣ ಭಾಗದಲ್ಲಿ ಏನೆಲ್ಲ ಬರ್ತದೆ? ಭಾಷಾಭ್ಯಾಸ, ಭಾಷಾಭ್ಯಾಸದಲ್ಲಿ 8 ಪ್ರಶ್ನೆಗಳು, ಮತ್ತೆ ಪ್ರಬಂಧ, ಮತ್ತೆ ಪತ್ರಲೇಖನ 4 ನೋಡಿ ಇಲ್ಲೇ 8 16. ಈ 16 ಮಾರ್ಕ್ಸನ್ನು ತಗೊಂಡ್ರು ನಿಮಗೆ ಪಾಸ್ ಆಗ್ತದೆ. ಯಾಕೆ? ಕೃಷ್ಣೇಗೌಡನ ಆನೆ ಪಾಠದಲ್ಲಿ 16 ಮಾರ್ಕ್ಸಿನ ಕ್ವಶನ್ಸ್ ಇದೆ, ಮತ್ತೆ ಗ್ರಾಮರ್ ಪಾಠಲ್ಲಿ ಭಾಷಾಭ್ಯಾಸದಲ್ಲಿ 8 ಮಾರ್ಕಿನ ಭಾಷಾಭ್ಯಾಸ ಇದೆ, ಗ್ರಾಮರ್ ಪಾಠ ಇದೆ, ಮತ್ತೆ 4 ಮಾರ್ಕ್ಸಿನ ಪ್ರಬಂಧ ಇದೆ, ಆಮೇಲೆ 4 ಮಾರ್ಕಿನ ಒಂದು ಪತ್ರಲೇಖನ ಇದೆ. ಅದನ್ನು ಇಷ್ಟು ಕಾನ್ಸಂಟ್ರೇಟ್ ಮಾಡಿದ್ರು ಪಾಸ್ ಅಂತೂ ಖಂಡಿತ ಆಗ್ತದೆ, 28 ಮಾರ್ಕ್ಸ್ ಖಂಡಿತ ಸಿಗ್ತದೆ. ಮತ್ತೆ ಕೆಲವು 1 word ಕ್ವಶನ್ಸ್ಗಳು ಇದರಲ್ಲಿ ಗದ್ಯ ಭಾಗ, ಪದ್ಯ ಭಾಗದಲ್ಲಿ ನಮಗೆ ಸಿಕ್ಕಿದ್ರೆ 100% ಪಾಸ್ ಅಂತೂ ಖಂಡಿತ ಆಗ್ತದೆ. ಕನ್ನಡದಲ್ಲಿ ಫೇಲ್ ಆಗುವ ಸಾಧ್ಯತೆ ಇಲ್ಲ, ಖಂಡಿತ ಪಾಸ್ ಆಗ್ಬೋದು ನಾವು. ಹಾಗೆ ಯಾವ ಪಾಠದಿಂದ ಹೆಚ್ಚು ಕ್ವಶನ್ಸ್ ಎಲ್ಲಿ ಬರ್ತದೆ ಅಂತ ಇಡೀ ಪುಸ್ತಕದಲ್ಲೇ ಇದ್ದದನ್ನ ಒಂದು ವೆಯ್ಟೇಜ್ ಅನ್ನ ಕೊಡ್ತೇನೆ, ಯಾವ ಪಾಠಕ್ಕೆ ಎಷ್ಟು ವೆಯ್ಟೇಜ್ ಅಂತ ಹೇಳಿ. ಫಸ್ಟ್ ಪಾಠ ಉಂಟಲ್ಲ, ಯಾವುದು? ಪದ್ಯದಲ್ಲಿ ಕದಡಿದ ಸಲಿಲ, ಇದರಲ್ಲಿ 7 ಕ್ವಶನ್ಸ್ ಬರ್ತದೆ, 7 ಅಂಕದ ಕ್ವಶನ್ಸ್ ಬರ್ತದೆ. ಯಾವುದೆಲ್ಲ? 1 ಮಾರ್ಕ್ಸಿನ 1 ಕ್ವಶನ್ನು, 2 ಮಾರ್ಕಿನ 1 ಕ್ವಶನ್ನು, 4 ಮಾರ್ಕ್ಸಿನ 1 ಕ್ವಶನ್ನು. ಹಾಗಾಗಿ 4 ಮಾರ್ಕ್ಸಿನ ಕ್ವಶನ್ ಯಾವುದರಿಂದ ಬರ್ತದೆ? ಈ ಪಾಠದಿಂದನೇ ಬರುದು. ಫಸ್ಟ್ ಕ್ವಶನ್ ಕದಡಿದ ಸಲಿಲಂ, ಫಸ್ಟ್ ಕ್ವಶನ್ ಇರುವುದೇ ಆ ಪಾಠದ್ದೇ. ಈಗ ನಿಮಗೆ ಸೌಮಿತ್ರಿ ಎಂದರೆ ಯಾರು ಅಥವಾ ರಾವಣನನ್ನೇ ಎಲ್ಲಿರಿಸಿದನು ಅದೆಲ್ಲವುಗಳು ಕೂಡ ಪ್ರಥಮ ಪಾಠದ್ದೇ ಇರುವುದು. ಹಾಗಾಗಿ ಎಷ್ಟು ವೆಯ್ಟೇಜ್ ಇದೆ? 7 ಮಾರ್ಕ್ಸ್ ಇದೆ ಇದಕ್ಕೆ, ಈ ಪಾಠಕ್ಕೆ. ಹಾಗಾಗಿ ಇಲ್ಲಿ 2 ಮಾರ್ಕ್ ಇದ್ದು, 4 ಮಾರ್ಕ್ ಇದ್ದು, 1 ಮಾರ್ಕ್ ಇದ್ದು, ಅಷ್ಟೇ ಕ್ವಶನ್ಸ್ ಓದಬೇಕು. ಒಂದು ಕ್ವಶನು
ಅದಕ್ಕೆ ರಿಲೇಟೆಡ್ ಆದ ಕ್ವಶನ್ಸ್ ಅನ್ನ ಮುಂದೆ ನಾನು ಹೇಳ್ತೇನೆ ಯಾವುದನ್ನ ಓದಬೇಕು ಅಂತ. ನೆಕ್ಸ್ಟ್ ವಚನಗಳಲ್ಲಿ ಒಟ್ಟು 5 ಮಾರ್ಕ್ಸ್ನ ಕ್ವಶನ್ಸ್ ಬರ್ತದೆ. ಯಾವುದೆಲ್ಲ? 1 + 2 4 ಅಂದರೆ 1 ಮಾರ್ಕಿನ 1 ಪ್ರಶ್ನೆ ಮತ್ತೆ 4 ಮಾರ್ಕ್ಸಿನ 1 ಪ್ರಶ್ನೆ, ಒಟ್ಟು 5 ಅಂಕ. ಅಲ್ಲಿ 2 ಮಾರ್ಕಿನ ಕ್ವಶನ್ ಓದ್ಲಿಕ್ಕಿಲ್ಲ. ಅರ್ಥ ಆಯ್ತಾ? ಹೇಳೋದು ಅರ್ಥ ಆಗ್ತದಲ್ಲ? ಯಾವುದನ್ನ ಓದಬೇಕು ಅಂತ ಅದಕ್ಕೆ ಕೊಡ್ತಾ ಇರೋದು ನಾನು. ಎಲ್ಲ ಓದಬೇಕು ಅಂತ ಇಲ್ಲ ಪಾಠದಲ್ಲಿ. 1 ಮಾರ್ಕ್ಸಿನ ಕ್ವಶನ್ ಮತ್ತೆ 4 ಮಾರ್ಕ್ಸಿನ ಕ್ವಶನ್ ಮಾತ್ರ ಓದಬೇಕು. ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ಗೆ ವೆಯ್ಟೇಜ್ ಇಲ್ಲ, ಅಲ್ಲಿ ಅದನ್ನ ಓದಬೇಕು ಅಂತ ಇಲ್ಲ. ನೆಕ್ಸ್ಟ್, ಇನ್ನೂ ಹುಟ್ಟದೇ ಇರಲಿ, ನಾರಿಯರನ್ನಲವು ಅಂತ ಉಂಟು. ಅದರಲ್ಲಿ 7 ಮಾರ್ಕ್ಸ್ನ ಕ್ವಶನ್ಸ್ ಬರ್ತದೆ. ಯಾವುದೆಲ್ಲ? 2 + 4 + 1 ಅಂದರೆ 2 ಮಾರ್ಕಿನ 1 ಕ್ವಶನ್ನು, 4 ಮಾರ್ಕ್ಸ್ 1 ಕ್ವಶನ್ನು, 1 ಮಾರ್ಕ್ಸ್ 1 ಕ್ವಶನ್. ಈ ಪಾಠದಿಂದ ಕೂಡ 4 ಮಾರ್ಕ್ಸಿನ ಕ್ವಶನ್ಸ್ ಬರ್ತದೆ. ನೋಡಿ, ಈಗ 4 ಮಾರ್ಕ್ಸ್ ಇದ್ದು 3 ಕ್ವಶನ್ಸ್ ಆಯಿತು. ಈಗ ಗದ್ಯ ಭಾಗದಲ್ಲಿ ನಿಮಗೆ ಪದ್ಯ ಭಾಗದಲ್ಲಿ ಇರುವುದೇ ಎಷ್ಟು ಕ್ವಶನ್ ಬರೀಲಿಕ್ಕೆ? 2 ಕ್ವಶನ್ ಬರೀಲಿಕ್ಕಿರುವುದು, ಹೌದಾ? ಆಗ ನೀವು ಈ 2 ಪಾಠವನ್ನ ಚೆನ್ನಾಗಿ ಓದಿಕೊಳ್ಳಿ. ವಚನ ಮತ್ತೆ ಗದಡಿದ ಸಲಿಲಂ, ಇಲ್ಲ ಇನ್ನೂ ಹುಟ್ಟದೇ ಇರಲಿ ಓದಿಕೊಳ್ಳಿ. 3 ಕ್ವಶನ್ ಓದಿಕೊಂಡ್ರೆ 100% ಬರಿಬಹುದು. 2 ಕ್ವಶನ್ ಖಂಡಿತ ಬರಿಬಹುದಲ್ಲ. ನೆಕ್ಸ್ಟ್, ಬಗೆಯಂ ಬಾಲಕನೆಂಬರೆ, ಅದರಲ್ಲಿ 4 ಮಾರ್ಕಿನ 1 ಕ್ವಶನ್ ಮಾತ್ರ ಬರುದು. ಜಾಲಿಯ ಮರ ನೋಡಿ, ಅದರಲ್ಲೆಲ್ಲ ಜಾಸ್ತಿ ಕ್ವಶನ್ಸ್ ಎಲ್ಲ ಬರುವುದಿಲ್ಲ. ಓನ್ಲಿ 2 ಮಾರ್ಕ್ಸ್, 2 ಮಾರ್ಕಿನ 1 ಕ್ವಶನ್ ಮಾತ್ರ ಬರುದು. ಲಾಂಗ್ ಆನ್ಸರ್ಸ್ ಕಲೀಲಿಕ್ಕಿಲ್ಲ. 1 ಮಾರ್ಕ್ಸ್ ಇದು ಆ ಪಾಠದಿಂದ ಬರುವುದಿಲ್ಲ. 2 ಮಾರ್ಕ್ಸ್ ಇದು ಮಾತ್ರ ಕಲೀರಿ. ಹಬ್ಬಲಿ ಅವರ ರಸಬಳ್ಳಿ, ಇದರಲ್ಲಿ ಒಂದೇ 1 ಕ್ವಶನ್ನು. ಯಾವುದು? ಸಂದರ್ಭ. 3 ಮಾರ್ಕಿನ ಸಂದರ್ಭ. ಈಗ ಸಂದರ್ಭ 1 ಕ್ವಶನ್ನು ಯಾವುದರಿಂದ ಬರ್ತದೆ? ಹಬ್ಬಲಿ ಅವರ ರಸಬಳ್ಳಿ, ಈ ಪಾಠದಿಂದ ಬರ್ತದೆ. 3 ಮಾರ್ಕ್ ಅದಕ್ಕೆ. ಆಗ ಇಲ್ಲಿ ಎಲ್ಲ ನೀವು ಸಂದರ್ಭ ಓದಬೇಕು ಅಂತ ಇಲ್ಲ. ಅರ್ಥ ಆಯ್ತಾ? ಈ ಪಾಠಗಳಲ್ಲಿ ಸಂದರ್ಭದ ಕ್ವಶನ್ಸ್ ಬರುವುದಿಲ್ಲ, ಅದನ್ನು ವೈಟೇಜ್ ಇಲ್ಲ ಅದಕ್ಕೆ. ಹಾಗಾಗಿ ಈ ಹಬ್ಬಲಿ ರಸಬಳ್ಳಿಯಲ್ಲಿ ಸಂದರ್ಭವನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ನೀವು. ನೆಕ್ಸ್ಟ್, ಬೆಳಗು ಜಾವ. ಮೂರು ಮಾರ್ಕಿನ ಕ್ವಶನ್ನು, 1 + 2, 1 ಮಾರ್ಕ್ಸಿನ 1 ಪ್ರಶ್ನೆ, 2 ಮಾರ್ಕಿನ 1 ಪ್ರಶ್ನೆ ಅಷ್ಟೇ ಬರುವುದು. ಬೆಳಗು ಜಾವ. ನೆಕ್ಸ್ಟ್, ಮುಂಬೈ ಜಾತಕ. ನೋಡಿ, 3-4 ಮಾರ್ಕ್ಸಿನ 1 ಪ್ರಶ್ನೆ ಬರ್ತದೆ. 3 + 1, ಶಿಲುಬೆಗೇರಿದ್ದಾನೆ. ಇದರಲ್ಲಿ 1 + 2, 1 ಹೂವು ಹೆಚ್ಚಿಗೆ ಇಡುತ್ತೇವೆ. ಇದರಲ್ಲಿ 3 ಮಾರ್ಕಿನ 1 ಸಂದರ್ಭ. ಮತ್ತೆ ನೋಡಿ, ಹತ್ತಿ ಚಿತ್ತ ಮತ್ತೆ ಒಮ್ಮೆ ನಗುತ್ತೇವೆ ಅಂತ 2 ಪಾಠ ಉಂಟಲ್ಲ. ಹತ್ತಿ ಚಿತ್ತ ಮತ್ತೆ ಒಮ್ಮೆ ನಗುತ್ತೇವೆ, ಅದರಿಂದ 1 ಕ್ವಶನ್ 1 ಅಂಕದ್ದು ಬರಲೂಬಹುದು, ಬರದೇ ಇರದೂಬಹುದು. ಹೇಳಲಿಕ್ಕಾಗೋದಿಲ್ಲ, ಕನ್ಫರ್ಮ್ ಆಗಿ ಹೇಳಲಿಕ್ಕಾಗೋದಿಲ್ಲ. ಬೈ ಮಿಸ್ಟೇಕ್ ಒಂದೊಂದು ಸಲ ಬರ್ತದೆ. ಯಾವುದಾದ್ರೂ ಒಂದು ಲೆಸನ್ನಿಂದ ಒಮ್ಮೆ ನಗುತ್ತೇವೆ ಮತ್ತೆ ಹತ್ತಿ ಚಿತ್ತ 1 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಅಥವಾ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಮಾತ್ರ ಕೇಳುವ ಕ್ವಶನ್ಸ್ಗಳು, ಲಾಂಗ್ ಆನ್ಸರ್ಸ್ ಬರುವುದಿಲ್ಲ. ಈಗ ಇದಿಷ್ಟು ಯಾವುದು? ಪದ್ಯ ಭಾಗ ಅಲ್ವಾ? ಈಗ ಇನ್ನೊಂದು ಭಾಗ ಉಂಟು. ಯಾವುದದು? ಗದ್ಯ. ಮುಟ್ಟಿಸಿಕೊಂಡವರು, ಶಾರ್ಟ್ ಆಗಿ ಬರಿತೇನೆ, ನೀವು ಮತ್ತೆ ಬರ್ಕೊಳ್ಳಿ. ಅದರಲ್ಲಿ 4 ಮಾರ್ಕ್ಸಿನ 1 ಕ್ವಶನು, 1 +
ಒಮ್ಮೆಲ್ಲ ಬರೀವಾ. ವಾಲ್ಪರೆ ವಾಲ್ಪರೆ ಇಲ್ಲಿ ಒಮ್ಮೆ ಗಮನಿಸಿ ಮಕ್ಕಳೇ. ಮುಟ್ಟಿಸಿಕೊಂಡವರು ಅನ್ನುವ ಪಾಠದಲ್ಲಿ ಒಟ್ಟು 6 ಅಂಕಗಳಿರುತ್ತದೆ. ಅದರಲ್ಲಿ 2 2 ಮಾರ್ಕ್ಸ್ನ ಕ್ವಶನ್ಸಿಗೆ 2 ಮಾರ್ಕಿನದು ಒಂದು ಪ್ರಶ್ನೆ ಪ್ಲಸ್ 4 ಅಂಕದ ಪ್ರಶ್ನೆ ಅದರಿಂದನೇ ಬರೋದು. ಯಾವುದು? ಮುಟ್ಟಿಸಿಕೊಂಡವರು ಬಸಲಿಂಗನ ಪಾಠದಿಂದ. ನೆಕ್ಸ್ಟ್ ವಾಲ್ಪರೆಯಲ್ಲಿ 4 ಮಾರ್ಕಿನ ಮಾತ್ರ ವೇಟೇಜ್ ಇರುವುದು ಆ ಪಾಠಕ್ಕೆ. ಅದರಲ್ಲಿ 1 ಮಾರ್ಕ್ಸಿನ ಒಂದು ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಬರ್ಬೋದು, ಚೂಸ್ ಆನ್ಸರ್ ಸೆಲೆಕ್ಷನ್ಗೆ ಬರ್ಬೋದು, ಯಾವುದು ಬೇಕಾದ್ರೂ ಬರ್ಬೋದು, ಆದರೆ 1 ಅಂಕ ಪ್ಲಸ್ 3 ಮಾರ್ಕ್ಸಿನ ಒಂದು ಪ್ರಶ್ನೆ. ನೆಕ್ಸ್ಟ್ ಆಯ್ಕೆ ಇದೆ ನಮ್ಮ ಕೈಯಲ್ಲಿ 4 ಮಾರ್ಕ್ಸು 3 ಅಂಕದ ಒಂದು ಪ್ರಶ್ನೆ. ಈ 3 ಅಂಕದ ಪ್ರಶ್ನೆಯು ಏನಾಗಿರ್ತದೆ? 3 ಮಾರ್ಕಿನ ಪ್ರಶ್ನೆ ಕನ್ನಡದಲ್ಲಿ ಏನಾಗಿರ್ತದೆ? ಸಂದರ್ಭ ಆಗಿರ್ತದೆ. ಸಂದರ್ಭ 1 ಪ್ಲಸ್ 1 ಅಂಕದ ಪ್ರಶ್ನೆ. ಆಮೇಲೆ ಕನ್ನಡವನ್ನ ಕಟ್ಟುವ ಕೆಲಸ, ಅದರಲ್ಲಿ 3 ಅಂಕ 1 ಪ್ಲಸ್ 2 1 ಮಾರ್ಕಿನ 1 2 ಮಾರ್ಕಿನ ಒಂದು ಕ್ವಶನು. ಮತ್ತೆ ಬೆಳ್ಳಿ ಲೋಟದಲ್ಲಿ 4 ಮಾರ್ಕಿನ 100% ಒಂದು ಕ್ವಶನ್ ಇದೆ 4 ಮಾರ್ಕ್ಸಿಗೆ. ಸೊ 4 ಮಾರ್ಕ್ಸಿಗೆ ಎಷ್ಟು ಪಾಠವನ್ನ ಕಾನ್ಸಂಟ್ರೇಟ್ ಮಾಡಬೇಕು? ಮುಟ್ಟಿಸಿಕೊಂಡವರು ಒಂದು ಪಾಠ, ಮತ್ತೊಂದು ದನಿಗಳ ಬೆಳ್ಳಿ ಲೋಟ, ಮತ್ತೆ ಆ 2 ಪಾಠ ನೀವು ಗಮನ ಕೊಟ್ಟರು ಅಲ್ಲಿ ನಿಮಗೆ ಒಂದು ಕ್ವಶನ್ ಗ್ಯಾರಂಟಿ, ಅಲ್ಲಿ ಒಂದೇ ಪ್ರಶ್ನೆ ಬರೀಲಿಕ್ಕಿರೋದು ನಿಮಗೆ. ಹಾಗಾಗಿ ಅದನ್ನ ಚೆನ್ನಾಗಿ ಕಲೀರಿ. ದನಿಗಳ ಬೆಳ್ಳಿ ಲೋಟ ಒಂದು, ಅದರಲ್ಲಿ 1 ಪ್ಲಸ್ 4 1 ಮಾರ್ಕ್ಸಿನ 1 4 ಮಾರ್ಕಿನ ಒಂದು ಪ್ರಶ್ನೆ. ಬದುಕನ್ನು ಪ್ರೀತಿಸಿದ ಸಂತದಲ್ಲಿ 1 ಪ್ಲಸ್ 2 1 ಮಾರ್ಕ್ಸ್ 1 2 ಮಾರ್ಕಿನ ಒಂದು ಕ್ವಶನು. ತಿರುಳುಗನ್ನಡದ ಬೆನ್ನುಡಿ 3 ಪ್ಲಸ್ 1 1 ಸಂದರ್ಭ, ಮತ್ತೊಂದು 1 ಮಾರ್ಕಿನ ಪ್ರಶ್ನೆ. ಹಳ್ಳಿಯ ಚಹಾ ಹೋಟೆಲಲ್ಲಿ 1 ಪ್ಲಸ್ 2 ಅಂದ್ರೆ 1 ಅಂಕದ ಒಂದು ಪ್ರಶ್ನೆ 2 ಅಂಕದ ಒಂದು ಪ್ರಶ್ನೆ. ಕೃಷ್ಣೇಗೌಡನ ಆನೆಯ ಬಗ್ಗೆ ನಾನು ಹೇಳಲಿಕ್ಕಿಲ್ಲ, ಯಾಕೆ ಅದನ್ನ ಸಪರೇಟ್ ಆಗಿ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ನಾನು ಆಗ್ಲೇ ನಿಮಗೆ ಹೇಳಿದೆ ಕೃಷ್ಣೇಗೌಡನ ಆನೆ ಪಾಠದಲ್ಲಿ ಒಟ್ಟು 16 ಅಂಕಗಳಿದೆ. 16 ಅಂಕಗಳಲ್ಲಿ ಏನು ವರ್ಗೀಕರಣ ಆಗಿದೆ?
3 ಮಾರ್ಕಿನ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಲಾಸ್ಟ್ 3 ಕ್ವಶನ್ ಕೃಷ್ಣೇಗೌಡನ ಆನೆ ಪಾಠದ್ದೇ ಆಗಿರ್ತದೆ. ಆಮೇಲೆ 4 ಮಾರ್ಕಿನ 1 ಕ್ವಶನ್ ಕೊಟ್ಟಿರ್ತೇವೆ ನಾವು, 100% ಬರ್ತದೆ. ಒಂದು ಸಂದರ್ಭ ಬರ್ತದೆ. ಆಮೇಲೆ ಇನ್ನೇನು 4 ಮಾರ್ಕ್ಸಿನ ಮತ್ತೆ ಯಾವುದಾದ್ರೂ ಬೇರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಮಧ್ಯದಲ್ಲಿ ಸೇರ್ಬಹುದು. ಆದರೆ ಕನ್ಫರ್ಮ್ ಆಗಿ ನಿಮಗೆ ಅಲ್ಲಿ 16 ಅಂಕಗಳು ಸಿಗ್ತದೆ. ಈಗ ನೀವು ಯಾಕೆ ನಿಮಗೆ ನಾನು ಈ ಚಾರ್ಟ್ ಅನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಎಲ್ಲ ವಿದ್ಯಾರ್ಥಿಗೆ ಎಲ್ಲ ಪಾಠ ಓದ್ಲಿಕ್ಕೆ ಆಗುದಿಲ್ಲ, ನಂಗೆ ಗೊತ್ತಿದೆ. ಹಾಗಾಗಿ ಕೆಲವು ಪಾಠಗಳಿಗೆ ಇಂಪಾರ್ಟೆನ್ಸ್ ಕಮ್ಮಿ ಇದೆ, ಕೆಲವು ಪಾಠಗಳಿಂದ ಬಹಳ ಕಡಿಮೆ ಅಂಕಗಳಿದೆ. ನೋಡಿ 2-3 ಮಾರ್ಕಿನ ಕ್ವಶನ್ಸ್ ಇದೆ. ಯಾವ ಪಾಠದಿಂದ ಹೆಚ್ಚು ಗಮನ ಕೊಡಬೇಕು, ನಾನು ಯಾವ ಪಾಠವನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು, ಗಮನ ಕೊಟ್ಟು ಓದಿದ್ರೆ ಒಳ್ಳೆ ಅಂಕ ಗಳಿಸಬಹುದು, ಅದನ್ನ ಫಸ್ಟ್ ಗಮನಿಸಬೇಕು. ಇಲ್ಲಿ ನೋಡಿ ಗದ್ಯ ಭಾಗದಲ್ಲಿ 6 ಮಾರ್ಕಿನ ಪ್ರಶ್ನೆ ಬರುವುದು ಈ ಮುಟ್ಟಿಸಿಕೊಂಡವರ ಲೆಸನ್ ಇಂದ ಮಾತ್ರ. ಮತ್ತೆ ಎಲ್ಲ 4, 3 ಮತ್ತೆ ಬೆಳ್ಳಿ ಲೋಟ 5 ಮಾರ್ಕ್ಸ್ ಇದೆ. ಇದಕ್ಕೆ ಜಾಸ್ತಿ ವೇಟೇಜ್ ಇರುವಂತಹ ಲೆಸನ್ ಅಂದ್ರೆ 2 ಮುಟ್ಟಿಸಿಕೊಂಡವರು ಮತ್ತೆ ಇನ್ನೊಂದು ಬೆಳ್ಳಿ ಲೋಟ. ಮತ್ತೆ ಬಿಟ್ರೆ ತಿರುಳುಗನ್ನಡದ ಬೆನ್ನುಡಿ ಮತ್ತೆ 4 ಮಾರ್ಕ್ಸ್ಗೆ ವಾಲ್ಪರೈ ಕಾಡು ಇದೆ. ಸೆಲೆಕ್ಟ್ ಮಾಡಿ ನಿಮಗೆ ಮುಟ್ಟಿಸಿಕೊಂಡವರು ವಾಲ್ಪರೈ ಮತ್ತೆ ಬೆಳ್ಳಿ ಲೋಟ. ಕನ್ನಡ ಕಷ್ಟ ಆಗುವ ವಿದ್ಯಾರ್ಥಿಗಳಿಗೆ ಮಾತ್ರ ಹೇಳಿದ್ದು, ಸ್ಕೋರ್ ಮಾಡುವವರು ಎಲ್ಲವನ್ನ ಗಮನವನ್ನ ಕೊಡಬೇಕಿದೆ. 80 ಮಾರ್ಕಿಗೆ ಇರುವಂತಹ ಒಂದು ಬ್ಲೂ ಪ್ರಿಂಟ್ ಆಧಾರಿತವಾಗಿ ಇದ್ದದ್ದನ್ನ ನೋಡಿ ನಾನು ಈಗ ನಿಮಗೆ ಕೊಟ್ಟದ್ದು. ಸಾಮಾನ್ಯವಾಗಿ ಇಷ್ಟು ವರ್ಷಗಳಲ್ಲಿ ಮತ್ತು ಈ ವರ್ಷದ ಬ್ಲೂ ಪ್ರಿಂಟ್ ಕೂಡ ಇದೇ ಆಧಾರಿತವಾಗಿದೆ. ಇದನ್ನ ಹೊರತುಪಡಿಸಿ ಒಂದಷ್ಟು ಕ್ವಶನ್ಗಳನ್ನ ಓದಬೇಕು. ಯಾಕೆಂತ ಹೇಳಿದ್ರೆ ಬ್ಲೂ ಪ್ರಿಂಟ್ಗಳನ್ನ ಒಂದೊಂದು ಸಲ ಒಂದೇ ಪೇಪರ್ಗೆ ಕೊಡುದು ಪ್ರತಿ ವರ್ಷ. ಆದ್ರೆ ಈ ವರ್ಷ ಮಾಡೆಲ್ ಪೇಪರ್ ಕೊಡುವಾಗ 3 ಮಾಡೆಲ್ ಪೇಪರ್ ಅನ್ನ ಬೋರ್ಡಿನವರೇ ಬಿಟ್ಟಿದ್ದಾರೆ ಅಲ್ವಾ. ಎಷ್ಟು ನಾವು ವೇಟೇಜ್ ಅನ್ನ ಕೊಟ್ಟರು ಕೂಡ ಒಂದೊಂದು ಸಲ ಈ ಎಲ್ಲ ಕ್ವಶನ್ಸ್ ಅಲ್ಲದೆ 1-2 ಕ್ವಶನ್ಸ್ ಬೇರೆ ಬರ್ಬೋದು ಅಷ್ಟೇ, ಇಡೀ ಪೇಪರೇ ಚೇಂಜ್ ಆಗಿ ಬರುವುದಿಲ್ಲ. 1-2-3 ಕ್ವಶನ್ಸ್ಗಳು ಎಕ್ಸ್ಟ್ರಾ ಆಗಿ ಬರ್ತದೆ. ಹಾಗಾಗಿ ಒಂದು ಸಣ್ಣ ಬದಲಾವಣೆ ಇರಬಹುದು ಹೊರತು ಅತ್ಯಂತ ಹೆಚ್ಚಿನ ಬದಲಾವಣೆ ಏನೂ ಇರುವುದಿಲ್ಲ ಅಲ್ಲಿ. ಹಾಗಾಗಿ ನೀವು ಈ ರೀತಿಯಾಗಿ ಬ್ಲೂ ಪ್ರಿಂಟ್ ಅಲ್ಲಿ ಏನ್ ಮಾಡ್ಬೇಕು, ಈಗ ಬ್ಲೂ ಪ್ರಿಂಟ್ ಈಗ ಕೊಟ್ಟ ಮೇಲೆ ಏನ್ ಮಾಡ್ಬೇಕು, ಯಾರು ಹೇಳ್ತೀರಿ? ಬ್ಲೂ ಪ್ರಿಂಟ್ ಕೊಟ್ಟ ಮೇಲೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಾವು ಓದಬೇಕು. ಹೇಗೆ ಓದಬೇಕು? ಬ್ಲೂ ಪ್ರಿಂಟ್ ಅನ್ನ ಓದಬೇಕು. ಬ್ಲೂ ಪ್ರಿಂಟ್ ಯಾಕೆ ಕೊಡುದು ಅದ ಹೇಳಿ, ಒಬ್ಬರು ಯಾರಾದ್ರೂ ಹೇಳಿ ನಂಗೆ. ಓದ್ಲಿಕ್ಕೆ ಹೇಗೆ ಓದಬೇಕು? ಬ್ಲೂ ಪ್ರಿಂಟ್ ಅನ್ನ ಇಟ್ಟುಕೊಂಡು ಹೇಗೆ ಅಧ್ಯಯನ ಮಾಡುವುದು? ಎಂತಂತ ಮಾರ್ಕ್ಸ್ ನೋಡಿ ಕಲಿಯೋದು, ಎಲ್ಲ ಕಲಿಯುವುದು. ಈಗ ಒಂದು ಪಾಠ ಇದೆ ವಾಲ್ಪರೈ ಅಂತ ಒಂದು ಪಾಠ ಎಕ್ಸಾಂಪಲ್, ಅದರಲ್ಲಿ 2 ಅಂಕದ್ದು ಒಂದು 10 ಕ್ವಶನ್ ಇದೆ ಅಂತ ಅಂದ್ಕೊಳ್ಳಿ. ಆ ವಾಲ್ಪರೈ ಪಾಠವನ್ನ ಪೂರ್ತಿಯಾಗಿ ಓದುದಾ? ಮತ್ತೆ ಹೇಗೆ ಓದ್ತೀರಿ? ಆ ವಾಲ್ಪರೈ ಪಾಠ ಇರಬಹುದು ಅಥವಾ ಇಷ್ಟು ಪಾಠಗಳಲ್ಲಿ ಕೊಟ್ಟಿದ್ದೇವಲ್ವಾ, ಆಯಾಯ ಪಾಠಗಳಲ್ಲಿ ಯಾವ ಪಾಠದಿಂದ ಅತಿ ಹೆಚ್ಚು ಕ್ವಶನ್ಸ್ಗಳು ಬಂದಿರುತ್ತೆ, ಯಾವುದೋ 1-2 ಕ್ವಶನ್ಸ್ಗಳು ವ್ಯತ್ಯಾಸ ಬರಬಹುದು, ಮತ್ತೆ ಎಲ್ಲ ಸಾಮಾನ್ಯವಾಗಿ ಅವುಗಳೇ ಬರ್ತವೆ. ಹಾಗಾಗಿ ಅದನ್ನ ಆಧರಿಸಿಕೊಂಡು ನಾವು ಕಲಿಬೇಕು. ಅದಕ್ಕೆ ಏನ್ ಮಾಡಬೇಕು, ಈ ಬ್ಲೂ ಪ್ರಿಂಟ್ ಇಟ್ಕೊಂಡು ಕ್ವಶನ್ಸ್ ಅನ್ನ ಕಲೆಕ್ಟ್ ಮಾಡಿ ಬರೀಬೇಕು. ಈಗ ವಾಲ್ಪರೈ, ಈಗ ಮುಟ್ಟಿಸಿಕೊಂಡವರಲ್ಲಿ 4 ಮಾರ್ಕಿನ ಪ್ರಶ್ನೆ ಅಂತ ಹೇಳಿದ್ದಾರೆ. ಯಾವ ಪ್ರಶ್ನೆ ಅಂತ ಹೇಳಿದೆನಾ? 4 ಮಾರ್ಕಿನ ಪ್ರಶ್ನೆ ಎಷ್ಟಿದೆ ಅದರಲ್ಲಿ? ಒಂದು 4-5 ಇರಬೇಕು ನನ್ನ ಪ್ರಕಾರ, ಒಂದು 4-5 ಇದೆ. ಆಗ 5 ಪ್ರಶ್ನೆಯಲ್ಲಿ ಯಾವುದು ಬೇಕಾದ್ರೂ ಬರ್ಬಹುದು ಅಲ್ವಾ? ಗಮನ ಇರಬೇಕು ನಾನು ಹೇಳುದು. 5 ಈಗ ಮುಟ್ಟಿಸಿಕೊಂಡವರು ಪಾಠದಲ್ಲಿರುವ ಯಾವ ಕ್ವಶನ್ ಅನ್ನು ಕೇಳಬಹುದು. ಅದಕ್ಕೆ ಏನ್ ಮಾಡಬೇಕು, ಆ 4 ಮಾರ್ಕಿನ ಕ್ವಶನ್ನಿಗೆ ಆಧಾರಿತವಾಗಿ ಒಂದು ಸಮ್ಮರಿಯನ್ನು ರೆಡಿ ಮಾಡಬೇಕು ನೀವು. ಆ 4 ಮಾರ್ಕ್ಸ್ಗೆ ಕ್ವಶನ್ಸ್ಗಳು ಬಂದಾಗ ನಾನು ಹೇಗೆ ಬರೀಬಹುದು, ಎಲ್ಲದಕ್ಕೂ ರಿಲೇಟೆಡ್ ಆಗಿ ಒಂದು ಸ್ಟೋರಿ ಇರ್ತದೆ, ಹೌದಾ? ಒಂದು ಶಾರ್ಟ್ ಸ್ಟೋರಿ ಇರ್ತದೆ. ಈಗ ಬೆಳ್ಳಿ ಲೋಟ ಅಂತ ಉಂಟು, ಆ ಬೆಳ್ಳಿ ಲೋಟದಲ್ಲಿ ದೀರ್ಘವಾದ 2 ಪೇಜಿನ ಒಂದು ಸ್ಟೋರಿ ಇರುವುದನ್ನ 10 ಲೈನಲ್ಲಿ ಬರೆದು ಮುಗಿಸಬಹುದು, ಹೌದಾ? ಅದೇ ಸ್ಟೋರಿಯನ್ನ ನೀವು ಯಾವ ಕ್ವಶನ್ ಬಂದರೂ ಬರೀಬಹುದಲ್ವಾ? ಅದನ್ನ ಫಸ್ಟ್ ಪ್ರಿಪೇರ್ ಮಾಡಬೇಕು. ಬಾಯ್ಪಾಠ ಮಾಡಿದ್ರೆ ಆಗುದಿಲ್ಲ. ಫಸ್ಟ್ ರೆಡಿ ಮಾಡಿ ಮತ್ತೆ ಅದನ್ನ ಓದಬೇಕು. ಫಸ್ಟ್ 1 ಅಂಕದ ಕ್ವಶನ್ಗಳಿಗೆ ಯಾವ ಪಾಠಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ, ಇದರಲ್ಲಿ ಎಷ್ಟು
ಎಕ್ಸಾಮಿಗೆ ಬಂದ ಕ್ವಶನ್ಸ್ ಯಾವುದು ಅದನ್ನೆಲ್ಲ ಹೆಕ್ಕಿ ಒಂದು ಸಪರೇಟ್ ಆಗಿ ಒಂದು ಲಿಸ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಅಧ್ಯಯನ ಮಾಡಬೇಕು. ಆಗ ನಿಮ್ಮ ಸ್ಕೋರ್ ಏನಾಗ್ತದೆ, ಹೆಚ್ಚಾಗ್ತದೆ. ಇನ್ನೊಂದು ಗ್ರಾಮರ್ ಪಾಠಲ್ಲಿ ತಗೊಂಡ್ರೆ ನಿಮಗೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಗ್ರಾಮರಲ್ಲಿ ಬಂದಾಗ ನಿಮಗೆ ಏನು ಬರ್ತದೆ, ಭಾಷಾಭ್ಯಾಸ ಅಂತ ಬಂದಾಗ ಅಲ್ಲಿ ತತ್ಸಮ ತದ್ಭವ ಅಂತ ಬರ್ತದೆ ಅಲ್ವಾ. ಆಮೇಲೆ ನಾನಾ ಅರ್ಥಗಳು ಬರ್ತವೆ, ಕಾಲ ಸೂಚಕಗಳು ಬರ್ತವೆ, ಆಮೇಲೆ ಗುಣವಾಚಕ ಪದಗಳು ಅಂತ ಬರ್ತವೆ. ಗುಣವಾಚಕ ಪದಗಳು ಸಾಮಾನ್ಯವಾಗಿ ಒಂದು ಅಕ್ಷರದ ಮೊದಲೇ ಕಂಡು ಬರ್ತವೆ. ಈಗ ಒಂದು ಪದ ಇದ್ರೆ ಅದರ ಪದರ ಮೊದಲೇ ಬಂದಿರ್ತದೆ, ಹಾಗಾಗಿ ಅದನ್ನು ಗುಣವಾಚಕ ಅಂತ ಹೇಳ್ತೇವೆ. ಗುಣವನ್ನು ಯಾವಾಗಲೂ ಮೊದಲು ಹೇಳುವುದು, ಆಮೇಲೆ ಅದರ ಜೊತೆಗಿನ ಪದಗಳು ಬರ್ತದೆ. ಗುಣವಾಚಕ ಪದಗಳು, ನಿಷೇಧಾರ್ಥಕ ಪದಗಳು. ನಿಷೇಧಾರ್ಥಕ ಪದಗಳು ಅಂತ ಹೇಳಿದ್ರೆ ಯಾವುದಾದ್ರೂ ಕೆಲಸ ಆಗುತ್ತೆ ಅಥವಾ ಆಗುವುದಿಲ್ಲ ಅಂತ ನಾವು ಹೇಳುದು, ಆಗದು. ಈಗ ಮಾಡುವುದಿಲ್ಲ ಅಂದ್ರೆ ಮಾಡದು, ವ್ಯಕ್ತಿ ಆದ್ರೆ ಮಾಡನು, ಆ ಥರದ ಪದಗಳನ್ನು ಬಳಸುವನ್ನ ನಾವು ನಿಷೇಧಾರ್ಥಕ ಪದಗಳು ಅಂತ ಹೇಳ್ತೇವೆ. ಅಥವಾ ನಿಮಗೆ ಕನ್ನಡದಲ್ಲಿ ಲಾಸ್ಟ್ 10th ಅಲ್ಲೆಲ್ಲ ಬಂದಿರ್ತದೆ ದ್ವಿರುಕ್ತಿ ಪದಗಳು ಅಂತ. ಕಳೆದ ವರ್ಷ ಕೇಳಿದರೆ ದ್ವಿರುಕ್ತಿ ಪದಗಳನ್ನ ಬರೆಯಿರಿ, 2 ದ್ವಿರುಕ್ತಿ ಪದಗಳು ಅಂತ. ದ್ವಿರುಕ್ತಿ ಪದಗಳು ಅಂದ್ರೆ ಹೇಗಿರ್ತದೆ, ಹೇಗಿರ್ತದೆ? 2 ಪದಗಳು ಒಂದೇ ರೀತಿಯ ಪದಗಳು 2 ಬಾರಿಯಾಗಿ ಬಂದಾಗ ಅದನ್ನು ದ್ವಿರುಕ್ತಿ ಅಂತ ಹೇಳ್ತೇವೆ ನಾವು. ಆದರೆ ಪದಗಳಿಗೆ ಅರ್ಥವಿರಬೇಕು, ಅರ್ಥಪೂರ್ಣವಾದ ಪದಗಳು ಬಂದರೆ ಮಾತ್ರ ಅದನ್ನು ನಾವು ದ್ವಿರುಕ್ತಿ ಅಂತ ಹೇಳೋದು. ಅರ್ಥವಿಲ್ಲದೆ ಇದ್ದರೆ, ಅರ್ಥರಹಿತವಾದ ಪದಗಳಿದ್ದರೆ, ಶಬ್ದಗಳಾಗಿದ್ದರೆ, ಈಗ ಒಂದು ಸೌಂಡ್ ಅದನ್ನು ನಾವು ಇಮಿಟೇಟ್ ಮಾಡ್ಬೋದು, ನಾನು ಅದನ್ನು ಹೇಳ್ಬೋದು, ಅದರ ಅರ್ಥ ಕೇಳಿದ್ರೆ ನನಗೆ ಹೇಳಲಿಕ್ಕಾಗ್ತದಾ? ಆಗುವುದಿಲ್ಲ. ಆ ರೀತಿ ಇದ್ರೆ ಮಾತ್ರ ಅದನ್ನು ನಾವು ಅನುಕರಣಾವ್ಯಯ ಅಂತ ಹೇಳುದು. ಅನುಕರಣಾವ್ಯಯ ಅಂತ ಹೇಳಿದ್ರೇನು, ಸೇಮ್ ಒಂದೇ ತರದ ಪದಗಳು 2 ಬಾರಿ ಬಂದಿರ್ತದೆ, ಆದರೆ ಪದಗಳಿಗೆ ಯಾವುದೇ ರೀತಿಯ ಅರ್ಥಗಳು ಇರುವುದಿಲ್ಲ. ವಿರುಕ್ತಿ ಅಂತ ಹೇಳಿದ್ರೆ 2 ಪದಗಳು 2 ಬಾರಿ ಬಂದ್ರೂ ಆ 2 ಪದಗಳಲ್ಲಿ ಒಂದೊಂದು ಪದಗಳಿಗೆ ಪ್ರತ್ಯೇಕವಾಗಿ ಅರ್ಥಗಳನ್ನು ಕೊಟ್ಟಿರ್ತೇವೆ. ಮತ್ತೆ ಕಾಲವಾಚಕ, ನಿಮಗೆ ಗೊತ್ತಿದೆ ಕಾಲಗಳು ಅಂದ್ರೆ ಎಷ್ಟಿವೆ? ಯಾವ ಭೂತಕಾಲ, ಭವಿಷ್ಯ ಮತ್ತೆ ವರ್ತಮಾನ. ಇವಾಗ ನೀವಿಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ತಾ ಇದ್ರೆ ಅದನ್ನ ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೇವೆ. ಇಂಗ್ಲಿಷಲ್ಲಿ ಹೇಳುವಾಗ ವರ್ತಮಾನ ಕಾಲ ಅಂತ ಹೇಳ್ತೇವೆ. ವರ್ತಮಾನ ಈಗ ನಡೀತಾ ಇರುವುದು. ಕೇಳುತ್ತಿದ್ದಾನೆ, ತಾ ಕೇಳುತ್ತಿದ್ದಾನೆ, ತಾ ಅನ್ನುವ ಪ್ರತ್ಯಯ ಬಂದ್ರೆ ಅದನ್ನು ನಾವು ವರ್ತಮಾನ ಅಂತ ಹೇಳ್ತೇವೆ. ದಾ ಅನ್ನುವಂತಹ ಪ್ರತ್ಯಯ ಬಂದ್ರೆ ಅದನ್ನು ನಾವು ಭೂತಕಾಲ ಅಂತ ಹೇಳ್ತೇವೆ. ಉತ್ತ ಅಂತ ಬಂದ್ರೆ ವರ್ತಮಾನ ಕಾಲ ಅಂತ ಹೇಳ್ತೇವೆ. ವಾ ಅನ್ನುವ ಪ್ರತ್ಯಯ ಬಂದ್ರೆ ನಾಳೆ, ಬರುವರು, ವಾ ಅದನ್ನು ನಾವು ಭವಿಷ್ಯತ್ ಕಾಲ ಅಂತ ಹೇಳ್ತೇವೆ. ಹಾಗಾಗಿ ಕಾಲಗಳನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು, ಇಲ್ಲದಿದ್ರೆ ಭವಿಷ್ಯವೇ ಇಲ್ಲದೆ ಆಗ್ತದೆ, ಕಾಲವೇ ಇಲ್ಲ, ಮತ್ತೆ ಒಂದೇ ಕಾಲ ಆಗ್ತದೆ ಮತ್ತೆ. ಹಾಗಾಗಿ ಕಾಲಕ್ಕೆ ಸರಿಯಾಗಿ ಮನುಷ್ಯರು ಸರಿಯಾಗಿರ್ಬೇಕು, ಹಾಗಿದ್ರೆ ಮಾತ್ರ ಅದು ಚೆನ್ನಾಗಿರುವುದು. ಆಮೇಲೆ ಧಾತು ರೂಪಗಳು ಅಂತ ಬರ್ತವೆ. ಧಾತು ರೂಪಗಳು ಅಂತ ಹೇಳಿದ್ರೆ ಪದಗಳ ಒಂದು ಪದ ಇದ್ರೆ ಪದದ ಮೂಲ ರೂಪವನ್ನು ನಾವು ಧಾತು ರೂಪ ಅಂತ ಹೇಳ್ತೇವೆ. ನಾವು ಈಗ ಮಾಡುತ್ತಾರೆ, ಮಾಡು ಯಾವ ಪದದಿಂದ ಆರಂಭವಾಗಿದೆ, ಒಂದು ಪದದ ಆರಂಭದಿಂದ ನಾವು ಕುಣಿಯುತ್ತಾರೆ, ಕುಣಿ, ಈಗ ನಗುತ್ತಾರೆ, ನಗು, ಯಾವ ಪದದಿಂದ, ಅದರಿಂದ ನಾವು ಸಾವಿರಾರು ಪದಗಳನ್ನ ಮಾಡಬಹುದು. ಆ ತರದ ಪದಗಳನ್ನ ಬಂದ್ರೆ ಧಾತು ರೂಪಗಳು ಅಂತ ಹೇಳ್ತೇವೆ ನಾವು, ಧಾತುಗಳು ಅಂತೇಳಿ. ಏನೇನಿದೆ ಆಮೇಲೆ
ನುಡಿಗಟ್ಟುಗಳು ಅಂತ ಇದೆ. ನುಡಿಗಟ್ಟುಗಳು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ವಾಕ್ಯವನ್ನ ಮಾಡೋದು. ನುಡಿಗಟ್ಟುಗಳಂದ್ರೆ ನಿಮಗೆ ಗೊತ್ತಿದೆ, ಸಾಮಾನ್ಯವಾಗಿ ನುಡಿಗಟ್ಟುಗಳನ್ನ ನಾವು ಯಾವಾಗಲೂ ಎರಡು ಅರ್ಥಗಳಿರ್ತದೆ. ಒಂದು ಪದ ಇದ್ರೆ ಪದಕ್ಕೆ ನೇರವಾಗಿ ಒಂದು ಅರ್ಥ ಇರ್ತದೆ, ಅದನ್ನು ನಾವು ಬರೀಲಿಕ್ಕೆ ಆಗುದಿಲ್ಲ. ಅದರ ಒಳಾರ್ಥ ಇರ್ತದಲ್ಲ, ಅದನ್ನ ಇಟ್ಟುಕೊಂಡು ನಾವು ಒಂದು ವಾಕ್ಯವನ್ನ ಮಾಡಿದ್ರೆ ಮಾತ್ರ ಅದನ್ನು ನಾವು ನುಡಿಗಟ್ಟು ಅಂತ ಹೇಳುದು. ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ, ಹೆಚ್ಚು ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಪದಗಳು ದಾರಿದೀಪ ಅಂತ ಬಂದಿದೆ ಅಲ್ವಾ? ನಿಮಗೆಲ್ಲ ಅನುಭವ ಇದೆ, ನಾನು ಕ್ಲಾಸಿನಲ್ಲಿ ಹೇಳ್ತಾ ಇರ್ತೇನೆ. ದಾರಿದೀಪ ಅಂತ ಹೇಳಿದಾಗ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಏನ್ ಬರೀತಾರೆ? ಎಲ್ಲ ಶಾಲೆಗಳಲ್ಲಿ ಅದನ್ನೇ ಬರೆಯುವುದು, ಬೇರೆ ಏನು ಬರೆಯುವುದಿಲ್ಲ ಅವರು. ನಾವು ರಸ್ತೆಯಲ್ಲಿ ಹೋಗುವಾಗ ರಸ್ತೆಯ ಮಧ್ಯದಲ್ಲಿ ದಾರಿದೀಪಗಳನ್ನು ಅಳವಡಿಸಿರುತ್ತಾರೆ. ಅದು ದಾರಿದೀಪ ಅಲ್ಲ, ಅದು ಬೇರೆಯೇ ದೀಪ. ಅದು ಇಲ್ಲಿ ಬರೀಬೇಕಾದುದು ಯಾರು? ನಮ್ಮ ಹಿರಿಯರು ಅಥವಾ ನಮ್ಮ ಹಿತ್ತವರು ನಮಗೆ ದಾರಿದೀಪವಾಗಿದ್ದಾರೆ, ಅಥವಾ ನಮ್ಮ ಗುರುಗಳು ನಮಗೆ ದಾರಿದೀಪವಾಗಿದ್ದಾರೆ, ಅಥವಾ ತಲೆದೂಗು, ಅಥವಾ ರೈಲು ಬಿಡು ಅಂತ ಬರ್ತದೆ. ರೈಲು ಬಿಡು ಅಂತ ಹೇಳಿದ್ರೆ ಸುಳ್ಳು ಹೇಳುವುದು ಅಂತ ಅರ್ಥ. ಸಾಮಾನ್ಯವಾಗಿ ಹೆಚ್ಚಿನ ವಿದ್ಯಾರ್ಥಿಗಳು, ನಾನು ಇಷ್ಟು ವರ್ಷದ ನನ್ನ ಜರ್ನಿಯಲ್ಲಿ ನೋಡಿದ್ದೇನೆ, ನಮ್ಮ ಮಕ್ಕಳಿಗೆ ಮಾತಾಡಲಿಕ್ಕೆ ಬರ್ತದೆ, ಆದರೆ ಬರೆಯುವುದಕ್ಕೆ ಆಗೋದಿಲ್ಲ. ಬರವಣಿಗೆಯಲ್ಲಿಯೇ ಸ್ವಲ್ಪ ಹಿಂದೆ ಇರುವುದರಿಂದ ಈ ಕ್ವಶನ್ಸ್ಗಳನ್ನು ಏನೆಲ್ಲ ನಾನು ಹೇಳಿದ್ದೇನೆ ಅದನ್ನು ಸ್ವಲ್ಪ ಬರವಣಿಗೆಯ ರೂಪದಲ್ಲಿ ಬರೀರಿ. ಈಗ ಈಸಿ ಆಯಿತು. ಈ ಥರದ್ದೆಲ್ಲ ಮೊದಲು ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಏನು ಕೊಟ್ಟಿದ್ದಾರೆ, ಬ್ಲೂ ಪ್ರಿಂಟ್ ಅನ್ನ ಕೊಡ್ತಾರೆ. ಮೊದಲೆಲ್ಲ ಕೊಟ್ಟಿದ್ರೆ ಇನ್ನೂ ಎಷ್ಟು ಅಂಕಗಳನ್ನು ಗಳಿಸಬಹುದು. ಈ ರೀತಿಯಾಗಿ ಓದಿ ಮಕ್ಕಳು ಅಂಕಗಳನ್ನು ಗಳಿಸುವುದು. ಕೆಲವರು ಎಲ್ಲ ಪಾಠವನ್ನ ಓದುವ ಬದಲು ಕಡಿಮೆ ಸಮಯದಲ್ಲಿ ಹೆಚ್ಚು ಲೆಸನ್ ಅನ್ನ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತದೆ. ನೀವು ಒಂದು ಪುಸ್ತಕಕ್ಕೆ ಎಲ್ಲಾ ಕ್ವಶನ್ಸ್ ಅನ್ನ ಕಲಿಯುವ ಬದಲು ಈ ರೀತಿ ಬ್ಲೂ ಪ್ರಿಂಟ್ ಆಧಾರಿತವಾಗಿ ಕಲಿತಾಗ ನಿಮಗೆ ಏನಾಗ್ತದೆ, ಸಮಯ ಸ್ವಲ್ಪ ಉಳಿತಾಯ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಯಾವುದೋ ಗೊತ್ತಿಲ್ವಾ, ಅದನ್ನು ನಿಮಗೆ ಕಲೀಲಿಕ್ಕೆ ಆಗ್ತದೆ. ಅಲ್ಲಿ ಕ್ವಶನ್ಸ್ ಅನ್ನ ಕೆಲವು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ, ಸ್ವಲ್ಪ ಕೇಳಿಸಿಕೊಳ್ಳಿ. ಬೋರ್ಡಲ್ಲಿ ಬರೆಯುವುದಿಲ್ಲ ನಾನು. ಬಹು ನಿರೀಕ್ಷಿತವಾದಂತಹ 4 ಅಂಕದ ಪ್ರಶ್ನೆಗಳು. ಹೆಚ್ಚು ಯಾವುದು ಬರ್ತದೆ? ಎಲ್ಲರಿಗೆ ಕನ್ನಡ ಬರ್ತದಲ್ಲ ಬರೀಲಿಕ್ಕೆ. ಅದರಲ್ಲಿ ಬಹು ನಿರೀಕ್ಷಿತ ಕ್ವಶನ್ಗಳು ಅಂತ ಹೇಳುವಾಗ ಇಲ್ಲಿ ನಾನು ಹಾಕಿದ್ದೆ ವಚನಗಳಲ್ಲಿ ಕ್ವಶನ್ಸ್ ಇದೆ ಅಂತ. ವಚನಗಳಲ್ಲಿ ಸಾಮಾನ್ಯವಾಗಿ ಒಂದು ಕ್ವಶನ್ ಬರ್ತದೆ ಅಂತೇಳಿ, ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ವಿವರಿಸಿ ಅಂತ ಉಂಟು ಒಂದು ಕ್ವಶನ್ ಅಲ್ಲಿ. ಯಾವುದು? ಭಕ್ಷಿಸುವವರೇ, ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಏನಾಗ್ತದೆ ಅಂತ ಹೇಳಿ. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣವೇನು ಅಂತ ಹೇಳಿದ್ದಾರೆ. ನೈಜ ಭಕ್ತಿಯ ಲಕ್ಷಣವೇನು? ಮತ್ತೊಂದು ಕದಡಿದ ಸಲಿಲಂ ಪಾಠದಲ್ಲಿ ಬರುವಂತಹ ರಾವಣನ ವ್ಯಕ್ತಿತ್ವ. ರಾವಣ ಹೇಗಿದ್ದ ಅಂತೇಳಿ, ರಾವಣನನ್ನು ನೋಡುವುದಕ್ಕೆ ಹೇಗಿದ್ದ ಅವನು? ಕ್ರೂರಿ ಅಂತೇಳಿ ಹೇಳ್ತೇವೆ. ಅವನಲ್ಲಿಯೂ ಕೂಡ ಏನಿತ್ತು? ಅಂತಹ ಒಬ್ಬ ಕ್ರೂರವಾದ ವ್ಯಕ್ತಿತ್ವದ ಮನುಷ್ಯನಲ್ಲಿಯೂ ಕೂಡ ಏನಿತ್ತು? ಕರುಣೆ ಇತ್ತು. ಅವನು ಕೂಡ ಬದಲಾಗಿ ಹೋಗಿರುವುದು ಅವನ ವ್ಯಕ್ತಿತ್ವ ಅಲ್ವಾ? ಆ ಸೀತೆಯ ರೂಪವನ್ನು ನೋಡಿ ಅವನು ಬದಲಾಗ್ತಾನೆ ಅಂತ ಹೇಳಿದ್ರೆ ಅವನಲ್ಲಿ ಕೂಡ ಒಳ್ಳೆಯತನ ಇತ್ತು ಅನ್ನುವುದನ್ನ ಆ ಒಂದು ಪದ್ಯ ಭಾಗ ನಮಗೆ ವ್ಯಕ್ತಪಡಿಸ್ತದೆ. ಅದನ್ನು ಅಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ ಅಲ್ಲಿ ಕದಡಿದ ಸಲಿಲಂ ಪಾಠದಲ್ಲಿ. ನೆಕ್ಸ್ಟ್ ನೋಡಿ, ಈ ಕ್ವಶನ್ ಎಲ್ಲ ಕ್ವಶನ್ ಪೇಪರಲ್ಲಿ ಇದೆ. ನಾನು ಸಾಧಾರಣ ತುಂಬ ಕ್ವಶನ್ ಓದಿದ್ದೇನೆ. ದ್ರೌಪದಿ ಅವಮಾನಕ್ಕೆ ಒಳಗಾದ ಪ್ರಸಂಗ. ದ್ರೌಪದಿಯು ಹೇಗೆಲ್ಲ ಅವಮಾನವಾದ್ಲು, ಅಥವಾ ಈ ರೀತಿ ಕೂಡ ಬರ್ಬೋದು, ತನಗಾದ ಅವಮಾನವನ್ನ ಭೀಮನಿಗೆ ಹೇಳಿಕೊಂಡ ಬಗೆ ಅಂತ ಬರ್ತದೆ. ಉಲ್ಟಾದು ಅಷ್ಟೇ, ಕ್ವಶನ್ ಮಾತ್ರ ವಿರುದ್ಧವಾಗಿ ಕೇಳಿದ್ದು, ಆನ್ಸರ್ ಸೇಮು. ಎಲ್ಲಿ ಎಲ್ಲ ಅವಮಾನ ಆಯಿತು? ಯಾರಿಗೆ ಯಾರಿಗೆ ಯಾರಿಗೆ? ದ್ರೌಪದಿಗೆ. ಕತೆ ಕೇಳಿ ರಾಮಾಯಣದಲ್ಲಿ ರಾಮಾಯಣ ಕೇಳಿ ಸೀತೆಗೆ ರಾಮ ಏನಾಗಬೇಕು ಅಂತ ಹೇಳುವಾಗ ಏನೋ ಒಂದು ಹೇಳಿದ್ರಂತೆ, ಅದೇ ಆಗ್ಬಾರ್ದಲ್ಲ ಮತ್ತೆ. ನೀವು ಯಾರಿಗೆ ಅಂತ ಹೇಳಿದ್ರೆ, ಬೇರೆ ಯಾರಿಗೂ ಅಂತ ಹೇಳಿದ್ರೆ? ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ವ್ಯಕ್ತವಾಗಿದೆ ಅದು ನಿಮಗೆ ಮೊನ್ನೆಯ 2-3 ಎಕ್ಸಾಮ್ಗಳಲ್ಲಿ ಬಂದಿದೆ. ಮಕ್ಕಳು ಹೇಗೆ ಬೆಳೀತಾರೆ ಮುಂಬೈಯಲ್ಲಿ ಅಂತೇಳಿ, ಬಾಲ್ಯದಲ್ಲಿ ಯಾವ ರೀತಿಯ ಬದುಕಿದೆ, ಏನೋ ಆಸ್ಪತ್ರೆಯಲ್ಲಿಯೇ ಹುಟ್ಟಿ ಮತ್ತೆ ವೆಹಿಕಲ್ಗಳಲ್ಲೇ ಬೆಳೆದು ಸಾವಿರಾರು ಚಕ್ರಗಳ ದಾರಿಗಳಲ್ಲಿ ಹೋಗುವುದು, ಎಲ್ಲಿಯೂ ಕೂತ್ಕೊಳ್ಳಿಕ್ಕಿಲ್ಲ, ಎಲ್ಲಿ ಹೋದ್ರೂ ಮುಂದಕ್ಕೆ ನುಗ್ಗಿಕೊಂಡು ಹೋಗುವಂಥದ್ದು. ಏನು ತಂದೆಯನ್ನು ಯಾವಾಗಾದರೂ ಒಮ್ಮೆ ಏನು ರಜಾ ದಿನಗಳಲ್ಲಿ ಮಾತ್ರ ಕಾಣುವಂತಹ ಸನ್ನಿವೇಶ, ಇದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ನೆಕ್ಸ್ಟ್,
ರಾವಣನ ಮನಪರಿವರ್ತನೆಯಾದ ಸಂದರ್ಭ ನೋಡಿ, ರಾವಣನ ವ್ಯಕ್ತಿತ್ವ ಮತ್ತೆ ರಾವಣನ ಮನಪರಿವರ್ತನೆಯಾದ ಸಂದರ್ಭ ಸಾಮಾನ್ಯವಾಗಿ ಅದು ಎರಡು ಕೂಡ ಒಂದೇ ತರದ ಸಮೀಪದಲ್ಲಿರುವ ಆನ್ಸರ್ಸ್ಗಳು. ಅದಕ್ಕೆ ಒಂದನ್ನು ಆನ್ಸರ್ ಕಲ್ತರೂ ಅದಕ್ಕೆ ಬರಿಬಹುದು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗ ನೀವು ಒಂದು ಕ್ವಶನಿಗೆ ಆನ್ಸರ್ ಕಲ್ತಿರ್ತೀರಿ, ಯಾವುದು ಕದಡಿದ ಪಾಠದ್ದು. ಆ ಪಾಠದಿಂದ ಒಂದು ಕ್ವಶನ್ ಬಂದಿದೆ ಅಂತ ಹೇಳಿದ್ರೆ ಆ ಕಲ್ತ ಆನ್ಸರನ್ನು ಬರಿಬೇಕು. ಬರ್ದಾಗ ಅಟ್ಲೀಸ್ಟ್ ಅಲ್ಲಿ ಯಾರಿಗೆ ಗೊತ್ತಿಲ್ಲ ಅಂತ ಬಿಡುವುದಕ್ಕಿಂತ ಅಟೆಂಪ್ಟ್ ಮಾಡೋದು ಬಹಳ ಮುಖ್ಯ. ಅಲ್ಲಿ ಏನು ನಿನಗೆ ಆ ಪಾಠದ ಬಗ್ಗೆ ಗೊತ್ತಿದೆ ಅದನ್ನು ಒಂದು 4 ಲೈನಲ್ಲಿ ಬರಿಬೇಕು. ಆ್ಯನ್ಯುವಲ್ ಎಕ್ಸಾಮಿಗೆ ಹೇಳಿದ್ದು, ಶಾಲೆಗಳಲ್ಲಿ ನಾವು ಮಾಡುವ ಎಕ್ಸಾಮಿಗೆ ಬರೀಲಿಕ್ಕಿಲ್ಲ. ಹಾಗೆ ಆ್ಯನ್ಯುವಲ್ ಎಕ್ಸಾಮಿಗೆ ನಾವು ತಯಾರಿ ಮಾಡುವಾಗ ಅಟ್ಲೀಸ್ಟ್ ಆ ಖಾಲಿ ಬಿಡುವ ಬದಲು ಬರೆದ್ರೆ ನಾಡಿದ್ದು ನಿಮಗೆ ಮಾರ್ಕ್ಸ್ಗಳು ಸ್ಕೋರ್ ಮಾಡುವವರಿರ್ಬೋದು, ಅಥವಾ ಯಾವುದೋ ಒಬ್ಬ ವಿದ್ಯಾರ್ಥಿಗೆ 1 ಅಂಕ 2 ಅಂಕ ಹಿಂದೆ ಬಂದಿದೆ ಅಂತಿರುವಾಗ ಅವನಿಗೆ ಅದು ಅನುಕೂಲಕ್ಕೆ ಬರ್ತದೆ. ನೆಕ್ಸ್ಟ್, ಬಸಲಿಂಗನು ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು? ಏನು ನಿರ್ಧಾರ ಕೊನೆಗೆ ತೆಗೆದುಕೊಂಡ ಬಸಲಿಂಗ? ಏನಂತ ತಗೊಂಡ? ತನ್ನ ಎಲ್ಲ ಏನು ಹೇಳಿದ? ಏನಂತ ನಿರ್ಧಾರ ತಗೊಂಡ ಬಸಲಿಂಗ? ನನ್ನ ಜಾತಿ, ನನ್ನ ಧರ್ಮ ಯಾವುದು ಕೂಡ ನನ್ನ ರೋಗವನ್ನು ಗುಣಪಡಿಸುವುದಿಲ್ಲ. ನಾನು ಯಾರನ್ನು ಭೇಟಿಯಾಗಬೇಕು? ಕಣ್ಣು ಸರಿಯಾಗಬೇಕಾದ್ರೆ ಡಾಕ್ಟರನ್ನೇ ಭೇಟಿಯಾಗಬೇಕು, ಯಾರಿಂದಲೂ ಸರಿಪಡಿಸ್ಲಿಕ್ಕಾಗುವುದಿಲ್ಲ. ನಾವು ಎಲ್ಲಿಯಾದರೂ ಫೇಲ್ ಆದರೆ ನಾವೇ ಎಕ್ಸಾಮ್ ಬರೀಬೇಕು, ಬೇರೆ ಯಾರು ಬರೀಲಿಕ್ಕೂ ಆಗುವುದಿಲ್ಲ, ಮನೆಯವರು ಬರೀಲಿಕ್ಕಾಗುವುದಿಲ್ಲ. ಇದೇ ಥರ ಕಣ್ಣು ಹೋದಾಗೆ, ಬಸಲಿಂಗನಿಗೆ ಕಣ್ಣು ಹೋದರೆ ಹೇಗೆ ವಾಪಸ್ ಬರುವುದಿಲ್ವೋ ಅದೇ ಥರ ಎಕ್ಸಾಮ್ನಲ್ಲಿ ನಾವು ಒಮ್ಮೆ ಎಡವಿದ್ರೆ ಮತ್ತೆ ಸರಿಪಡಿಸಬೇಕಾದ್ರೆ ಬಸಲಿಂಗ ಎಷ್ಟು ಒದ್ದಾಡಿದ, ಎಷ್ಟು ಓಡಾಡಿದ, ಎಷ್ಟು ಡಾಕ್ಟರ್ನ ಮೀಟ್ ಮಾಡಿದ, ಹಾಗೆ ತುಂಬ ಕಷ್ಟ ಆಗ್ತದೆ. ಅದೇ ಥರ ಅದಕ್ಕೆ ಹೇಳಿದ್ದು. ದನಿ ಹಾಗೂ ಹೊಳೆಯ ನಡುವಿನ ಸಮರ ಏನು? ದನಿ ಮತ್ತು ಹೊಳೆಯ ನಡುವಿನ ಸಮರ ಏನು? ಬೆಳ್ಳಿ ಲೋಟ, ದನಿಗಳು ಯಾವಾಗಲೂ ಏನು ಕೆಲಸದವರನ್ನ ಯಾವ ರೀತಿಯಲ್ಲಿ ನೋಡಿಕೊಳ್ತಾರೆ ಅನ್ನುವ ಒಂದು ಚಿತ್ರಣ. ಒಬ್ಬ ಕೆಲಸಗಾರನಾಗಿ ಅವನು ಎಷ್ಟು ನಿಯತ್ತಿನಿಂದ ಕೆಲಸ ಮಾಡ್ತಾನೆ ಅಂತೇಳಿ, ಎಷ್ಟು ಕಷ್ಟ ಆದ್ರೂ ಕೂಡ ಆ ದನಿಗಳಿಗೆ ಗೌರವ ಕೊಟ್ಟು ಅವನಿಗೆ ಏನು ದುಡ್ಡಿಲ್ಲದೆ ಅಷ್ಟು ವರ್ಷ ದುಡಿತಾನಲ್ಲ, ಆ ಒಂದು ಏನು ಅವರ ನಡುವಿನ ಒಂದು ಬಾಂಧವ್ಯ ಅದನ್ನು ವಿವರಿಸಬೇಕು ನೀವು. ಮತ್ತೆ ಹೊಳೆಯಿಂದ ಪ್ರತಿ ವರ್ಷ ಅವರಿಗೆ ತೊಂದರೆ ಇದ್ರು ಅದೇ ಪ್ರದೇಶದಲ್ಲಿದ್ದಾರೆ ಅವರು. ಪ್ರತಿ ವರ್ಷ ಹೊಳೆ ನೀರು ಬರ್ತದೆ, ತೊಂದರೆ ಕೊಡ್ತದೆ, ಸಮಸ್ಯೆಗಳಾಗ್ತದೆ. ಆದರೆ ಈ ಸಲ ಮಾತ್ರ ಆ ಹೊಳೆಯಿಂದ ಅವನಿಗೆ ಇಡೀ ವರ್ಷವೇ ಅವನು ಏನು 2-3 ವರ್ಷಗಳವರೆಗೆ ಸಫರ್ ಆಗುವ ಏನು ತೊಂದರೆಯನ್ನು ಅನುಭವಿಸುವ ಹಾಗೆ ಆಗಿರೋದು, ಅದನ್ನು ನೀವು ಕಲಿಬೇಕು. ಮುಸುರೆ ಪಾತ್ರೆಗಳು ನೀರು ಪಾಲಾದವು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನವೇನು? ಯಾರು ಪಾತ್ರೆಯನ್ನು ತೊಳಿತಾ ಇರುವಾಗ ಯಾರೆಲ್ಲ ಪಾತ್ರೆ ತೊಳಿತಾ ಇದ್ದದ್ದು? ಪಾತ್ರೆ ತೊಳಿತಾ ಇದ್ದದ್ದು ಯಾರೆಲ್ಲ? ಕುದುಪನ ಮಗ ಗುಡ್ಡ ಮತ್ತೆ ಅವನ ಪತ್ನಿ ಚಿನ್ನಮ್ಮ, ಇವರಿಬ್ಬರು ಪಾತ್ರೆ ತೊಳೆಯುವಾಗ ಪಾತ್ರೆಗಳೆಲ್ಲ ಭೂಮಿ ಏನು ಆಟ ಆಡ್ತಾ ಇರ್ತಾನೆ, ಅವನು ಆಟ ಆಡುವಾಗ ಎಲ್ಲ ಪಾತ್ರೆಗಳು ನೀರಿಗೆ ಹೋಗ್ತವೆ. ಆ ಪಾತ್ರೆಗಳು ಯಾವುದೆಲ್ಲ ಅದನ್ನು ತರುವುದಕ್ಕೆ ಎಷ್ಟು ಪ್ರಯತ್ನ ಪಟ್ಟರು, ಮತ್ತೆ ಎಲ್ಲ ನೀರಿನಲ್ಲಿ ಮುಳುಗಿ ವಾಪಸ್ ತಂದ್ರು ಎಲ್ಲ ಪಾತ್ರೆಗಳು ಸಿಕ್ಕಿದ್ರು ಕೂಡ ಬೆಳ್ಳಿ ಲೋಟ ಮಾತ್ರ ಸಿಕ್ಕಿರುವುದಿಲ್ಲ. ಆ ವಿವರಣೆಯನ್ನು ಬರಿಬೇಕು ನೀವು. ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವೇನು? ಹೇಗಿದ್ಲು ಸೀತಾ ಅಲ್ವಾ? ಎಲ್ಲ ಪರೀಕ್ಷೆಯಲ್ಲಿ ಸರಿಯಾಗಿ ಕೇಳದೆ, ಪಾಠವನ್ನು ಸರಿ ಕೇಳದೆ, ಆಮೇಲೆ ಪಾಠ ಮಾಡುವ ಸಮಯದಲ್ಲಿ ಮೊಬೈಲನ್ನು ನೋಡಿಕೊಂಡು ಮತ್ತೇನು ಮಾಡ್ತಿದ್ಲು? ಸಿನಿಮಾ, ಆಮೇಲೆ ಸಿನಿಮಾ ಪಾರ್ಕು ಅಂತ ಸುತ್ತಾಡಿ ಎಲ್ಲ ವಿಷಯಗಳಲ್ಲಿ ಫೇಲ್ ಆಗಿ, ಅದು ಮೇನ್, ಅದು ಎಲ್ಲ ಸಬ್ಜೆಕ್ಟಲ್ಲಿ ವಿಷಯಗಳಲ್ಲಿ ಫೇಲ್ ಆಗಿ ಕೆಲಸಕ್ಕೆ ಕಳುಹಿಸಿ ಏನು ಓದಿಸುವ ತಂದೆ ಇದ್ದರು, ಎಷ್ಟು ಬೇಕಾದರೂ ಓದಿಸುವ ತಂದೆ ಇದ್ರೂ ಓದುವುದಿಲ್ಲ. ಅದನ್ನು ಬರಿಬೇಕು. ಕೆಲವರು ನಿಮ್ಮನ್ನೇ ಕಲ್ಪನೆ ಮಾಡಿ ಬರೆದ್ರೂ ತೊಂದರೆ ಇಲ್ಲ. ದೀರ್ಘಗದ್ಯದಲ್ಲಿ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿನ ಪ್ರಕರಣ, ಪೋಸ್ಟ್ ಮ್ಯಾನ್ ಜಬ್ಬರನ ಭಾವನೆಗಳನ್ನು ನಿರೂಪಕರು ಹೇಗೆ ವಿವರಿಸಿದ್ದಾರೆ? ಪೋಸ್ಟ್ ಮ್ಯಾನ್ ಜಬ್ಬರ್ ಸಾವಿರಾರು ಕಿಲೋಮೀಟರ್ಗಳವರೆಗೆ ಹೋಗ್ತಾ ಇದ್ದ. ಎಷ್ಟು ದುಡ್ಡು ಬರ್ತಾ ಇತ್ತು ಅವನಿಗೆ? ಎಷ್ಟು ಸಂಬಳ ಇತ್ತು? 60
68, 64 ಎಷ್ಟು? ಕಡಿಮೆ ಹಣದ ತೊಂದರೆ, ಕಡಿಮೆ ಹಣದಲ್ಲಿ ಮನೆಯನ್ನು ನಿರ್ವಹಣೆ ಮಾಡುವುದರ ಜೊತೆಗೆ ಅದನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಒಂದು ಸೆಕೆಂಡ್ ಹ್ಯಾಂಡ್ ಲೂನಾ ತಗೊಂಡಿದ್ದ. ಲೂನಾದಲ್ಲಿ ಒಂದಷ್ಟು ಸಾವಿರಾರು ಕಿಲೋಮೀಟರ್ಗಳವರೆಗೆ ಹೋಗ್ತಾ ಇದ್ದ. ಜೊತೆಗೆ ಪತ್ರಿಕೆಗಳ ಏಜೆನ್ಸಿಯನ್ನ ಮಾಡ್ತಾ ಇದ್ದ. ಹೋಗ್ತಾ ಇರುವಾಗ ಪ್ರತಿ ವರ್ಷ ಸಾವಿರಾರು ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ಬರುವ ಸಂದರ್ಭದಲ್ಲಿ ಒಂದಲ್ಲ ಏನು ಪ್ರತಿ ವರ್ಷ 1000 ನಾಯಿಗಳಿಂದ ಕಚ್ಚಿಸಿಕೊಳ್ತಾ ಇದ್ದ. ಅದು ಅವನ ಜಬ್ಬರನ ಭಾವನೆ, ಅದು ಜೀವನ, ಅದನ್ನು ಬರಿಬೇಕು. ಜಸ್ಟ್ ಅದಕ್ಕೊಂದು ಕಾಲ್ಪನಿಕ ರೂಪವನ್ನು ಕೊಟ್ಟುಕೊಂಡ್ರೆ ಬರೀಲಿಕ್ಕೆ ಕಲಿಬೇಕು, ಅದನ್ನು ಕೂತ್ಕೊಂಡು ಬರಿಬೇಕು. ಅಯ್ಯೋ ನಾನು ನಾಡಿದ್ದು ಬರೀತೇನೆ ಅಂತ ಹೇಳಿದರೆ ಆಗುದಿಲ್ಲ. ಒಂದು ಸಲ ಆದರೂ ಈ ಸಲ ಇಲ್ಲಿ ಬರೆದು ತೋರಿಸ್ಬೇಕು. ನಾಡಿದ್ದು ಇಲ್ಲಿ ಅವರಿಗೆಲ್ಲ ಎಕ್ಸಾಮ್ ಇದೆ ಅಲ್ಲ, ಒಂದು ಸಲ ಆದರೂ ನಿಮ್ಮ ಸಾಧನೆಯನ್ನು ನಮಗೆ ತೋರಿಸಬೇಕು. ಅಲ್ಲಿ ನಾಡಿದ್ದು ಸಾಧನೆ ತೋರಿಸೋದಲ್ಲ, ಇಲ್ಲಿ ಒಂದು ಸ್ವಲ್ಪ ಜಯಿಸಿದ ಮೇಲೆ ಮತ್ತೆ ಅಲ್ಲಿಗೆ ಹೋಗುದು. ಲೈನ್ಮ್ಯಾನ್ ತಿಪ್ಪಣ್ಣನ ಸಾವಿನ ಪ್ರಕರಣ, ಅದೆಲ್ಲ ಇಂಪಾರ್ಟೆಂಟ್ ಆಯ್ತಾ ಕ್ವಶನ್ಸ್ ಕೆಲವೆಲ್ಲ. 100% ಅದನ್ನೇ ಕಲ್ತುಕೊಂಡ್ರೆ ಅದು ಖಂಡಿತ ಬರ್ತದೆ. ತಿಪ್ಪಣ್ಣ ಏನು ನುಗ್ಗೇಹಳ್ಳಿಯಲ್ಲಿ ಲೈನ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಲೈನ್ಮ್ಯಾನ್ ಆಗಿಯಾ? ನುಗ್ಗೇಹಳ್ಳಿಯಲ್ಲಿ ಲೈನ್ಗಳೆಲ್ಲ ಡೆಡ್ ಆಗಿರ್ತದೆ. ಆ ಡೆಡ್ ಆದ ಲೈನನ್ನು ಸರಿಪಡಿಸಲಿಕ್ಕೆ ಹೋಗ್ತಾನೆ. ಸಾವಿರಾರು ತಂತಿಗಳು ಟೆಲಿಫೋನ್ ಕಂಬಗಳು ಮಧ್ಯದಲ್ಲಿ, ಈ ನಮ್ಮ ಕರೆಂಟಿನ ಲೈನುಗಳ ಮಧ್ಯೆ ಟೆಲಿಫೋನ್ ಕಂಬಗಳು ಇರ್ತವೆ. ಒಂದಕ್ಕೊಂದು ತಂತಿಗಳು ತಾಗಿ ಹೈ ವೋಲ್ಟೇಜ್ ಕರೆಂಟ್ ಬಂದು ಟೆಲಿಫೋನ್ ಕಂಬದ ಎಕ್ಸ್ಚೇಂಜ್ನ ಮೇಲೆ ಕೆಲಸ ಮಾಡುವಾಗ ಕಂಬದಲ್ಲಿಯೇ ರಿಪೇರಿ ಮಾಡುವ ಭಂಗಿಯಲ್ಲಿ ಸತ್ತು ಹೋಗುವಂಥದ್ದು. ಇದು ಅವನ ಸಾವಿನ ಪ್ರಸಂಗ. ಆನೆ ಹಾಗೂ ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಕಾರಣವೇನು? ಏನು ಕಾರಣ? ಆನೆ ಮತ್ತು ಮಾವುತನನ್ನು ಸಾಗ ಹಾಕಲು ಕಾರಣವೇನು? ವೇಲಾಯುಧ ಮಾವುತನ ಹೆಸರೇನು? ವೇಲಾಯುಧ ಹೇಗಿದ್ದ? ದಿನದ 24 ಗಂಟೆಯೂ ಕುಡಿದೇ ಇರುತ್ತಿದ್ದ. ಇದು ಮಠದ ಸಾತ್ವಿಕ ವಾತಾವರಣಕ್ಕೆ ಧಕ್ಕೆಯಾಗಿತ್ತು. ಆನೆ ಗೋಳೂರು ಮಠದಲ್ಲಿತ್ತು. ಮಠದ ಆನೆ ಆಗಿರುವುದರಿಂದ ಮಠದ ವಾತಾವರಣಕ್ಕೆ ಧಕ್ಕೆಯಾಗಿರುವುದು, ಜೊತೆಗೆ ದಿನಪೂರ್ತಿ ಕುಡಿಯುವುದರಿಂದಾಗಿ ಅವನನ್ನು ಸಂಭಾಳಿಸುವುದು ಕಷ್ಟ ಆಗಿತ್ತು. ಜೊತೆಗೆ ಆನೆ ಕೂಡ ಇತ್ತು. ಹಾಗಾಗಿ ಆನೆ ಮತ್ತು ವೇಲಾಯುಧ ಇಬ್ಬರನ್ನೂ ಸಾಗ ಹಾಕಿಸಬೇಕು ಅಂತ ತೀರ್ಮಾನ ಮಾಡ್ತಾರೆ. ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದು ಬಂದ ಬಗೆ. ಗೋಳೂರು ಮಠದ ಆನೆ, ಅದು ಊರಿನಲ್ಲೇ ಬೆಳೆದ ಆನೆ ಅಲ್ವಾ. ಮಠದ ಜಗದ್ಗುರುಗಳನ್ನು ತಗೊಂಡೋಗ್ಲಿಕ್ಕೆ ಬಳಸ್ತಾ ಇದ್ರು. ಮತ್ತೆ ಜಗದ್ಗುರುಗಳನ್ನು ಗೊಳಿಸ್ಲಿಕ್ಕೆ ತಗೊಂಡೋಗ್ಲಿಕ್ಕೆ ಬೇರೆ ವ್ಯವಸ್ಥೆ ಮಾಡಿದ್ರಿಂದ ಆನೆಯನ್ನ ಬೇರೆ ಕಡೆಗೆ ತಗೊಂಡು ಮಾರಾಟ ಮಾಡುವುದು ಅನಿವಾರ್ಯ ಆಗ್ತದೆ. ಹಾಗಾಗಿ ಅದನ್ನು ಕೃಷ್ಣೇಗೌಡನಿಗೆ ಮಾರಾಟ ಮಾಡ್ತಾರೆ. ಅದು ಹೇಗಿತ್ತು ಅದು ಕೃಷ್ಣೇಗೌಡನ ಆನೆ ಅಂತ ಹೇಳಿದ್ರೆ ಊರಿನ ತುಂಬ ಎಲ್ಲರಿಗೂ ಚಿರಪರಿಚಿತವಾಗಿತ್ತು. ಗೌರಿ ಎಂದು ಕರೆದಾಗ ಸೊಂಡಿನ ನೆತ್ತಿ ಎಲ್ಲರ ಹತ್ರನೂ ಬಂದು ಅಷ್ಟು ಜನರ ಜೊತೆಗೆ ಬೆರೆತು ಹೋಗಿತ್ತು ಆನೆ. ಅದನ್ನು ನಿಮ್ಮದೇ ವಾಕ್ಯದಲ್ಲಿ ಬರೀಬಹುದು. ಪುಸ್ತಕದ್ದೇ ವಾಕ್ಯಗಳಿಗಿಂತ ಸ್ವಲ್ಪ ನಿಮ್ಮ ವಾಕ್ಯವನ್ನು ಸೇರಿಸಿ ಬರೀಬಹುದು. ಆದರೆ ಬರವಣಿಗೆ ಹೇಗಿರಬೇಕು? ಸ್ಪಷ್ಟವಾಗಿರಬೇಕು. ನಿದ್ರೆಯ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಪ್ರಸಂಗ. ಡ್ರೈವರ್ ಕೃಷ್ಣ, ಅದು ಬೇರೆ. ನಿದ್ರೆಯ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಕತೆ. ಲಾರಿಯವನು ವೇಲಾಯುಧ ಲೇಟಾಗಿ ಬಂದು ಅವನಿಗೆ ಗೊತ್ತಿಲ್ಲದೆ ನಾಟದ ಹಗ್ಗಗಳನ್ನು ಬಿಚ್ಚದೆ ಒಮ್ಮೆಲೆ ಮಗುಚುವಾಗ ಲಾರಿಯಲ್ಲಿದ್ದ ಮನಬಾರದ ಗಾತ್ರದ ಮರಗಳು ಅವನ ತಲೆಗೆ ಬಿದ್ದು ಸತ್ತು ಹೋಗುವಂಥದ್ದು. ಇದಿಷ್ಟು 4 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಮತ್ತು ಉಳಿದ ಭಾಗವನ್ನು ನೋಡುವ. ಈಗ ಇಂಗ್ಲೀಷ್ ಮಾಡ್ತೇವೆ ಅಂತ ಹೇಳಿದರು, ನೋಡುವ ಯಾರು ತಗೊಳ್ತಾರೆ ಅಂತೇಳಿ. ಇದಕ್ಕೆ ಈಗ ಇಷ್ಟು ನಾವು ಮಾತಾಡಿದ್ವಲ್ಲ, ಒಂದು 3/4 ಗಂಟೆ ಮಾತಾಡಿದ್ದೇನೆ. 3:40 ಆಯಿತು. ಈಗ ನಿಮ್ಮ ಅವಧಿ. ನಿಮಗೇನಾದರೂ ಕನ್ನಡದಲ್ಲಿ ಕ್ವಶನ್ಸ್ಗಳು ಇದ್ದರೆ, ನಿಮಗೆ ಏನಾದರೂ ನನ್ನಲ್ಲಿ ಕೇಳಲಿಕ್ಕಿದ್ರೆ ಅದನ್ನು ಕೇಳ್ಬೋದು. ನಿಮಗೇನಾದರೂ ಸಮಸ್ಯೆ ಇದ್ದರೆ, ನಿಮಗೇನಾದರೂ ಗೊಂದಲ ಇದ್ದರೆ ನಿಮ್ಮ ಸರದಿ. ಈಗ ನಾವೇ ಮಾತಾಡೋದಕ್ಕೆ ಮಕ್ಕಳು ಮಾತಾಡಿದರೆ ಮಾತ್ರ ನಮಗೆ ಉತ್ತರ ಕೊಡಲಿಕ್ಕೆ ಆಗೋದಲ್ವಾ?
ವಿಜ್ಞಾನ ಹುಟ್ಟಿಕೊಂಡದ್ದೇ ಯಾವುದರಿಂದ? ಪ್ರಶ್ನೆಗಳಿಂದ ಅಲ್ವಾ? ಎಲ್ಲ ಹುಟ್ಟುಕೊಳ್ಳೋದು ಪ್ರಶ್ನೆಗಳೇ. ಪ್ರಶ್ನೆಯೇ ಇಲ್ಲದಿದ್ದರೆ ಕ್ಲಾಸ್ ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರೆಲ್ಲ ನಿದ್ರೆ ಮೂಡಿಗೆ ಹೋಗಿದ್ದಾರೆ, ನಿದ್ರೆ ಲೋಕದಲ್ಲಿದ್ದಾರೆ. ಮತ್ತು ಯಾಕೆ ನಿದ್ರೆ ಮಾಡಿದ್ಯಾಕೆ? ಸ್ವಲ್ಪ ಎಲ್ಲಿ ಎದ್ದೇಳಿ, ಸ್ವಲ್ಪ ಕೇಳಬೇಕು. ಎಲ್ಲ ಭಾಗಗಳನ್ನು ಪೂರ್ತಿ ಮಾಡಿದ್ರಾ? ಕ್ಲಾಸ್ ಕೇಳ್ತಾ ಇದ್ದೀರಾ ನೀವೆಲ್ಲ? ಎಲ್ಲವನ್ನ ಕಂಪ್ಲೀಟ್ ಮಾಡಿದ್ನಾ ಬೋರ್ಡಲ್ಲಿರೋದು? ಇಲ್ಲ, ನೀವು ಗಮನ ಕೊಡ್ತಾ ಇಲ್ಲ ಅಂತಾಯ್ತು. 2 ವಿಭಾಗವನ್ನ ಇನ್ನೂ ಮಾಡಲಿಲ್ಲ. ಯಾವುದು? ಪ್ರಬಂಧ ಮತ್ತೆ ಪತ್ರಲೇಖನ ಅಲ್ವಾ? ಪ್ರಬಂಧ ವಿಭಾಗ ಮತ್ತೆ ಪತ್ರಲೇಖನ. ಪತ್ರಲೇಖನದಲ್ಲಿ 2 ಥರದ ಪತ್ರಗಳು ಬರ್ತದೆ, ನಿಮಗೆ ಗೊತ್ತಿದೆ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ಮನವಿ ಪತ್ರ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ನಾವು ಹೇಳ್ತೇವೆ ಮನವಿ ಪತ್ರವನ್ನೇ ಆಯ್ಕೆ ಮಾಡಿಕೊಳ್ಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಮನವಿ ಪತ್ರಗಳಲ್ಲಿ ಹಂತಗಳನ್ನು ನೆನಪಿಟ್ಟುಕೊಂಡು ಹೋಗಿ ಬರೆದ್ರೆ ಅಂಕಗಳನ್ನು ಗಳಿಸಬಹುದು. ಆದರೆ ವೈಯಕ್ತಿಕ ಪತ್ರ ಅಂತ ಹೇಳುವಾಗ ಅದರಲ್ಲಿ ಹಂತಗಳು ಸ್ವಲ್ಪ ಕಡಿಮೆ ಇರ್ತದೆ. ಐಡೆಂಟಿಫೈ, ಅದನ್ನು ಗುರುತಿಸುವುದು ಬಹಳ ಸುಲಭ. ಮನವಿ ಪತ್ರಗಳು ತುಂಬಾ ಶಾರ್ಟ್, ಕಡಿಮೆ ಅಕ್ಷರಗಳನ್ನು ಒಳಗೊಂಡಿರ್ತವೆ. ದೀರ್ಘವಾಗಿರ್ತದೆ. ಗೆಳೆಯರಿಗೆ, ಗೆಳತಿಗೆ, ತಂದೆ ತಾಯಿಗೆ ಬರೆಯುವ ಪತ್ರವನ್ನ ವೈಯಕ್ತಿಕ ಪತ್ರ ಅಂತ ಹೇಳ್ತೇವೆ ನಾವು. ನಮ್ಮ ವೈಯಕ್ತಿಕವಾಗಿ ಬರೆಯಿಸುವುದು, ನಮ್ಮ ಗೆಳೆಯನಿಗೆ, ತಂದೆಗೆ, ತಾಯಿಗೆ ಅಥವಾ ಅಣ್ಣ ಅಕ್ಕ ಆ ಥರದವರಿಗೆ ಸಂಬಂಧ ನಮ್ಮ ರಿಲೇಷನ್ಸ್ ವರ್ಗದಲ್ಲಿ ಬರೆದ್ರೆ ಮಾತ್ರ ಅದನ್ನ. ಆದರೆ ನಾವು ಮನವಿ ಪತ್ರ ಬರೆಯುವಾಗ ಯಾರಿಗೆಲ್ಲ ಬರೀಬಹುದು? ಮನವಿ ಪತ್ರ ಬರೆಯುವಾಗ ಬ್ಯಾಂಕ್ ಮ್ಯಾನೇಜರ್, ತುಂಬ ಪೇಪರ್ಸ್ಗಳಲ್ಲಿ ಈ ವರ್ಷ ಬಂದ ಎಲ್ಲ ಮಾಡೆಲ್ ಪೇಪರಲ್ಲಿ ಬ್ಯಾಂಕಿಗೆ ಬರುವುದೇ ಇರುವುದು. ಬ್ಯಾಂಕ್ ವ್ಯವಸ್ಥಾಪಕರು ಅಂತ ಹೇಳಿದ್ರೆ ಮ್ಯಾನೇಜರಿಗೆ ಬರೆಯುವಾಗ ರಿಂದ ಆದ ಮೇಲೆ ರಿಗೆ, ಇವರಿಂದ ಇವರಿಗೆ, ರಿಂದ ರಿಗೆ ಅಲ್ವಾ? ಆಮೇಲೆ ನೋಡಿ, ಇಷ್ಟು ಹಂತಗಳಿರ್ತದೆ. ಇವರಿಂದ ಅಂತ ಈ ವರ್ಷ ನಿಮಗೆ ಗೊತ್ತಾಗ್ತದೆ. ನೀವು ಕ್ವಶನ್ ಪೇಪರನ್ನು ನೋಡಿದ್ದೀರಲ್ವ ಎಲ್ಲರೂ? ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ ಏನಂತ, ವಿದ್ಯಾರ್ಥಿ ಯಾರಂತ ನೀವು ಇಮ್ಯಾಜಿನ್ ಮಾಡಿ, ಯಾರಂತ ನಿಮ್ಮನ್ನು ನೀವು ಗುರುತಿಸಿಕೊಳ್ಬೇಕು. ಅವರ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಗಂಡು ಮಕ್ಕಳಿಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಹೆಣ್ಣು ಮಕ್ಕಳ ಹೆಸರೇ ಕೊಟ್ಟಿದ್ದಾರೆ, ಊರು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ರಿಂದ ರಿಗೆ ವಿಷಯ ಅಲ್ಲಲ್ಲೇ ಸಿಗ್ತದೆ. ರಿಂದ ಆದ ತಕ್ಷಣ ವಿಷಯವೂ ಕೂಡ ಅಲ್ಲೇ ಇದೆ, ಏನಕ್ಕೆ ಬರಿಬೇಕು ಅಂತ. ಅದು 3 ಕೂಡ ನಿಮಗೆ ಅಲ್ಲಿಯೇ ಗುರುತಿಸಿ ಬರೀಬಹುದು, ಮಾರ್ಕ್ಸ್ಗಳು ಕಳೆದು ಹೋಗುವುದಿಲ್ಲ. ಆಗ ಯಾವ ವಿಷಯಕ್ಕೆ? ಸಾಮಾನ್ಯವಾಗಿ ಬ್ಯಾಂಕ್ ಅಂತ ಹೇಳಿದಾಗ ನಿಮಗೆ ಉಳಿತಾಯ ಖಾತೆಯನ್ನು ತೆರೆಯುವುದಕ್ಕ, ಸಾಲ ಸೌಲಭ್ಯವನ್ನು ಪಡ್ಕೊಳ್ಳುವುದಕ್ಕೂ ಇರಬಹುದು. ಆಗ ನೀವು 2 ಲೈನ್ ಬರೆದ್ರೆ ಸಾಕು. ಮುಂದಿನ ವಿದ್ಯಾಭ್ಯಾಸಕ್ಕೆ ನನಗೆ ಅನುಕೂಲಕ್ಕಾಗಿ ಸಾಲ ಸೌಲಭ್ಯವನ್ನು ನೀಡಬೇಕಾಗಿ. ಯಾರಿಗೆಲ್ಲ ಕನ್ನಡ ಸ್ಪಷ್ಟವಾಗಿ ಬರೀಲಿಕ್ಕೆ ಬರ್ತದೆ ಅವರು ಬೇಕಾದರೆ ಕರೆಕ್ಟಾಗಿ ಒಂದು 5-6 ಲೈನ್ ಬರೀತಾರೆ ನೀಟಾಗಿ. ಕನ್ನಡ ಬರೆಯುವುದಕ್ಕೆ ಅಸಾಧ್ಯವಿರುವ ವಿದ್ಯಾರ್ಥಿಗಳು ಒಂದು ಕಡಿಮೆ ಲೈನನ್ನು ಬರೀರಿ. ಲೈನ್ಗಳು ಸ್ವಲ್ಪ ಕಡಿಮೆ ಇರಲಿ. ಅದರಲ್ಲಿ ಒಂದು 1000 ತಪ್ಪಾದರೆ ಅದರಲ್ಲಿ ಅಂಕಗಳು ಮೈನಸ್ ಆಗ್ತಾ ಹೋಗ್ತದೆ. ನಿಮಗೆ ಗೊತ್ತಿದೆ, ಕನ್ನಡದಲ್ಲಿ ಅಂಕಗಳನ್ನು ಅಕ್ಷರಗಳಿಗೆ ಕಲಿತೇವೆ ನಾವು. ಅಕ್ಷರ ತಪ್ಪಾದರೆ ಮಾರ್ಕ್ಸ್ ಕೊಡುವುದಿಲ್ಲ, ಅಲ್ಲಿ ಅಂಕಗಳು ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ನೋಡಿಕೊಂಡು ಅದನ್ನು ಬರೀರಿ. ಅಟ್ಲೀಸ್ಟ್ ನೋಡಿ, ಇದನ್ನು ಜಸ್ಟ್ ನೆನಪಿಟ್ಟುಕೊಂಡಾದ್ರೂ ಹೋಗ್ಬೋದಲ್ಲ. ನೋಡಿ, ಜಸ್ಟ್ ಒಬ್ಬ ವಿದ್ಯಾರ್ಥಿ ರಿಂದರಿಗೆ ಮಾನ್ಯರೇ ವಿಷಯ ಇಷ್ಟು ಬರೆದಿದ್ದಾನೆ, ವಿಷಯದ ವಿವರಣೆ ಅವನಿಗೆ ಗೊತ್ತಿಲ್ಲ.
ಧನ್ಯವಾದ. ದಿನಾಂಕ, ಸ್ಥಳ, ಇತಿ, ತಮ್ಮ ವಿಶ್ವಾಸ ಇಷ್ಟು ಬರೀತಾನೆ ಒಬ್ಬ ವಿದ್ಯಾರ್ಥಿ. ಆದರೂ ನಿಮಗೆ ಅದಕ್ಕೆ ಮಾರ್ಕ್ಸ್ ಸಿಗ್ತದೆ. 2 ಮಾರ್ಕ್ ಆದರೂ ಕೊಡ್ತಾರೆ, ಕೊಡಲೇಬೇಕು ನಮಗೆ. ವಿವರಣೆಗೆ 2 ಮಾರ್ಕು, ಅಲ್ಲಿ ಕೆಳಗಿನ ಭಾಗ ಮೇಲಿಂದ ರಿಂದರಿಗೆ ವಿಷಯ ತನಕ 2 ಮಾರ್ಕು. ಆಗ 2 ಅಂಕವನ್ನಾದರೂ ಗಳಿಸುವುದಕ್ಕೆ ಪ್ರಯತ್ನಿಸಬೇಕು. ಯಾರಿಗೆಲ್ಲ ಕಷ್ಟ ಆಗ್ತದೆ ಅವರು. ಉಳಿದವರು ಏನ್ ಮಾಡಬೇಕು, ಸ್ಕೋರ್ ಮಾಡಿ. ಕೆಲವರೆಲ್ಲ ನಿಮಗೆ ಅದು ಎಕ್ಸಾಕ್ಟ್ ಆಗಿ ನಿಮಗೆ ಬರ್ತದೆ ಅಂತ ಗೊತ್ತಿದೆ ನಿಮಗೆ, ಯಾವುದು ಪತ್ರಲೇಖನ, ಅದನ್ನು ಬರ್ದು ಅಭ್ಯಾಸ ಮಾಡಿ ಕಲ್ತಿರ್ಬೇಕು. ಯಾವುದಕ್ಕೆ ಹೆಸರು ಮತ್ತೆ ವಿಷಯ ಮಾತ್ರ ನಿಮಗೆ, ಮತ್ತೆ ವ್ಯಕ್ತಿ ಬಿಟ್ಟು ಬಾಕಿದ್ದೆಲ್ಲ ವಿಷಯಗಳನ್ನ ಜಸ್ಟ್ ಒಂದು ಲೈನ್ಸ್ ಅಲ್ಲಿ ಕಲ್ತುಕೊಂಡ್ರೆ ನಾಡಿದ್ದು ನಿಮಗೆ ಅಂಕಗಳನ್ನ 4 ಮಾರ್ಕ್ಸ್ ತಗೊಳ್ಬಹುದು. 4 ಮಾರ್ಕ್ಸ್ ಇದೆ. ಇನ್ನೊಂದು ಪ್ರಬಂಧ ಭಾಗದಲ್ಲಿ ಸಾಮಾನ್ಯವಾಗಿ ನಿಮಗೆ ನಮ್ಮ ಸುತ್ತಮುತ್ತಲೂ ನಡೆಯುವಂತಹ ಒಂದಷ್ಟು ಘಟನೆಗಳ ಬಗ್ಗೆ ಇರ್ತದೆ, ಕನ್ನಡ ನಾಡಿನ ಬಗ್ಗೆ ಇರ್ತದೆ. ಕನ್ನಡ ಭಾಷೆಯ ಬಗ್ಗೆ ಬಂದ್ರೆ ನಮ್ಮ ಕನ್ನಡ ಕಟ್ಟುವ ಕೆಲಸ ಅಂತ ಒಂದು ಪಾಠವೇ ಉಂಟು. ಅದರಲ್ಲೇ ಇದ್ದ ಕ್ವಶನ್ ಆನ್ಸರ್ಸ್ ಅನ್ನು ಕೆಲವೆಲ್ಲ ಬರೀಬಹುದು. ಅದುವೇ ಆಗ್ತದೆ. ಕನ್ನಡ ಈಗ ಯಾವ ಸ್ಥಾನಮಾನದಲ್ಲಿದೆ ಅದರಲ್ಲಿ ಉಂಟು ತಾನೆ, ಅದನ್ನೇ ಬರೆದ್ರೂ ಮಾರ್ಕ್ಸ್ ಕೊಡ್ತಾರೆ. ಆದ್ರೆ ಅದರಲ್ಲಿ ಕೂಡ ಬರೆಯುವಾಗ 3 ಹಂತಗಳನ್ನು ನೀವು ಗಣನೆಗೆ ತಗೊಳ್ಳೇಬೇಕು. ಯಾವುದೆಲ್ಲ? ಪೀಠಿಕೆ, ವಿಷಯ ವಿವರಣೆ, ವಿಷಯದ ವಿವರಣೆ ಮತ್ತೆ ಉಪಸಂಹಾರ. ಇಷ್ಟು ಹಂತಗಳನ್ನು ನೀವು ಫಾಲೋ ಮಾಡಲೇಬೇಕು. ಪೀಠಿಕೆಯಲ್ಲಿ ಸಾಮಾನ್ಯವಾಗಿ ಯಾವ ವಿಷಯವನ್ನು ಕೊಟ್ಟಿದ್ದೇವೋ ಅದರ ಕುರಿತು ಒಂದು ಜಸ್ಟ್ ಯಾಕೆ ಆ ವಿಷಯವನ್ನು ತಗೊಂಡಿದ್ದೇವೆ ಅದನ್ನು ಬರೆಯುವುದು. ವಿವರಣೆಯಲ್ಲಿ ನಾವು ಅದಕ್ಕೆ ಕೈಗೊಂಡಂತಹ ಒಂದಷ್ಟು ಕ್ರಮಗಳಿರ್ಬೋದು. ಕನ್ಕ್ಲೂಷನ್ ಅಂತ ಹೇಳಿದರೆ ಉಪಸಂಹಾರದಲ್ಲಿ ನಮಗೆ ಅದರಿಂದ ಏನು ಪ್ರಯೋಜನ ಇದೆ, ಅದರಿಂದ ನಾವು ಏನು ಪಡ್ಕೊಳ್ಬೋದು ಮುಂದಿನ ದಿನಗಳಲ್ಲಿ, ಅದನ್ನು ನಾವು ಬಳಸಿಕೊಂಡ್ರೆ ನಮ್ಮಿಂದ ಏನು ಬದಲಾವಣೆಗಳಾಗ್ತದೆ ಅದನ್ನು ನಾವಲ್ಲಿ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗ್ತದೆ. ಅಟ್ಲೀಸ್ಟ್ ಪೀಠಿಕೆ ಮತ್ತು ವಿವರಣೆ, ಜಸ್ಟ್ ಪೀಠಿಕೆ ಸ್ವಲ್ಪ ಸಣ್ಣದಾದರೂ ತೊಂದರೆ ಇಲ್ಲ, ಪೀಠಿಕೆ ವಿವರಣೆ ಅದನ್ನು ಹಂತ ಹಂತವಾಗಿ ಬರೆದಾಗ ಕನ್ನಡದಲ್ಲಿ ಮಾರ್ಕ್ಸ್ ಸಿಗ್ತದೆ. ಕೆಲವರಿಗೆ ಮಾರ್ಕ್ಸ್ ಸ್ಕೋರ್ ಸಿಗುವುದಿಲ್ಲ, ಯಾಕೆ? ಹಂತಗಳಿರುವುದಿಲ್ಲ. ಈಗ ನೀವು ಸಂದರ್ಭ ಬರೀತೀರಿ, ಸಂದರ್ಭವನ್ನು ಒಟ್ಟಿಗೆ ಬರೆದಾಕ್ತಾರೆ ಕೆಲವರು. ಸಂದರ್ಭ ಕೂಡ ಬರೆಯುವಾಗ ಆಯ್ಕೆ, ಸಂದರ್ಭ, ಸಾರಸ್ಯ 3 ಹಂತಗಳನ್ನು ಬರೆದ ಮೇಲೆ ಅದಕ್ಕೆ ಮಾರ್ಕ್ಸ್. ಆಯ್ಕೆ ಅಂತ ಹೇಳಿದ್ರೆ ಯಾವ ಪಾಠದಿಂದ ಆಯ್ಕೆಯಾಗಿದೆ ಅಂತೇಳಿ, ಮತ್ತೆ ಸಂದರ್ಭ ಅಂತ ಹೇಳಿದ್ರೆ ಯಾವ ಸನ್ನಿವೇಶದಲ್ಲಿ ಈ ಮಾತವನ್ನ ಮಾಡಿದ್ರು ಅಂತ, ಮತ್ತೆ ಸ್ವಾರಸ್ಯ ಅಂದ್ರೆ ಆ ಪದದ ಬಳಕೆಯಿಂದ ಏನು ಅದರಲ್ಲಿ ತಿಳ್ಕೊಳ್ಬಹುದು. ಜಸ್ಟ್ ಅದನ್ನ ಒಂದು ಲೈನಲ್ಲಿ ಬರೆಯುವುದು ಅಷ್ಟೇ. ಇನ್ನೊಂದು ಏನಂತ ಹೇಳಿದ್ರೆ ಕವಿಗಳು ಮತ್ತು ಕವಿಗಳ ಪಾಠ ಯಾವ ಪಾಠದಿಂದ ಯಾವ ಕವಿಗಳು ಬರೆದಿದ್ದಾರೆ ಅದನ್ನು ತಿಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಹೊಂದಿಸಿ ಬರೆಗೆ ಬರುವಂಥದ್ದು ಕವಿಗಳ ಹೆಸರು ಮತ್ತೆ ಯಾವ ಕವಿ ಯಾವ ಪಾಠವನ್ನು ಬರೆದಿದ್ದಾನೆ ಅದನ್ನೇ ಇರುವುದು ನಿಮಗೆ. ಸಾಮಾನ್ಯವಾಗಿ ಇನ್ನೂ ಊಟದೇ ಇರಲಿ ನಾರಿಯರಳು ಅದರಿಂದ, ಅಥವಾ ಹತ್ತಿ ಚಿತ್ತ ಮತ್ತೆ ಚಿಟ್ಟೆ ಮತ್ತು ಜೀವಯಾನ, ಬೆಳಗು ಜಾವ ಆ ಪಾಠಗಳೇ ಹೆಚ್ಚಾಗಿ ಬಂದಿರುವುದರಿಂದ ಅದನ್ನು ಒಂದಷ್ಟು ಗಮನವನ್ನು ಕೊಟ್ಟು ಕಲಿಬೇಕು ನೀವು. ಇನ್ನು ನಿಮಗೇನಾದರೂ ಕನ್ನಡದಲ್ಲಿ ಗೊಂದಲಗಳಿದ್ರೆ ನೀವು ಕೇಳ್ಬೋದು. ಕ್ವಶನ್ಸ್ ಏನಾದರೂ ಇದ್ದರೆ, ನಿಮಗೆ ಯಾವುದಾದ್ರೂ ಅರ್ಥ ಆಗದ ಪಾಠ ಇದ್ದರೆ ಶಾರ್ಟಾಗಿ ಹೇಳಿಕೊಡ್ತೇನೆ. Over to you. ಗೊಂದಲ ಇದೆಯಾ? ಪ್ರಶ್ನೆಗಳಿದೆಯಾ ಯಾರಿಗಾದರೂ? ಕನ್ನಡ ಸುಲಭ ಆಗುವವರು, ಕನ್ನಡ ಬರೀ ಕಷ್ಟ ಆಗುವವರು? ನೀವು ಈ ವರ್ಷದ ಕ್ವಶನ್ ಪೇಪರನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗಿದೆ, ಸಾಮಾನ್ಯವಾಗಿ ಕಳೆದ ವರ್ಷ ಎಲ್ಲ ಡೈರೆಕ್ಟಾಗಿ ಕ್ವಶನ್ಸ್ಗಳು ಬಂದಾಯಿತು. ಈ ವರ್ಷ ಒಂದು ಸ್ವಲ್ಪ ಪದ್ಯ ಭಾಗವನ್ನು ಕೊಟ್ಟು ಪದ್ಯ ಭಾಗದಲ್ಲಿ ಕ್ವಶನ್ಸ್ಗಳನ್ನು ಕೊಡ್ತಾರೆ. ಗಮನಿಸಿದ್ದೀರಾ? ನೋಡಿ, ಫಸ್ಟ್ ಕ್ವಶನ್ ಯಾವಾಗಲೂ ನಿಮಗೆ 1 ಮಾರ್ಕ್ಸ್ ಇದು ಯಾವ ಪಾಠದಿಂದ ಬರ್ತದೆ?
ಯಾವ ಪದ್ಯದಿಂದ ಬರ್ತದೆ? ಕದಡಿದ ಸಲಿಲಂನಿಂದನೇ ಬರ್ತದೆ. ಆದರೆ ಅದರಲ್ಲಿ ಒಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ರಿಲೇಟೆಡ್ ಆಗಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನ ಕೊಟ್ಟಿರ್ತಾರೆ. ನೋಡಿಲಿ, ರಾವಣನ ರೂಪು ಸೀತಾದೇವಿಗೆ ತೃಣಕಲ್ಪವಾಯಿತು. ಆ ಒಂದು ಪದ್ಯ ಭಾಗವನ್ನು ಕೊಟ್ಟು ಇಲ್ಲಿ ನಿಮಗೆ ಒಂದು 4 ಆಪ್ಷನ್ಸ್ ಅನ್ನು ಕೊಟ್ಟಿರ್ತಾರೆ. ಅದು ಸ್ವಲ್ಪ ಉತ್ತರಿಸುವುದಕ್ಕೆ ನೋಡಿಕೊಂಡು ಉತ್ತರಿಸಬೇಕು. ಮತ್ತೆ ಪದ್ಯ ಭಾಗವನ್ನ ಕೇಳಿಸ್ಕೊಂಡ್ರಲ್ಲ ಎಲ್ಲರೂ? ಈ ಸೆಷನ್ ಇನ್ನೊಂದು 5 ಮಿನಿಟ್ಸ್ ಮುಗಿಸ್ತೇವೆ. 4 ಗಂಟೆ ಟೈಮು. 5 ಗಂಟೆ ನಾನು ಅರ್ಧ ಗಂಟೆಯ ಅವಧಿಗೆ ನಾನು ಪ್ರಿಪೇರ್ ಆಗಿ ಬಂದದ್ದು. 2 ಸೆಷನ್ ಮಾಡುವ ಅಂತ ನಾವು ಮಾತಾಡಿಕೊಂಡದ್ದು, ಇಂಗ್ಲೀಷ್ ಮತ್ತು ಕನ್ನಡ. ಇಂಗ್ಲೀಷ್ ಮಾಡಲಿಕ್ಕೆ ಆಗಲಿಲ್ಲ ಕಾರಣಾಂತರಗಳಿಂದ. ಈಗ ಕನ್ನಡ ಕ್ಲಾಸನ್ನು ಕಂಟಿನ್ಯೂ ಮಾಡಿದ್ದೇನೆ. ಇನ್ನು 5 ನಿಮಿಷ ಆಗಿ ಓಡಲಿಕ್ಕಿಲ್ಲ. ಅಲ್ಲಿ ಸೀದಾ ಮೇಲೆ ಹಾಲಿಗೆ ಹೋಗಬೇಕು ಎಲ್ಲ ವಿದ್ಯಾರ್ಥಿಗಳು. ಈಗಲ್ಲ, ಮುಗಿಸ್ಲಿಲ್ಲ ನಾನು. ಹಾಗಾಗಿ ಪದ್ಯವನ್ನು ಓದಿಸಿ, ಮತ್ತು ನಿಮಗೆ ಗೊತ್ತಿರ್ಬೋದು ಬರೆಯುವ ವಿಧಾನಗಳು ಹೇಗಿದೆ ಅಂತೇಳಿ. ಸೆಕೆಂಡ್ PUC ವಿದ್ಯಾರ್ಥಿಗಳು ನೀವು ಎಲ್ಲರೂ ನೆಕ್ಸ್ಟ್ ನಾಳೆ ನಿಮಗೆ ಗೊತ್ತಿದೆ ಈ ವರ್ಷ ಎಷ್ಟು ನಿಮಗೆ ಇಂಪಾರ್ಟೆಂಟ್ ಅಂತೇಳಿ ನಿಮ್ಮ ಜೀವನದಲ್ಲಿ. ಪ್ರತಿ ವರ್ಷ ನಮ್ಮ ಜೀವನದಲ್ಲಿ ನಮಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳು ಬರ್ತಾ ಇರ್ತಾರೆ. ನಾವು ಪಾಠ ಮಾಡ್ತೇವೆ, ಬೋಧನೆ ಮಾಡ್ತೇವೆ, ಹೋಗ್ತೇವೆ. ನಮಗೆ ಸೆಕೆಂಡ್ PUC ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅನಿಸೋದಿಲ್ಲ. ಆದರೆ ಕೊನೆಗಾಗುವಾಗ ಎಕ್ಸಾಮ್ ನಮ್ಮ ಸಬ್ಜೆಕ್ಟ್ ಅಂತ ಹೇಳುವಾಗ ನಮಗೆ ಕೂಡ ಬಹಳ ಇಂಪಾರ್ಟೆನ್ಸ್ ಆಗಿರ್ತದೆ. ಎಕ್ಸಾಮ್ ರಿಸಲ್ಟ್ ಬರುವಾಗ ಕೂಡ ನಾವು ಎಲ್ಲ ವಿದ್ಯಾರ್ಥಿಗಳ ರಿಸಲ್ಟ್ ಕಡೆಗೆ ಗಮನವಿರ್ತದೆ. ಎಲ್ಲ ಶಿಕ್ಷಕರದ್ದು ಕೂಡ ಎಲ್ಲ ವಿದ್ಯಾರ್ಥಿಗಳು ಉತ್ತಮವಾದ ಅಂಕಗಳನ್ನು ಗಳಿಸಿ ಮುಂದಿನ ಹಂತಗಳಿಗೆ ಹೋಗಬೇಕು ಅನ್ನೋದು ನಮ್ಮ ಆಶೆ ಕೂಡ. ಎಲ್ಲರೂ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಬೇಕು ಅಂತೇಳಿ. ಹಾಗಾಗಿ ಯಾವ ಸಬ್ಜೆಕ್ಟನ್ನು ಕೂಡ ನಿರ್ಲಕ್ಷ್ಯ ಮಾಡದೆ, ಇನ್ನು ಇರುವ ಕಡಿಮೆ ಅವಧಿಯಲ್ಲಿ ಇರುವುದೇ ಕಡಿಮೆ ಬೆರಳೆಣಿಕೆಯ ದಿನ. ಮೊನ್ನೆ ನಿಮಗೆ ಹೇಳುವಾಗ ಜನವರಿ ಬಂತ, ಫೆಬ್ರವರಿ ಉಂಟು ಅಂತ ಅನ್ಕೋತಿದ್ವಿ. ಫೆಬ್ರವರಿ ಈಗ ಮುಗೀತು. ಇನ್ನೇನೋ 2-3 ದಿನ ಬಿದ್ದರೆ ಫೆಬ್ರವರಿ ಕೂಡ ಮುಗಿಯಿತು. ಇನ್ನು 15 ದಿನ ಬಿಟ್ಟ ಮೇಲೆ ನನ್ನನ್ನು ನಾನು ತಿದ್ದಿಕೊಳ್ಳಲಿಕ್ಕೆ ಟೈಮ್ ಇರುವುದಿಲ್ಲ, ತಿದ್ದಿಕೊಳ್ಳಿಕ್ಕಾಗೋದಿಲ್ಲ ನನ್ನನ್ನು ನಾನು. ಆ ಕಾರಣಕ್ಕಾಗಿ ಒಳ್ಳೆಯ ಸಮಯವನ್ನು ಚೆನ್ನಾಗಿ ಯುಟಿಲೈಸ್ ಮಾಡಿ ಓದುವ ಕಡೆಗೆ ಹೆಚ್ಚು ಗಮನ ಕೊಡಿ. ಆದಷ್ಟು ಸ್ಟಡೀಸ್ ಓದುವ ಕಡೆಗೆ ಇರಲಿ ಗಮನ ಎಲ್ಲ. ಕೆಲವೊಂದಷ್ಟು ವಿಚಾರಗಳಿಂದ ದೂರ ಇದ್ದಷ್ಟು ಬಹಳ ಒಳ್ಳೆಯದು. ನಿಮ್ಮ ಮನಸ್ಸಿಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು, ನಮಗೆ ಕೂಡ ಒಳ್ಳೆಯದು. ಈ ಸನ್ನಿವೇಶದಲ್ಲಿ ವಿಚಾರಣೆ ಮಾಡಿಕೊಂಡು ಅದಕ್ಕೆ ವಿವರಣೆ ಕೊಟ್ಟುಕೊಂಡಿರ್ಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಈಗ ಬಹಳ ಇಂಪಾರ್ಟೆಂಟ್ ಸ್ಟೇಜ್ ಇದು. ಇವತ್ತಿನ ಕಾರ್ಯಕ್ರಮ ನಿಮಗೆ ತುಂಬ ಅನುಕೂಲಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೇನೆ. ಯಾಕಂತ ಹೇಳಿದ್ರೆ ಬ್ಲೂ ಪ್ರಿಂಟ್ಗಳನ್ನು ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತೇವೆ, ಇದು ಮಾಡ್ತೇವೆ. ಯಾಕೆ ಒಂದೊಂದು ಸಲ ಕೊಡುವುದಿಲ್ಲ ಅಂತ ಹೇಳಿದ್ರೆ, ಒಂದೊಂದು ಸಲ ಬ್ಲೂ ಪ್ರಿಂಟ್ ಆಧಾರಿತವಾಗಿ ಬರದೇ ಹೋದಾಗ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತದೆ ಅನ್ನುವ ಕಾರಣಕ್ಕೆ. ಆದರೆ ಕಳೆದ ವರ್ಷ ನಾನು ಬ್ಲೂ ಪ್ರಿಂಟಲ್ಲಿ ಕ್ವಶನ್ಸ್ಗಳನ್ನು ಮಕ್ಕಳಿಗೆ ಸಪರೇಟ್ ಮಾಡಿ ಕೊಟ್ಟಿದ್ದೆ. ಅದರಲ್ಲಿ ನನಗೆ ಸಾಧಾರಣವಾಗಿ ಆಲ್ಮೋಸ್ಟ್ ಕ್ವಶನ್ಸ್ ಬಂದಿದೆ. 2-3 ಕ್ವಶನ್ಸ್ ಮಾತ್ರ ಮಿಸ್ ಆಗಿರೋದು. ಸಾಧಾರಣ ಎಲ್ಲ ಕ್ವಶನ್ಸ್ ಕನ್ನಡದಲ್ಲಿ ಬಂದಿತ್ತು. ಹಾಗಾಗಿ ಅದರ ಆ ಒಂದು ಗ್ಯಾರಂಟಿಯ ಮೇಲೆ ಮತ್ತು ನನ್ನ ಇಷ್ಟು ವರ್ಷದ ಸರ್ವಿಸ್ನ ಮೇಲೆ ನಾನು ನಿಮಗೆ ಆ ಬ್ಲೂ ಪ್ರಿಂಟನ್ನು ಕೊಟ್ಟದ್ದು 100% ಬರ್ತದೆ ಅಂತೇಳಿ. ಸಾಮಾನ್ಯವಾಗಿ ಅದನ್ನು ನಾವು ಹೇಳುವುದನ್ನು ಸ್ವಲ್ಪ ಕೇಳಿಸಿಕೊಂಡು ಅದನ್ನು ರೂಢಿ ಮಾಡಬೇಕು. ಸುಮ್ಮನೆ ಕೇಳಿಸಿಕೊಂಡು ಬರ್ಕೊಂಡು ಹೋದರೆ ಸಾಧ್ಯವೇ ಇಲ್ಲ. ನಾವು ಅಷ್ಟೇ ಪ್ರಯತ್ನವನ್ನು ಮಾಡಬೇಕು. ಇವಾಗ ಸ್ವಲ್ಪ ಕಡಿಮೆ ಇಲ್ಲಿ ಬಿಟ್ಟ ತಕ್ಷಣ ಸೀದಾ ಮನೆಗೆ ಹೋಗಿ ಮನೆಯಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಓದಬೇಕು. ದಿನದಲ್ಲಿ ಒಂದೊಂದು ಸಬ್ಜೆಕ್ಟ್ ಎಷ್ಟು ದಿನ ಇದೆ? ಇನ್ನು ಒಂದೊಂದು ದಿನ ಕೂಡ ಸಿಗುವುದಿಲ್ಲ ಎಲ್ಲ ಸಬ್ಜೆಕ್ಟಿಗೆ. ಸಿಗ್ತದಾ? 2 ದಿನದಲ್ಲಿ ಎಷ್ಟು ದಿನ ಹಾಳು ಮಾಡ್ತೀವಿ ಅಂತ ಯಾರಿಗೆ ಗೊತ್ತಿನ್ನು ಅಲ್ವಾ? ಎಲ್ಲ ದಿನಗಳನ್ನು ನಾವು ಓದ್ತೇವಾ? ಖಂಡಿತ ಓದುವುದಿಲ್ಲ. ಇವತ್ತು ಎಷ್ಟು ಜನ ಕೇಳಿರ್ಬೋದು. ಕೆಲವು ವಿದ್ಯಾರ್ಥಿಗಳು ಕೇಳಿದ್ದಾರೆ, ಕೆಲವರು ಕೇಳಲಿಲ್ಲ. ಹಾಗೆಯೇ ಇದೇ ಥರ ನಾವು ಎಷ್ಟು ಸಮಯ, ಎಷ್ಟು ಗಂಟೆ ಹಾಳು ಮಾಡಬಹುದು? ನಾಳೆ ನಮಗೆ ಗೊತ್ತಿಲ್ಲಲ್ಲ. ನಾಳೆ ಹೇಗಿರುತ್ತೆ ಅಂತ ನಾವು ಊಹೆ ಮಾಡಲಿಕ್ಕೆ ಆಗುವುದಿಲ್ಲ. ನಾಳೆಯ ದಿನ ನಾನು ಓದಬೇಕು ಅಂತ ನಿರ್ಧಾರ ಮಾಡಿದರೆ ಎಲ್ಲ ವಿಚಾರಗಳನ್ನು ಬಿಟ್ಟು ಓದಲೇಬೇಕು. ತೀರ್ಮಾನ ಆಗಿರಬೇಕು ನಮ್ಮದು. ನಾಳೆಯ ಬಗ್ಗೆ ಯೋಚನೆ ಮಾಡೋದಾದರೆ ನಾಳೆ ನನಗೆ ಏನೇ ಆದ್ರೂ ಫಂಕ್ಷನ್ ಎಲ್ಲ ಯಾರು ಕರೆದ್ರೂ ನಾನು ಹೋಗುವುದಿಲ್ಲ, ಓದಲೇಬೇಕು.
ಆ ಥರ ನಾವು ಮಾಡಿದರೆ ಮಾತ್ರ ನಮ್ಮಲ್ಲಿ ಬದಲಾವಣೆ ಆಗ್ತದೆ. ನಾವು ಏನು ಚಂಚಲ ಮನಸ್ಸಿನವರಾಗಿದ್ದರೆ, ಈಗ ನೀರಿನ ಹಾಗೆ ಆದರೆ ನೀರು ಚಂಚಲ ಏನು ನಿಷ್ಫಲ ನಿಂತ ನೀರಾದರೆ ಅಲ್ಲೇ ಇರ್ತದೆ. ಒಂದು ಕಲ್ಲು ಹಾಕಿದರೆ ಹೇಗಿರ್ತದೆ, ಅದು ಚಂಚಲವಾಗಿರ್ತದೆ. ಅದಕ್ಕೆ ಒಂದೇ ನಿರ್ಧಾರ ತಗೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ಗೊಂದಲವಾದ ನಿರ್ಧಾರಗಳನ್ನು ತಗೊಳ್ಬೇಡಿ. ಒಳ್ಳೆಯ ಅಂಕ ಗಳಿಸಿ ಒಂದಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಎಲ್ಲ ತಗೊಳ್ಳುವ ಹಾಗೆ ಆಗಲಿ. ಇನ್ನಾದರೂ ಅವರಿಗೆ ದೇವರು ಒಳ್ಳೆಯ ಯೋಚನೆಯ ಮೆಮೊರಿ, ಯೋಚಿಸುವ ಶಕ್ತಿ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ ಭಗವಂತ. ಆದರೆ ಅದನ್ನು ನೆನಪು ಉಳಿಯುವ ಹಾಗೆ ಮಾಡಬೇಕು, ಅದು ಆಗಬೇಕು. ಆಗ ಅದೆಲ್ಲ ಆಗಲಿ ಅಂತೇಳಿ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಈ ನನ್ನ ತರಗತಿಯನ್ನು ಮುಕ್ತಾಯಗೊಳಿಸ್ತೇನೆ. ಎಲ್ಲರಿಗೂ ಶುಭ ನಮನ. ಮಕ್ಕಳ ಗಮನಕ್ಕೆ ಯಾರು ಕೂಡ ಮೇಲೆ ಸೀದಾ ಹೋಗಬೇಡಿ, ಸೀದಾ ಮೇಲ್ಗಡೆ ಹೋಗಿ. ಮತ್ತೆ ಹೋಗುವ ವಿದ್ಯಾರ್ಥಿಗಳು ಕೂಡ ನಮ್ಮ ಇದನ್ನೆಲ್ಲ ತಗೊಂಡು ಹೋಗ್ಬೇಕು ಥಿಂಗ್ಸನ್ನು.